ವಿನಂತಿಸ್ತಾ ಇದ್ದೇನೆ. ಇಂದಿನ ಸಭೆಯ ಧಾರ್ಮಿಕ ಭಾಷಣವನ್ನು ಮಾಡಲಿರುವಂತಹ, ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂತಹ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ಆಗಮಿಸಿದ್ದಾರೆ. ಅವರನ್ನು ಮತ್ತು ಬಂದ ಅತಿಥಿಗಳನ್ನು ಶ್ರೀಯುತ ಶ್ರೀನಿವಾಸ ಭಟ್ ಹಾಗೂ ಸಭಾಧ್ಯಕ್ಷರಾದಂಥ ಶ್ರೀ ಕೇಶವ್ ಪ್ರಸಾದ್ ಮುಳ್ಯ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಂತೇಳಿ ಶ್ರೀಯುತ ಮನೋಜ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಅಶೋಕ್ ಕುಮಾರ್ ರೈ ಎಸ್ಟೇಟ್ಸ್ ಕೋಡಿಂಬಾಡಿ, ಶ್ರೀಯುತ ಶ್ರೀ ರಮೇಶ ಕಾರಂತ ಬೆದ್ರಡ್ಕ ಶ್ರೀ ಕ್ಷೇತ್ರದ ವಾಸ್ತುಶಿಲ್ಪಿ, ಶ್ರೀ ಬಾಲಕೃಷ್ಣ ಭಟ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಹೃದಯ ದೇವಸ್ಥಾನ, ಶ್ರೀ ರಾಮಕೃಷ್ಣಗೌಡ ಕರ್ಪುಡಿಕಾನ, ಶ್ರೀ ಶ್ರೀಕೃಷ್ಣ ರೈ ಕುತ್ಕಾಡಿ, ಶ್ರೀಮತಿ ರಮಾ ML ರಾವ್ ಪಡುಮಲೆ, ಶ್ರೀಮತಿ ದಮಯಂತಿ ನೆಕ್ಕರೆ, ಶ್ರೀ ಲಿಂಗಪ್ಪ ಗೌಡ ಮೋಡಿಕೆ, ಶ್ರೀಮತಿ ಪುಷ್ಪಲತಾ ದೇವಕಜೆ, ಶ್ರೀ ಪ್ರದೀಪ್ ಪಾಠಕ್, ಶ್ರೀಯುತ ಸುಧಾಕರ್ ಆಚಾರ್ ಚಾರ್ಮಾಡಿ, ಶ್ರೀ ಸಂತೋಷ್ ಆಚಾರ್ ಹಿರಿಯಡ್ಕ, ಶ್ರೀ ಮನೋಜ್ ಚತ್ತಂಗಾಡ್ ಇವರುಗಳು ವೇದಿಕೆಗೆ ಆಗಮಿಸಿ ಸಭೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಇಂದು ಪ್ರತಿಷ್ಠಾಪನೆಗೊಂಡು ವಿಜೃಂಭಿಸುತ್ತಿರುವಂತಹ ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿಯ ಸನ್ನಿಧಿಯಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಆತನ ಪಾದಯುಗ್ಮಗಳಿಗೆ ವಂದಿಸುತ್ತಾ 5ನೇ ದಿನದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಕೇಶವ್ ಪ್ರಸಾದ್ ಮುಳ್ಯ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ವಹಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಮುಂದೆ ಪ್ರಾರ್ಥನೆ ಕುಮಾರಿ ಸಾನ್ವಿಕಾ ರೈ ಮತ್ತು ಸಾರಿಕಾ ರೈ ಇವರಿಂದ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ, ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಧನ್ಯವಾದಗಳು ಸಾನ್ವಿಕಾ ಹಾಗೂ ಸಾರಿಕಾ ಇವರಿಗೆ. ನಮ್ಮ ಆತ್ಮೀಯ ಕರೆಯ ಮೇಲೆಗೆ ಬಂದಿರುವಂತಹ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಶ್ರೀ ನಾರಾಯಣ ನಾಯಕ, ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳು ಇವರಿಂದ. ಈ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ ಇವತ್ತಿನ 5ನೇ ದಿನದ ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಇರಲ್ಲ ಒಟ್ಟು ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ
ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಈ ಭಕ್ತ ಜನರ ಎಲ್ಲರ ಪರವಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರನ್ನು ಶ್ರೀ ಗಣಪತಿ ಭಟ್ ಕಾರ್ಲೆ ಇವರು ಶಾಲು ಹೊದಿಸಿ ಹೂವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಧಾರ್ಮಿಕ ಉಪನ್ಯಾಸವನ್ನು ಮಾಡಲು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ಭಕ್ತವೃಂದದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಗಣೇಶ ಪರಮೇಶ್ವರ ಮೂಲೆ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿ.ವಿ. ಸದಾನಂದ ಗೌಡರು, ಮಾನ್ಯ ಸಂಸದರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಆಗಮಿಸಬೇಕಾಗಿತ್ತು. ಇನ್ನೂ ಯಾವುದೇ ಸಂದರ್ಭದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಶ್ರೀ ಅಶೋಕ್ ಕುಮಾರ್ ರೈ ಎಸ್ಟೇಟ್ ಕೋಡಿಂಬಾಡಿ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿರಬೇಕಿತ್ತು. ಅವರು ಕೆಲವೇ ಕ್ಷಣದಲ್ಲಿ ಈ ಸಭೆಯನ್ನು ಸೇರಬಹುದು. ಅವರಿಗೂ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕ್ಷೇತ್ರದ ವಾಸ್ತುಶಿಲ್ಪಿಯಾಗಿರುವಂತಹ ಶ್ರೀ ರಮೇಶ್ ಕಾರಂತ ಬೆದ್ರಡ್ಕ ಇವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಕುಶಾಲಪ್ಪ ಮೂಲ್ಯ ಮಹೇಂದ್ರ ನಡ್ಕ ಇವರು ಶ್ರೀಯುತರಿಗೆ ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಬಾಲಕೃಷ್ಣ ಭಟ್ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ನಿರ್ದಯ ದೇವಸ್ಥಾನ ಇವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿ ಇವರನ್ನು ಶ್ರೀ ನಾಗೇಶ್ ತಲೆಂಜಿ ಅವರು ಶಾಲು ಹೊದಿಸಿ ಹೂ ಕೊಟ್ಟು ಸನ್ಮಾನಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀ ರಾಮಣ್ಣಗೌಡ ಕರ್ಪಡಿಕಾನ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ಭಕ್ತವೃಂದದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ಶೇಷಪ್ಪ ಮೂಲ್ಯ ನೇರ್ಲಂಪಾಡಿ ಅವರು ಶಾಲು ಹೊದಿಸಿ, ಶೇಷಪ್ಪ ನಾಯಕ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನವರೇ ಆದ ಪ್ರಗತಿಪರ ಕೃಷಿಕರು ಆಗಿರುವಂತಹ, ದಾನಿಗಳು ಆಗಿರುವಂತಹ ಶ್ರೀ ಕೃಷ್ಣರೈ ಕುದ್ಕಾಡಿ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ರಾಮಣ್ಣ ನಾಯಕ ತಲೆಂಜಿ ಅವರು ಶಾಲು ಹೊದಿಸಿ ಪುಷ್ಪ ನೀಡಿ ಸನ್ಮಾನಿಸಬೇಕು ಅಂತೇಳಿ ಕೇಳಿದ್ದೇನೆ. ಹಾಗೆ ಇನ್ನೋರ್ವ ದಾನಿಗಳಾಗಿರುವಂತಹ ಶ್ರೀಮತಿ ರಾಮ ಎಂ.ಎಲ್. ರಾವ್ ಪಡುಮಲೆ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಲಕ್ಷ್ಮೀನಾರಾಯಣರವರ ಧರ್ಮಪತ್ನಿ, ನಿವೃತ್ತ BSNL ವಿಭಾಗೀಯ ಮೇಲ್ವಿಚಾರಕಿಯಾಗಿ 2020ರಲ್ಲಿ ನಿವೃತ್ತಿಯನ್ನು ಹೊಂದಿ ಈ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕಾಗಿ ಅಪಾರ ದೇಣಿಗೆಯನ್ನು ನೀಡಿದ ಶ್ರೀಮತಿ ರಮಾ ಎಲ್ ರಾವ್ ಅವರನ್ನು ಗಾಯತ್ರಿ CH ಅವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶ್ರೀಮತಿ ದಮಯಂತಿ ನೆಕ್ಕರೆ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಭಕ್ತವೃಂದದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ರವಿಕಲಾ ಗಣೇಶ್ ಚಂದುಕೂಡ್ಲು ಇವರು ಅವರಿಗೆ ಶಾಲನ್ನು ಹೊದಿಸಿ ಹೂ ನೀಡಿ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತಿಯ ಇನ್ನೋರ್ವ ಸದಸ್ಯರಾಗಿರುವಂತಹ ಲಿಂಗಪ್ಪಗೌಡ ಮೋಡಿಕೆ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ
ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಭಕ್ತವೃಂದದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರು ನಮ್ಮ ಗ್ರಾಮ ಪಂಚಾಯತ್ ಬಡಗನ್ನೂರು ಇದರ ಸದಸ್ಯರು. ಇವರು ದೇವಸ್ಥಾನದ ನಿರ್ಮಾಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹಲವಾರು ಸ್ವಯಂ ಸೇವಕರನ್ನು ಕೂಡಿಸಿಕೊಂಡು ಈ ಕೈಂಕರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಹಾಗೂ ಹಸಿರು ವಾಣಿಯ ಸಂಚಾಲಕರಾಗಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವು ಮೂಡಿ ಬರುವಂತೆ ಇದನ್ನು ನಿರ್ವಹಿಸಿದ್ದಾರೆ. ಇವರಿಗೆ ಶ್ರೀಯುತ ರುಕ್ಮಾಂಗದ ಆಚಾರ್ಯ ಸುಳ್ಳೆಪದವು ಇವರು ಶಾಲು ಹೊದಿಸಿ ಹೂ ನೀಡಿ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮಹಿಳೆ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಪುಷ್ಪಲತಾ ಎಂ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಬಡಗನ್ನೂರು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಯಾಗಿ ಗ್ರಾಮದ ಜನರ ಕಷ್ಟದಲ್ಲಿ ಸೇವೆಯನ್ನು ಕೊಟ್ಟು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಗ್ರಾಮದ ಅಭಿವೃದ್ಧಿಗೋಸ್ಕರ. ಇವರಿಗೆ ಶ್ರೀಯುತ ಕೃಷ್ಣ ಪಾಟಾಳಿ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡುವವರು ಈ ದೇವಸ್ಥಾನದ ಕಗ್ಗಲಿನ ಕೆಲಸ ಮಾಡಿರುವಂತಹ ಶ್ರೀ ಪ್ರದೀಪ್ ಪಾಠಕ್ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಭಕ್ತವೃಂದದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ಶ್ರೀ ಸತೀಶ್ ರೈ ಮೇಗಿನ ಮನೆಯವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ದೇವಸ್ಥಾನದ ಮರದ ಕೆತ್ತನೆ ಕೆಲಸವನ್ನು ಮಾಡಿರುವಂಥ ಶ್ರೀ ಸುಧಾಕರ್ ಆಚಾರ್ ಚಾರ್ಮಾಡಿ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಈ ದೇವಸ್ಥಾನದ ಪರವಾಗಿ ಹಾಗೂ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರು ಶ್ರೀ ಕ್ಷೇತ್ರದ ಮರದ ಶಿಲ್ಪಿ, ಸುಂದರವಾದ ಪ್ರಾಕಾರವನ್ನು ನಿರ್ಮಿಸುವಲ್ಲಿ ನಿಷ್ಣಾತರು. ಇವರನ್ನು ತೀರ್ಥಕುಮಾರ ಬರೆ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇನ್ನೂರರು ಮರದ ಕೆತ್ತನೆ ಕೆಲಸ ಮಾಡಿರುವಂತಹ ಶ್ರೀ ಸಂತೋಷ್ ಆಚಾರ್ಯ ಹಿರಿಯಡ್ಕ ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ಶ್ರೀ ಪ್ರದೀಪ್ ಪಾಟಾಳಿ ಅವರು ಶಾಲು ಹೊದಿಸಿ ಹೂ ನೀಡಿ ಸನ್ಮಾನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ದೇವಸ್ಥಾನದ ಕೆಂಪು ಕಲ್ಲಿನ ಕೆಲಸವನ್ನು ಶ್ರೀ ಮನೋಜ್ ತಚ್ಚಂಗಾಡ್ ಇವರು ನಡೆಸಿಕೊಟ್ಟಿರುತ್ತಾರೆ. ಅವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ಶ್ರೀಧರ ನಾಯಕ್ ಅವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಭಟ್ ಚಂದ್ರಕೋಡ್ಲು ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಉತ್ತಮ್ ಪಡ್ಪು ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮನೋಜ್ ರೈ ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಹಾಗೂ ಮಾಧ್ಯಮದ ಬಂಧು ಮಿತ್ರರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.
ನಮ್ಮ ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂಥ ಶ್ರೀಯುತ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ಜೈ ಶ್ರೀರಾಮ್. ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶದ ಮತ್ತು ಇವತ್ತಿನ ಪ್ರತಿಷ್ಠಾ ದಿನೋತ್ಸವದ ಅಂಗವಾಗಿ ನಡೀತಾ ಇರುವಂಥ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮಾಲಿಂಗೇಶ್ವರನ ಪ್ರತಿನಿಧಿಯಾಗಿ ಬಂದಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಅವರಿಗೊಂದು ವಿಶೇಷವಾದಂಥ ಅಭಿನಂದನೆ. ಬಂದಿರುವಂಥ ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಸುಂದರವಾದಂಥ ವಾತಾವರಣದ ಮಧ್ಯದಲ್ಲಿ ಕಾಡು ಬೆಟ್ಟಗಳ ನಡುವೆ ಎದ್ದು ನಿಂತಹ ವಿಷ್ಣುಮೂರ್ತಿ ದೇವಸ್ಥಾನ. ನಾನೀಗ ಮರದ ಕೆಲಸ ಮಾಡಿದವರು, ಕಲ್ಲಿನ ಕೆಲಸ ಮಾಡಿದವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿ ಆ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಮಾಡಬೇಕಾದ್ರೆ ಬೇಕಾಗಿರುವಂಥ ಪ್ರಮುಖ ಅಂಶ ಏನು ಅಂದರೆ ಸಮರ್ಪಣಾ ಮನೋಭಾವನೆ. ಕೆಲಸ ಮಾಡುವಾಗ ಹಣ ಎಷ್ಟು ಕೊಡ್ತಾರೆ ಅಂತ ಹೇಳುವುದನ್ನು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಈ ದೇವರಿಗೆ ನನ್ನನ್ನು, ನನ್ನ ಕೌಶಲ್ಯವನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳುವುದೇ ಭಾರಿ ಪ್ರಮುಖವಾದಂಥ ಮನೋಸ್ಥಿತಿ. ಅದು ಇದ್ದಾಗ ಮಾಡುವಂಥ ಎಲ್ಲ ಕೆಲಸಗಳು ಚೆನ್ನಾಗಾಗ್ತದೆ. ಶ್ರೀನಿವಾಸ ಭಟ್ರು ಹೇಳಿದರು, ಇದು ಸುಮಾರು 286 ದಿನಗಳ ಒಳಗೆ ಈ ಕಾರ್ಯ ನಡೆದಿದೆ ಅಂತ. ಅದಕ್ಕೆ ಉಳಿದವರು ಸ್ವಲ್ಪ ಸ್ವರ ಸೇರಿಸಿದರು. ಕಳೆದ ಕೆಲವು ತಿಂಗಳಿಂದ ದಿನಕ್ಕೆ ಒಂದು 200-300 ಜನ ತರುಣರು, ಉಳಿದಂಥವರು ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೆ ಶ್ರಮ ಸೇವೆಯನ್ನು ಮಾಡಿದರು ಅಂತ. ಎಲ್ಲರಿಗೂ ಆ ಪುಣ್ಯ ಸಿಗುತ್ತೆ ಅಂತ. ಎಲ್ಲರಿಗೂ ಅವಕಾಶಗಳು ಸಿಗುವುದಿಲ್ಲ. ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು. 36 ವರ್ಷಗಳ ನಂತರ ಇದೊಂದು ಬ್ರಹ್ಮಕಲಶದ ಸುಸಂದರ್ಭ ಆಗ್ಬೋದು. ಮತ್ತು 12 ವರ್ಷ ಆದ ಮೇಲೆ ಮತ್ತೆ ಆಗಲಿಕ್ಕೂ ಸಾಕು. ಆದರೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಹೇಳುವಂಥದ್ದೇ ಮಹತ್ತರವಾದ್ದು. ನಮ್ಮ ದೇಶ ಉಳಿದೆಲ್ಲ ದೇಶಗಳಿಗಿಂತ ಭಿನ್ನವಾಗಿರುವಂಥ ದೇಶ. ನಮ್ಮ ದೇಶದಲ್ಲಿ ದೇಶ ಮತ್ತು ದೇವರು ಅದು ಒಂದೇ. ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ದೇಶವೇ ಬೇರೆ, ದೇವರೇ ಬೇರೆ. ಆಗಾಗ ಬದಲ್ತಾ ಇರ್ತಾರೆ. ಯಾರ್ಯಾರ್ದು ಆಕ್ರಮಣ ಆಗುತ್ತೆ, ಅದರಲ್ಲಿ ಯಾರು ಶಕ್ತಿಶಾಲಿಗಳು ಅವರು ಯಾವ ದೇವರನ್ನು ಹೊತ್ಕೊಂಡು ಬರ್ತಾರೆ, ಆ ದೇವರು ಆ ದೇಶದಲ್ಲಿ ರಾರಾಜಿಸ್ತಾನೆ ಅವನು. ನಮ್ಮ ದೇಶ ಹಾಗೆ ಅಲ್ಲ. ನಮ್ಮ ದೇಶದ ಕಣಕಣದಲ್ಲಿ ಕೂಡ ನಾವು ದೇವರನ್ನು ನೋಡುವಂಥವ್ರು. ನಾವು ಸಾವಿರ ವರ್ಷದ ಒಂದು ಇತಿಹಾಸ ಇರುವಂಥ ಏಕಮೇವ ದೇಶ ಭಾರತ. ಅತ್ಯಂತ ಹೆಚ್ಚು ಆಕ್ರಮಣ ಆದಂಥ ದೇಶ ಕೂಡ ಜಗತ್ತಿನಲ್ಲಿದ್ದರೆ ಅದು ಭಾರತ. ನೂರಾರು ರೀತಿಯ ಮಿಡತೆಗಳ ಹಾಗೆ ನಮ್ಮ ಮೇಲೆ ಜಗತ್ತಿನ ಬೇರೆ ಬೇರೆ ಜನ ಆಕ್ರಮಣ ಮಾಡಿದರು. ಅಷ್ಟೆಲ್ಲ ಆಕ್ರಮಣ ಆದ ಮೇಲೆ ಕೂಡ ತನ್ನತನವನ್ನು ಉಳಿಸಿರುವಂಥ ದೇಶ ಭಾರತ. ಅದು ಬೇರೆಲ್ಲ ದೇಶಗಳ ಮೇಲೆ ಬೇರೆಯವ್ರದ್ದು ಆಕ್ರಮಣ ಆದಾಗ 15 ವರ್ಷ 20 ವರ್ಷದಲ್ಲಿ ತನ್ನತನವನ್ನು ಬಿಟ್ಟುಕೊಟ್ಟಿದ್ದಾರೆ. ಅನೇಕ ದೇಶಗಳ ಸಂಸ್ಕೃತಿ, ಅವರ ರೀತಿ ನೀತಿ ಪದ್ಧತಿಗಳು ಇವತ್ತು ಕಾಣ್ತಾ ಇಲ್ಲ. ಆಕ್ರಮಣಕ್ಕೆ ತುತ್ತಾಗಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಭಾರತ ಮಾತ್ರ ಅದನ್ನು ಉಳಿಸ್ಕೊಂಡಿದೆ. ಅದನ್ನು 1000 ವರ್ಷದ ಆಕ್ರಮಣ ಸಾಮಾನ್ಯ ಅಲ್ಲ, ಎಲ್ಲ ರೀತಿಯಿಂದ ಆಕ್ರಮಣ ನಡೆದಿದೆ. ಆದರೂ ನಾವು ಉಳ್ಕೊಂಡಿದ್ದೇವೆ ನಾವು. ಯಾಕೆಂದರೆ ಇಲ್ಲಿರುವಂಥ ಒಬ್ಬೊಬ್ಬ ವ್ಯಕ್ತಿಯ ನಂಬಿಕೆಯ ಮೇಲೆ ನಾವು ನಂಬಿರೋದೇ ಬೇರೆ. ನಾನು ಅನೇಕ ಬಾರಿ ಯೋಚನೆ ಮಾಡಲಿಕ್ಕಿದೆ. ಇಲ್ಲಿ ಅನೇಕ ಬಾರಿ ಗಲಾಟೆಗಳಾಗ್ತದೆ. ಗಲಾಟೆಗಳಾದಾಗ ಜಲ್ಲಿಕಲ್ಲೇನಿದೆ ಅದನ್ನು ಹಿಡ್ಕೊಂಡು ಮೆರವಣಿಗೆಗಳ ಮೇಲೆ ಹಾಕುವುದು, ಮನೆಗಳ ಮೇಲೆ ಬಿಸಾಡುವುದು, ಜನಗಳ ಮೇಲೆ ಎಸೆಯುವುದು,
ಇಂಥದ್ದು ನಡೀತಾ ಇರ್ತದೆ. ಹಿಂದೂ ಹಾಗೆ ಯೋಚನೆ ಮಾಡಲಿಲ್ಲ. ಒಂದೊಂದು ಕಲ್ಲು ಯಾವುದಿದೆ ಆ ಕಲ್ಲು ಇನ್ನೊಬ್ಬರಿಗೆ ಹಾನಿ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ತೊಂದರೆ ಮಾಡಲಿಕ್ಕೆ ಅಂತ ಯೋಚನೆ ಮಾಡಲಿಲ್ಲ ಅವನು. ಆ ಕಲ್ಲಿನ ಒಳಗೆ ಒಂದು ದೇವರನ್ನು ನೋಡಿದ ಅವನು. ಇಲ್ಲಿ ಕೆತ್ತನೆಗಳನ್ನು ನೀವು ನೋಡಿ, ಒಂದೊಂದು ಕಲ್ಲಿನ ಒಳಗೆ ಒಂದು ದೈವತ್ವವನ್ನು ಕಾಣುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಸಂಸ್ಕೃತಿ ನಮ್ಮದು. ಕಲ್ಲಿನೊಳಗೆ ನಾವು ಶಂಕರನನ್ನು ಕಾಣ್ತೇವೆ, ಶಿವನನ್ನು ಕಾಣ್ತೇವೆ, ನಾವು ಪಾರ್ವತಿಯನ್ನು ಕಾಣ್ತೇವೆ, ಭದ್ರಕಾಳಿಯನ್ನು ಕಾಣ್ತೇವೆ. ನಾವು ಯಾವ ರೂಪವನ್ನು ಕಾಣಬೇಕು ಅಂತ ಹಿರಿಯರು ಯೋಚನೆ ಮಾಡ್ತಾರೆ, ಆ ಕಲ್ಲಿನ ಕೆತ್ತನೆಯ ಕೆಲಸ ಮಾಡುವಂಥವನು ಶಿಲ್ಪಿ ಯೋಚನೆ ಮಾಡ್ತಾನೆ. ಆ ರೀತಿಯಲ್ಲಿ ಅದರ ಒಳಗೆ ಅವನು ಕಾಣ್ತಾನೆ. ಅವನು ಇಲ್ಲಿರುವಂಥ ಮರಗಳನ್ನು ಹಾಗೆ ನೋಡ್ತಾ ಇರುವಂಥ ನಾವು. ಮರಗಳನ್ನು ಸುಮ್ಮನೆ ಮನೆ ಕಟ್ಟಲಿಕ್ಕೆ ಅಥವಾ ಯಾವುದೋ ಸೋಫಾ ಇದನ್ನು ಮಾಡಲಿಕ್ಕೆ ಮಾತ್ರ ಯೋಚನೆ ಮಾಡಲಿಲ್ಲ. ಮರಗಳಲ್ಲಿಯೂ ದೇವರನ್ನು ಕಂಡಿದ್ದೇವೆ ನಾವು. ಅದು ಕಲ್ಲು ಇರ್ಬೋದು, ಮರ ಇರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲರೂ ದೈವತ್ವ. ಪಕ್ಷಿಗಳನ್ನು ಹಾಗೆ ಇದು ಮಾಡುವುದು. ಈಗ ಕಾಗೆ ಇದೆ, ಅವು ಕಕ್ಕೆ ಮಾರಾರೆ ಅಂತ ಹಾಗೆ ಬಿಡಲಿಲ್ಲ, ಅದನ್ನು ಶನಿದೇವರ ಜೊತೆಯಲ್ಲಿ ಸೇರಿಸಿದ್ದಾನೆ. ಗರುಡನನ್ನು ವಿಷ್ಣುವಿನ ಜೊತೆಯಲ್ಲಿ ಸೇರಿಸಿದ್ದಾರೆ. ಒಂದು ಆನೆಗೆ ಗಣಪತಿಯ ರೂಪ ಕೊಟ್ಟಿದ್ದಾರೆ. ನಾನು ಹೇಳಿದ್ದು, ಒಂದೊಂದು ಪಕ್ಷಿಗೆ, ಒಂದೊಂದು ಪ್ರಾಣಿಗೆ ಒಂದೊಂದು ದೇವರನ್ನು ಕೊಟ್ಟಿದ್ದಾರೆ. ಭಾರಿ ಮಜಾನೂ ಇದೆ ಇದರಲ್ಲಿ. ಮೊನ್ನೆ ನಾನು ಇಡಕಿ ದಿನ ಷಣ್ಮುಖ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಶಿವನ ಸಂಸಾರ ಇದೆ. ಆ ಶಿವನ ಸಂಸಾರದಲ್ಲಿ ಶಿವನ ಕುತ್ತಿಗೆಯಲ್ಲಿ ಅದು ನಾಗದೇವರು, ಷಣ್ಮುಖನ ಹತ್ತಿರ ನವಿಲು, ಗಣಪತಿ ಹತ್ತಿರ ಇಲಿ. ಒಂದಕ್ಕೊಂದು ನೋಡಿದರೆ ಆಗೋದೇ ಇಲ್ಲ. ನವಿಲು ಹಾವನ್ನು ಕೊಲ್ತದೆ, ಹಾವು ಇಲಿಯನ್ನು ಕೊಲ್ತದೆ, ಆದರೆ ಅವರು ಒಟ್ಟಿಗೆ ಇದ್ದಾರೆ ಅಂತ. ನಾನು ಹೇಳ್ತಾ ಇರೋದು, ದೇವರನ್ನು ನೋಡಿದಾಗಲೂ ಒಂದು ಸಾಮರಸ್ಯದ ಜೀವನದ ಪ್ರತೀಕವಾಗಿ ನಾವು ದೇವರನ್ನು ಇಟ್ಕೊಂಡಿದ್ದೇವೆ. ಒಂದೊಂದರಲ್ಲಿಯೂ ದೇವರನ್ನು ಕಾಣೋದು, ಎಲ್ಲದರಲ್ಲಿ ಒಟ್ಟಿಗೆ ಸೇರಿ ಒಟ್ಟಿಗೆ ಒಂದು ಬದುಕನ್ನು ನಡೆಸಬೇಕು ಅಂತ ಹೇಳುವಂಥ ಚಿಂತನೆ ನಮ್ಮದು. ನದಿಗಳನ್ನು ನೋಡಿ, ನದಿಗಳಲ್ಲಿ ಹರಿಯುವಂಥದ್ದನ್ನು ಬರೀ ನೀರು ಅಂತ ನಾವು ಹೇಳಲಿಲ್ಲ. ಯಾರೊಬ್ಬ ವಿದ್ಯಾರ್ಥಿ, ವಿಜ್ಞಾನದ ವಿದ್ಯಾರ್ಥಿಯನ್ನು ನೀವು ಕೇಳಿದರೆ ಅವನು H2O ಅಂತ ಅವನ ಭಾಷೆಯಲ್ಲಿ ಹೇಳ್ಬೋದು. ನಾವು ಹಾಗೆ ಹೇಳಲೇ ಇಲ್ಲ. ನಾವು ಅದನ್ನು ತೀರ್ಥ ಅಂತ ಹೇಳಿದೆವು. ನಮ್ಮ ಹಿರಿಯರು ಮಾಡ್ತಾ ಬಂದಿದ್ರು. ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಬಂದ ಮೇಲೆ ಅನೇಕ ಸಂಗತಿಗಳು ಬದಲಾಗಿಬಿಟ್ಟಿದೆ. ನಮ್ಮ ಹಿರಿಯರು ಸ್ನಾನ ಮಾಡಬೇಕಾದರೆ, ತಲೆಗೆ ನೀರು ಹಾಕಬೇಕಾದರೆ ಅವ್ರು ಹೇಳ್ತಾ ಇದ್ದಂಥದ್ದು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಈ ನೀರೇನಿದೆ, ನೀರಿನಲ್ಲಿ ಗಂಗೆಯಿಂದ ಕಾವೇರಿವರೆಗಿರುವಂಥ ಎಲ್ಲ ನದಿಗಳು, ಒಂದಷ್ಟನ್ನು ಹೆಸರು ಹೇಳಿದ್ದೇವೆ ನಾವು, ಇನ್ನು ಹೆಸರು ಹೇಳದೇ ಇರುವಂಥ 100 ನದಿಗಳು, ಎಲ್ಲ ನದಿಗಳ ಪವಿತ್ರವಾದಂಥ ತೀರ್ಥ ಅದರಲ್ಲಿದೆ ಅಂತ. ಅಕ್ಟೋಬರ್ 17ನೇ ತಾರೀಕಿಗೆ ತಲಕಾವೇರಿಯಲ್ಲಿ ತೀರ್ಥ ಉದ್ಭವಕ್ಕೆ ಸಾವಿರಾರು ಜನ ಹೋದರು. ಯಾರೋ ಬರೇ ಸಾಮಾನ್ಯ ಜನ ಮಾತ್ರ ಅಲ್ಲ, ದೊಡ್ಡ ದೊಡ್ಡ IAS IPS ಅಧಿಕಾರಿಗಳು, ರಾಜಕಾರಣಿಗಳು ಬಿಡಿ, ಅವ್ರು ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ, ಆ ನದಿಯಿಂದ ನೀರು ಉದ್ಭವ ಆಗುವಂಥ ಸಂದರ್ಭದಲ್ಲಿ ಒಂದು ಬಿಂದು ಆದರೂ ನನ್ನ ತಲೆ ಮೇಲೆ ಬೀಳಲಿ, ಸಾಧ್ಯ ಆದರೆ ಒಂದು ಬಿಂದು ನನ್ನ ನಾಲಿಗೆಗೆ ಬೀಳಲಿ, ನಾನು ಅದನ್ನು ಕೃತಾರ್ಥನಾಗ್ತೇನೆ, ಪುಣ್ಯ ಪಡಿತೇನೆ. ನಮ್ಮ ಕಲ್ಪನೆಗಳೇ ಬೇರೆ ಅಂತ. ಉಳಿದ ಎಲ್ಲದಕ್ಕಿಂತ ಭಿನ್ನವಾಗಿ ಜಗತ್ತಿನ ಇನ್ಯಾವುದೇ ದೇಶದಲ್ಲಿ ಆ ರೀತಿ ನಾವು ನೋಡೋದೇ ಇಲ್ಲ. ನಾವು ಗಂಗೆಗೊಂದು ಭಾರಿ ದೊಡ್ಡ ಒಂದು ಗಂಗಾರತಿ ಮಾಡ್ತಾರೆ. ಪ್ರಧಾನಮಂತ್ರಿಯವರು ಈಗ ಅದನ್ನು ಮಾಡಿದ ಮೇಲೆ ಇನ್ನೂ ಅದು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಯಾವುದೇ ನದಿಗೆ ಹೋಗಿ ಅಲ್ಲಿ ಒಂದು ಪೂಜೆ ಉಂಟು ನಮ್ಮದು, ಆ ನದಿಗೆ ಒಂದು ಪೂಜೆ ಉಂಟು ನಮ್ಮದು. ಆ ರೀತಿ ನದಿಗಳನ್ನು ನಾವು ಯೋಚನೆ ಮಾಡ್ತಾ ಬಂದೆವು. ಗೋವನ್ನು ತಾಯಿಯ ಎದೆ ಹಾಲಿನ ನಂತರ ಜೀವನ ಪೂರ್ತಿ ನಮ್ಮನ್ನು ಉಳಿಸಿ ಬೆಳೆಸಿದ್ದದಿದ್ದರೆ ಅದು ಗೋವುಗಳಂದರೆ ಈಗದ ವಿದೇಶಿ ತಳಿಗಳಲ್ಲ, ನಮ್ಮ ಸ್ವದೇಶಿ ತಳಿಗಳು. ತಾಯಿಯ ಎದೆ ಹಾಲಿನ ಹತ್ತಿರ ಇರುವಂಥ ಒಂದು ವಸ್ತು ಇದ್ದರೆ ಅದು ಸ್ವದೇಶಿ ಹಸುವಿನ ಹಾಲು. ಅದು ನಮ್ಮನ್ನು ಉಳಿಸ್ಕೊಂಡು ಬಂದಿರೋದು.
ಬರೀ ಹಾಲು ಮಾತ್ರ ಅಲ್ಲ, ಸ್ವಲ್ಪ ದಿವಸದ ಹಿಂದಿನವರೆಗೆ ನಮ್ಮ ತಲೆಯಲ್ಲಿ ಬರೀ ಹಾಲನ್ನು ಮಾತ್ರ ಕುಡಿಸಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಷ್ಟು ಮಾತ್ರ ಕೂರಿಸಿದ್ರು. ಈಗ ಮತ್ತೆ ನಮ್ಮ ಹಳೆ ತಲೆಮಾರಿ ಯಾಕೆ ಹಸುವನ್ನು ಪೂಜೆ ಮಾಡ್ತಾಯಿತ್ತು, ಗೋವನ್ನು ಪೂಜೆ ಮಾಡ್ತಾ ಇರೋದು ಯಾಕೆ ಅಂತ ಹೇಳೋದು ಈಗ ಮತ್ತೆ ವೈಜ್ಞಾನಿಕವಾಗಿ ಸಾಬೀತಾಗ್ತಾ ಇದೆ. ಅದರ ಸಗಣಿ ಏನಿದೆ, ಈ ಭೂಮಿಯ ಎಲ್ಲ ವಿಷವನ್ನು ತೆಗೆದುಹಾಕುವಂಥ ಶಕ್ತಿ ಅದರ ಸಗಣಿಯಲ್ಲಿದೆ. ಅದರ ಮೂತ್ರದಲ್ಲಿ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಔಷಧ ಅದರಲ್ಲಿ. ಅದಕ್ಕೋಸ್ಕರ ಅದರ ಯಾವುದೇ ಭಾಗ, ನನಗೊಬ್ಬರು ಹೇಳಿದರು ಹಸುಗಳು ಹೇಗಿದೆ ಅಂತ ಕೇಳಿದರೆ, ಹಸುವನ್ನು ಸಾಕುವವನು ಬೆಳಗ್ಗೆ ಎದ್ದು ಹಸುವಿನ ಹತ್ರ ಹೋದಾಗ ಒಂದು ದಿವಸ ಅವನಿಗೆ ಏನಾದ್ರು ಜ್ವರ ಬಂದಿದ್ದರೆ ಆ ಹಸುವಿಗೆ ಗೊತ್ತಾಗ್ತದೆ ಅಂತ ಇವನಿಗೆ ಜ್ವರ ಬಂದಿದೆ ಅಂತ. ಅದಕ್ಕೆ ಅದನ್ನು ಬಿಟ್ಟಾಗ ಕಾಡಿಗೆ ಹೋಗಿ ಆ ಜ್ವರಕ್ಕೆ ಯಾವ ಎಲೆಯನ್ನು ತಿಂದರೆ, ಸೊಪ್ಪನ್ನು ತಿಂದರೆ ಆಗ್ತದೆ ಅಂತ ಹೇಳಿ ಆ ಸೊಪ್ಪನ್ನು ತಿಂದು ಬರ್ತದೆ ಅಂತದ್ದು. ಮರುದಿವಸ ಬೆಳಿಗ್ಗೆ ಇವನೇನಾದರೂ ಅದರ ಹತ್ತಿರಕ್ಕೆ ಹೋದರೆ ಅದರ ಶ್ವಾಸೋಚ್ಛ್ವಾಸದಿಂದ ಇವನ ರೋಗ ಗುಣ ಆಗ್ತದೆ. ಆ ತಾಯಿ ಹಾಗೆ ಆಲೋಚನೆ ಮಾಡ್ತಾಳೆ ಅಂತ, ಅದಕ್ಕೋಸ್ಕರ ಅವಳೊಂದು ತಾಯಿ ಅಂತ ಹೇಳಿದ್ದು. ಮಾತೃ ಸ್ವರೂಪವಾಗಿ ನಾವು ಗೋವನ್ನು ಕಂಡಿರೋದು ಅದಕ್ಕೆ ಅಂತ. ನಾವು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅದು ದೇವರು ಇದು ದೇವರು ಅಂತ ಹೇಳಲಿಲ್ಲ. ನಾವು ನಮ್ಮ ಜೀವನಕ್ಕೆ ಶಕ್ತಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಾವು ಅದನ್ನೆಲ್ಲವನ್ನು ಯೋಚನೆ ಮಾಡ್ಕೊಂಡು ಬಂದಿದ್ದೇವೆ. ಹಿಂದೂಗಳು ಈ ಭೂಮಿಯನ್ನು ಬರೀ ಕಲ್ಲು, ಮಣ್ಣು, ಮರ, ಗಿಡ ಅಂತ ನಾವು ಯೋಚನೆ ಮಾಡಲಿಲ್ಲ. ಈ ಭೂಮಿ ಸಾಕ್ಷಾತ್ ದೇವಿಯವಳು ಅಂತ, ಸಾಕ್ಷಾತ್ ನನ್ನ ತಾಯಿ ಅಂತ. ಅದಕ್ಕೋಸ್ಕರ ಇದನ್ನು ಹೇಳಬೇಕಾದ್ರೆ ಮಾತೃಭೂಮಿ ಅಂತ ಹೇಳಿದೆವು ನಾವು, ಪಿತೃಭೂಮಿ ಅಂತ ಹೇಳಿದೆವು, ಕರ್ಮಭೂಮಿ ಅಂತ ಹೇಳಿದೆವು, ದೇವಭೂಮಿ ಅಂತ ಹೇಳಿದೆವು, ವೇದಭೂಮಿ ಅಂತ ಹೇಳಿದೆವು. ನಾವು ಯಾವೆಲ್ಲ ಶಬ್ದಗಳನ್ನು ಈ ಭೂಮಿಯ ಜೊತೆಯಲ್ಲಿ ಜೋಡಿಸುವುದಾ ಅದೆಲ್ಲವನ್ನು ಜೋಡಿಸಿಬಿಟ್ಟಿದ್ದೇವೆ ನಾವು. ತುಂಬ ಜನರ ನೆನಪಾಗುತ್ತೆ ನನಗೆ. ಇತ್ತೀಚೆಗೆ ಅತ್ಯಂತ ಕೆಟ್ಟದಾಗಿ ನಮ್ಮ ರಾಜಕೀಯ ನಾಯಕರು ಮಾತಾಡ್ತಾ ಇರುವಂಥ ಹೆಸರು ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷ. ಅದು ವಿನಾಯಕ ದಾಮೋದರ ಸಾವರ್ಕರ್. ನನ್ನ ದೃಷ್ಟಿಯಲ್ಲಿ ನಾನು ಓದಿದ ಕೇಳಿದ ಒಬ್ಬ ಅತ್ಯಂತ ಶ್ರೇಷ್ಠ ಒಬ್ಬ ದೇಶಭಕ್ತ ಇದ್ದರೆ, ಒಬ್ಬ ಕ್ರಾಂತಿಕಾರಿ ಇದ್ದರೆ, ಒಬ್ಬ ದೇಶಕ್ಕೋಸ್ಕರ ಜೀವನ ಪೂರ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ತನ್ನನ್ನು ತಾನು ಅದಕ್ಕೆ ತೊಡಗಿಸ್ಕೊಂಡಿದ್ದಾನೆ. ಅವರು ಇಂಗ್ಲೆಂಡಿಗೆ ಹೋದರು. ಆವಾಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಾಯಿತ್ತು. ಸ್ವಾತಂತ್ರ್ಯ ಚಳವಳಿ ನಡೀತಾ ಇರಬೇಕಾದ್ರೆ ಇಂಗ್ಲೀಷರು ಇಲ್ಲಿ ದಬ್ಬಾಳಿಕೆ ಮಾಡ್ತಾಯಿದ್ರು, ನಮ್ಮವರು ಇಲ್ಲಿ ಹೋರಾಟ ಮಾಡ್ತಾಯಿದ್ರು. ಇಂಗ್ಲೀಷರಿಗೆ ಭಾರಿ ಸುಲಭ, ಅವರ ಭೂಮಿಯೂ ಅಲ್ಲ, ಅವರ ಜನಗಳು ಅಲ್ಲ, ಅದಕ್ಕೋಸ್ಕರ ಗುಂಡು ಹಾಕಿ ಮತ್ತೊಂದು ಹಾಕಿ ಇವರು ಕೊಲ್ತಾಯಿದ್ರು ಅವರು. ಈ ಹುಡುಗ ಯೋಚನೆ ಮಾಡಿದ, ವಿನಾಯಕ ದಾಮೋದರ ಸಾವರ್ಕರ್, ಯುದ್ಧರಂಗ ಆಗಬಾರದು ಅಂತ. ಯುದ್ಧದ ಶ್ರೇಷ್ಠತೆ ಇರುವುದೇ ಎಲ್ಲಿ ಯುದ್ಧ ಮಾಡಬೇಕು ಅಂತ. ನಮ್ಮ ಜಾಗದಲ್ಲಿ ಯುದ್ಧ ಆಗಬಾರ್ದು, ನಮ್ಮ ಜಾಗದಲ್ಲಿ ಯಾವುದೇ ಪೆಟ್ಟು ಗಲಾಟೆಗಳಾಗಬಾರ್ದು, ಅದು ಅವನ ಜಾಗದಲ್ಲಿ ಆಗಬೇಕು ಅಂತ ಇಲ್ಲಿಂದ ಇಂಗ್ಲೆಂಡಿಗೆ ಹೋದರು ಅವರು. ಇಂಗ್ಲೆಂಡ್ನಲ್ಲಿ ಹೋದಿ ಆದಮೇಲೆ ಒಂದು ಭಾರತ ಭವನ ಅಂತ ಇತ್ತು, ಅದರಲ್ಲೇ ಇರಿದಿತ್ತು. ಒಂದಷ್ಟು ಜನ ತರುಣರು ಯಾರಿದ್ದಾರೆ ಭಾರತದಿಂದ ಬರುವಂಥವರು, ಬೇರೆ ಬೇರೆ ಕಲೀಲಿಕ್ಕೆ ಅಂತ ಬಂದಿದ್ದು, ಅವರನ್ನೆಲ್ಲ ಜೋಡಿಸ್ಕೊಂಡು ಅವರಿಗೆ ದೇಶಕ್ಕೋಸ್ಕರ ಕೆಲಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ರು. ಒಬ್ಬ ಹುಡುಗ ಇಲ್ಲಿಂದ ಹೋದ, ಅವನ ಹೆಸರು ಮದನ್ಲಾಲ್ ಧೀಂಗ್ರಾ ಅಂತ, ಶ್ರೀಮಂತರ ಹುಡುಗ. ಅವನು ಬ್ಯಾರಿಸ್ಟರ್ ಆಗಲಿಕ್ಕೆ ಹೋಗಿದ್ದ. ಬ್ಯಾರಿಸ್ಟರ್ ಅಂದರೆ ಇಲ್ಲಿ LLM ಇದೆ ಅಲ್ಲ, ಅದಕ್ಕಿಂತ ಶ್ರೇಷ್ಠವಾದಂಥ ಒಂದು ಪದವಿ ಅಪರೂಪದಲ್ಲಿ ಭಾರತೀಯರಿಗೆ ಕೊಡ್ತಾ ಇದ್ದದ್ದು. ಒಂದು 2-3 ಜನರಿಗೆ ಸಿಕ್ಕಿದೆ. ಈ ಸಾವರ್ಕರಿಗೂ ಬ್ಯಾರಿಸ್ಟರ್ ಪದವಿ ಸಿಕ್ಕಿದೆ, ಬ್ಯಾರಿಸ್ಟರ್ ಪದವಿ ಕೊಡಲಿಲ್ಲ ಇವರಿಗೆ ಮಾತ್ರ. ಎಂಥ ಅವಸ್ಥೆ ನೋಡಿ. ಅದಕ್ಕೋಸ್ಕರ ಈ ಹುಡುಗ ಹೋದವನಲ್ಲಿ ಮಜಾ ಮಾಡ್ತಾ ಇದ್ದ. ಒಂದು ದಿವಸ ಏನು ರಸ್ತೆಯಲ್ಲಿ ದಾಟಿಕೊಂಡು ಹೋಗಬೇಕಾದ್ರೆ ಆ ಭಾರತ ಭವನದ ಎದುರು ಬರಬೇಕಾದ್ರೆ ಯಾರೊಬ್ಬರು ಭಾಷಣ ಮಾಡೋದು ಕೇಳಿದ್ದು ಇವರಿಗೆ. ಇವನಿಗೆ ಕಿವಿ ಕೊಟ್ಟು ಕೇಳಿದ, ಭಾರಿ ಸುಂದರವಾದಂಥ, ಪ್ರೇರಣಾದಾಯಿಯಾದಂಥ, ಸ್ಫೂರ್ತಿ ತುಂಬಿಸುವಂಥ ಭಾಷಣ. ಹೀಗೆ ಇಣಿಕೆ ನೋಡಿದೆ, ಒಳಗೆ ಒಂದು 10-25 ಜನ ಇದ್ದಾರೆ. ಇವನೇನು ಹೋಗಲಿಕ್ಕೆ ನಾಚಿಕೆ ಆಯಿತು. ಎಲ್ಲರ ಭಾಷಣ ಮುಗಿದ ಮೇಲೆ ಎಲ್ಲರೂ ಹೊರಗೆ ಹೋದರು. ಇವು ಒಳಗೆ ಹೋದ. ಒಬ್ಬರು ಕೂತ್ಕೊಂಡಿದ್ದರಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದವರು ಅವರು. ಅವ್ರ ಹತ್ರ ಕೇಳಿದ, ನಿಮ್ಮ ಭಾಷಣ ತುಂಬ ಚೆನ್ನಾಗಿದೆ, ನಾನು ಬರ್ಬೋದಾ ಅಂತ. ಅವರು ವಿನಾಯಕ ದಾಮೋದರ ಸಾವರ್ಕರ್. ಅವರು ಕಾಯ್ತಾ ಇದ್ದರು ಇಂಥ ಹುಡುಗ. ಇವನಿಗೆ ಒಂದು 21 ವರ್ಷ. ಆವಾಗ
ಭಾರಿ ಸ್ಫುರದ್ರೂಪ ಒಬ್ಬ ಹುಡುಗ ಇವನು. ಅದಕ್ಕೋಸ್ಕರ ಇವನವರ ಸೇರಿಕೊಂಡ ಭಾಷಣ ಕೇಳ್ತಾ ನಾನು ಬಂದಿರೋದು ಬರೀ ಮಜಾ ಮಾಡಲಿಕ್ಕಲ್ಲ, ನನ್ನ ದೇಶದಲ್ಲಿ ಅನ್ಯಾಯ ಮಾಡೋರ ವಿರುದ್ಧ ನಾನೇನಾದ್ರು ಹೋರಾಟ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿ ಒಬ್ಬ ಕರ್ಜನ್ ವಾಯಿಲಿ ಅಂತ ಹೇಳುವಂಥ ಒಬ್ಬ ಅತ್ಯಂತ ಕೆಟ್ಟ ಒಬ್ಬ ಇಂಗ್ಲೀಷ್ ಅಧಿಕಾರಿಯನ್ನು ಗುಂಡು ಹಾಕಿ ಕೊಲ್ತಾನೆ ಅವನು. ಅದಾದ ನಂತರ ಅವನು ಇಲ್ಲಿ ಕರ್ಕೊಂಡು ಬರ್ತಾರೆ, ಅವನಿಗೆ ಶಿಕ್ಷೆ ಆಯಿತು. ಸ್ವಾಭಾವಿಕವಾಗಿ ಅಂಥದ್ದೆಲ್ಲ ಆದರೆ 2 ಪ್ರಶ್ನೆ ಎಲ್ಲ ಅವರಿಗೆ ನೇಣುಗಂಬಕ್ಕೆ ಹಾಕುವಂಥ ಶಿಕ್ಷೆ ಆಯಿತು. ನೇಣುಗಂಬಕ್ಕೆ ಹಾಕುವುದರ ಹಿಂದಿನ ದಿವಸ, ಯಾರನ್ನೇ ನೇಣುಗಂಬಕ್ಕೆ ಹಾಕ್ತಾರೆ ಅಂತಾದರೂ ಹಿಂದಿನ ದಿವಸ ಅವ್ರ ಹತ್ರ ಕೇಳ್ತಾರೆ ಅಲ್ಲಿರುವ ಜೈಲರು, ನಿನ್ನ ಕೊನೆಯ ಆಸೆ ಏನಾದರೂ ಇದೆಯಾ ಅಂತ. ಆವಾಗ ಇವನ ಹತ್ರ ಕೇಳಿದಾಗ ತುಂಬ ಜನ ಹೇಳ್ತಾರೆ, ನನ್ನ ತಾಯಿಯನ್ನು ನೋಡಬೇಕು, ತಂದೆಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು, ಹೀಗೆಲ್ಲ ಹೇಳ್ತಾರೆ, ಹೆಂಡತಿಯನ್ನು ನೋಡಬೇಕು, ಗಂಡನನ್ನು ನೋಡಬೇಕು ಅಂತ. ಆದರೆ ಈ ಹುಡುಗ ಏನು ಹೇಳಿದ ಅಂತ ಕೇಳಿದರೆ, ಏನಿಲ್ಲ, ನಾನೊಂದು ಪತ್ರ ಬರೆದಿದ್ದೇನೆ, ಅದನ್ನು ಓದಬೇಕು ಅಷ್ಟೇ. ಜೈಲರಿಗೆ ಭಾರಿ ಖುಷಿ ಆಯ್ತು, ತಲೆ ಬಿಸಿಲ್ಲ ಅಲ್ಲ, ಓದು ಮಾರಾಯ ಅಂತ ಹೇಳ್ದ. ಅಲ್ಲಿ ಏನು ಬರೆದಿದ್ದ, ಸಾವರ್ಕರ್ ಇವನಿಗೆ ಏನು ಪ್ರೇರಣೆ ಕೊಟ್ಟಿದ್ದ ಆ ಪತ್ರದಲ್ಲಿ ಅದನ್ನು ಹೊರಗೆ ಹಾಕಿದ್ದ. ಅವನು ಹೇಳಿದ, ನಾನು ಮಾಡಿರುವಂಥ ಕೆಲಸ ಯಾವುದಿದೆ, ಕರ್ಜನ್ ವಾಯಿಲನ್ನು ಕೊಂದದ್ದು, ಪಶ್ಚಾತ್ತಾಪನೇ ಇಲ್ಲ ನನಗೆ, ಯಾವ ನೋವು ಇಲ್ಲ ನನಗೆ. ಯಾಕೆಂದರೆ ಯಾವುದೋ ಒಂದು 3-4 ಸಾವಿರ ಮೈಲು ದೂರದಿಂದ ಆ ಬಿಳಿ ಜನ ಇಲ್ಲಿಗೆ ಬಂದು ನಮ್ಮ ಭೂಮಿಯ ಮೇಲೆ ಅನ್ಯಾಯ ಮಾಡೋದಾ, ನಮ್ಮ ಧರ್ಮದ ಮೇಲೆ ಧರ್ಮವನ್ನು ತುಳಿಯುವುದಾ? ಹಾಗೆ ಮಾಡಿದಾಗ ಅದು ನಾನು ನಂಬಿಕೊಂಡು ಬಂದಂಥ ರಾಮನ ಮೇಲೆ ಕೃಷ್ಣನ ಮೇಲೆ ಅನ್ಯಾಯ ಮಾಡಿದ ಹಾಗೆ. ಅದಕ್ಕೋಸ್ಕರ ಇನ್ನೇನು ಮಾಡಬೇಕು, ಅದಕ್ಕೋಸ್ಕರ ಅವನನ್ನು ನಾಶ ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ತಾಯಿ ಭಾರತಿ ಅಂದರೆ ಭೂಮಿ ಹತ್ರ ಅವನ ತಾಯಿ ಹತ್ರ ಕೇಳ್ಕೊಳ್ತಾ ಇರೋದು, ನಾನು ಶ್ರೀಮಂತ ಅಲ್ಲ, ನನಗೆ ಕೊಡಲಿಕ್ಕೆ ಏನಿಲ್ಲ, ಒಂದಷ್ಟು ರಕ್ತ ಇದೆ, ಅದನ್ನು ನಿನ್ನ ಪಾದಕ್ಕೆ ಅರ್ಚನೆ ಮಾಡ್ತೇನೆ. ಆದರೆ ಒಂದು ಕಂಡೀಷನ್ ಮಾತ್ರ, ಏನೆಂದರೆ ನಾನೊಬ್ಬ ಹಿಂದೂ, ಅದಕ್ಕೋಸ್ಕರ ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ, ಮತ್ತೆ ಹುಟ್ಟಿ ಬರ್ತೇನೆ. ನಾನು ಹುಟ್ಟಿ ಬರಬೇಕಾದ್ರೆ ನಿನ್ನ ಗರ್ಭದಲ್ಲೇ ಹುಟ್ಟಿ ಬರಬೇಕು ನಾನು, ನೀನು ನನಗೆ ಮತ್ತೊಂದು ಜನ್ಮ ಕೊಡಬೇಕು ನೀನು, ಆಮೇಲೆ ನಾನು ಬಂದು ಈ ರಾಕ್ಷಸರನ್ನು ಇಲ್ಲಿಂದ ಓಡಿಸ್ತೇನೆ. ಆಗಲಿಲ್ಲ ಅಂತಾದರೆ ಮತ್ತೆ ಹುಟ್ಟಿ ಬರ್ತೇನೆ, ಮತ್ತೆ 100 ಬಾರಿ ಆದರೂ ಹುಟ್ಟಿ ಬರ್ತೇನೆ, ಈ ರಾಕ್ಷಸರನ್ನು ಈ ದೇಶದಿಂದ ಓಡಿಸ್ತೇನೆ. ಇಂಥ ಜನ ನಮಗೆ 100,000 ಜನ, ಗಂಡಸರು ಹೆಂಗಸರು, ಜಗತ್ತಿನ ಒಂದೇ ದೇಶ ನೆನಪಿಟ್ಟುಕೊಳ್ಳಿ, ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳು ದೇಶಕ್ಕೋಸ್ಕರ ಕೆಲಸ ಮಾಡಿದಂಥ ಇತಿಹಾಸ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಯಾವುದಾದ್ರು ದೇಶದಲ್ಲಿ ದೇವರನ್ನು ಗಂಡಸಾಗಿ ಮಾತ್ರ ಹೇಳ್ತಾರೆ, ಹೆಣ್ಣಿನನ್ನು ದೇವರಾಗಿ ನೋಡ್ತಾ ಇದ್ದಾರೆ, ಅದು ಭಾರತದಲ್ಲಿ. ನಾವೆಲ್ಲ ಇಂಗ್ಲೀಷರ ಆ ಚರಿತ್ರೆಯಿಂದ ಭ್ರಮೆಗೆ ಒಳಗಾಗಿದ್ದೇವೆ. ಇಲ್ಲಿ 2ನೇ ದರ್ಜೆ 3ನೇ ದರ್ಜೆ ಜನ ಆಗಿ ಹೆಂಗಸರನ್ನು ನೋಡ್ತಾರೆ ಅಂತ ಹೇಳೋದ್ರಲ್ಲೇ ನಾವು ಮುಳುಗಿಬಿಟ್ಟಿದ್ದೇವೆ. ಸ್ವಲ್ಪ ಚರಿತ್ರೆ, ಸತ್ಯ ಚರಿತ್ರೆಯನ್ನು ನೋಡಿದರೆ ಎಷ್ಟು ಜನ ತಾಯಂದಿರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರು. ಅದು ಝಾನ್ಸಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅಬ್ಬಕ್ಕ ಇರ್ಬೋದು. ಒಬ್ಬಳಿಗೆ ಇವತ್ತಿನ ದೃಷ್ಟಿಯಲ್ಲಿ ಯಾವುದೇ ಸರ್ಟಿಫಿಕೇಟ್ ಇಲ್ಲದಂಥ ಒಬ್ಬ ಸರ್ವಸಾಮಾನ್ಯ ಒಬ್ಬ ರಕ್ಷಣೆಯ ವ್ಯವಸ್ಥೆ ಮಾಡ್ತಾಯಿದ್ದ ಒಬ್ಬ ಸೈನಿಕನ ಹೆಂಡತಿ ಅವಳು. ಬರ್ತಾ ಇರುವಂಥ ರಾಕ್ಷಸರು ಯಾರಿದ್ದಾರೆ, ಆ ಪ್ರದೇಶವನ್ನು ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ನನ್ನ ಗಂಡ ಅದನ್ನು ರಕ್ಷಣೆ ಮಾಡಬೇಕು, ಅವ ಊಟಕ್ಕೆ ಕೂತಿದ್ದಾನೆ. ನೋಡಿ ಹೇಗೆ ಪತಿಯನ್ನು ಕೂಡ ದೇವರು ಅಂತ ತಿಳ್ಕೊಂಡು ಅವಳು ಕೆಲಸ ಮಾಡಿದ್ಲು. ಒಳಗೆ ಬಂದು ನೋಡ್ತಾಳೆ, ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ, ಇವನು ಊಟ ಮಾಡ್ತಾ ಇದ್ದಾನೆ. ಊಟ ಮಾಡುವಾಗ ಎಬ್ಬಿಸೋದು ಹೇಗೆ? ನಮ್ಮ ಧರ್ಮ ಹೇಳಿರುವಂಥ ಚಿಂತನೆಗಳು ಹೇಗಿರ್ತದೆ ಅಂತ. ಅದಕ್ಕೋಸ್ಕರ ಅವಳಿ ಸೊಂಟಕ್ಕೆ ಆ ಸೀರೆಯನ್ನು ಕಟ್ಟಿಕೊಂಡು ಒನಕೆ ಹಿಡ್ಕೊಂಡು 100 ಜನ ಸೈನಿಕರನ್ನು ಕೊಂದು ಬಿಡ್ತಾಳಲ್ಲ. ಮತ್ತು ಬಿಡಿ, ಮೋಸದಿಂದ ಅವಳ ಬೆನ್ನಿಗೆ ತಲವಾರನ್ನು ಚುಚ್ಚಿ ಅವಳನ್ನು ಕೊಲ್ತಾಳೆ. ನಾನು ಹೇಳಿದೆ, ಇಂಥ ತಾಯಂದರು ನಮ್ಮ ದೇಶದಲ್ಲಿದ್ದರು ಅಂತ. ಯಾಕೆ ಅಂತ ಕೇಳಿ, ಈ ಭೂಮಿಯನ್ನು ಉಳಿಸೋದಕ್ಕೋಸ್ಕರ. ಎಲ್ಲರ ಚರಿತ್ರೆ ನೀವು ತೆಗೆದು ನೋಡಿ, ಅವರೆಲ್ಲರೂ ಹಾಗೆ ಇದ್ದಂಥದ್ದು. ಅಂಥ ಮಹಾಪುರುಷರು ತಾಯಂದರು ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ಹೋರಾಟ ಮಾಡಿದರು. ಒಬ್ಬ ವಾಸುದೇವ ಬಲವಂತ ಫಡ್ಕೆ ಅಂತ ಅವನನ್ನು ಮೊದಲಿನ ಕ್ರಾಂತಿಕಾರಿ ಅಂತ ಹೇಳ್ತಾರೆ. ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಿದ. ಇಂಗ್ಲೀಷರು ನಮ್ಮ ಹಿಂದೂಗಳೇ ಹಣಕ್ಕೋಸ್ಕರ ಅವನನ್ನು ಸರಿ ಹಿಡಿದು ಕೊಟ್ಬಿಟ್ರು ಬ್ರಿಟಿಷರಿಗೆ. ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿದ ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡ ಅವನು. ತಪ್ಪಿಸ್ಕೊಂಡಾದ ಮೇಲೆ ಪುನಃ ಹಿಡೀಲಿಕ್ಕೂ ನಮ್ಮದೇ ಜನ, ನಾವೇ ಮತ್ತೆ ಮೋಸ ಮಾಡಿದ್ದು, ನೆನ್ಪಿಟ್ಟುಕೊಳ್ಳಿ, ಹಣಕ್ಕೋಸ್ಕರ.
ಅದಾದ ಮೇಲೆ ಎರಡನೇ ಸರ್ತಿ ಹಿಡಿದಾಗ ಅವರು ಯೋಚನೆ ಮಾಡಿದರು, ಇವನನ್ನು ಇಲ್ಲಿಟ್ಟರೆ ಆಗಲಿಕ್ಕಿಲ್ಲ ಅಂತ ಅವನನ್ನು ದೂರದ ಅರೇಬಿಯಕ್ಕೆ, ಅಂದರೆ ಒಂದು 3-4 ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂಥ ಅರೇಬಿಯಕ್ಕೆ ಕಳಿಸ್ಕೊಟ್ರು, ಅಲ್ಲೇ ಜೈಲಿಗೆ. ಹೋಗುವಾಗ ಏನು ಮಾಡಿದ ಹೋಗುವಾಗ ಅಲ್ಲಿದ್ದಂಥ ಜೈಲರ್ ಹತ್ರ ಹೇಳಿದ, ನನಗೆ ಒಂದು ಅವಕಾಶ ಕೊಡಿ ಅಂತ. ಏನು ಅಂತ ಕೇಳಿದರೆ, ಈ ಭೂಮಿಯ ಒಂದು ಹಿಡಿ ಮಣ್ಣನ್ನು ಅವನ ಕೈಯಲ್ಲಿ ತಗೊಂಡು ಅವನ ಬಟ್ಟೆಯಲ್ಲಿ ಕಟ್ಟಿಕೊಂಡ. ಅವನು ಹೋಗ್ತಾ ಇರುವಂಥ ಹಡಗಿನ ಅಷ್ಟು ದಿನಗಳಲ್ಲಿ, ಆ ಜೈಲಿನಲ್ಲಿದ್ದಂಥ ಅಷ್ಟು ದಿನಗಳಲ್ಲಿ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಆ ಮಣ್ಣನ್ನು ನೋಡಿ, ತಾಯಿ ನಿನಗೋಸ್ಕರ ನಾನು ಹೋರಾಟ ಮಾಡಬೇಕಂತ ಯೋಚನೆ ಮಾಡಿದೆ, ಆಗಲಿಲ್ಲ ನನಗೆ, ಮುಂದಿನ ಜನ್ಮದಲ್ಲಿ ಆದರೂ ಮಾಡ್ತೇನೆ ನಾನು. ಎಂತೆಂಥ ಅಮೋಘವಾಗಿ ಈ ಭೂಮಿಯ ಬಗ್ಗೆ ಯೋಚನೆ ಮಾಡಿದರು. ಎಲ್ಲರನ್ನು ನೋಡಿ ನೀವು. ಅದಕ್ಕೋಸ್ಕರನೇ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಅಂತ ಹೇಳುವಂಥವರು ಅವರೊಂದು ಹಾಡು ಬರೆದಿರುವಂಥದ್ದು, ವಂದೇ ಮಾತರಂ. ದುರ್ದೈವದಿಂದ ಯಾರು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಅದು ಇಷ್ಟ ಆಗಲಿಲ್ಲ, ನಾವು ಈ ಭೂಮಿಯನ್ನು ತಾಯಿ ಅಂತ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ತುಂಡು ಮಾಡಿದದು. ಎಂಥ ದುರ್ದೈವ ರೀ ನಮ್ಮದು. ಅವ ಏನು ಹೇಳ್ತಾನೆ, ಬರೇ ಕಲ್ಲು ಮಣ್ಣು ಮರ ಗಿಡ ಅಲ್ಲಮ್ಮ ನೀನೇ ನನ್ನ ಧರ್ಮ, ನೀನೇ ನನ್ನ ಮರ್ಮ, ನನ್ನ ಕೈಯಲ್ಲಿರುವಂಥ ಶಕ್ತಿ ನೀನು, ನನ್ನ ಹೃದಯದಲ್ಲಿರುವಂಥ ಭಕ್ತಿ ನೀನು. ನನಗೇನಾದರೂ 4 ಪೈಸೆ ಆಗಿದ್ದಿದ್ದರೆ ಅದು ನಿನ್ನ ಲಕ್ಷ್ಮಿಯ ರೂಪದಿಂದ, ನನಗೇನಾದ್ರು ಒಂದು ಸ್ವಲ್ಪ ತಿಳುವಳಿಕೆ ಬಂದಿದ್ದರೆ ಅದು ನಿನ್ನ ಸರಸ್ವತಿ ರೂಪದಿಂದ. ಅಕಸ್ಮಾತ್ ಯಾರು ಆಕ್ರಮಣ ಮಾಡಿದರೆ ನೀನು ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಕೂತ್ಕೊಳ್ಳಿಲ್ಲ, ನೀನು ದುರ್ಗೆ ಆದಿ, ಚಂಡಿ ಆದಿ, ಚಾಮುಂಡಿ ಆದಿ, ನೀನು ರಾಜರಾಜೇಶ್ವರಿ ಆದಿ ನೀನು ಅಂತ ಹೇಳುವಂಥ ರೀತಿಯಲ್ಲಿ ಭೂಮಿಯನ್ನು ವರ್ಣನೆ ಮಾಡಿದ್ದಾನೆ. ಅದಕ್ಕೋಸ್ಕರ ಕೋಟಿ ಕೋಟಿ ಜನ ಈ ತಾಯಿಯ ಸೇವೆಗೆ ಸುಮ್ಮನೆ ಹೋಗಲಿಲ್ಲ. ಮಣ್ಣು ಕಲ್ಲು ಮರ ಗಿಡ ಆದರೆ ಯಾರು ಕೆಲಸ ಮಾಡ್ತಾರೆ? ತಾಯಿಯ ಚಿತ್ರನೇ ಬೇರೆ. ಗರ್ಭದಲ್ಲಿರುವಂಥ ಆ ದೈವತ್ವವನ್ನು ನೋಡಿ ಎಷ್ಟು ಜನ ಈ ದೇಶಕ್ಕೋಸ್ಕರ ತರುಣಿಯರು ತನ್ನ ಕುತ್ತಿಗೆ ನೇಣುಗಂಬಕ್ಕೆ ಕೊಟ್ಟರು. ಇದು ಭಾರತ ಅಂತ ಹೇಳ್ತಾ ಇರೋದು. ಇದು ನಮ್ಮ ದೇಶ. ಈ ದೇಶದ ಮಕ್ಕಳು ನಾವು ಯೋಚನೆ ಮಾಡಿದ್ದ ಹಾಗೆ. ಅದಕ್ಕೋಸ್ಕರ ನಮಗೆ ಎಲ್ಲ ಕಡೆಯಲ್ಲೂ ದೈವತ್ವಗಳನ್ನು ಕಾಣ್ತೇವೆ, ದೇವರನ್ನು ಕಾಣ್ತೇವೆ. ಪಡುಮಲೆಯಲ್ಲಿ ಹಾಗೆ ಕಂಡಿರೋದು, ಯಾರೋ ಹಿರಿಯರಿಗೆ ಕಂಡಿದೆ. ಇಲ್ಲಿ ಯಾವುದೋ ಒಂದು ಮೂರ್ತಿಯನ್ನು ನೋಡಿದಾಗ ಇದು ವಿಷ್ಣು ಅಂತ ಕಂಡಿದೆ. ಅದು ಕೆಲವರಿಗೆ ಉದ್ಭವ ಲಿಂಗ ಅಂತ ಕಾಣ್ತದೆ, ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತದೆ. ಯಾವುದು ಕಂಡರೂ ಕೂಡ ದೇವರೇ. ಅದರಲ್ಲಿ 2 ಪ್ರಶ್ನೆ ಇದೆ. ಅಂಥ ದೇವರಿಗೆ ಅಂಥ ದೇವರನ್ನು ನಾವು ಆರಾಧನೆ ಮಾಡ್ತಾ ಇರೋದು. ಆ ದೇವರನ್ನು ಆರಾಧನೆ ಮಾಡೋದಂದರೆ ಈ ಭೂಮಿಯನ್ನು ಆರಾಧನೆ ಮಾಡಿದ ಹಾಗೆ, ಈ ದೇಶವನ್ನು ಆರಾಧನೆ ಮಾಡಿದ ಹಾಗೆ. ನೆನಪಿಟ್ಕೊಳ್ಳಿ, ಅಕಸ್ಮಾತ್ ಈ ದೇಶ ಇಲ್ಲ ಅಂತ ಆದರೆ ದೇವರು ಇರ್ತಾನ? ವಿಷ್ಣುಮೂರ್ತಿ ಇರ್ತಾನ? ನಾವೇನೋ ಬಂದು ಇಲ್ಲಿ ದಿನ ಪೂಜೆ ಮಾಡಲಿಕ್ಕೆ ಹೊರ್ತೇವೆ, 4 ದಿನ ನಂತರ ಸ್ವಲ್ಪ ಹೆಚ್ಚು ಜನ ಬರ್ತಾರೆ, ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ, ನಮ್ಮನ್ನು ದೇವರು ರಕ್ಷಣೆ ಮಾಡ್ತಾನೆ ಅಂತ ಇಲ್ಲ. ನೆನಪಿಟ್ಕೊಳ್ಳಿ, ದೇವರು ಯಾರನ್ನು ರಕ್ಷಣೆ ಮಾಡೋದು ಅಂತ ಕೇಳಿದರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂಥವರನ್ನು ಧರ್ಮ ರಕ್ಷಣೆ ಮಾಡ್ತಾರೆ. ಧರ್ಮ ಅಂದರೆ ದೇವರೇ. ದೇವರನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂಥವರನ್ನು ದೇವರು ರಕ್ಷಣೆ ಮಾಡ್ತಾರೆ. ಕಳ್ಳರು, ಮೋಸಗಾರರು, ಡೋಂಗಿಗಳು, ಭ್ರಷ್ಟಾಚಾರರು ಅಂಥವರನ್ನು ದೇವರು ರಕ್ಷಣೆ ಮಾಡ್ತಾನ? ಒಂದು ಸಲ ನಮ್ಮನ್ನೇ ನಾವು ಯೋಚನೆ ಮಾಡಿ, ನಾವು ಮೋಸ ಮಾಡಲಿಲ್ವಾ, ವಂಚನೆ ಮಾಡಲಿಲ್ವಾ, ಭ್ರಷ್ಟಾಚಾರ ಮಾಡಲಿಲ್ವಾ? ನಮ್ಮನ್ನು ಈ ದೇವರು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದರೆ ಕೆಟ್ಟವರನ್ನೇ ಹೆಚ್ಚು ಮಾಡಿದಾಗ ಅದಿತ್ತು. ಅದಕ್ಕೋಸ್ಕರ ದೇವರನ್ನು ರಕ್ಷಣೆ ಮಾಡೋದಂದರೆ ಈ ಧರ್ಮವನ್ನು ರಕ್ಷಣೆ ಮಾಡೋದು, ಈ ದೇಶವನ್ನು ರಕ್ಷಣೆ ಮಾಡೋದು. ಈಗ ಪಾಕಿಸ್ತಾನ ಅಂತಾಗಿದೆ 75 ವರ್ಷಗಳ ಹಿಂದೆ. ಕೆಲವರಿಗೆ ಅಪರೂಪದಲ್ಲಿ ಗೊತ್ತಾಗದಾಗೆ ಕಾಂಗ್ರೆಸ್ ಮಾಡಿದೆ. ಆ ಸಂಗತಿಯನ್ನೇ ಹೇಳಲಿಲ್ಲ. ನಮ್ಮ ದೇಶವು ತುಂಡಾಯಿತು ಅಂತ ಎಲ್ಲಿಯೂ ಬರೀಲೇ ಇಲ್ಲ. ಪುಸ್ತಕದಲ್ಲಿ 1947 ಆಗಸ್ಟ್ 15 ಅಂತ ಏನು ಅಂತ ಕೇಳಿದರೆ ಮಕ್ಕಳೆಲ್ಲ ಸ್ವತಂತ್ರ ಅಂತ ಅಷ್ಟೇ ಹೇಳೋದು. ಅದರ ಹಿಂದೆ ಏನಾಯಿತು ಯಾರೂ ಹೇಳಲಿಲ್ಲ. ದೇಶ ತುಂಡಾಯ್ತಲ್ಲ, ತುಂಡಾದ ಮೇಲಿನ ದೇಶ ಯಾವುದಿದೆ, ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ. ಆ ದೇಶದಲ್ಲಿ ಸಾವಿರ ದೇವಸ್ಥಾನ ಇತ್ತು. ಸುಮಾರು 20% ಜನ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದರು, 33% ಜನ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ದರು. ಇವತ್ತು ಎಲ್ಲಿದೆ ಅಲ್ಲಿ ದೇವಸ್ಥಾನ? ಹಿಂದೂಗಳು ಎಲ್ಲಿದ್ದಾರೆ? ಪಾಕಿಸ್ತಾನದಲ್ಲಿ 1% ಇಳಿದಿದೆ, ಬಾಂಗ್ಲಾದೇಶದಲ್ಲಿ 3% ಇಳಿದಿದೆ. ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಹಿಂದೂಗಳ ಹತ್ಯೆ, ದೇವಸ್ಥಾನ ಪುಡಿ ಮಾಡ್ತಾ ಇರುವಂಥದ್ದು ಹಂತದಲ್ಲಿ ನೋಡ್ತೇವೆ. ಎಲ್ಲಿದ್ದಾನೆ ದೇವರು? ಎಲ್ಲಿದ್ದಾನೆ ಅಲ್ಲಿ? ಯಾಕೆಂದರೆ ದೇಶ ನಮ್ಮಲ್ಲಿಲ್ಲ, ದೇಶ ನಮ್ಮ ಕೈಯಲ್ಲಿಲ್ಲ, ಭೂಮಿ ನಮ್ಮ ಕೈಯಲ್ಲಿಲ್ಲ. ಅದನ್ನು ಉಳಿಸುವುದೇ ಹಾಗೆ.
ಅದಕ್ಕೋಸ್ಕರ ಹಿಂದೂ ಒಬ್ಬ ಯೋಚನೆ ಮಾಡಬೇಕಾದ್ದು ನಾವೆಲ್ಲರೂ ಒಟ್ಟಾಗಿರುವುದು ಹೇಗೆ ಅಂತ. ದೇವರನ್ನ ಆರಾಧನೆ ಒಬ್ಬನೇ ಹೋಗಿ ಮಾಡೋದಲ್ಲ, ನಾವು ಎಲ್ಲರೂ ಒಟ್ಟಿಗೆ ದೇವರನ್ನ ಆರಾಧನೆ ಮಾಡ್ತೇವೆ. ಬ್ರಹ್ಮಕಲಶ ಅದಕ್ಕೋಸ್ಕರ ಇರುತ್ತೆ. ಬ್ರಹ್ಮಕಲಶ ಅಲ್ಲಿದ್ದಂಥ ಗೊತ್ತಿಲ್ಲ ನನಗೆ, ಶ್ರೀನಿವಾಸ ಭಟ್ಟರಿಗೂ ದೇವರೇನು ಹೇಳಲಿಲ್ಲ, ಕೊಂಚ ಬ್ರಹ್ಮಕಲಶ ಮಲ್ಪಲಿ ಭಟ್ರೆ ಅಂತ ಹೇಳಲಿಲ್ಲ. ನಮಗೆ ಅನಿಸಿತು ಮಾಡಬೇಕು ಅಂತ. ಅದಕ್ಕೋಸ್ಕರ ಅಷ್ಟಬಂಧ ಯಾವುದಿದೆ ಅದರ ಸುತ್ತಲೂ ಒಂದಷ್ಟು ಅದನ್ನು ಗಟ್ಟಿಯಾಗಿ ನಿಲ್ಲಕ್ಕೆ ಹಾಕಿರ್ತೇವೆ, ಅದು ಸಡಿಲಾಯಿತು ಅಂತ ಯೋಚನೆ ಮಾಡ್ತೇವೆ. ವಿಷ್ಣುಮೂರ್ತಿದಲ್ಲ, ನಮ್ಮದು ಅಷ್ಟಬಂಧ ಸಡಿಲಾಗಿರುವುದು, ನಮ್ಮ ಚಿಂತನೆಗಳು ವ್ಯತ್ಯಾಸ ಆಗಿರುವಂಥದ್ದು. ನಾವು ಹಿಂದೂ ಅಂತ ಅಂದ್ಕೊಳ್ತೇವೆ, ನಾವು ಒಂದು ದೊಡ್ಡ ಪರಂಪರೆಗೆ ಸಾವಿರ ವರ್ಷಗಳ ಒಂದು ಪರಂಪರೆಗೆ ನಾವು ಸೇರಿದ್ದೇವೆ ಅಂತ ನಮಗೆ ಅನಿಸುತ್ತಾ? ಅದಕ್ಕೋಸ್ಕರ ಯೋಚನೆ ಮಾಡಿ ನೀವು ಅಂತ ವಿಷ್ಣುಮೂರ್ತಿ ನಮಗೆ ಆದೇಶ ಮಾಡಿರುವಂಥದ್ದು. ನಾವೆಲ್ಲರೂ ಒಂದಾಗಿ ಯೋಚನೆ ಮಾಡ್ತೇವೆ ಅಂತ. ಮೊನ್ನೆ ಕಾಂತಾರ ಅಂತ ಒಂದು ಸಿನಿಮಾ ಬಂತು, ಭಾರಿ ಜನ ನೋಡಿದರು. ಭಾರತ ಜಗತ್ತಿನ ಎಲ್ಲ ದೇಶ. ಮೊನ್ನೆ ಅವರು ರಿಷಬ್ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಸಿಕ್ಕಿದ್ರು. ಅವ್ರು ಹೇಳ್ತಾಯಿದ್ರು, ಹೇಳುವಾಗ ನನಗೂ ಗೊತ್ತಿರಲಿಲ್ಲ ಮಾರ್ಯಾರೆ ಈ ನಮೂನೆ ರೈಸ್ತದೆ ಇದು ಅಂತ. ಯಾಕೆ ರೈಸಿತದು ಅಂತ ಕೇಳಿದರೆ, ನಮ್ಮ ಮೂಲ ಉಂಟಲ್ಲ, ಮೂಲವನ್ನು ಅವರು ಮುಟ್ಟಿದರು. ಅವರು ಆ ಪಂಜುರ್ಲಿ ಹತ್ತಿರ, ಆ ಕಾಡಿನ ಹತ್ತಿರ, ಆ ನಮ್ಮ ಸಂಸ್ಕೃತಿಗಳ ಹತ್ತಿರ ನಮ್ಮನ್ನು ತಗೊಂಡು ಹೋದ್ರಲ್ಲ ಅವರು. ಭಾರಿ ದೊಡ್ಡ ಕಥೆ ಇದೆಯೋ ಮತ್ತೊಂದು ಇದೆಯಾ? ಇಲ್ಲ ರೀ, ಅದರಲ್ಲಿ ನೀವು ನೋಡಿದರೆ ಮತ್ತೆ ಗೊತ್ತಾಗುವುದು. ಆದರೆ ನಮ್ಮ ಭಾವನೆಗಳು ಅದರ ಜೊತೆಯಲ್ಲಿ ಹೋಯಿತು. ಹಿಂದುವಿನ ಭಾವನೆ ಅದು. ಹಿಂದುವಿನ ಭಾವನೆಗೆ ಸರಿಯಾಗಿ ನಾವೇನಾದರೂ ಒಟ್ಟಾಗಿ ಕೆಲಸ ಮಾಡ್ತೇವಾ, ಒಂದಾಗಿ ಮಾಡ್ತೇವಾ? ಭಾರಿ ದೊಡ್ಡ ಪ್ರಮಾಣದಲ್ಲಿ ದೇಶದ ಮೇಲೆ ಆಕ್ರಮಣ ನಡೀತಾ ಇದೆ, ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಾನು. ಆದರೂ ನನ್ನ ಜವಾಬ್ದಾರಿ ಅಂತ ನಾನು ಒಂದಷ್ಟು ನೆನಪು ಮಾಡಲಿಕ್ಕೆ ಹೊರಡ್ತೇನೆ. ನಾನು ಗೊತ್ತಿಲ್ಲ ನನಗೆ ಇಲ್ಲಿ ಎಷ್ಟು ಜನ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ ಗೊತ್ತಿಲ್ಲ. ಆದರೆ ಇಡೀ ದೇಶದಲ್ಲಿ ಪಾಕಿಸ್ತಾನ ಆದ ಮೇಲೆ ಇನ್ನೊಂದಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದ ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ರು ಆಕ್ರಮಣ ಮಾಡ್ತಾ ಇದ್ದಾರೆ, ಹಿಂದೂ ಸಮಾಜದ ಮೇಲೆ. ಮಿತ್ತೂರಿನ ಹತ್ತಿರ, ಇಲ್ಲಿಂದ ನೀವು ಹೋಗಬೇಕಾದ್ರೆ, ಮಂಗಳೂರಿಗೆ ಹೋಗಬೇಕಾದ್ರೆ ಮಿತ್ತೂರು ಅಂತ ಸಿಗ್ತದೆ. ಪುತ್ತೂರಿಂದ ಒಂದು 8 ಕಿಲೋಮೀಟರ್ ಮುಂದೆ ಹೋದಾಗ, ಇಲ್ಲಿಂದ ಹೋಗುವಾಗ ಬಲಬದಿಯಲ್ಲಿ ಒಂದು ಗುಡ್ಡೆಯ ಮೇಲೆ ಒಂದು ಬೋರ್ಡ್ ಬರೆದಿದ್ದಾರೆ, ಫ್ರೀಡಮ್ ಕಮ್ಯುನಿಟಿ ಪಾರ್ಕ್. ಅದು ಮೊನ್ನೆ PFI ಬ್ಯಾನ್ ಆದಾಗ ಪೊಲೀಸರು ಅದರ ಮೇಲೆ ಆಕ್ರಮಣ ಮಾಡಿದರು, ದಾಳಿ ಮಾಡಿದರು. ನನಗೆ ಆ ಪೊಲೀಸ್ ಅಧಿಕಾರಿ ಹೇಳಿದರು, ಅವ್ರು ಹೇಳಿದರು, ಅವರು ಅಲ್ಲಿ ರಾತ್ರಿ ಹೋದರು, 2 ಗಂಟೆಗೆ ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಅದಕ್ಕೆ ದೊಡ್ಡ ಗೋಡೆ ಇದೆ, ಅದಕ್ಕೆ ಗೇಟೆಲ್ಲ ಇದೆ. ಇವರು ಅದನ್ನು ಕತ್ತರಿಸಲಿಕ್ಕೆ ಬೇಕಾದಂಥ ಅಸ್ತ್ರಗಳನ್ನೆಲ್ಲ ತಗೊಂಡು ಹೋದರು. ಅವ್ರು ಹೇಳಿದರು, ಹೋಗುವಾಗ ತುಂಬ ಜನರಿಗೆ ಅವ್ರು ಮೊದಲು ಗೊತ್ತಾಗಿದೆ, ಎಲ್ಲ ಓಡಿದ್ದಾರೆ. 2 ಜನ ನಮಗೆ ಸಿಕ್ಕಿದ್ರು. ಆಮೇಲೆ ಅವರು ಕತೆ ಹೇಳಿದರು, ಅಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಒಬ್ಬ ಕೇರಳದವ ನಿವೃತ್ತ ಪೊಲೀಸ್ ಮುಸಲ್ಮಾನ, ಅವನು ಬಂದು ಇಲ್ಲಿ ಟ್ರೈನಿಂಗ್ ಕೊಡ್ತಾನೆ. ಇನ್ನು ಟ್ರೈನಿಂಗ್ ಕೊಡೋದು ಹೇಗೆ ಅಂತ ಕೇಳಿದರೆ, 48 ಗಂಟೆಗಳ ಕಾಲ ಬಿಡದೆ ಟ್ರೈನಿಂಗ್. ಅವನಿದ್ದಕ್ಕಿದ್ದೇ ಏನು ಮಾಡಲಿಕ್ಕಿಲ್ಲ. ಅವನು 48 ಗಂಟೆಗಳ ಕಾಲ ಅವನಿಗೆ ಹೇಳ್ಕೊಡ್ತಾನೆ. ಏನು ಹೇಳ್ಕೊಡ್ತಾನೆ ಅಂತ ಕೇಳಿದರೆ, ಅವ್ರು ಹೇಳೋದು, ತಲವಾರಿನಲ್ಲಿ ತಲೆಗೆ ಹೊಡೆಯುವುದಾಗೆ ಮೊದಲನೇ ಪೆಟ್ಟು ತಲೆಗೆ ಹೊಡಿಬೇಕು ಹಿಂದಿನಿಂದ, 2ನೇ ಪೆಟ್ಟು ಹಿಂದಿನಿಂದ ಅವನ ಕುತ್ತಿಗೆಗೆ ಹೊಡಿಬೇಕು, 3ನೇ ಪೆಟ್ಟು ಅವನ ಎದೆಗೆ ತಿವಿಬೇಕು. ಇದರಲ್ಲಿ ಯಾರು ಯಶಸ್ವಿ ಆಗ್ತಾರೋ ಅವ್ರು ಹೇಳಿದ್ದು ನನಗೆ, ಆ ಪೊಲೀಸ್ ಆಫೀಸರ್, ಅಂಥವ್ರನ್ನು ನಿಮ್ಮ ಕಲ್ಲಡ್ಕದಂಥ ಕೇಂದ್ರಗಳಿಗೆ ಕಳಿಸ್ತಾರೆ ಅಂತ. ಆಮೇಲೆ ನಾನು ಕಲ್ಲಡ್ಕದಲ್ಲಿ ವಿಚಾರಿಸಿದಾಗ ನನಗೆ ಗೊತ್ತೈತಿ, ಅಲ್ಲೂ 2 ಕೇಂದ್ರಗಳಿದೆ ಅಂತ. ಅದೇ ಕೆಲಸವನ್ನು ನೋಡಿ ನೆನಪು ಮಾಡಿ ಶರತ್ ಮಡಿವಾಳ ಅಂತ BC ರೋಡ್ನಲ್ಲಿ ಮಾಡಿದ್ರೆ ಹಾಗೆ ಹೊಡೆದ್ರು. ಮೊನ್ನೆ ಪ್ರವೀಣ್ ನೆಟ್ಟಾರ್ ಹಾಗೆ ಹೊಡೆದ್ರು, ಪ್ರವೀಣ್ ಪೂಜಾರಿ ಹಾಗೆ ಹೊಡೆದ್ರು. ಅವರು ನಮಗೆ ಅದು ಗೊತ್ತಿರಲಿಲ್ಲ ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ. ಅವರಿಗೆ ಟ್ರೈನಿಂಗ್ ಹಾಗೆ ಕೊಟ್ಟಿದ್ದಾರೆ. ಮುಂದೆನೂ ಅವರು ಮಾಡುವವರಿದ್ದಾರೆ. PFI ಬ್ಯಾನ್ ಆಯಿತು ಅಷ್ಟಕ್ಕೆ ನಿಂತಿದ್ದಲ್ಲ ಅಂತ ಯೋಚನೆ ಮಾಡಬೇಡಿ. ಅವರು SDPI ಅವರೊಟ್ಟಿಗೆ ಜೊತೆಗೆ ಸೇರಿಕೊಂಡಿದ್ದಾರೆ, ಇನ್ನೊಂದು ಹೆಸರಿನಲ್ಲಿ ಮಾಡ್ತಾರೆ. ಮೂಲ ಚಿಂತನೆಯನ್ನು ಬದಲಾಗಲಿಲ್ಲ ಅವ್ರದ್ದು. ಅವರು ಆಕ್ರಮಣ ಮಾಡ್ತಾ ಬರ್ತಾರಲ್ಲ, ನಾವು ಉಳಿತೇವ? ಹಿಂದೂ ಸಮಾಜ ಉಳಿತದ? ನಮ್ಮ ಹೆಣ್ಣು ಮಕ್ಕಳು ಉಳಿತಾರ? ಹಾರಿಸ್ಕೊಂಡು ಹೋಗ್ತಾರಲ್ಲ ಅವರು. ನಮ್ಮ ಹಸುಗಳು ಉಳಿತದ? ಹಾರಿಸ್ಕೊಂಡು ಹೋಗ್ತಾರಲ್ಲ ಅವರು. ಎಲ್ಲಿವರೆಗೆ ಹಿಂದೂ ಸಮಾಜ ಒಂದು ಗಟ್ಟಿಯಾದಂಥ ಶಕ್ತಿಶಾಲಿಯಾದಂಥ ಸಮಾಜ ಆಗೋದಿಲ್ವಾ, ಅಲ್ಲಿವರೆಗೆ ನಾವು ಎಷ್ಟೇ ಬ್ರಹ್ಮಕಲಶ ಮಾಡಿ ಇದು ಉಳಿಯೋದಿಲ್ಲ.
ಆಂಧ್ರ ಪ್ರದೇಶದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬೇರೆ ಇದೆ, ಕಳೆದ 2 ವರ್ಷದಲ್ಲಿ 42 ದೇವಸ್ಥಾನಗಳನ್ನು ಕ್ರಿಶ್ಚಿಯನ್ರು ಪುಡಿ ಮಾಡಿದ್ದಾರೆ. ಒಂದು ದೇವಸ್ಥಾನದ ರಥ 162 ಅಡಿ ಎತ್ತರ ಇರುವಂಥ ರಥಕ್ಕೆ ಬೆಂಕಿ ಕೊಟ್ಟಿದ್ದಾರೆ ಅವರು. ನಡೀತಾ ಇದೆ, ಈಗಲೂ ನಡೀತಾ ಇದೆ. ನಮಗೇನೋ ಪಡಮಲೆಯಲ್ಲಿ ಮೂಲೆಯಲ್ಲಿ ಗೊತ್ತವ್ರಿ ಎಂಕ್ಲಿ ತಾನಾತಿ ಎಂಬೇರು ಪಕ್ಕಡೆ ಎಂಚಿಂಜನು ಬತ್ತು ಪಾತಿರು ಯೋಚನೆ ಮಾಡಬೇಡ. ನೀವು ಪುತ್ತೂರಿಗೆ ಹೋಗಲಿಕ್ಕಿಲ್ಲ. ನೀವು ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಮಕ್ಕಳನ್ನು ರಸ್ತೆಯಲ್ಲಿ ನಡ್ಕೊಂಡು ಹೋಗೋ ಹಾಗಿಲ್ಲ ನಮ್ಮ ಮಕ್ಕಳು, ಬಸ್ಸಿನಲ್ಲಿ ಹೋಗೋ ಹಾಗಿಲ್ಲ ನಮ್ಮ ಮಕ್ಕಳು. ಇದು ತುಂಬ ವರ್ಷ ಅಂತ ಕಾಯಬೇಡಿ, ಇನ್ನೊಂದು 5-10 ವರ್ಷದಲ್ಲೇ ಆಗುವಂಥದ್ದು. ನಾನು ಇರಲಿಕ್ಕಿಲ್ಲ, ಆದರೆ ನೀವುಗಳು ಇರ್ತೀರಲ್ಲ. ಆ ಸಂದರ್ಭದಲ್ಲಿ ನನ್ನ ಮಗಳು, ಮಗ, ಮೊಮ್ಮಗಳು ಉಳಿಯುವುದು ಹೇಗೆ? ನಾನು ಯಾರೂ ಹೆದರಬೇಕು ಅಂತಿಲ್ಲ, ಎಚ್ಚರಿಕೆ ಇರಬೇಕು ಅಂತ. ಭಯಭೀತರಾಗಿ ಎಂಜನ್ ಮಾಡ್ರಪ್ಪ ಇಲ್ಲದ ಪಿತಾಡಿಯರು ಯೋಚನೆ ಮಾಡಿ ಹೋಗೋ. ನಾವು ಎಲ್ಲಿಗೂ ಬೇಕಾದ್ರೂ ಹೋಗುವ ರೀತಿಯಲ್ಲಿ ಧೈರ್ಯದಲ್ಲಿ ಹೋಗುವ. ನಾವು ಆ ರೀತಿಯ ಮಾನಸಿಕ ಸ್ಥಿತಿಯಲ್ಲಿ ನಾವು ಹೋಗುವ. ಅಲ್ಲಲ್ಲಿ ಒಟ್ಟಾಗಿ ಒಂದಾಗಿ ಹೋಗೋ ರೀತಿಯಲ್ಲಿ ಯೋಚನೆ ಮಾಡುವ. ದೇವರಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವಂತಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ, ಅದು ಬೇರೆ. ಒಟ್ಟು ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ನಾವೇನಾದ್ರು ಪ್ರಾರ್ಥನೆ ಮಾಡ್ತೇವೆ ಇಲ್ಲಿ? ಗೊತ್ತಿಲ್ಲ ನನಗೆ. ಈಗ ಕಳೆದ 8-9 ವರ್ಷದಲ್ಲಿ ನೀ ಇಲ್ಲಿ ಬಂದು ಯಾರಾದರೂ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡಿ ನನಗೂ ಗೊತ್ತಾಗಲಿಕ್ಕಿಲ್ಲ. ಯಾವುದೇ ದೇವಸ್ಥಾನದಲ್ಲಿ ಮಾಡೋದಿಲ್ಲ. ಮಾತೆರೆಗೆಲ್ಲ ಎಡ್ಡೆ ಒಡು ಅಂತ ಅಷ್ಟೇ ಹೇಳ್ತಾರೆ. ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಹಿಂದೂ ಸಮಾಜ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು. ಆ ಕೆಲಸ ದೇವಸ್ಥಾನ ಮಾಡಬೇಕು. ದೇವಸ್ಥಾನ ಅಂದರೆ ಹಿಂದಿನ ಕಾಲದಲ್ಲಿ ಇಡೀ ಸಮಾಜದ ಪರಿವರ್ತನೆ ಕೇಂದ್ರ. ಮುಳಿಯ ಕೇಶವಣ್ಣ ಆ ಕೆಲಸಕ್ಕೆ ಒಂದು ಕೈ ಹಾಕಿದ್ದಾರೆ. ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಮೇಲೆ ಸುಮ್ಮನೆ ದೇವರ ಎದುರಿನಲ್ಲಿ ಹೋಗಿ ಶಾಲು ಹಾಕಿಕೊಂಡು ನಿಂತ್ಕೊಂಡದ್ದು ಮಾತ್ರ ಅಲ್ಲ ಅವರು. ಅದರ ಬದಲು ಈ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡುವುದು ಹೇಗೆ ಅಂತ ಯೋಚನೆ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಬಾಲಗೋಕುಲಗಳನ್ನು, ಅಂದರೆ ಸಣ್ಣ ಮಕ್ಕಳಿಗೆ ಹೇಳಿಕೊಡೋರು ಯಾರು? ನಮ್ಮ ಮನೆಯಲ್ಲಿ ರಾಮಾಯಣ ಇದೆಯಾ? ನಮ್ಮ ಮನೆಯಲ್ಲಿ ಮಹಾಭಾರತ ಹೇಳ್ಕೊಡ್ತೇವ? ನಮ್ಮ ಮನೆಯಲ್ಲಿ ಭಗವದ್ಗೀತೆ ಹೇಳ್ಕೊಡ್ತೇವ? ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರಿಗೆ 3 ವರ್ಷದಿಂದ 6 ವರ್ಷದ ಒಳಗೆ ಕುರಾನ್ ಗೊತ್ತಿದೆ, ಬೈಬಲ್ ಗೊತ್ತಿದೆ. ನಮ್ಮ ಮಕ್ಕಳಿಗೆ ಏನಾದ್ರು ಗೊತ್ತಿದ್ದರೆ ಹೇಳಿ. ನನ್ನ ಮನೆಯಲ್ಲಿ ನಾನು ದಿನನಿತ್ಯ ನನ್ನ ಮಗನಿಗ ಮೊಮ್ಮಗನಿಗ ನಾನು ಭಗವದ್ಗೀತೆ ಹೇಳಿಕೊಡ್ತೇನೆ. ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ಒಂದು 4-5 ವರ್ಷಗಳ ಹಿಂದೆ. ಅಲ್ಲೇ ಅರ್ಚಕರು ಯಾರಿದ್ದಾರೆ ಅವರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಉಪಕಾರ ಆಗಿದೆ, ಅದಕ್ಕೋಸ್ಕರ ನಾನು ಮನೆಗೆ ಬರಲೇಬೇಕು ಅಂತ ಹಠ ಕಟ್ಟಿದ್ರು. ನಾನು ಆ ಮನೆಗೆ ಹೋದೆ. ಅಲ್ಲಿ ಒಬ್ಬಳು ಹುಡುಗಿಗೆ, ಅವರ ಮಗಳಿಗೆ 18 ವಯಸ್ಸಿರ್ಬೋದು, ಇನ್ನೊಬ್ಬಳಿಗೆ 20 ವಯಸ್ಸಿರ್ಬೋದು. ಇಬ್ಬರು ಇವತ್ತಿನ ಲೇಟೆಸ್ಟ್ ಇದರಲ್ಲಿ ಬಟ್ಟೆ ಎಲ್ಲ ಹಾಗೆ ಇದ್ದದವ್ರದ್ದು. ತಿಲಕೆ ಇರಲಿಲ್ಲ. ನಾನು ಅವಳ ಹತ್ರ ಕೇಳಿದೆ, ಅಮ್ಮ ತಿಲಕೆ ಎಲ್ಲಿ ಅಂತ. ಹೀಗೆ ಮುಟ್ಟಿದ್ಲು, ಅದು ಬಿದ್ದೋಗಿದೆ ಅಂತ ಹೇಳಿ. ನಾನು ಹೇಳಿದೆ, ಹಾಕಿದ್ರಲ್ಲೂ ಬಿದ್ದೋಗೋದು, ನೀನು ಎಲ್ಲಿ ಹಾಕಿದ್ಯಾ? ನಿನ್ನಂಥ 1000 ಹುಡುಗಿಯನ್ನು ನೋಡಿದ್ದೇನೆ. ನಾನು ಹೇಳಿದೆ, ನೀನೊಬ್ಬಳು ಅರ್ಚಕರ ಮಗಳು, ನೀನು ಅರ್ಚಕರಿಗೆ ಇವತ್ತು ಗೌರವ ಇದೆ. ಅರ್ಚಕರ ಮಗಳು ನೀನು ದೇವರ ಗುಡಿಗೆ ಹೋಗ್ತೀಯ? ನೀನು ದಿನ ಹೋಗ್ತೀಯ ಅಲ್ಲಿಗೆ? ಅಲ್ಲಿ ಹೋಗಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಏನಾದ್ರು ಓದಿದ್ದುಂಟ ನೀನು? ಇಲ್ಲ ರೀ. ಅವಳು ಇಂಜಿನಿಯರು, ಡಾಕ್ಟ್ರು ಅದರಲ್ಲೇ ಇದ್ದಾಳೆ. ತಂದೆ ಯಾವುದರಿಂದ ಬದುಕಿದ್ರು, ಯಾವುದರಿಂದ ಬದುಕಬೇಕು ಅಂತ ಯೋಚನೆ ಮಾಡಿದ್ರು, ಎಲ್ಲಿದೆ? ನಮ್ಮ ಮನೆಯಲ್ಲಿದೆಯಾ? ನಾವು ಈ ದೇವಸ್ಥಾನಕ್ಕೆ ಹಣ ಕೊಟ್ಟಿರ್ಬೋದು, ಶ್ರಮ ಹಾಕಿರ್ಬೋದು. ನಾವು ನಮ್ಮ ಮನೆಯಲ್ಲಿ ಏನು? ಮನೆ ದೇವರಿಗೋಸ್ಕರ ಏನು? ಮನೆ ಧರ್ಮಕ್ಕೋಸ್ಕರ ಏನು? ಸಂಸ್ಕೃತಿಗೋಸ್ಕರ ಏನು ನಮ್ಮದು? ನಾವು ಅದನ್ನೇನಾದ್ರು ಯೋಚನೆ ಮಾಡ್ತೇವಾ? ನಮ್ಮ ಮುಂದಿನ ಪೀಳಿಗೆ ಬದುಕೋದು ಅದರಿಂದ. ಯಾಕೆ ಇಷ್ಟು ಸುಲಭದಲ್ಲಿ ಲವ್ ಜಿಹಾದನ್ನೆಲ್ಲ ನಮ್ಮ ಹುಡುಗಿಯರು ಹಾರಿಕೊಂಡು ಹೋಗ್ತಾರೆ? ಒಬ್ಬಳು ದೀಪ್ತಿ ಮಾರ್ಲಾ ಅಂತ ಒಂದು 4-5 ವರ್ಷದ ಹಿಂದಿನ ಪತ್ರಿಕೆಯಲ್ಲಿ ಬಂದ ಸುದ್ದಿ ಹೇಳ್ತಾ ಇರೋದು. ಅವಳು ಡೆಂಟಲ್ ಡಾಕ್ಟ್ರು, ಹಲ್ಲಿನ ಡಾಕ್ಟ್ರು. ಅವಳು ಯಾರೋ ಒಬ್ಬ ತಾಗಿದ ಅವಳಿಗೆ, ಯಾನು ನಿನ್ನನ್ನು ಪ್ರೀತಿ ಮಾಡ್ಪೆ ಅಂತ. ಇವಳು ಮಂಗ ಆಗಿ ಅವನೊಟ್ಟಿಗೆ ಹೋದರು. ಈಗ 4 ವರ್ಷದ ಹಿಂದೆ ಅವನನ್ನು NIA ಅವರು ಡೆಲ್ಲಿಯಿಂದ ವಿಶೇಷ ಪೊಲೀಸರು ಬಂದು ಅವನನ್ನು ಹಿಡ್ಕೊಂಡು ಹೋದರು. ಯಾಕೆಂದರೆ ಒಬ್ಬ ಭಯೋತ್ಪಾದಕ ಅಂತ. ಎಲ್ಲರಿಗೂ ಆಶ್ಚರ್ಯ, ಉಳ್ಳಾಲದವರಿಗೆ. ಅಯ್ಯೋ, ನಮ್ಮ ಮಧ್ಯದಲ್ಲಿ ಒಬ್ಬ ಬಾಂಬ್ ಹಾಕೋನಿದಾನ ಅಂತ ಅಷ್ಟರಿಗೆ ಗೊತ್ತಿರಲಿಲ್ಲ. ಅದು ಆಗಿ ಒಂದು 4-5 ತಿಂಗಳ ನಂತರ ಈ ದೀಪ್ತಿ ಮಾರ್ಲನನ್ನು ಪೊಲೀಸರು ಹಿಡ್ಕೊಂಡು ಹೋದರು. ಯಾಕೆಂದರೆ ಅವಳು ಒಬ್ಬಳು ಭಯೋತ್ಪಾದಕಿ ಅಂತ.
ಎಂಥ ಭಯೋತ್ಪಾದಕ ಅಂತ ಕೇಳಿದರೆ, ಇಲ್ಲಿಂದ ಹುಡುಗಿಯರನ್ನು ಹಾರಿಸ್ಕೊಂಡು ಹೋಗ್ತಾರಲ್ಲ ಪ್ರೀತಿ ಹೆಸರಿನಲ್ಲಿ, ಅವರಿಗೆ ಟ್ರೈನಿಂಗ್ ಏನು ಅಂತ ಕೇಳಿದರೆ, ಅವಳ ಸೊಂಟದ ಸುತ್ತಲೂ ಬಾಂಬು, ಸುಯಿಸೈಡಲ್ ಬಾಂಬ್ಸ್ ಅಂತ ಹೇಳ್ತೇವೆ, ಬಾಂಬ್ ಕಟ್ಟಿಕೊಂಡು ಅವಳು ಯಾವುದೋ ಒಂದು ದೊಡ್ಡ ಇಂಥ ಸಮಾರಂಭದ ಮಧ್ಯದಲ್ಲಿಯ ಅಥವಾ ಜನ ಸೇರಿರುವಂಥ ಒಂದು ಜಾಗದಲ್ಲ ಹೋಗಿ ಹಾರಬೇಕು. ಆ ಬಾಂಬ್ ಹೊಡಿತಾರೆ, ಅವಳು ಸಾಯ್ತಾಳೆ, ನೂರಾರು ಜನರನ್ನು ಕೊಲ್ತಾಳೆ. ಈ ಟ್ರೈನಿಂಗ್ ಅವರು ಕೊಡ್ತು. ನಮ್ಮ ಮಕ್ಕಳಿಗೆ ಗೊತ್ತಿದೆಯಾ? ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳುವವರು ಯಾರು? ನಮ್ಮ ಮನೆಯಲ್ಲಿ ಆ ಭಾವನೆಯನ್ನು ನಿರ್ಮಾಣ ಮಾಡುವವರು ಯಾರು? ಅವಳಿಗೆ ನಮ್ಮ ಚಿಂತನೆ ಬೇರುಗಳು ಗೊತ್ತಿಲ್ಲ ಅವಳಿಗೆ. ನಾವು ಮಾಡಬೇಕಲ್ವ? ನಾವು ಸುಮ್ಮನೆ ಬೆಳಗಿಂದ ರಾತ್ರಿವರೆಗೆ ಬೆವರು ಸುರಿಸಿ ಕೆಲಸ ಮಾಡಿ ಎನ್ನ ಬಾಲೆ ಎಡ್ಡ ಅವಡು, ಎನ್ನ ಬಾಲೆಗೆ ಅವು ಅವಡು ಅವಡು ಅಷ್ಟೇಯಾ? ಅಲ್ಲ, ಮೂಲ ಚಿಂತನೆಯನ್ನು ಅವಳತ್ತು ತುಂಬಿಸ್ತೇವ, ಬೇರನ್ನು ಗಟ್ಟಿ ಮಾಡ್ತೇವೆ ನಾವು. ಒಂದು ಸಲ ನಮ್ಮ ಬೇರುಗಳು ಗಟ್ಟಿ ಆದರೆ ಆ ಕಡೆ ಅಲ್ಲಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಮುಸಲ್ಮಾನ್ ಬರಲಿ, ಯಾವ ಕ್ರಿಶ್ಚಿಯನ್ ಬರಲಿ, ಅವರು ಮರಳಾಗೋದಿಲ್ಲ. MBBS ಅಲ್ಲ, ಇಂಜಿನಿಯರ್ ಅಲ್ಲ, CA ಅಲ್ಲ, ನಮ್ಮ ಧರ್ಮದ ಚಿಂತನೆ ಅವಳಲ್ಲಿ ಮೂಡಬೇಕು. ಆ ರೀತಿ ಅವಳು ಯೋಚನೆ ಮಾಡಬೇಕು. ಆ ಕೆಲಸವನ್ನು ಮಾಡಬೇಕಾದ್ದು ನಾವು. ಅದಕ್ಕೋಸ್ಕರ ಬ್ರಹ್ಮಕಲಶದ ಸಂದರ್ಭದಲ್ಲಿ ಅಂಥ ಕಾರ್ಯವನ್ನು ನಾವೇನೋ ಮಾಡ್ಬೋದಾ? ಇಲ್ಲಿಂದ ಆಡಳಿತ ಮಂಡಳಿಯವರು ಕೇಳ್ಕೊಳ್ತಾರೆ, ಒಂದು ಸ್ವಲ್ಪ ಮುಳಿಯ ಕೇಶವಣ್ಣನ ಹತ್ರ ಒಂದು ಸ್ವಲ್ಪ ಕೇಳ್ಕೊಳ್ಳಿ, ನಾವು ಏನು ಮಾಡ್ಬೋದು ಸುತ್ತಮುತ್ತಲಿನ ಜನರಿಗೋಸ್ಕರ. ನಾಡ್ದಿಂದ ಮತ್ತೆ ಯಾರು ಇರ್ತಾರೆ ಇಲ್ಲಿ? ನಮ್ಮ ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸುವ, ದೊಡ್ಡವ್ರದ್ದು ಬೇಡ ನನಗೆ, ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು, ಶ್ಲೋಕಗಳು, ಸಣ್ಣ ಪುಟ್ಟ ಒಂದು ಗಾದೆ ಗೊತ್ತಿಲ್ಲ ನಮಗೆ, ಒಗಟು ಗೊತ್ತಿಲ್ಲ ಮಾರ್ಯಾರೆ. ಏನಾದ್ರು ಗೊತ್ತಾ ನಮಗೆ? ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಯಾವುದೋ ಸಿನಿಮಾದ ಹಾಡು ಮಾತ್ರ ಗೊತ್ತು ನಮ್ಮವರಿಗೆ. ನಮ್ಮ ಭಾವಗೀತೆಗಳು, ಭಕ್ತಿಗೀತೆಗಳು ಹಾಡುವುದು ಎಷ್ಟು ಜನ? ಅದಕ್ಕೋಸ್ಕರ ನಮ್ಮ ಚಿಂತನೆಯಿಂದ ತುಂಬಿದಂಥ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂಥ ಅನಿವಾರ್ಯ ಭಾಗ ಇದೆ. ಆ ದೃಷ್ಟಿಯಲ್ಲಿ ಇಲ್ಲಿದ್ದಂಥ ಎಲ್ಲ ಆಡಳಿತ ಮಂಡಳಿಯವರು, ಊರವರು, ನೀವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು, ಇಲ್ಲಿಗೆ ಮುಗಿದೋಯ್ತು ಒಂದು ಹಂತ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಸಮಾಜದ ಪರಿವರ್ತನೆ ಮಾಡುವ ಹಾಗೆ, ಸಮಾಜದ ಜನರಲ್ಲಿ ಒಂದು ಬದಲಾವಣೆ ತರುವ ಹಾಗೆ, ಒಂದು ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳನ್ನು ತುಂಬಿಸುವ ಹಾಗೆ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ವಂದೇ ಮಾತರಂ. ಧನ್ಯವಾದಗಳು ಕಲ್ಲಡ್ಕ ಪ್ರಭಾಕಟ್ ಅವರವರಿಗೆ. ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಇವರು RSSನ ಪ್ರಾಂತೀಯ ಸಂಚಾಲಕರು, ದಕ್ಷಿಣ ಪ್ರಾಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಲವಾರು ಸಮಾಜಮುಖಿ ಚಿಂತನೆಗಳನ್ನು ಮಾಡಿ ಸನಾತನ ಹಿಂದೂ ಧರ್ಮದ ಏಳಿಗೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇಂತಹ ಮಹಾನುಭಾವರು ಜನರಲ್ಲಿ ಧರ್ಮ ಜಾಗೃತಿಯನ್ನು ಉದ್ದೀಪನಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ನಿಮಗಿದು ಅನಂತ ಧನ್ಯವಾದಗಳು ಸರ್. ಧರ್ಮೋ ರಕ್ಷತಿ ರಕ್ಷಿತ ಎಂದು ನೀವು ತಿಳಿಸಿದ್ದೀರಿ. ಒಂದೇ ಗೋಮಾತರಃ ಎನ್ನುವ ಅತ್ಯದ್ಭುತ ಸಂದೇಶವನ್ನು ನೀಡಿದ್ದೀರಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಭಗವಾನ್ ಶ್ರೀಕೃಷ್ಣ ನುಡಿದಿದ್ದಾನೆ. ಶ್ರೀಕೃಷ್ಣ ನಮಗೆ ಪ್ರತ್ಯಕ್ಷವಾಗಿ ಕಾಣದಿದ್ದರೂ ನಿಮ್ಮಂಥವರು ಈ ಭೂಮಿಯಲ್ಲಿ ಶ್ರೀಕೃಷ್ಣರಾಗಿ ಜನರನ್ನು, ಧರ್ಮವನ್ನು, ಸನಾತನ ಧರ್ಮವನ್ನು ಉದ್ದೀಪನಗೊಳಿಸುತ್ತಿದ್ದೀರಿ. ನಿಮಗಿದು ಧನ್ಯವಾದಗಳು. ಮುಂದೆ ನಮ್ಮ ಈ ಸುಂದರವಾದಂಥ ದೇವಸ್ಥಾನ ಎದ್ದು ನಿಲ್ಲುವಲ್ಲಿ, ಸಮರೋಪಾದಿಯಲ್ಲಿ ಕೆಲಸಗಳನ್ನು ನಿರ್ವಹಿಸಿ ನಮ್ಮ ಈ ದೇವಳವು ಇಷ್ಟು ಚಂದದ ರೀತಿಯಲ್ಲಿ ಕಂಗೊಳಿಸುವಲ್ಲಿ ಸಹಕರಿಸಿದಂತಹ ನಮ್ಮ ಶಿಲ್ಪಿಗಳಿಗೆ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮ. ಮೊದಲಿಗೆ ಶ್ರೀ ರಮೇಶ್ ಕಾರಂತ್ ಬೆದ್ರಡ್ಕ ಇವರು. ಶ್ರೀಯುತ ರಮೇಶ್ ಕಾರಂತ್ ಬೆದ್ರಡ್ಕ ಇವರು ಸನ್ಮಾನ ಮಂಚವನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಇವರನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ದಂಪತಿಗಳು ಮತ್ತು ಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಮನೋಜ್ ರೈ ಪೇರಾಲ್ ಇವರು ಸನ್ಮಾನಿಸಬೇಕೆಂದು ವಿನಂತಿಸುತ್ತಾ, ಈ ದೇವಳದ ನಿರ್ಮಾಣದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡು ಅನುಗುಣವಾಗಿ ನಿರ್ದೇಶನಗಳನ್ನು ನೀಡಿ ನಮ್ಮ ಕರೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿ ಸಂಶಯಗಳನ್ನು ನಿವಾರಿಸಿ ಇಷ್ಟು ಶೀಘ್ರದಲ್ಲಿ ಈ ದೇವಾಲಯವು ನಿರ್ಮಾಣವಾಗಲು ಕಾರಣಕರ್ತರಾಗಿದ್ದೀರಿ. ನೀವು ಪಾರಂಪರಿಕ ವಾಸ್ತುಶಿಲ್ಪಿ, ನಿಮ್ಮ ಹಿರಿಯರಿಂದ ಬಂದ ಪರಂಪರಾಗತ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರುತ್ತಾ ಇದ್ದೀರಿ. ಇವರನ್ನು ಸನ್ಮಾನಿಸಿದ ಆಡಳಿತ ಮಂಡಳಿಗೆ ಅನಂತ ವಂದನೆಗಳು.
ನಿಮ್ಮ ಜೀವನವು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ. ತಮ್ಮ ಸೇವೆ, ಈ ಥರದ ದೇವಸ್ಥಾನಗಳನ್ನು ಕಟ್ಟುವ ಕಾರ್ಯಕ್ರಮ, ಧರ್ಮ ಜಾಗೃತಿಯನ್ನು ಮೂಡಿಸುವಂತಹ ಕರ್ತವ್ಯ ಇದೆಲ್ಲವೂ ನೂರ್ಮಡಿಗೊಳ್ಳಲಿ ಎಂದು ದೇವಳದ ಜೀರ್ಣೋದ್ಧಾರ ಸಮಿತಿಯು ಹಾರೈಸುತ್ತದೆ. ಮುಂದೆ ಸನ್ಮಾನ ಮಂಚಕ್ಕೆ ಶ್ರೀಯುತ ಪ್ರದೀಪ್ ಪಾಠಕ್ ಇವರನ್ನು ಆಹ್ವಾನಿಸುತ್ತಿದ್ದೇನೆ. ಪ್ರದೀಪ್ ಪಾಠಕ್ ಇವರು ಶ್ರೀ ದೇವಳದ ಕಗ್ಗಲ್ಲಿನ ವಾಸ್ತುಶಿಲ್ಪಿ. ಕಾರ್ಕಳದಲ್ಲಿ ಸವಿಸ್ತಾರವಾದಂತಹ ಕಗ್ಗಲ್ಲಿನ ಶಿಲ್ಪಕಲೆಯ ಕಾರ್ಖಾನೆಯನ್ನು ಹೊಂದಿದ್ದೀರಿ. ಈ ಕ್ಷೇತ್ರದ ತಳಪಾಯ ಮತ್ತು ಎಲ್ಲ ಶಿಲಾಸ್ತಂಭಗಳನ್ನು, ಅವುಗಳಲ್ಲಿ ಚಿತ್ರಕಲೆಗಳನ್ನು ಬಿಡಿಸಿ ದೇವಳದ ಸೌಂದರ್ಯವನ್ನು ನೂರ್ಮಡಿಗೊಳಿಸಿದ್ದೀರಿ. ನಿಮಗೆ ಕೂವೆ ಶಾಸ್ತಾರ ವಿಷ್ಣುಮೂರ್ತಿಯು ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಶ್ರೀಯುತ ಶ್ರೀನಿವಾಸ್ ಭಟ್ ಅವರು ಶಾಲು ಹೊದಿಸಿ ಉಂಗುರವನ್ನು ನೀಡಿ, ಶ್ರೀಮತಿ ವೀಣಾ ಶ್ರೀನಿವಾಸ್ ಭಟ್ ಅವರು ಫಲತಾಂಬೂಲವನ್ನು ನೀಡಿ, ಶ್ರೀಯುತ ಮನೋಜ್ ರೈ ಪೇರಾಲು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಇಂತಹ ಸಮಾಜಮುಖಿ ಸತ್ಕಾರ್ಯಗಳು ದೇವಳಗಳನ್ನು ಇನ್ನಷ್ಟು ಬೆಳಗಿಸುವಲ್ಲಿ ಭಗವಂತನು ನಿಮಗೆ ಆಯುರಾರೋಗ್ಯ ಭಾಗ್ಯ ಸೌಭಾಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಶ್ರೀ ದೇವಳದ ಸಮಿತಿಯ ಪರವಾಗಿ ಹಾರೈಸುತ್ತೇವೆ. ಮುಂದೆ ಶ್ರೀ ಸುಧಾಕರ್ ಆಚಾರ್ಯ ಚಾರ್ಮಾಡಿ ಇವರು ನಮ್ಮ ಕ್ಷೇತ್ರದ ಮರದ ಶಿಲ್ಪಿ. ದೇವಳದ ಈ ಸುಂದರವಾದ ಚೌಕಟ್ಟುಗಳನ್ನು ನಿರ್ಮಿಸಿ ಮರದ ಪೂರ್ಣ ಲೆಕ್ಕಾಚಾರದ ಅನುಭವವನ್ನು ಹೊಂದಿ ಇಡೀ ತಮ್ಮ ತಂಡವು ಅಹರ್ನಿಶಿಯಾಗಿ ಈ ದೇವಸ್ಥಾನದ ಇಂದಿನ ಈ ವ್ಯವಸ್ಥೆಗೆ ಕಾರಣೀಕರ್ತರಾಗಿದ್ದೀರಿ. ಈ ದೇವಳದ ನಿರ್ಮಾಣಕ್ಕೆ ಅದ್ಭುತ ಸಹಕಾರವನ್ನು ನೀಡಿದ್ದೀರಿ. ಹೇಳಿದಂತೆ ನೀವು ಅದ್ಭುತ ಚಂಡೆವಾದಕರು ಹೌದು ಎನ್ನುವುದನ್ನು ಗಮನಿಸಿದ್ದೇವೆ. ನೀವು ವಿವಿಧ ಕಲಾ ಪಾರಂಗತರು. ಇವರನ್ನು ಜೀರ್ಣೋದ್ಧಾರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಮನೋಜ್ ರೈ ಅವರು ಶಾಲು ಹೊದಿಸಿ ಉಂಗುರವನ್ನು ನೀಡಿ, ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಭಟ್ ಅವರು ಫಲಕಾಣಿಕೆಯನ್ನು ನೀಡಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದ ನಿಮಗಿದು ಅನಂತ ಧನ್ಯವಾದಗಳು. ಇಂತಹ ಕೆಲಸ ಕಾರ್ಯಗಳು ತಮ್ಮ ಹಸ್ತದಿಂದ ಇನ್ನಷ್ಟು ಮೂಡಿ ಬರಲಿ. ಭಗವಂತನು ಶ್ರೇಯೋಭಿವೃದ್ಧಿಯನ್ನು ನಿಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಮುಂದೆ ಶ್ರೀಯುತ ಸಂತೋಷ್ ಆಚಾರ್ ಹಿರಿಯಡ್ಕ ಶ್ರೀಯುತ ಸಂತೋಷ್ ಆಚಾರ್ ಹಿರಿಯಡ್ಕ ಇವರು ಸನ್ಮಾನ ಮಂಚವನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಕಾಷ್ಟಶಿಲ್ಪಿ, ದೇವಳದ ಪ್ರಾಕಾರದಲ್ಲಿ ಕಂಗೊಳಿಸುತ್ತಿರುವ ಸುಂದರ ಕೆತ್ತನೆಯ ಚಿತ್ರ, ದಳಿಗಳು, ನಮಸ್ಕಾರ ಮಂಟಪ, ದಶಾವತಾರದ ಕೆತ್ತನೆ ಇವರ ಕೈ ಚಳಕಕ್ಕೆ ಸಾಕ್ಷಿಯಾಗಿದ್ದು ಎಲ್ಲರ ಪ್ರಶಂಸೆಯನ್ನು ಗಳಿಸಿದೆ. ಸದಾ ಹಸನ್ಮುಖಿಯಾಗಿ ಇವರು ಯಾವುದೇ ಕೆಲಸಕ್ಕೂ ಇವರ ಉತ್ತರ ಆಗ್ತದೆ ಅಣ್ಣ, ಆಗ್ತದೆ ಸ್ವಾಮಿ. ಇದು ಇವರ ತಂಡದೊಂದಿಗೆ ಇವರು ಸಲ್ಲಿಸಿದ ಸೇವೆಯು ಅಮೂಲ್ಯವಾದದ್ದು. ಇವರನ್ನು ಶ್ರೀಯುತ ಶ್ರೀನಿವಾಸ್ ಭಟ್ ದಂಪತಿಗಳು ಶಾಲು ಹೊದಿಸಿ ಚಿನ್ನದ ಉಂಗುರ ತೊಡಿಸಿ ಫಲತಾಂಬೂಲ ನೀಡಿ ಶ್ರೀಯುತ ಪೆರಾಲು ಮನೋಜರಯ್ಯ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗಿದು ಅನಂತ ಧನ್ಯವಾದಗಳು ಸರ್. ದೇವಳವು ಇನ್ನು ಮುಂದಿನ ನಿಮ್ಮ ಜೀವಿತದಲ್ಲಿ ಆರೋಗ್ಯವಂತರಾಗಿ ಇನ್ನಷ್ಟು ದೇವಳಗಳನ್ನು ಈ ರೀತಿ ನಿರ್ಮಿಸುವಲ್ಲಿ ಭಗವಂತನು ಆಶೀರ್ವದಿಸಲಿ ಎಂದು ಹಾರೈಸುತ್ತೇವೆ. ಮುಂದೆ ಶ್ರೀ ಮನೋಜ್ ತಚ್ಚಂಗಾಡ್ ಇವರು ಶ್ರೀ ದೇವಳದ ಗೋಡೆಗಳ ಸುಂದರವಾದ ಕೆಂಪು ಕಲ್ಲಿನ ಕೆತ್ತನೆ,
ಚಿತ್ರಗಳು, ಕಲಾಕೃತಿಗಳು ಇವನ್ನು ನಿರ್ಮಿಸಿ ದೇವಳದ ಸೌಂದರ್ಯಕ್ಕೆ ಮೆರಗನ್ನು ನೀಡಿದ್ದಾರೆ. ಇವರು ಮತ್ತು ಇವರ ಸಂಪೂರ್ಣ ತಂಡ ಅಹರ್ನಿಶಿ ದುಡಿದು ಈ ಶ್ರೀ ಸನ್ನಿಧಿಯು ಇಂದು ರೂಪುಗೊಳ್ಳುವಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಇವರಿಗೆ ಮತ್ತು ಇವರ ತಂಡಕ್ಕೆ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿಯು ಸಕಲ ಸೌಭಾಗ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಇವರನ್ನು ಶ್ರೀಯುತ ಶ್ರೀನಿವಾಸ್ ಭಟ್ ಅವರು ಶಾಲು ಹೊದಿಸಿ, ಮನೋಜರಯ್ಯವರು ಉಂಗುರವನ್ನು ನೀಡಿ, ವೀಣಮ್ಮನವರು ಫಲತಾಂಬೂಲವನ್ನು ಇತ್ತು, ಶ್ರೀನಿವಾಸ್ ಭಟ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದ ಮನೋಜ್ ತಚ್ಚಂಗಾಡ್, ನಿಮಗಿದು ಅನಂತ ವಂದನೆಗಳು. ಇಂತಹ ಕೈಂಕರ್ಯಗಳು ತಮ್ಮ ಹಸ್ತದಲ್ಲಿ ಇನ್ನಷ್ಟು ಮೂಡಿ ಬರಲಿ. ಭಗವಂತನು ಆಯುರಾರೋಗ್ಯವನ್ನು ನಿಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಿದ ನೆಲೆಯಲ್ಲಿ ಹಾಗೂ ಅತಿಥಿಯಾಗಿ ಶ್ರೀಯುತ ರಮೇಶ್ ಕಾರಂತ್ ಅವರು ಒಂದೆರಡುಗಳು ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ರಮೇಶ್ ಕಾರಂತ್ ಅವರು. ಓಂ ನಮಃ ಶಿವಾಯ. ನಾನು ಶುರುವಿಗೆ ಹೇಳಿದ್ದೆ, ಇವತ್ತು ನಾನು ಯಾವುದು ಮಾತಾಡೋದಿಲ್ಲ. ಇನ್ನೊಂದು ದಿವಸ ಇನ್ನೊಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾತನಾಡ್ಬೋದು ಅಂತ ಹೇಳಿದ್ದೆ. ಯಾಕೆಂತ ಹೇಳಿದರೆ, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ನಾವು ನಮ್ಮ ಕೆಲಸದಲ್ಲಿ ಫುಲ್ಲಿ ಎಂಗೇಜ್ಡ್ ಆಗಿದ್ದೆವು. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಕೆಲವು ದೇವಸ್ಥಾನಗಳು, ತರವಾಡು ಮನೆಗಳು, ಈ ಥರ ಕಟ್ಟೆಗಳೆಲ್ಲ ಬ್ರಹ್ಮಕಲಶ ಆಗ್ತಾ ಉಂಟು. ಅದರಲ್ಲಿ ಈ ವಾರದಲ್ಲಿ ನಮ್ಮ ಕೈಯಿಂದ ಆದ್ದು ಅಂತ ಹೇಳೋದಿಲ್ಲ, ನನಗೆ ಸೇರಲಿಕ್ಕೆ, ನನ್ನ ಸೇವೆ ಮಾಡಲಿಕ್ಕಾದ ಒಂದು 9 ದೇವಸ್ಥಾನಗಳದ್ದು ಈ ವಾರದಲ್ಲಿ ಆಗ್ತಾಯಿತ್ತು. ಒಂದು 2 ಜಾಗಕ್ಕೆ ಹೋಗಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಅದೇ ರೂಪದಲ್ಲಿ ಬಂದಿದ್ದೇನೆ, ಮನೆಗೆ ಹೋಗಲಿಲ್ಲ. ಹಾಗಿರುವಾಗ ಆ ಬಿಸಿಲಲ್ಲಿ ನಿಂತು ಸ್ವಲ್ಪ ಇದಾಗಿದೆ. ಅದರಿಂದ ನಾನು ಅವ್ರ ಹತ್ರ ಹೇಳಿದ್ದೆ, ಶ್ರೀನಿವಾಸ್ ಭಟ್ರ ಅವ್ರ ಹತ್ರ ಹೇಳಿದ್ದೆ, ನಾನು ಇವತ್ತೇನು ಮಾಡೋದಿಲ್ಲ, ಇನ್ನೊಂದು ಅವಸರದಲ್ಲಿ ಏನಾದ್ರು ಮಾತಾಡುವ ಒಂದು ಇದು ನೋಡುವ ಅಂತ ಹೇಳಿದ್ದೆ. ಆದರೂ ನಿಮ್ಮ ಒತ್ತಾಯದ ಮೇಲೆ 1-2 ಮಾತು ಹೇಳಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ನನಗೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಉಂಟು. ಯಾಕಂತ ಹೇಳಿದರೆ, ನಾನು ಕಲಿತದ್ದು ಎಲ್ಲ ಮಲಯಾಳ, ಮತ್ತು ನನ್ನ ವೃತ್ತಿಪರವಾಗಿ ನಾನು ಬೇರೆ ಲ್ಯಾಂಗ್ವೇಜಸ್ನಲ್ಲಿ, ನಾನು ಬೇಸಿಕಲಿ ನಾನೊಂದು ಟೀಚರ್ ಆಗಿದ್ದೆ, ಕಾಲೇಜ್ ಲೆಕ್ಚರ್ ಆಗಿದ್ದೆ. ಮತ್ತು ನಮ್ಮ ತಂದೆಯವರ ಆ ಕೆಲಸವನ್ನು ಮುಂದುವರಿಸಲಿಕ್ಕೆ ಜನ ಇಲ್ಲ ಅಂತ ಇರುವುದರಲ್ಲಿ ತುಂಬ ಲೇಟಾಗಿ, ಒಂದು 10-20 ವರ್ಷ ಮೊದಲು ಮಾತ್ರವೇ ನಾನು ಈ ನಮ್ಮ ಈ ಫೀಲ್ಡಿಗೆ ಬಂದದ್ದಷ್ಟೇ. ಆದ ಕಾರಣ ನನಗೆ ಇದರ ಬೇಸಿಕ್ ಆಗಿರುವ ವಿಷಯಗಳು ನನಗೆ ಗೊತ್ತಿಲ್ಲ. ಏನು ನಮ್ಮ ತಂದೆಯವರು ಹೇಳಿಕೊಟ್ಟಿದ್ದಾರೋ, ಅಥವಾ ಏನು ಈ ಕ್ಷೇತ್ರಕ್ಕೆ ಬರುವಾಗ ದೇವರು ನಮ್ಮ ಮನಸ್ಸಿನಲ್ಲಿ ತೋರಿಸ್ತಾರೋ ಅಥವಾ ಪ್ರಜ್ಞೆ ಕೊಡ್ತಾರೋ, ಆ ಪ್ರಕಾರ ನನ್ನಿಂದ ಆಗುವ ರೀತಿಯಲ್ಲಿ ನಾನು ಆ ದೇವರನ್ನು ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಾಮಾನ್ಯ ಒಂದು 21-22 ವರ್ಷ ಆಗಿ ಕೆಲವು ದೇವಸ್ಥಾನಗಳನ್ನು ಮಾಡಲಿಕ್ಕೆ ಅಂತ ಹೇಳೋ, ದೇವಸ್ಥಾನವನ್ನು ಮಾಡುವಷ್ಟು ಒಂದು ನಮ್ಮ ಹತ್ರ ಇಲ್ಲ. ಆದರೂ ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆಗೋ ಹೊತ್ತಿಗೆ ಅವರೊಟ್ಟಿಗೆ ಸೇರಿಕೊಂಡು ಅವರ ಸೇವೆ ಮಾಡಲಿಕ್ಕೆ, ಆ ದೇವರ ಸೇವೆ ಮಾಡಲಿಕ್ಕೆ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇಷ್ಟರವರೆಗೆ ಯಾವ ತೊಂದರೆಗಳು ಇಲ್ಲದೆ ಆ ದೇವರ ಅನುಗ್ರಹದಿಂದ ಇಷ್ಟು ಕೆಲಸಗಳೆಲ್ಲ ಆಗಿದೆ. ಈ ಅವಸರದಲ್ಲಿ ನಾನು ಹೇಗೂ ಅವರು ಹೇಳಿದರು, ವಾಸ್ತುವಿನ ಬಗ್ಗೆ 1-2 ಮಾತುಗಳು ಹೇಳಬೇಕು ಅಂತ ಹೇಳಿದರು. ಹಾಗೆ ನಾನು ಹೇಳಿದ್ದೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಉಂಟು. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೂ ನಿಮಗೆ ಅದು ಮಲಯಾಳದಲ್ಲಿ ಮಾತಾಡೋವಾಗ ಕೇಳ್ತಾ ಇರ್ಬೋದು, ಆ ಟಾನ್ ಹಾಗೆ ಉಂಟು ಅಲ್ವಾ?
ಮತ್ತು ನಾನು ಮನೆಯಲ್ಲಿ ಮಾತಾಡೋ ಕನ್ನಡ ಇಲ್ಲಿ ಮಾತಾಡಿದ್ರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಅದೇ ಕಾರಣ. ಆಗಲಿ, ಈಗ ಶ್ರೀ ಪ್ರಭಾಕರ್ ಭಟ್ರು ಹೇಳಿದರೆ ಹಾಗೆ ನಮ್ಮ ಇಡೀ ಲೋಕದಲ್ಲಿ ಅತಿ ಶ್ರೇಷ್ಠವಾದ ಅಥವಾ ಎಲ್ಲ ಶಾಸ್ತ್ರಗಳಿಗೂ ಮೂಲ ಸ್ಥಾನವಾದ್ದು ನಮ್ಮ ಭಾರತ ಅಂತ ಹೇಳಬೇಕು. ಅದು ನಾವು ಕೇವಲ ಹೇಳೋದು ಮಾತ್ರ ಅಲ್ಲ, ನಮಗೆ ಗೊತ್ತಿದ್ದ ವಿಷಯ. ಈಗ ನಾವು ಮಾಡರ್ನ್ ಸೈಂಟಿಫಿಕ್ ವಿಷಯಗಳಲ್ಲಿ ನಾವು ಕಳೆದು ಬರುವ ಸೈಂಟಿಫಿಕ್ ಆಗಿರುವ ಶಾಸ್ತ್ರ ಶಾಖೆಗಳಲ್ಲಿ ನೋಡಿದರೆ ಎಲ್ಲ ಶಾಸ್ತ್ರವು ಈಗ ನಾವು ಕಲಿತು ಬರುವುದಷ್ಟೇ. ಆದರೂ ನಮ್ಮದು ಎಷ್ಟೋ ಸಾವಿರ ವರ್ಷಗಳು ವೇದ ಪುರಾಣ ಕಾಲಗಳಲ್ಲಿಯೇ ಈ ಎಲ್ಲ ವಿಷಯಗಳ ಬಗ್ಗೆಯೂ ಸರಿಯಾದ ರೀತಿಯಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಇತ್ತು. ಈಗ ನಾವು ಏನು ಹೇಳ್ತೇವೋ ಅಸ್ಟ್ರಾನಮಿ ಅಂತ ಹೇಳ್ತೇವೋ, ಅಥವಾ ಏನು ನಾವು ವಾಸ್ತು ಅಂತ ಹೇಳ್ತೇವೋ, ಅಥವಾ ಆರ್ಕಿಟೆಕ್ಚರ್ ಅಂತ ಹೇಳ್ತೇವೋ, ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೋ, ಇದೆಲ್ಲ ಈಗ ನಾವು ಕಲಿಸೋದ್ರಿಂದ ಎಷ್ಟೋ ಪಟ್ಟು ಡೀಟೇಲ್ ಆಗಿ ನಮ್ಮ ಪುರಾಣಗಳಲ್ಲಿ, ನಮ್ಮ ಇತಿಹಾಸಗಳಲ್ಲಿ, ನಮ್ಮ ವೇದಗಳಲ್ಲಿ ಸ್ಪಷ್ಟವಾಗಿತ್ತು. ಆದುದರಿಂದ ಏನೀಗ ಹೇಳ್ತೇನೆ ಅಂತ ಇದ್ದರೆ, ನನ್ನ ಸೈಡಿಗೆ ಬರ್ತೇನೆ. ವಾಸ್ತುಶಾಸ್ತ್ರ. ಈ ವಾಸ್ತುಶಾಸ್ತ್ರ ಅಂತ ಹೇಳಿದರೆ ಏನು ಅಂತ ಇರುವುದು ಈಗ ಒಂದು ಹಾಟ್ ಸಬ್ಜೆಕ್ಟ್. ಯಾಕೆಂತ ಹೇಳಿದರೆ ಈ ವಾಸ್ತುಶಾಸ್ತ್ರದ ಮೇಲೆ ಈಗ ತುಂಬ ರೀತಿಯಲ್ಲಿರುವ ತಪ್ಪು ಧಾರಣೆಗಳುಂಟು. ಅದು ಹಾಗೆ ಅದರಲ್ಲಿ ಯಾವ ಥರದ ಅಂಧವಿಶ್ವಾಸ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅದರಲ್ಲಿ ಇಲ್ಲ. ಇದು ಬೇರೆ ಯಾವುದೇ ಶಾಸ್ತ್ರದ ಹಾಗೆ ಇರುವ ಒಂದು ಪರ್ಫೆಕ್ಟ್ ಸೈನ್ಸ್, ಫುಲ್ಲಿ ಡೆವಲಪ್ಡ್ ಆದ ಪ್ರಿನ್ಸಿಪಲ್ಸು, ಥಿಯರಮ್ಸ್ ಇರುವ ಒಂದು ಪರ್ಫೆಕ್ಟ್ 100% ಸೈನ್ಸ್ ಅಂತ ಹೇಳಿದರೆ ನಮ್ಮ ವಾಸ್ತುಶಾಸ್ತ್ರ. ಅದು ಏನು ಅಂತ ಕೇಳಿದರೆ, ಈ ವಾಸ್ತುಶಾಸ್ತ್ರ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ. ಈಗ ಅದರ ಬಗ್ಗೆ ಹೇಳಿ ನಡೆಯುವ ಹಾಗೆ ಆನೆ ಕುದುರೆ ಏನೂ ಇಲ್ಲ. ಇಟ್ ಈಸ್ ಎ ಸೈನ್ಸ್ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್. ಒಂದು ಕಟ್ಟಡದ ಬಗ್ಗೆ ಅಥವಾ ಒಂದು ನಿರ್ಮಿತಿಯ ಬಗ್ಗೆ, ಮನುಷ್ಯ ನಿರ್ಮಿತವಾದ ಒಂದು ಕಟ್ಟಡದ ಬಗ್ಗೆ, ಒಂದು ಕಟ್ಟಡ ಕಟ್ಟುವುದರ ಬಗ್ಗೆ, ಒಂದು ಸ್ಟ್ರಕ್ಚರ್ ಕಟ್ಟುವುದರ ಬಗ್ಗೆ ಇರುವ ಒಂದು ಸೈನ್ಸ್. ಅದು ಅದರ ಬಗ್ಗೆ ಇರುವ ಸೈನ್ಸ್. ಒಂದು ಕಟ್ಟಡ ಹೇಗೆ ಕಟ್ಟಬೇಕು, ಅದು ಹೇಗೆ ಇರಬೇಕು, ಅದರ ಆಕೃತಿ ಹೇಗೆ ಇರಬೇಕು, ಅದರ ಉದ್ದ ಆಗಲ್ಲ, ಎತ್ತರ ಆಗಲ್ಲ, ಆ ಅಳತೆಗಳು ಅಂತೆಲ್ಲ ನಾವು ಹೇಳ್ತೇವೆ. ಅದೆಲ್ಲ ಹೇಗೆ ಇರಬೇಕು ಅಂತ ಎಷ್ಟೋ ಸಾವಿರ ವರ್ಷ ಮೊದಲೇ ಸ್ಪಷ್ಟವಾಗಿ ಹೇಳಿದ ಒಂದು ಶಾಸ್ತ್ರ ಇದು ವಾಸ್ತುಶಾಸ್ತ್ರ. ಅದು ಒಂದು ಮನುಷ್ಯನಿಂದ ಎಷ್ಟು ಸಾವಿರ ವರ್ಷ ಕಲಿತರೂ ಅದು ಕಲಿತು ಮುಗಿಯೋದಿಲ್ಲ. ಯಾಕೆಂತ ಹೇಳಿದರೆ, ಒಂದು ಜಾಗದಿಂದ ಅಥವಾ ಒಂದು ಕ್ಷೇತ್ರದಿಂದ, ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡ ಅತೀ ವ್ಯತ್ಯಸ್ತವಾಗಿರ್ತದೆ, ಬೇರೆ ಥರದಲ್ಲಿರ್ತದೆ. ಹಾಗಿರುವಾಗ ಯಾವುದೇ ಒಂದು ವ್ಯಕ್ತಿಗೂ ಅದನ್ನು ಪೂರ್ತಿ ಕಲಿತು ಮುಗಿಯುವುದು ಅಂತ ಇಲ್ಲ. ಅದಕ್ಕೆ ನಾನು ಹೇಳುವ ಕ್ರಮ ಉಂಟು. ನಾನೊಂದು ವಾಸ್ತುಶಾಸ್ತ್ರ ವಿದ್ಯಾರ್ಥಿ ಮಾತ್ರ. ನಾನು ನನ್ನ ತಂದೆಯವರು ಏನು ಹೇಳಿಕೊಟ್ಟಿದ್ದಾರೋ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ. ಗೊತ್ತಿರ್ಬೋದು, ಶ್ರೀಧರ ಕಾರಂತ ಬೆದರಡ್ಕ ಅಂತ ಒಬ್ಬರಿದ್ದರು, ಅವರ ಮಗ ನಾನು. ಹಾಗೆ ಅದರಲ್ಲಿ ಏನು ಅವರು ಹೇಳಿಕೊಟ್ಟಿದ್ದಾರೋ ಅಥವಾ ನನಗೆ ಬೈ ಬರ್ತ್, ಬೈ ಜೀನಲ್ಲಿ ಏನು ಬಂದಿದೋ, ಅಥವಾ ಒಂದು ಕ್ಷೇತ್ರದಲ್ಲಿ ಬರುವಾಗ ನನಗೆ ಏನು ಆ ದೇವರು ಮೂಲ ಕಲ್ಪನೆ ಕೊಡ್ತಾರೋ ಆ ರೀತಿಯಲ್ಲಿ ನನಗೆ ಗೊತ್ತಿದ್ದ ಹಾಗೆ ನಾನು ಮಾಡ್ತೇನೆ. ಅದರಲ್ಲಿ ಆಗೋಷ್ಟು ಅದರ ಆ ಥಿಯರೀಸು, ಪ್ರಿನ್ಸಿಪಲ್ಸು, ಥಿಯರಮ್ಸು ಎಲ್ಲ ಅಪ್ಲೈ ಮಾಡಲಿಕ್ಕೆ ನೋಡ್ತೇನೆ. ಅದೇ ಥರದಲ್ಲಿರುವ ಒಂದು ವಿಷಯ ನಾನು ಇಲ್ಲಿಯೂ ಮಾಡಿದ್ದೇನೆ. ಈಗ ಹೇಳಿದ ಹಾಗೆ 285 ದಿವಸದಲ್ಲಿ ಪೂರ್ತಿ ಆಯಿತು ಅಂತ ಹೇಳಿದರು. ಅದೀಗ ನಾನು ಮಾಡಿದ್ದು ಅಂತ ಹೇಳೋದಿಲ್ಲ. ಯಾಕೆಂತ ಹೇಳಿದರೆ, ಈ ಊರಲ್ಲಿ ಈ ಮಹಾವಿಷ್ಣು ದೇವರ ದೇಗುಲ ಎಷ್ಟೋ ವರ್ಷಗಳಿಂದ ಆ ಜೀರ್ಣಾವಸ್ಥೆಯಲ್ಲಿತ್ತು, ಸ್ವಲ್ಪ ವರ್ಷಗಳಿಂದ ಜೀರ್ಣಾವಸ್ಥೆಯಲ್ಲಿತ್ತು. ಎಷ್ಟೋ ಕಾಲದಿಂದ ಇದರ ಒಂದು ಪೂರ್ಣ ಪ್ರಮಾಣದಲ್ಲಿರುವ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕು ಅಂತ ಈ ಊರಿನವರು ನೆನೆಸ್ತಾ ಇದ್ದರು. ಆದರೂ ಆ ಕಾಲದಲ್ಲಿ ಆಗಲಿಲ್ಲ. ಈ ಒಂದು ಕಾಲದಲ್ಲಿ, ಈಗ ನಾವು 1 ವರ್ಷ ಮೊದಲು ಶುರು ಮಾಡುವ ಕಾಲದಲ್ಲಿ ಏನೋ
ಆ ಕೆಲಸ ಆಗುವಂಥ ಒಂದು ಯೋಗ ಅಥವಾ ಕೆಲಸ ಮಾಡುವ ಒಂದು ಹೊತ್ತು ನಮಗೆ ಸುಯೋಗ ಬಂದ ಹೊತ್ತಾಗಿತ್ತು ಇವರು ಆಲೋಚನೆ ಮಾಡೋದು. ಆ ಕಾಲದಲ್ಲಿ ಇವರೊಟ್ಟಿಗೆ ಅಂತ ಹೇಳಿದರೆ ಇಲ್ಲಿ ವೇದಿಕೆಯಲ್ಲಿ ಕೂತುಕೊಂಡ ಶ್ರೀನಿವಾಸ್ ಭಟ್ರೊಟ್ಟಿಗೆ ಮಾತ್ರ ಅಲ್ಲ, ನಿಮ್ಮ ಒಬ್ಬೊಬ್ಬರ ಒಟ್ಟಿಗೂ ಸೇರಲಿಕ್ಕಿರುವ ಆ ಒಂದು ಯೋಗ ನನಗೆ ಬಂತು ಅಂತಲ್ಲದೆ ನನ್ನಿಂದಾಗಿ ಅಥವಾ ನಮ್ಮಿಂದಾಗಿ ಒಂದು ವ್ಯಕ್ತಿಯಿಂದಾಗಿ ಆದ ಒಂದು ಕ್ಷೇತ್ರ ಅಲ್ಲ. ನಾನಿಲ್ಲಿ ಯಾವಾಗಲೂ ಬರುವಾಗ ನೋಡ್ತಾ ಇದ್ದೆ 100 ಗಟ್ಟಲೆ ಜನರು. ಯಾವಾಗಲೂ ಮೊನ್ನೆ ನಾನು ಲಾಸ್ಟ್ ಬಂದದ್ದು ದಕ್ಷಿಣ ಭಾಗದ ಉಪಕಟ್ಟಡದ ಹಂಚಿಡುವ ದಿವಸ ಅಲ್ವಾ. ಆ ದಿವಸ ಏನಾಗಿತ್ತು ಅಂತ ಹೇಳಿದರೆ 100 ಗಟ್ಟಲೆ ಜನರಲ್ಲಿದ್ದರು. ಆ ಹಂಚು ಮೇಲೆ ತೆಗೆದುಕೊಡುವ ಒಂದು ಸೀನನ್ನು ನಾನು ನೋಡಿದ್ದೆ. ಅಲ್ಲಿ ಆ ಕಡೆ ಈ ಕಡೆ ಹೋಗಲಿಕ್ಕೆ ಜಾಗ ಇಲ್ಲ, ಎಲ್ಲರೂ ಫುಲ್ಲು ಹಂಚಿಡಿದು ನಿಂತಿದ್ದಾರೆ. ಕೆಲಸ ನಡೀತಾ ಇಲ್ಲ, ಅಷ್ಟು ಜನ ಬಂದು ಸೇರಿಕೊಂಡ್ರು. ಅದೆಂತ ತೋರಿಸುವುದು ಅಂತ ಹೇಳಿದರೆ ಈ ಊರಿನ ಅಲ್ಲಿ ಸೇರಿದವರ, ಅದು ಪರವೂರಿನವರು ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಯಾರು ಅಂತ ನನಗೆ ಗೊತ್ತಿಲ್ಲ, ಅವರ ಆ ದೇವರ ಮೇಲೆ ಇರೋ ಶ್ರದ್ಧೆ. ಈ ಥರ ಶ್ರದ್ಧೆ ನೋಡುವಾಗ ನಮಗೆ ಒಂದು ರೇ ಆಫ್ ಹೋಪ್ ನಮಗೆ ಬರ್ತಾ ಉಂಟು. ಏನು ನಮ್ಮ ಮೊದಲನ ಕಾಲದಲ್ಲಿ ಆ ದೇವರ ಮೇಲೆ ಶ್ರದ್ಧೆ ಇಟ್ಟುಕೊಂಡು ಜನರು ಹೇಗೆ ಮಾಡ್ತಾ ಇದ್ರೋ ಅದೇ ರೀತಿಗೆ ಇನ್ನೊಂದು ಕಾಲದಲ್ಲಿ ಒಂದು ನಿಯರ್ ಫ್ಯೂಚರಲ್ಲಿ ಜನರು ವಾಪಸ್ಸು ಆ ಒಂದು ದೇವರ ಮೇಲೆ ಶ್ರದ್ಧೆ, ಆ ಒಂದು ಮನಸ್ಸಿನಲ್ಲಿ ಆ ಪಾಸಿಟಿವ್ ಥಿಂಕಿಂಗ್ ಬಂದು ದೇವರ ಮೇಲೆ ಶ್ರದ್ಧೆ ಇಟ್ಟುಕೊಂಡು ವಾಪಸ್ಸು ಆ ಧಾರ್ಮಿಕ ಸನಾತನ ಮೌಲ್ಯಗಳನ್ನು ಎತ್ತಿ ಹಿಡ್ಕೊಂಡು ಒಳ್ಳೆ ಕಾರ್ಯಗಳಿಗೆ ಬಂದಾರು ಅಂತ ನನಗೆ ಕಾಣ್ತದೆ. ಗೊತ್ತಿಲ್ಲ ನನಗೆ ಅಲ್ವಾ. ಹಾಗೆ ಅದರ ಒಂದು ಒಳ್ಳೆ ಉದಾಹರಣೆ ಇಲ್ಲಿಯೂ ನನಗೆ ಕಂಡಿದೆ. ಅದೇ ಪ್ರಕಾರ ಈ ವಾರದಲ್ಲಿ ಆಗುವ ಬಾಕಿ ಬ್ರಹ್ಮಕಲಶ ಜಾಗಗಳಲ್ಲಿಯೂ ಆ ವೇಣೂರಲ್ಲಿ ಆಗಲಿ, ಈಗ ನಮ್ಮಲ್ಲಿ ಆ ಛತ್ರಗೋಪಾಲಕೃಷ್ಣ ಅಥವಾ ಶಾಂತಪಾಲಿಕೆ, ಹಾಗೆ ಒಂದು 8-9 ದೇವಸ್ಥಾನ ಈ ವಾರದಲ್ಲಿ ಆಗ್ತಾ ಉಂಟು. ಎಲ್ಲ ದಿಕ್ಕಿಯಲ್ಲಿಯೂ ಈ ಥರ ಒಂದು ಜನರ ಅವರ ಒಂದು ಇನ್ವಾಲ್ವ್ಮೆಂಟ್ ನಾನು ನೋಡ್ತಾ ಇದ್ದೇನೆ. ಹಾಗೆ ಇದೆಲ್ಲ ಸೈಕ್ಲಿಕಲ್ ಅಲ್ಲ, ಒಂದು ಕಾಲದಲ್ಲಿ ಈ ದೇವರ ಮೇಲೆ ಇರುವ ವಿಶ್ವಾಸ, ನಂಬಿಕೆ ಇದೆಲ್ಲ ಹೋಗಿತ್ತು ಅಂತ ಕಾಣ್ತದೆ ನಾನೆಲ್ಲ ಕಾಲೇಜ್ ಡೇಸಲ್ಲಿ. ಆಮೇಲೆ ಜನರಲ್ಲಿ ಸ್ವಲ್ಪ ಮತ್ತೆ ಅದು ಸೇರಿ ಬರ್ತಾ ಉಂಟು. ಈಗ ಒಳ್ಳೆ ರೀತಿಯಲ್ಲಿ ಇದರ ಮನುಷ್ಯರ ಎಡೆಯಲ್ಲಿ ಆ ದೇವರ ಮೇಲಿರುವ ಭಾವನೆ ವ್ಯತ್ಯಾಸವಾಗಿದೆ. ಈಗ ಎಲ್ಲ ದೇವಸ್ಥಾನ ವಿಷಯಗಳಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇದೊಂದು ಒಳ್ಳೆ ಒಂದು ಬಿಗಿನಿಂಗ್ ಅಂತ ಕಾಣ್ತದೆ. ಮುಂದಕ್ಕೂ ಇದೇ ರೀತಿಯಲ್ಲಿ ಇದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ಆ ದೇವರ ಮೇಲೆ ಶ್ರದ್ಧೆ ಭಕ್ತಿ ಇಟ್ಟುಕೊಂಡು ದೇವರ ಕೆಲಸಗಳಲ್ಲಿ ನಾವು ಎಲ್ಲರೂ ಸೇರಿಕೊಂಡ್ರೆ ನಮ್ಮ ಜೀವನದಲ್ಲಿ ಭಾರಿ ಒಂದು ಒಳ್ಳೆ ವ್ಯತ್ಯಾಸವನ್ನು ಕಂಡು ಬರ್ತದೆ. ಏನು ನಮ್ಮ ವೇದ ಪುರಾಣಗಳಲ್ಲಿ ಹೇಳಿದ್ದಾರೋ, ಆ ರಾಮರಾಜ್ಯ ಅಂತ ಹೇಳಿದ್ದಾರೋ, ಅಲ್ಲಿ ತನಕ ಮುಟ್ಟದಿದ್ದರೂ ಅದರ ಹತ್ತಿರ ತನಕ ಮುಟ್ಬೋದು ಅಲ್ವಾ. ಸಾಮಾನ್ಯ ಅಲ್ಲಿ ತನಕ ಮುಟ್ಟಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅದರ ಹತ್ತಿರ ತನಕ ಮುಟ್ಟಿ ಆ ಒಂದು ಆಗ ಹೇಳಿದ ಹಾಗೆ ಈ ದೇವಸ್ಥಾನ ಅಂತ ಹೇಳಿದರೆ ಆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಭಟ್ರು ಒಂದು ಪೂಜೆ ಮಾಡೋದು, ನಾವು ಕೈ ಮುಗಿಯೋದು ಹೋಗೋದು ಅಲ್ಲ. ನಮ್ಮ ಸಮಾಜದಲ್ಲಿ ಒಂದು ಪರಿವರ್ತನೆ ಬರುವ ಒಂದು ಕೇಂದ್ರವಾಗಿ ಬದಲಾವಣೆ ಆಗಬೇಕು, ಆಗ್ತಾ ಉಂಟು ಅಂತ ಕಾಣ್ತದೆ. ಅದೇ ಪ್ರಕಾರ ಅದಾಗಬೇಕಾದ್ರೆ ನಾವು ಪ್ರತಿಯೊಂದು ವ್ಯಕ್ತಿಯು ಈ ದೇವಸ್ಥಾನದ ಕೆಲಸಗಳಲ್ಲಿ ಅಂತ ಹೇಳಿದರೆ ಕೇವಲ ಕಟ್ಟಡ ಕಟ್ಟೋದು, ಕಲ್ಲು ಹೊರೋದು, ಮಣ್ಣು ಹೊರೋದಲ್ಲ, ಅದರ ಎಲ್ಲ ರೀತಿಯಲ್ಲಿರುವ ಆ ವಿಷಯಗಳಲ್ಲಿ ಪಾಲುಗೊಂಡುಕೊಂಡು ಆ ದೇವರನ್ನು ಆರಾಧನೆ ಮಾಡಿಕೊಂಡು ಆ ದೇವಸ್ಥಾನದೊಳಗೆ ಬರುವಾಗ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರ ಹೋಗ್ತದೆ, ಪಾಸಿಟಿವಿಟಿ ಬರ್ತದೆ. ಹಾಗಿರುವಾಗ ನಮಗೆ ಸಾಯಂಕಾಲ ಆಗುವ ಒಂದು ಮನಸ್ಸಿಗೆ ನೆಮ್ಮದಿ ಬರ್ತದೆ. ಆ ಥರ ಒಂದು ಒಳ್ಳೆಯ ಒಂದು ಭಾವನೆ ಮುಂದಕ್ಕೆ ನಮ್ಮವರಲ್ಲಿ ಎಲ್ಲ ಹುಟ್ಟಲಿ. ಅದೇ ರೀತಿಯಲ್ಲಿ ಈ ಥರ ದೇವರ ಕೆಲಸಗಳಲ್ಲಿ ನಾವು ಇವತ್ತು ಹುಟ್ಟುತ್ತೇವೆ, ಸ್ವಲ್ಪ ವರ್ಷ ಬದುಕುತ್ತೇವೆ, 60, 70, 80, 90 ವರ್ಷ ಬದುಕುತ್ತೇವೆ, ಮತ್ತೆ ತೀರಿ ಹೋಗ್ತೇವೆ. ನಾವು ಏನು ಬಿಟ್ಟು ಹೋಗ್ತೇವೆ ಅಂತ ಕೇಳಿದರೆ ಇದೆಲ್ಲ ನಾವು ಮಾಡೋದು ಸಿಗ್ನೇಚರ್ ಅಂತ ಹೇಳ್ತೇವೆ. ನಾವು ಇಲ್ಲಿ ಹುಟ್ಟಿದ್ದೇವೆ, ಬದುಕಿದ್ದೇವೆ, ಸತ್ತು ಹೋಗಿದ್ದೇವೆ ಅಂತ ಇದಿರೋದಕ್ಕೆ ಆ ಭೂಮಿಯಲ್ಲಿ ನಾವೇನಾದರೂ ಸ್ವಲ್ಪ ವಿಷಯವನ್ನು ಉಳಿಸಿಕೊಳ್ಬೇಕು. ಅದು ಈ ಒಂದು ವಿಷಯ. ಇಲ್ಲಿ ಸೇರಿದ ಒಂದೊಂದು ವ್ಯಕ್ತಿಗೂ, ಒಬ್ಬೊಬ್ಬರಿಗೂ, ನನಗೂ ಸಹ ಇಲ್ಲಿ ಎದೆ ತಟ್ಟಿ ಹೇಳ್ಬೋದು, ನೋಡಿ ಈ ದೇವಸ್ಥಾನ ಕೆಲಸ ಆಗುವ ಹೊತ್ತಿಗೆ ನಾನು ಸಹ ಸೇರಿಕೊಂಡಿದ್ದೇನೆ ಅಂತ ಹೇಳುವ ಒಂದು ಅವಕಾಶ, ಒಂದು ಹೆಮ್ಮೆ ನಮಗೆ ಸಿಗ್ತದೆ. ಅದು ಎಲ್ಲರಿಗೂ ಸಿಕ್ಕಲಿ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ಆ ದೇವಸ್ಥಾನದ ಕೆಲಸಗಳಲ್ಲಿ, ದೇವರ ಆರಾಧನೆಯಲ್ಲಿ, ಅದೇ ಪ್ರಕಾರ ದೇವರನ್ನು ಆರಾಧನೆ ಮಾಡುವಂತ ಹೇಳಿದರೆ ನಾವು
ಒಬ್ಬೊಬ್ಬರು ಸಮಾಜವನ್ನೇ ಆರಾಧನೆ ಮಾಡೋದು ಅಥವಾ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡೋದು ಆ ಥರ ಒಂದು ಅವಸರ ಮುಂದೆ ಬರಲಿ. ಅದೇ ಪ್ರಕಾರ ಇದೇ ಥರ ಇನ್ನೂ ದೇವರ ಸೇವೆ ಮಾಡಲಿಕ್ಕಿದ್ರೆ ನಮ್ಮಿಂದ ಆಗುವ ರೀತಿಯಲ್ಲಿ ಇಷ್ಟರ ತನಕ ನಾನು ಹೇಗೆ ಮಾಡಿದ್ದೇನೋ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಇನ್ನೂ ದೇವರ ಸೇವೆ ಮಾಡಲಿಕ್ಕೆ ನಾನು ಇನ್ನೂ ನಿಮ್ಮ ಒಟ್ಟಿಗೆ ಇದ್ದೇನೆ, ನಿಮ್ಮ ಒಟ್ಟಿಗೆ ಅಲ್ಲ, ನಿಮ್ಮ ಹಿಂದೆ ಅಲ್ಲ, ನಿಮ್ಮ ಮುಂದೆ ಇದ್ದೇನೆ ಅಂತ ಹೇಳಿಕೊಂಡು ಆ ದೇವರಲ್ಲಿ ಪ್ರಣಾಮ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಕಡೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಅದ್ಭುತವಾಗಿ ಮಾತನಾಡಿದಿರಿ. ಮಾತನಾಡೋ ಅವಕಾಶ ಬೇಡ ಹೇಳಿದಿರಿ. ನಿಮ್ಮ ವಾಸ್ತುಶಿಲ್ಪ, ನೀವು ಕೇವಲ ವಾಸ್ತುಶಿಲ್ಪಿ ಅಲ್ಲ ಸರ್, ನೀವು ಮಹಾನ್ ಶಿಲ್ಪಿ. ಈ ಸುಂದರ ದೇವಳವನ್ನು ಇಷ್ಟು ದಿವಸದ ಒಳಗೆ ನಮ್ಮೆಲ್ಲರಿಗೂ ಸಿಗುವಂತೆ ಮಾಡಿದ ನೀವು ಮಹಾನ್ ಶಿಲ್ಪಿ. ದೇವರು ಆಯುರಾರೋಗ್ಯ ಭಾಗ್ಯವನ್ನು ನಿಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸ್ತೇವೆ. ಮುಂದೆ ಶ್ರೀಯುತ ಕೇಶವ ಪ್ರಸಾದ್ ಮುಳಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ, ಸ್ಥಳ ಸಾನ್ನಿಧ್ಯ ಆರಾಧ್ಯ ಮೂರ್ತಿ ಕುವೆ ಶಾಸ್ತಾರ ಹಾಗೂ ವಿಷ್ಣುಮೂರ್ತಿ ದೇವರಿಗೆ ಪಡಮಾಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರಿಗೆ ವಂದಿಸುತ್ತಾ, ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರೇ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೇ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ, ಈ ಕ್ಷೇತ್ರದ ಈ ದೇವಸ್ಥಾನವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಲ್ಲಿ ಮಾರ್ಗದರ್ಶನ ಮಾಡಿದಂತಹ ಶಿಲ್ಪಿಗಳೇ, ಕಾಷ್ಠಶಿಲ್ಪಿಗಳೇ ಹಾಗೂ ಶಿಲಾಶಿಲ್ಪಿಗಳೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವಂಥ ಎಲ್ಲ ಭಕ್ತರೇ, ಹಿಂದೂ ಸನಾತನ ಸಂಸ್ಕೃತಿಯು ಒಂದು ಇಂಥ ಸಂದರ್ಭದಲ್ಲಿ ಪ್ರಾರಂಭವಾದ್ದು ಅಂತೇಳುವಂಥದ್ದಲ್ಲ ಅಂತೇಳೋದನ್ನು ನಮಗೆ ಹಿರಿಯರು ಹೇಳಿಕೊಡ್ತಾ ಬಂದಿದ್ದಾರೆ. ಬಹಳಷ್ಟು ವರ್ಷಗಳಿಂದ, ಅಂದರೆ ಒಂದು ಹಿಂದೂ ಧರ್ಮ ಏನಿದೆ ಒಂದು ಯಾರಿಂದಲೂ ಪ್ರಾರಂಭವಾದದ್ದಂತಲ್ಲ, ಅದೊಂದು ಇಸಮ್ ಅಲ್ಲ ಅಂತೇಳುವಂಥದ್ದನ್ನು ನಮಗೆ ಬಹಳಷ್ಟು ಜನ ಹೇಳ್ಕೊಟ್ಟಿದ್ದಾರೆ. ಆದರೆ ಹೋಗ್ತಾ ಹೋಗ್ತಾ ಅದು ಜೀರ್ಣಾವಸ್ಥೆಗೆ ಬಂದಿತ್ತು, ಬರ್ತಾ ಜೀರ್ಣಾವಸ್ಥೆಗೆ ಬಂದಿತ್ತು. ನಾವು ನೋಡ್ತಾ ಇದ್ದ ಸಂದರ್ಭದಲ್ಲಿ ದೇವಸ್ಥಾನಗಳು ಬಹಳಷ್ಟು ಜೀರ್ಣ ಆಗಿದ್ದ ವಿಷಯಗಳನ್ನು ನಾವು ನೋಡಿದ್ದೆವು. ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು, ನಮ್ಮ ಈಗಿನ ಜನ್ರೇಷನ್ನ, ಅಂದರೆ ಈಗಿನ ಈ ಒಂದು ಸುಮಾರು 20 ವರ್ಷಗಳಿಂದ 15-20 ವರ್ಷಗಳಿಂದ ನೋಡಿದರೆ ಯಾವೆಲ್ಲ ದೇವಸ್ಥಾನಗಳಿದೆಯೋ, ಯಾವೆಲ್ಲ ಆರಾಧ್ಯ ಕೇಂದ್ರಗಳಿದೆಯೋ, ಯಾವೆಲ್ಲ ಧಾರ್ಮಿಕ ಕೇಂದ್ರಗಳಿದೆಯೋ ಅವೆಲ್ಲ ಉಚ್ಛ್ರಾಯ ಸ್ಥಿತಿಗೆ ಬರುವ ನಡೆಗೆ ಹೋಗ್ತಾ ಇದೆ. ನನಗನ್ನಿಸ್ತದೆ ಈ ಒಂದು ವಿಷಯಕ್ಕೆ ನಾವು ನಮ್ಮ ಹಿರಿಯರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹಾಗೂ ಅವರೊಂದಿಗೆ ಕೆಲಸ ಮಾಡಿದಂತಹ ಬಹಳಷ್ಟು ಜನರಿಗೆ ಈ ಒಂದು ಧರ್ಮವನ್ನು ಉನ್ನತ್ಯಕ್ಕೆ ತರಲಿಕ್ಕೆ ಮಾಡಿದಂತಹ ಈ ವಿಶ್ವೇಶ್ವರ ಪೇಜಾವರ ಶ್ರೀಗಳಿರ್ಬೋದು, ಇವರೆಲ್ಲರಿಗೂ ಒಂದು ನಮನಗಳನ್ನು ನಾವಿಲ್ಲಿ ಸಲ್ಲಿಸಬೇಕು ಅಂತೇಳಿ ನನಗೆ ಅನ್ನಿಸ್ತದೆ. ದೇಶವನ್ನು ಭಾರತೀಯ ಸಂಸ್ಕೃತಿಯೆಡೆಗೆ ತರುವಲ್ಲಿ ಈ ಮಹನೀಯರ ಕೆಲಸವು ಬಹಳಷ್ಟಿದೆ. ಒಂದು ವಿಚಾರ ಏನು ಅಂತೇಳಿ ಹೇಳಿದರೆ, ಉಲ್ಲೇಖ ಮಾಡಲಿಕ್ಕೆ ಇಚ್ಛಪಡುವಂಥದ್ದು ಏನು ಅಂತೇಳಿ ಹೇಳಿದರೆ, ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ಹಂತಕ್ಕೆ, ಅಂದರೆ ಜೀರ್ಣವಾಗಿದ್ದ ವಿಷಯಗಳನ್ನು ಅದು ದೇವಾಲಯಗಳ ಮೂಲಕ ನಾವು ನೋಡಿಕೊಳ್ಳೋದಾದರೆ, ಜೀರ್ಣವಾಗಿದ್ದಂತಹ ಹಿಂದೂ ಸಂಸ್ಕೃತಿಯನ್ನು, ಜೀರ್ಣವಾಗುತ್ತಾ ಹೋಗ್ತಾ ಇದ್ದ ಹಿಂದೂ ಜೀವನ ಶೈಲಿಗಳನ್ನು ನಮ್ಮೆಲ್ಲರಿಗೆ ತಂದುಕೊಟ್ಟಂತಹ ಕೆಲಸ ಈಗಾಗಲೇ ಮಾಡಿಯಾಗಿದೆ. ಶ್ರೀಯುತ ಅಶೋಕ್ ರೈ ಅವರು ವೇದಿಕೆ ಬರ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಹಾಗೆ ಅವರಿಗೆ ಶಾಲ್ ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಉಲ್ಲಾಸ್ ಪಡ್ಪು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಹಾಗಿರುವಾಗ ಈ ಒಂದು ಹಂತದಲ್ಲಿ ಈಗ ನಮಗೆ ಅನಿಸಿದಂಥ ವಿಷಯ ಏನು ಅಂತೇಳಿ ಹೇಳಿದರೆ,
ಸಂರಕ್ಷಣೆ, ಧರ್ಮದ ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಪೋಷಣೆ 3 ವಿಚಾರಗಳನ್ನು ನಾವು ಹೇಳ್ಕೊಳ್ಬೇಕಾಗ್ತದೆ. ಸಂರಕ್ಷಣೆಯನ್ನು ನಮ್ಮ ಹಿರಿಯರು ಒಂದಷ್ಟು ಕಾಲದಿಂದ ನಮಗೆ ಮಾಡ್ಕೊಂಡು ಬಂದಿದ್ದಾರೆ, ಸಂರಕ್ಷಣೆಯನ್ನು ಮಾಡಿದ್ದಾರೆ. ಅದನ್ನು ಉಳಿತಾ ಇರುವಂಥದ್ದನ್ನು ಸಂರಕ್ಷಣೆಯನ್ನು ಮಾಡಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಸಂವರ್ಧನೆಯನ್ನು ಮಾಡೋದು ಮತ್ತು ಸಂಪೋಷಣೆಯನ್ನು ಮಾಡೋದು ನಮ್ಮ ಇಂದಿನ ಮತ್ತು ಇನ್ನು ಮುಂದಿನ ಜನಾಂಗದ ಕೆಲಸ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ವಿಶೇಷವಾಗಿ ತಮ್ಮೆಲ್ಲರಿಗೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ಡಾಕ್ಟ್ರು ಹೇಳಿದರು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ. ದೇವರ ಒಂದು ಪ್ರೇರಣೆ ಮೂಲಕ ನನಗಂದರೆ ಯಾವತ್ತೂ ಒಂದು ನೆನಪಿಸ್ಕೊಳ್ಳೋದೇನು ಅಂತೇಳಿ ಹೇಳಿದರೆ, ನಾನು ಈ ರೀತಿಯ ಭಾಷಣಗಳನ್ನು ಕೇಳ್ಕೊಂಡು ಬಂದಾಗ, ಧಾರ್ಮಿಕ ಭಾಷಣಗಳನ್ನು ಕೇಳ್ಕೊಂಡು ಬಂದಾಗ ಯಾವಾಗಲೂ 1-2 ಜನರ ಹತ್ರ ಕೇಳ್ತಾ ಇದ್ದೆ. ವಿಶೇಷವಾಗಿ ಹೇಳೋದಾದರೆ ನಮ್ಮ ಪುತ್ತೂರು ಅಚ್ಯುತ್ ನಾಯಕರ ಹತ್ರ ನಾನು ಹೇಳ್ತಾ ಇದ್ದೆ, ನಮಗೆಲ್ಲರಿಗೆ ನೀವು ಹೇಳ್ಕೊಟ್ಟಿದ್ದೀರಿ, ಎಲ್ಲರನ್ನು ನಾವು ಕಾಪಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಿ. ಹಿಂದೆ ಬ್ರಿಟಿಷರಿದ್ದರು, ಅವರ ಎದುರು ಹೋರಾಡಲಿಕ್ಕೆ ಕಾರಣ ಇತ್ತು. ಇವತ್ತಿನ ದೇಶಭಕ್ತ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮಗೆ ಹೇಳ್ಕೊಡಿ ಅಂತೇಳಿ. ದೇವರ ಒಂದು ಪ್ರೇರಣೆ ಅಂತ ಅನ್ನಿಸ್ತದೆ. ಇವರೆಲ್ಲರೂ ಬೆಳೆಸ್ಕೊಂಡು ಬಂದು ನಮ್ಮ ಕೈಗೆ ಹಸ್ತಾಂತರ ಮಾಡಿದಂತಹ ಈ ದೇವಸ್ಥಾನಗಳ ಸಂದರ್ಭದಲ್ಲಿ ಡಾಕ್ಟರ್ ಈಗ ಹೇಳಿದ ಹಾಗೆ ದೇವರ ಒಂದು ಪ್ರೇರಣೆಯಿಂದ ಧಾರ್ಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಹಿಂದೂ ಸಂಸ್ಕೃತಿಯಲ್ಲಿ ಏನಿದೆ, ಹಿಂದೂ ಉಪನಿಷತ್ತುಗಳಲ್ಲಿ ಏನಿದೆ, ಹಿಂದೂ ಶ್ಲೋಕಗಳಲ್ಲಿ ಏನಿದೆ ಅಂತ ಹೇಳುವಂಥದ್ದನ್ನು ಅರ್ಥಸಹಿತವಾಗಿ ಹೇಳಿಕೊಡುವಂಥ ಧಾರ್ಮಿಕ ಶಿಕ್ಷಣ ಕಾರ್ಯಕ್ರಮ. ಹಿಂದೂ ಉಪನಿಷತ್ತುಗಳ ಶ್ಲೋಕಗಳು ವಾರದಲ್ಲಿ, ಇದು 6 ತಿಂಗಳ ಪಠ್ಯಪುಸ್ತಕವನ್ನು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವೊಂದನ್ನು ಮಾಡಿದ್ದೇವೆ. ಅದರಲ್ಲಿ ವಾರದಲ್ಲಿ 1 ದಿವಸ ಕ್ಲಾಸ್ ನಡೀತದೆ. 1.5 ಗಂಟೆಗಳ ಕ್ಲಾಸ್, 1:15 ರಿಂದ 1.5 ಗಂಟೆ ಕ್ಲಾಸ್ ನಡೀತದೆ. ಅದರಲ್ಲಿ 5 ರಿಂದ 15 ವರ್ಷದ ಮಕ್ಕಳನ್ನು ನಾವು ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಕೂರಿಸಿ ಅರ್ಥಸಹಿತ ಶ್ಲೋಕ, 1 ಪುರಾಣ ಕಥೆ, 1 ಭಜನೆ, 1 ಆಚಾರ ವಿಚಾರ ಅಂತ ಹೇಳಿದರೆ ಎಲ್ಲ ನಮ್ಮ ನಿತ್ಯದ ಆಚಾರ ವಿಚಾರಗಳು. ಇವತ್ತು ಮಕ್ಕಳಿಗೆ ಹೇಗಾಗಿದೆ ಅಂತೇಳಿ ಹೇಳಿದರೆ, ಹೂ ಕಟ್ಟಲಿಕ್ಕೆ ಗೊತ್ತಿಲ್ಲ. ಹೂ ಹೋದರೆ ಪೆಟ್ಟೆಡ್ ಬೋರ್ದು ಮತ್ತು ನಮ್ಮ ಹತ್ರ ಮೂಲೆ ಹೂ ಇತ್ತಂಡನ ನಮ್ಮ ಹಿಂದೆತ್ತದ ನಂಗೆ ಕಟ್ಟಿಯರ ಗೊತ್ತಿಚ್ಚಿ, ಒಂಜಿ ಮಾಲೆ ಮನ್ಪೇರ ಗೊತ್ತಿಚ್ಚಿ. ಅಪ್ಪ ಮಾಲೆ ಏರ್ ಬಾನ್ಪೇರ ಕಲ್ಪಡೋಡು ನಮ್ಮ ಜೋಕ್ಲೆಗೆ ಸಂಸ್ಕೃತಿ ಇಜ್ಜಿ, ನಮ್ಮ ಜೋಕ್ಲೆಗೆ ದಾಲ ಕಲ್ಪುಜಿ, ದಾಲ ಗೊತ್ತುಜಿ ಗೊತ್ತು ಮನ್ಪವನೇ ಏರು ನಮ್ಮನೆ ಗೊತ್ತು ಮನ್ಬೋಡತ್ತಂದೆ, ನಮ್ಮ ಇನ್ನು ಪಂಡದ ಕೊರಡತ್ತಂದೆ, ಬೇತಕ್ಲೆ ಪಂಡದ ಕೊರಡ ಆಪು ಜತ. ಆ ರೀತಿಯಲ್ಲಿ ಅದನ್ನು ಒಂದು ಹೂ ಕಟ್ಟುವುದಿರ್ಬೋದು. ಎಣ್ಣೆ ಬತ್ತಿ ಎಷ್ಟು ಹಾಕಬೇಕು, ದೀಪಕ್ಕೆ ಬತ್ತಿ ಎಷ್ಟು ಹಾಕಬೇಕು, ಆ ಬತ್ತಿಯನ್ನು 5 ಬತ್ತಿ ಹಾಕಿದರೆ ಏನು, 3 ಬತ್ತಿ ಹಾಕಿದರೆ ಏನು, 2 ಬತ್ತಿ ಹಾಕಿದರೆ ಏನು, ಬತ್ತಿ ಯಾವ ದಿಕ್ಕಿಗಿರಬೇಕು, ಈ ರೀತಿಯ ಆಚಾರ ವಿಚಾರಗಳೇನಿದೆ ಇದನ್ನು ಹೇಳಿಕೊಡುವಂಥದ್ದು. ಪಂಚಾಂಗ, ನಾವು ಸಣ್ಣಗಿರುವಾಗ ನಮಗೇನಿತ್ತು ಅಂತೇಳಿ ಹೇಳಿದರೆ, ನಾವು ಮಗ್ಗಿ ಪುಸ್ತಕ ಓದ್ತಾ ಇದ್ದೆವು. ಆ ಮಗ್ಗಿ ಪುಸ್ತಕದಲ್ಲಿ ಹಿಂದೆ ಸೈಡ್ನಲ್ಲಿ ಪ್ರಭವ ವಿಭವ ಸಂವತ್ಸರಗಳಿರ್ಬೋದು ಅಥವಾ ಈ ನಕ್ಷತ್ರಗಳಿರ್ಬೋದು, ಈ ವಿಷಯಗಳೆಲ್ಲ ಇದ್ದವು. ಆದರೆ ಇವತ್ತು ಶಾಲೆಯಲ್ಲಿ ಅದು ಯಾವುದೂ ಇಲ್ಲ, ಅದು ಯಾವುದನ್ನು ಕಲಿಸುವುದಿಲ್ಲ ಇವತ್ತು ಶಾಲೆಯಲ್ಲಿ. ಹಾಗಾದರೆ ಮಕ್ಕಳಿಗೆ ಗೊತ್ತಾಗೋದು ಹೇಗೆ? ಸೊ ಅದನ್ನು ಕೂಡ ಆ ಪಠ್ಯಪುಸ್ತಕದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಅಲ್ಲಿ ಹೇಳುವಾಗ ಒಂದು ಸ್ವಾರಸ್ಯಕರ ವಿಚಾರ ನಡೆದದ್ದು. ನಮ್ಮ BT ರಂಜನರು ಕೇಳಿದರು, ಈ ಪುಸ್ತಕವನ್ನು ಬಿಡುಗಡೆ ಮಾಡೋ ದಿವಸ BT ರಂಜನರು ನಮ್ಮ ಹತ್ರ ಕೇಳಿದ್ರು, ಅಲ್ಲ ಭಟ್ರೆ ನೀವು ಪುಸ್ತಕ ಈಗ ಹೇಳಿಕೊಡ್ತೀರಿ, ಪಂಚಾಂಗ ಎಲ್ಲ ಹೇಳಿಕೊಡ್ತೀರಿ ಅಂತ ಹೇಳಿದ್ರಲ್ಲ, ನೀವು ಯಾವುದು ಹೇಳಿಕೊಡ್ತೀರಿ? ಕೃಷ್ಣ ಪಂಚಾಂಗ ಹೇಳಿಕೊಡ್ತೀರಾ, ವೈಜಯಂತಿ ಪಂಚಾಂಗ ಹೇಳಿಕೊಡ್ತೀರಾ? ನಾನು ಹೇಳಿದೆ, ನೋಡಿ, ಡ್ರೈವಿಂಗ್ ಕಲಿಸುವುದು ನಮ್ಮ ಕೆಲಸ. ಇನ್ನು ಮಾರುತಿ ಕಾರ್ನಲ್ಲಿ ಹೋಗ್ತಾನ, ಅಲ್ಲ ಇನೋವಾದಲ್ಲಿ ಹೋಗ್ತಾನ, ಟೊಯೋಟೋದಲ್ಲಿ ಹೋಗ್ತಾನ, ಅದು ಅವನವನಿಗೆ ಬಿಟ್ಟದು. ಹಾಗಾಗಿ ನಕ್ಷತ್ರಗಳು ಒಂದೇ, ಸಂವತ್ಸರಗಳು ಒಂದೇ, ಚಂದ್ರ ಇರುವುದು ಒಬ್ಬನೇ, ಸೂರ್ಯ ಇರುವುದು ಒಬ್ಬನೇ. ಹಾಗಾಗಿ ಅದು ಯಾವುದು ಅಂತೇಳಿ ಮಕ್ಕಳಿಗೆ ಹೇಳಿಕೊಟ್ರೆ ಅದು ಯಾವ ರೀತಿಯಲ್ಲಿ ಬೇಕಾದರೂ, ಯಾವ ದಾರಿಯಲ್ಲಿ ಬೇಕಿದ್ರೂ ಅವರು ಹೋಗಲಿ. ನನ್ನ ಅಪ್ಪ ಹೇಳ್ತಾ ಇದ್ರು, ನಾವು ಸುಬ್ರಹ್ಮಣ್ಯಕ್ಕೆ ಯಾವುದು ಹೋಗೋದು, ಯಾವ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಚರ್ಚೆ ಮಾಡ್ತಾ ಕೂತ್ರೆ ನಾವು ದರ್ಬೆಯಲ್ಲೇ ಬಾಕಿ ಆಗ್ತೇವೆ. ನೀನು ಕಾಣಿವರಾತ್ಗೆ ಆದರೂ ಹೋಗು, ಸುಳ್ಳಿಯಾಗಿ ಆದರೂ ಹೋಗು, 1 ಗಂಟೆಯಲ್ಲಿ ಎಲ್ಲೋ 5 ನಿಮಿಷ ಹೆಚ್ಚು ಕಮ್ಮಿಯಲ್ಲಿ ತಲುಪ್ತೀಯ, ಆದರೆ ನೀನು ಚರ್ಚೆ ಮಾಡ್ತಾ ಕೂತ್ರೆ ದರ್ಬೆಯಲ್ಲೇ ಬಾಕಿ ಆಗ್ತೀಯ ಅಂತೇಳಿ. ಸೊ ಹಾಗಾಗಿ ಆ ಚರ್ಚೆ ಮಾಡೋದನ್ನು ನಾವು ಬಿಡಬೇಕು. ಈ ರೀತಿಯ ವಿಚಾರಗಳನ್ನು ನಾವು ತಗೊಂಡು ನಾವು ಮುಂದಿನ ಮಕ್ಕಳಿಗೆ ಹೇಳಿದರೆ ಖಂಡಿತವಾಗಿ ಅವರು ಅದನ್ನು ಬಹಳ ಇಚ್ಛೆಯಿಂದ ಸ್ವೀಕರಿಸ್ತಾರೆ. 1 ವರ್ಷದ ಅನುಭವದಲ್ಲಿ ನಾನು ಹೇಳೋದು, ಈಗಾಗಲೇ 1 ವರ್ಷ, 1.25 ವರ್ಷ ಆಯಿತು ಪ್ರಾರಂಭ ಆಗಿ. ನಿನ್ನಷ್ಟೇ ನಮ್ಮ 3ನೇ ಧಾರ್ಮಿಕ ಶಿಕ್ಷಣ ಕೇಂದ್ರದ ವಾರ್ಷಿಕೋತ್ಸವ ನಿನ್ನೆಲ್ಲ ಒಂದು 4 ದಿವಸದ ಹಿಂದೆ ನಡೆಯಿತು.
ಅಲ್ಲಿ ಒಂದು ತಾಯಿ ಹತ್ರ ಹೋಗಿ ಕೇಳಿದಾಗ ಏನು ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ವಿಚಾರ, ನೀವು ಕೊಡುವಂತಹ ನಮಗೆ ಏನು ಆಗ್ತಾ ಇದೆ ಅಂತ ಹೇಳೋದನ್ನು ಹೇಳಿ ಅಂತೇಳಿ ಕೇಳಿದಾಗ ಆ ಮಾತು ಹೇಳಿದರು, ನನ್ನ ಮಗು ಸಣ್ಣ ಮಗು, 3 ವರ್ಷದ ಮಗು, 4 ವರ್ಷದ ಮಗು, ನೀವು 5 ವರ್ಷ ಅಂತ ಹೇಳಿದ್ರಿ, ಸೇರಿಸ್ಬೇಕಾ ಬೇಡವಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ನಾನು. ಹಾಗೆ ಅಲ್ಲಿ ಬಂದು ಸೇರಿಸಿದ ಮೇಲೆ ಎಲ್ಲ ದೊಡ್ಡ ಮಕ್ಕಳನ್ನು ಕಂಡೆ ನಾನು. ಇವಳಿಗೆ ನೀವು ಹೇಳ್ಕೊಡುವಂಥ ಶ್ಲೋಕ ಹೇಳಲಿಕ್ಕೂ ಬರೋದಿಲ್ಲ, ಹಾಗಾಗಿ ಬೇಡ ಅಂಥೇಳಿ ನಾನು ಯೋಚನೆ ಮಾಡಿದರೆ ಮುಂದಿನ ವಾರ ಅವಳೇ ಕೇಳಿದ್ಲು ನನ್ನ ಹತ್ರ, ನಾನು ಹೋಗ್ತೇನೆ, ನನಗೆ ಶ್ಲೋಕ ಅಂತ ಹೇಳಿಕ್ಕೆ ಬರಲಿಲ್ಲ, ಶ್ಲೋಕ ಹೋಗಬೇಕು ನನಗೆ, ನಾನು ಹೋಗ್ತೇನೆ ಅಂತ ಹೇಳಿದ್ಲು ಅಂತ. ಮನಸ್ಸು ತುಂಬಿ ಬಂದಿತ್ತು ನನಗೆ. ಆ ಮಗು ಈಗ ಮಾಲಿಂಗೇಶ್ವರ ದೇವಸ್ಥಾನದ ಶ್ಲೋಕದ ಕ್ಲಾಸ್ ಅಲ್ಲದೆ ಅಟಲ್ ಗಾರ್ಡನ್ನಲ್ಲಿ ಆಗ್ತಾ ಇರುವ ಶ್ಲೋಕ ಕೇಂದ್ರಕ್ಕೆ ಕೂಡ ವಾರದಲ್ಲಿ 2 ದಿವಸ ಅಟೆಂಡ್ ಮಾಡ್ತಾ ಇದ್ದಾಳೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನನ್ನ ಪತ್ನಿ ಕೂಡ ಒಂದು ಕೇಂದ್ರದಲ್ಲಿ ನಡೆಸ್ತಾ ಇದ್ದಾಳೆ. ಅಂದರೆ ಇದು ಪ್ರಾರಂಭವಾದ ಸ್ವಲ್ಪ ಹಿಂದಕ್ಕೆ ಹೋಗೋದೇನು ಅಂತ ಹೇಳಿದರೆ, ನಾನು ಕೊಡಗಿನಲ್ಲಿದ್ದಾಗ ಒಂದಷ್ಟು ಅಲ್ಲಿ ಸ್ವಲ್ಪ ಈ ಧಾರ್ಮಿಕ ವಿಚಾರಗಳು ಇನ್ನೂ ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ನನಗನ್ನಿಸ್ತು ನನ್ನ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದು ಅಂತೇಳಿ. ಆಗ ಒಂದು ಈ ರೀತಿ ವಾರದಲ್ಲಿ ಒಂದು ಕ್ಲಾಸ್ ಆಗಬೇಕು ಅಂತೇಳಿ ನನ್ನ ಹೆಂಡತಿ ಇದು ಮಾಡಿದಂಥದ್ದು ಒಂದಷ್ಟು, ನನ್ನ ಪತ್ನಿ ಮಾಡಿದಂಥ ಒಂದು ಪುಸ್ತಕಗಳು ಒಂದಷ್ಟು ಇತ್ತು. ಸೊ ಅಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. ಅಂದರೆ ಒಬ್ಬರು ಈ ಅಮ್ಮ ಹೇಳಿದರೆ ಮಕ್ಕಳು ಕೇಳೋದಿಲ್ಲ, ಅದೇ ಟೀಚರ್ ಹೇಳಿದರೆ, ನೀವು ಅಮ್ಮ ಹೇಳಿದರೆ ಲೆಕ್ಕವೇ ಇಲ್ಲ, ಅದು ನನ್ನ ಟೀಚರ್ ಹೇಳಿದ್ದು, ಅದು ಹಂಗಲ್ಲ, ಅದು ಹಿಂಗೆ ಇಲ್ಲಿಯೇ ಅದು ಇಲ್ಲಿಯೇ ಮಾಡೋದ, ಅದು ದೇವರ ಕೋಣೆಗೆ ಹೋಗಿಯೇ ಅನುಭವದು. ನಮ್ಮ ಸಂತೋಷ್ ಬೋನಂತಾಯರ ಮಕ್ಕಳು ಹಾಗೆ 4 ಜನ, ಅವರು ಹೇಳಿದ್ರು. ಈಗ ಅವರ ಅಮ್ಮ ಮೊನ್ನೆ ಹೇಳಿದರು, ಮಕ್ಕಳು ಶಾಲೆಯಿಂದ ಬರುವಾಗ, ಯಾಕೆಂತ ಹೇಳಿದರೆ ಅಲ್ಲಿ ಮುಂಡಿತಾಯ ದೇವಸ್ಥಾನದಲ್ಲಿ ಟೀಚರ್ ಅದನ್ನು ಹೇಳ್ಕೊಟ್ಟಿದ್ದಾರೆ, ಶಾಲೆಯಿಂದ ಬಂದಾಗ ಕಾಲು ತೊಳೆದು ಒಳಗೆ ಬರಬೇಕು, ಸಂಜೆ ಹೊತ್ತಲ್ಲಿ ದೀಪ ಹಚ್ಚಬೇಕು, ಭಜನೆ ಮಾಡಬೇಕು. ಈ ಎಲ್ಲ ಮಕ್ಕಳು ಈಗ ಭಜನೆ ಮಾಡ್ತಾರೆ, ಕಾಲು ತೊಳೆದು ಒಳಗೆ ಬರ್ತಾರೆ, ಟೀಚರನ್ನು ಮಾಡ್ತಾರೆ. ಯಾಕೆ, ಏನು ಚೇಂಜ್ ಮಾಡಲಿಕ್ಕೆ ಹೇಳಿದ್ರೆ, ಇಲ್ಲ ಅದು ನಮ್ಮ ಟೀಚರ್ ಹೇಳಿದ್ದು. ಅವರು ಮನೆಯಲ್ಲಿ ಅಮ್ಮ ಆಗಿರ್ಬೋದು, ಆದರೆ ಅಲ್ಲಿ ಟೀಚರ್ ಆದ್ದರಿಂದ, ನನ್ನ ಪತ್ನಿ ನಿತ್ಯಕ್ಕೆ ಟೀಚರ್ ಅಲ್ಲ, ಆದರೆ ಅಲ್ಲಿ ಟೀಚರ್ ಆದ್ದರಿಂದ ಟೀಚರ್ ಹೇಳಿದ್ದನ್ನು ಮಕ್ಕಳು ಚಾಚೂ ತಪ್ಪದೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಲ್ಲಿ ಟೀಚರ್ನ ಮುಖಾಂತರ ನಾವು ಹೇಳುವಂಥ ವಿಚಾರಗಳನ್ನು ನಾವು ಪ್ರತಿಯೊಂದು ಧಾರ್ಮಿಕ ಶಿಕ್ಷಣ ಕೇಂದ್ರಗಳಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ಹೇಳೋದಾದರೆ ಸುಮಾರು 1.5 ವರ್ಷದಲ್ಲಿ ಈಗ 15 ಕೇಂದ್ರಗಳಲ್ಲಿ 1500 ಮಕ್ಕಳು ಧಾರ್ಮಿಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತ ಹೇಳೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಬಹಳ ಹೆಮ್ಮೆಯಿಂದ ಮಾಲಿಂಗೇಶ್ವರನಿಗೆ ಪಾದಾರಂಧಗಳಿಗೆ ನಮಿಸ್ತಾ ಇದ್ದೇನೆ. ಶಿಲ್ಪಿಗಳ ಬಗ್ಗೆ ಅಧ್ಯಕ್ಷೀಯ ನೆಲೆಯಲ್ಲಿ ನಾನೊಂದು ಹೇಳೋದಾದರೆ, ಬಹಳ ಚಂದದ ಕೆಲಸಗಳನ್ನು ಮಾಡಿದ್ದೀರಿ. ನಮಗೆ ಅನಿಸೋದಿಷ್ಟೇ, ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಸುಖಸ್ಯ ಮೂಲ ಧರ್ಮ, ಧರ್ಮಸ್ಯ ಮೂಲ ಅರ್ಥ, ಅರ್ಥಸ್ಯ ಮೂಲ ರಾಜ್ಯ, ರಾಜ್ಯಸ್ಯ ಮೂಲ ವಿನಯ, ವಿನಯಸ್ಯ ಮೂಲ ಶಿಕ್ಷಣ ಅಂತೇಳಿ. ಅಂದರೆ ಈ ಶಿಕ್ಷಣಗಳು, ಧರ್ಮ ಇದೇನಿದೆ, ಸುಖ ಏನಿದೆ ಅದು ಧರ್ಮದಲ್ಲಿದೆ, ಆ ಧರ್ಮಕ್ಕೆ ಮೂಲ ಏನಿದೆ ಅರ್ಥ, ಈ ಅರ್ಥವ್ಯವಸ್ಥೆ ಏನಿದೆ ಆ ಅರ್ಥವ್ಯವಸ್ಥೆ ರಾಜ್ಯದಿಂದ ಬರ್ತದೆ. ರಾಜ್ಯ ಹೇಗಾಗ್ತದೆ ಅಂತ ಹೇಳಿದರೆ, ಸರಿಯಾದ ರಾಜ್ಯ ಯಾವುದು ಅಂತೇಳಿ ಹೇಳಿದರೆ, ವಿನಯಪೂರ್ವಕವಾಗಿರುವಂತಹ ರಾಜ್ಯ ಸರಿಯಾದ ರಾಜ್ಯ. ಆ ವಿನಯ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಅದು ಶಿಕ್ಷಣದಿಂದ ಬರ್ತದೆ. ಶಿಕ್ಷಣ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಇವತ್ತಿನ ನಮ್ಮ ಏನು ಎಜುಕೇಷನ್ ಇದೆ ಆ ಎಜುಕೇಷನ್ ಅಲ್ಲ, ನಮ್ಮ ಈ ಧಾರ್ಮಿಕ ಇರ್ಬೋದು, ಇದು ಇರ್ಬೋದು. ಯಾಕೆಂತ ಹೇಳಿದರೆ ನಮ್ಮ ಶಿಲ್ಪಿಗಳು ಹೇಳಿದರು, ಸನಾತನ ಎಷ್ಟೋ ಈಗಿನ ವಿಚಾರಗಳೇನಿದೆ, ಈಗಿನ ವಿಚಾರಗಳನ್ನು, ಹಿಂದಿನ ವಿಚಾರಗಳೇನಿದೆ ಆ ವಿಚಾರಗಳನ್ನು ಮಾಡುವಷ್ಟು ನಮ್ಮ ಇಂದಿನ ವಿಜ್ಞಾನ ಬೆಳೀಲಿಲ್ಲ. ಸಣ್ಣ ಉದಾಹರಣೆಗೆ ಹೇಳುವುದಾದರೆ, ಒಂದು 25 ವರ್ಷದ ಹಿಂದೆ ನಾವು ಸೆರೋಗೇಟ್ ಮದರ್, ಅಥವಾ ನಾವೀಗ ಏನು ಇದನ್ನು ಈಗ ನಾವು ಗಾಂಧಾರಿ 100 ಜನ ಮಕ್ಕಳನ್ನು ಹೆತ್ತರು ಅಂತ ಹೇಳುವಂಥ ಅದೆಂಥ ಕಟ್ಟುಕತೆ. 100 ಜನ ಮಕ್ಕಳನ್ನು ಇರಲಿಕ್ಕೆ ಸಾಧ್ಯ ಉಂಟಾ? ಅದು ಎಲ್ಲಿ ಮಡಕೆಯಲ್ಲಿಟ್ಟು ಹೆತ್ತದ್ದು ಅಂತೇಳಿ ಹೇಳಿದರು. ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು 30-40 ವರ್ಷದ ಹಿಂದೆ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನೋಡಿದರೆ ಬಾಡಿಗೆ ತಾಯಂದ್ರ ಮುಖಾಂತರ 100 ಜನ ಬಾಡಿಗೆ ತಾಯಂದ್ರಲ್ಲಿ 100 ಜನ ಮಕ್ಕಳು ಬಂದ್ರಪ್ಪ, ಆಯ್ತಲ್ಲ, ಎಷ್ಟು ಸುಲಭ ಉಂಟು. ಇವತ್ತು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ರಕ್ತ ಬೀಜಾಸುರ ಅಂತ ಹೇಳಿದರೆ ಒಂದು ಇದರಿಂದ ಬರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ಅದೇ
ಡಾಲಿ ಒಂದು DNA ಇಂದ ಒಂದು ತದ್ರೂಪಿ ಕುರಿಯನ್ನು ಹುಟ್ಟಿಸ್ಲಿಕ್ಕೆ ಆಗ್ತದೆ. ರಕ್ತದ ನೆಲಕ್ಕೆ ಬೀಳುವುದು ಅಂತ ಹೇಳಿದರೆ ಎಂಥದ್ದು? DNA ನೆಲಕ್ಕೆ ಬಿದ್ದದ್ದು, ಅದರಿಂದಲೇ ರಕ್ತ ಬೀಜಾಸುರ ಹುಟ್ಟಿದ್ದು. ಬೇರೆ ಬೇಡ, ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಯಾವಾಗಲೂ ಮಾಡಿದ್ದೇವೆ. ಗಣಪತಿಗೆ ಆನೆ ಎತ್ತನೆಯನ್ನು ತಂದು ಕೂರಿಸಿದ್ದೇವೆ. ಈಗ ಜಪಾನ್ನಲ್ಲಿರೋ ಮಾಡಿದ್ದಾರೆ ಅಂತ ಹೆಡ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಹಾಗಾಗಿ ಇವತ್ತಿನ ನಮ್ಮ ವಿಜ್ಞಾನ ಏನಿದೆ, ಆ ವಿಜ್ಞಾನ ಹಿಂದಿನ ಏನು ನಮ್ಮ ವಿಜ್ಞಾನ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬೆಳಿಲಿಲ್ಲ ಅಂತೇಳಿ ಮಾತ್ರ ನಾವು ಹೇಳ್ಬೋದಷ್ಟೇ ಹೊರತು ನಮ್ಮದು ಮೂಢನಂಬಿಕೆ ಅಂತ ಹೇಳುವಂಥದ್ದನ್ನು ಅಲ್ಲ ಅಂತ ಹೇಳುವಂಥದ್ದನ್ನು ಕಂಡದ್ದು ನಾವು ಕೊರೋನಾ ಕಾಲದಲ್ಲಿ ಅಂತ ಹೇಳುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಒಂದು ಶಿಲ್ಪಿಗಳನ್ನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ನಾನು ಅಂತೇಳಿ ಹೇಳಿದರೆ, ಈ ಅರ್ಥವ್ಯವಸ್ಥೆ ಏನಿದೆ, ಅರ್ಥವ್ಯವಸ್ಥೆಯಿಂದ ಧರ್ಮ ಅರ್ಥವ್ಯವಸ್ಥೆಯ ಮೂಲಕ ಬರ್ತದೆ ಅಂತೇಳಿ ಯಾಕೆ ಅಂತೇಳಿ ಹೇಳಿದರೆ, ಇವತ್ತು ನಮ್ಮ ದೇವಸ್ಥಾನಗಳೇನಿದೆ ಆ ದೇವಸ್ಥಾನಗಳು ಒಂದು ರೀತಿಯಲ್ಲಿ ನೋಡಿದರೆ ಸಂಪತ್ತನ್ನು ಹಂಚುವ ಕೇಂದ್ರಗಳು. 12 ವರ್ಷಕ್ಕೊಂದ್ಸರಿ ನಾವು ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡೋದಿರ್ಬೋದು, ಇಲ್ಲ ಜೀರ್ಣೋದ್ಧಾರ ಮಾಡೋದಿರ್ಬೋದು. ಏನು ಮಾಡ್ತಾ ಇದ್ದೇವೆ ನಾವು? ದುಡಿಯುವ ಕಾರ್ಮಿಕರಿಗೆ ಇಂದ ಹಿಡಿದು ಪ್ರತಿಯೋರ್ವರಿಗೂ ಎಲ್ಲಿ ಸಂಪತ್ತು ಕೇಂದ್ರೀಕೃತವಾಗಿದೋ ಎಲ್ಲ ಕಡೆಯಲ್ಲಿ ಯಾರ ಹತ್ರ ಬಂದು ಸಂಪತ್ತು ಸೇರಿದೋ ಆ ಸಂಪತ್ತು ಸೇರಿದವರ ಕೈಯಿಂದ ಹಣವನ್ನು ತಗೊಂಡು ಅವರೆಲ್ಲರಿಗೆ ಹಂಚ್ತೇವೆ. ಇವತ್ತು ಈ ಶಾಮಿಯಾನ ಕಟ್ಟೋರು ಇರ್ಬೋದು, ಇಲ್ಲ ಲೈಟ್ ಮಾಡೋರು ಇರ್ಬೋದು, ಎಲ್ಲ ದುಡಿಯುವ ಕೈಗಳು. ಈ ಮ್ಯಾಟ್ ಹಾಕೋರು ಇರ್ಬೋದು, ಇಲ್ಲದಿದ್ದರೆ ರೋಡಿನ ಕೆಲಸ ಮಾಡೋರು ಇರ್ಬೋದು, ಇಲ್ಲ ಬೇರೆ ಬೇರೆ ಕೆಲಸಗಳನ್ನು ಇಲ್ಲಿ ಇವತ್ತು ಯಾರು ಮಾಡಿದ್ದಾರೆ ಅವರಿಗೆಲ್ಲರಿಗೆ ಹಂಚುವಂಥ ಕೆಲಸ, ದೇವಸ್ಥಾನವನ್ನು ಕಟ್ಟಿ ಈ ರೀತಿಯ ಶಿಲ್ಪಿಗಳನ್ನು ನಾವು ಉಳಿಸಿ ಬೆಳೆಸುವಂಥ ಕೆಲಸ ಏನು ಮಾಡ್ತಾ ಇದ್ದೇವೆ, ಅದು ನಿಜವಾಗಿ ಒಂದು ಹಿಂದಿನ ಕಾಲದಲ್ಲಿ ಮಾಡಿದಂಥ ಉತ್ಕೃಷ್ಟವಾದ ಅರ್ಥವ್ಯವಸ್ಥೆ ಅಂತ ಹೇಳೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅರ್ಥ ಅಂತ ಹೇಳಿದರೆ ಹಣವನ್ನು ವಿತರಣೆ ಮಾಡುವಂಥ ವ್ಯವಸ್ಥೆ ಆಗಿದೆ. ಆ ರೀತಿಯ ವ್ಯವಸ್ಥೆಯ ಮೂಲಕ ಇನ್ನೊಂದು ವ್ಯವಸ್ಥೆಯನ್ನು ಒಂದು ವಿಷಯವನ್ನು ಹೇಳ್ತಾ ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ ಅಂತ ಕಾಣ್ತದೆ. ಹಾಗಾಗಿ ಒಂದು ವಿಷಯವನ್ನು ಹೇಳಬೇಕಾದ್ದೇನು, ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಅನಿಸಿದ ವಿಷಯವನ್ನು ನಾನು ಹೇಳ್ತೇನೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ISO ಸರ್ಟಿಫಿಕೇಷನ್ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅಂತ ಒಂದಿದೆ. ಅದನ್ನು ನಮ್ಮ ಮುಳಿಯ ಸಂಸ್ಥೆಗೆ 2005ನೇ ಇಸವಿಯಲ್ಲಿ ನಾವು ಪಡ್ಕೊಂಡೆವು. ಅಂದರೆ ಒಂದು ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನನ್ನು ನಾವು ಅದನ್ನು ಪಡ್ಕೊಂಡೆವು. ಅಂಥ ಸಂಸ್ಥೆಯಿಂದ ನಮಗೆ ಒಂದು ಅವಕಾಶ ಒದಗಿ ಬಂತು ದೇವರಿಂದ ದೇವಸ್ಥಾನಕ್ಕೆ ಬಂದಾಗ. ಇಲ್ಲಿ ಮ್ಯಾನೇಜ್ಮೆಂಟನ ವಿಷಯದಲ್ಲಿ ಮಾಡುವ ಅಂತ ಹೇಳ್ಕೊಂಡು ಮ್ಯಾನೇಜ್ಮೆಂಟ್ನ ವಿಷಯದಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ISO ಸರ್ಟಿಫಿಕೇಷನ್ ಮಾಡ್ಬೋದು. ಆದರೆ ನಮ್ಮ ಸನಾತನ ವ್ಯವಸ್ಥೆಯಲ್ಲಿ ನೋಡಿದರೆ ಮ್ಯಾನೇಜ್ಮೆಂಟಿಂದ ಕಲೀಲಿಕ್ಕೆ ಭಾಳಷ್ಟಿದೆ. ಅಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಆ ದೇವಸ್ಥಾನಗಳನ್ನು ನಾವು ಉತ್ಸವಗಳನ್ನು ಇನ್ನೂ ಚೆಂದ ಏನು ಮಾಡ್ಬೋದು ಅಂತ ನೋಡ್ಬೋದು ಅಷ್ಟೇ ಹೊರತು, ಆ ಉತ್ಸವಗಳಾಗಲಿ ನಿತ್ಯ ಕರ್ಮಗಳಾಗಲಿ ಯಾರಲ್ಲದಿದ್ದರೆ ಯಾರು, ಎಲ್ಲಿ ಇಲ್ಲದಿದ್ದರೆ ಇವ ಅಲ್ಲದಿದ್ದರೆ ಇವ ಅಂತೇಳುವಂತಹ ಡಿಟ್ಟಮ್ಗಳಿರ್ಬೋದು. ಪ್ರತಿಯೊಂದು ವ್ಯವಸ್ಥೆ ಏನಿದೆ ಅದು ಅಚ್ಚುಕಟ್ಟಾದ ವ್ಯವಸ್ಥೆ ಇರುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಅಂತ ಹೇಳೋದು ವಿಶೇಷ ಹೆಮ್ಮೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ನಾನು. ಹಾಗಾಗಿ ಅದನ್ನು ಒಂದು ಕಲಿತುಕೊಂಡ ವಿಚಾರಗಳು ನಡೆದಿದೆ. ನಾವೆಲ್ಲರೂ ಕಲಿಬೇಕು. ದೇವಸ್ಥಾನಗಳಲ್ಲಿ ನಮ್ಮ ಹಿಂದಿನ ವಿಚಾರಗಳಲ್ಲಿ ಏನೇನು ನಮಗೆ ಮ್ಯಾನೇಜ್ಮೆಂಟ್ ಆಡಳಿತಾತ್ಮಕ ವಿಷಯಗಳು ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದನ್ನು ಕಲಿಬೇಕು ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಧಾರ್ಮಿಕ ಶಿಕ್ಷಣ ತಾವಿಲ್ಲಿ ಪ್ರಾರಂಭ ಮಾಡೋದಾದರೆ ಖಂಡಿತವಾಗಿ ನಮ್ಮ ಸಹಕಾರ ಇದೆ. ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲದ ವಿಷಯ ಯೋಚನೆ ಮಾಡಬೇಡಿ. ಯಾಕೆಂತೇಳಿ ಹೇಳಿದರೆ, ಅಥವಾ ಯಾರು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ನಮ್ಮ ಊರಿನಲ್ಲೇ ಸಂಸ್ಕೃತ ಗೊತ್ತಿದ್ದವರು, ನಮ್ಮ ಊರಿನಲ್ಲೇ ಹಾಡು ಹೇಳಲಿಕ್ಕೆ ಭಜನೆ ಹೇಳಲಿಕ್ಕೆ ಗೊತ್ತಿದ್ದವರು ಎಲ್ಲರೂ ತಾವು ಆಡಳಿತ ಮಂಡಳಿ ಜೈ ಅಂತೇಳಿ ಹೇಳಿಬಿಟ್ಟು ಪ್ರಾರಂಭ ಮಾಡಲಿಕ್ಕೆ ಬಲೆಯನ್ನು ಪನ್ಪುನೆ ಮಾತ್ರ ಇಪ್ಪುನೆ, ಬಾಕಿದಕ್ಕೆ ಮಾತ್ರ ಸೇರೋನ್ ಪೇರು ಆಯ್ತಾ. ಪುಸ್ತಕ ನಮ್ಮ ಕೊರಪ ರಡ್ಡು ಪುಸ್ತಕ ತಂದಿತ್ತೆ. ಆಜು ತಿಂಗಳದ ರಡ್ಡು ಪುಸ್ತಕ ಭಾಗ 1 ಭಾಗ 2 ಪುಸ್ತಕವನ್ನು ನಾವು ಮಾಡಿದ್ದೇವೆ. ಆ ಪುಸ್ತಕವನ್ನು ಮಾಲಿಂಗೇಶ್ವರ ಕ್ಷೇತ್ರದಿಂದ ನಾವು ನಮಗೆ ಒದಗಿಸ್ತೇವೆ. ಎಷ್ಟು ಜನ ಮಕ್ಕಳು ಬರಲಿ ಅಷ್ಟು ಜನ ಮಕ್ಕಳಿಗೆ ದೇವಸ್ಥಾನದಿಂದ ಪುಸ್ತಕವನ್ನು ಒದಗಿಸ್ತೇವೆ ಅಂತೇಳಿ ವಿಶೇಷವಾಗಿ ಹೇಳ್ತಾ, ಈ ಒಂದು ಸುಂದರವಾದ ದೇವಸ್ಥಾನವನ್ನು 1 ವರ್ಷದ ಒಳಗಾಗಿ 265 ದಿವಸದ ಸಂದರ್ಭದಲ್ಲಿ ಮಾಡಿದಂತಹ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸುತ್ತಾ, ಜನರು ಸೇರಿದವರು ವಿವಿಧ ದಿವಸಗಳಲ್ಲಿ ವಿವಿಧ ರೀತಿಯ ಕಲಾ ಪ್ರಕಾರಗಳನ್ನು ಪೋಷಿಸುವಂಥ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ತಮ್ಮೆಲ್ಲರ ಒಂದು ಸೇರುವಿಕೆಯಿಂದ ಈ ಒಂದು ದೇವಸ್ಥಾನ ಇಷ್ಟು ಸುಂದರವಾಗಿ ಮೂಡಿ ಬಂದಿದೆ. ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಈ ದೇವಸ್ಥಾನ ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಹೋಗಲಿ ಅಂತೇಳಿ ಹಾರೈಸುತ್ತಾ, ಶ್ರೀ ಮಾಲಿಂಗೇಶ್ವರನ ಅನುಗ್ರಹ, ಶ್ರೀ ವಿಷ್ಣುಮೂರ್ತಿಯ ಅನುಗ್ರಹ
ಕುವೆ ಶಾಸ್ತಾರನ ಅನುಗ್ರಹ ತಮಗೆ ನಮಗೆಲ್ಲರಿಗೂ ಇರಲಿ ಅಂತೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಧರ್ಮ, ಸಂಸ್ಕೃತಿ, ಜಾಗೃತಿ ಇವುಗಳ ಬಗ್ಗೆ ತಿಳಿಸಿದ್ದೀರಿ. ದೇವಸ್ಥಾನಗಳಿರುವುದು ಸಂಪತ್ತನ್ನು ಹಂಚಲೇ ಹೊರತು ಕ್ರೋಢೀಕರಿಸುವುದಕ್ಕಲ್ಲ ಎನ್ನುವ ಸಂದೇಶವನ್ನು ಕೂಡ ನೀಡಿದ್ದೀರಿ. ನಿಮ್ಮ ಈ ಸಂದೇಶವು ಜಗವ್ಯಾಪಿಯಾಗಲಿ, ಎಲ್ಲ ಕಡೆಗೂ ಎಲ್ಲ ಧರ್ಮ ಕೇಂದ್ರಗಳು ಉತ್ತುಂಗಕ್ಕೇರಲಿ ಎಂದು ಹಾರೈಸ್ತೇನೆ. ಮಾತಾಡಿದ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ನಮ್ಮನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಅನುಗ್ರಹ ನಟ್ಟೊಂದು ವೇದಿಕೆಡೆ ಇನಿ ನಮಗೆ ಮಾತ ಧಾರ್ಮಿಕ ಉಪನ್ಯಾಸ ಕೊರನಂಚಿನ ಪೂಜನೀಯ ಡಾಕ್ಟರ್ ಪ್ರಭಾಕರ್ ಭಟ್ರನ ಆಶೀರ್ವಾದ ನಟ್ಟೊಂದು ಅಧ್ಯಕ್ಷತೆ ವಹಿಸೋನಂಚಿನ ಕೇಶವ ಪ್ರಸಾದ್ರೆ ವೇದಿಕೆದ ಮಿತ್ತಿತ್ತಿನ ಮಾತ ಗಣ್ಯಾದಿ ಗಣ್ಯರೇ, ವೇದಿಕೆದ ಎದುರಡಿತನಂಚಿನ ಮಾತ ಪ್ರೀತಿದ ಭಕ್ತಾದಿ ಬಂಧುಲೆ, ಏನು ಸುರುಕಾದ ಇಡೇ ಬತ್ತನಾಗ ತಡವಣೆಗೆ ನಿಗಲ್ಡ ಕ್ಷಮೆಗೆ ಎನಬೆ. ಈ ಭಾಗದ ಈ ದೇವಸ್ಥಾನಗೂ ಏನೇನು ಅತಿಥಿಯಾದ ಬತ್ತಿ ಜನ ಮನೋಜನ್ನ ಗೊತ್ತುಂಡು. ಸುಮಾರು 7 ವರ್ಷಕ್ಕೂ ತುಂಬು ಮೂಲು ಪ್ರಶ್ನಾ ಚಿಂತನೆ ಮಲ್ಪನಾಗ ಎಲ್ಲ ಇಡೆಗೆ ಬತ್ತದು ಒಂಜಿ 2 ದಿನದ ಪ್ರಶ್ನೆಡು ಭಾಗಿಯಾದ ಈ ದೇವಸ್ಥಾನದ ಜೀರ್ಣೋದ್ಧಾರಣ ಆ ರೀತಿ ಮಲ್ಪೊಳಿ ಬಣ್ಣದ ಎಂಕ್ಲೊಂಜಿ ರೂಪುರೇಖೆ ಪಾರ್ದಿತ್ತು. 5 ರೂಪಾಯಿಗೆ ಬೇತೆ ಬೇತೆ ಕಾರಣಾಂತರದ್ದು ಐನು ಎಂಕಲಿಗೆ ಮಲ್ಪುಣಂಚಿನ ಅವಕಾಶ ದೇವರ ಹೊರಗದಿಸಜರು ಅವು ಬೇತೆ ಬೇತೆ ಕಾರಣಾಂತರದ ದುಂಬುಪೋಂಡು ಅವೇ ಒಂಜಿ ದೇವಸ್ಥಾನಡು ರಾಜಕೀಯ ಬರ್ರೆ ಬಲ್ಲಿಗೆ ರಾಜಕೀಯ ನಮ್ಮ ಇಂಚ ಚಪ್ಪಲದೆತ್ತಿದ ಅಲ್ಪದೀದು ಬರ್ಪೋಣ ಅಂಚನೆ ರಾಜಕೀಯನ ಅಲ್ಪನೆ ಬಿಡ್ದು ನಮ್ಮ ದೇವಸ್ಥಾನಡು ಕೆಲಸ ಮಲ್ತನ ಮಾತ್ರ ಆ ದೇವಸ್ಥಾನದ ಕೆಲಸ ಭಾರಿ ಪೊಲ್ಲುಡು ಅವಿಗೆ ಜನಕ್ಕುಲ್ಲ ಒಂಜೆ ಲೆಕ್ಕ ಒಟ್ಟಿಗೆ ಇಪ್ಪುಣಂಚಿನ ಅವಕಾಶ ಎಲ್ಲ ಆಪುಂಡು. ಇನಿ ಬನ್ನಾಗ ಭಾರಿ ಖುಷಿ ಆಪುಂಡು. ಅಲ್ಪ ಆಡ್ದು ಮುಟ್ಟ ಒಂಜಿ ಅಲಂಕಾರ ಮಲ್ತನ ರೀತಿ ನೀತಿ ತೋಂಡ ಏನು ಮುರಾನಿ ಬಂದಾಗ ಈ ದೇವಸ್ಥಾನದ ಸುಮಾರು ಕೆಲಸ ಬಾಕಿ ಎತ್ತೀನಿ ಒಂಜಿ 15-20 ದಿನಕ್ಕೂ ತುಂಬ ಈ ದೇವಸ್ಥಾನಕ್ಕೆ ತುಯ್ಯಾರ ಬತ್ತೈತೆ ಸುಮಾರು ಕೆಲಸ ಬಾಕಿ ಇತ್ತು ನಪಗ ಕೇಂದ್ರ ಎಂಚ ಎಲ್ಲ ಮುಟ್ಟ ಮುಗಿಪೋಳಿ ಅಂದ ಅನ್ನ ನಿಜವಾದ ಇನಿ ಈ ಜೀರ್ಣೋದ್ಧಾರ ಸಮಿತಿ ದಕ್ಕಲಿಗೆ ನಿಜವಾದ ನಮ್ಮ ತಲೆ ತಗ್ಗಿಸೋದು ಒಂದಿಸೋಡು ಆತು ಪೊರ್ಲದ ಒಂಜಿ ಕಾರ್ಯಕ್ರಮ ಮಾಡಲ ಒಟ್ಟಿಗೂ ಆ ದೇವಸ್ಥಾನದ ಕೆಲಸ ಮಲ್ತದೆ ಮುಗಿಪೇರ ಬಹುಶಃ ಮುಕುಲ್ನ ಪ್ರಯತ್ನ ಇಪ್ಪು ಆ ದೇವರ ಅನುಗ್ರಹ ಉಂಡು. ಏನೇ ಪೋಲ ಕನಟಿಲ ನೆನೆ ತಂದಿತ್ತೆ ಈ ದೇವಸ್ಥಾನದ ಒಂಜಿ ಜೀರ್ಣೋದ್ಧಾರ ಆವಡು ಏತಾ ಸರ್ತಿ ನೆನೆತ್ಕೊಂಡು ಬುಕ್ಕ ಮುಲ್ಪ ನಮ್ಮ ಕೋಟಿ ಚೆನ್ನರ್ನ ಕೆಲಸ ನಕಲೆ ಪನ್ನ ವಿಚಾರ ಉಂಡು ನಿಗ್ಲು ವಾ ಕೆಲಸ ಮಲ್ಪುಲ್ಲೆ ಆ ದೇವರನ್ನ ಜೀರ್ಣೋದ್ಧಾರ ಮಲ್ತದ 5 ಬುಕ್ಕ ನಿಗ್ಲು ಕೆಲಸ ಮಲ್ತನ ಪೂರಾ ಕೆಲಸ ಎಲ್ಲ ಪೊರ್ಲುಡು ನಡಪ್ಪು ನೋವು ಬಂದದು ಬೇತೆ ಬೇತೆ ವಿಘ್ನೋಲು ಬತ್ತನ ನಿಗ್ಲು ಪೂರ ತೋನಿಪ್ಪಾರು ಇನಿಕ್ಕೆ ಬಹುಶಃ ಪಡುಮಲೆಗೆ ಸಾರ್ಥಕ ಅಂಡು ಇನಿಕ್ಕೆ ಮಾತರೆಗಳ ಸಮಾಧಾನ ನನ್ನ ಸಾರ್ಥಕದ ಜೀವನ ಈ ಪಡಮೂಲತ್ತೆ ಬಂಧುಲಿಗೆ ಬನೇರೇನು ಇಷ್ಟಪಡಪೆ ಭಾರಿ ಒಂಜಿ ಪೊರ್ಲುದ ಕಾರ್ಯ ಒಂದು ನಿಜವಾದ ಏಪುಣೆ ಆವಡು ನಿತ್ತು ನಾವು ಒಂದು ಒಂಜಿ ಮೂಜಿ 4 ದೇವಸ್ಥಾನದ ಮುಖ್ಯమైన ದೇವಸ್ಥಾನ ಒಂದು ಮುಲ್ಪಾಡ್ದು ಬಹುಶಃ ಪಾನಾಜಿಗೆ ಬೋಪುಡು ಸುಬ್ರಹ್ಮಣ್ಯ ನಡಗಿ ಅಲ್ಪಾಡ್ದು ಇರ್ದೆಗೆ ಬೋಪುಡು ಅಲ್ಪಾಡ್ದು ನಿಡುಪಾಲಿಗೆ ಬೋಪುಡು ಈ ಮೂಜಿ ದೇವಸ್ಥಾನದ ಜೀರ್ಣೋದ್ಧಾರ ಏನೇ ಮಲ್ತದೆ ಅಲ್ಪ ಉಂತದು ಒಟ್ಟು ಮಲ್ತನಂಚಿನ ವ್ಯವಸ್ಥೆ ಅಂಚ ಮುಲ್ಪಲ ಆ ಜೀರ್ಣೋದ್ಧಾರದ ಕೆಲಸ ಬ್ರಹ್ಮ ಕೆಲಸದ ಕೆಲಸ ಅಂತ ನೋಡೋದಕ್ಕೆ ಭಾರಿ ಆಸೆಲೆತ್ತು ಕಣಲ ಕಟ್ಟೊಂದಿತ್ತೆ ಇನ್ನು ನಿಜವಾಯಿನ ನಿಖಲಿಗೆ ಏನು ಮುಖಸ್ತುತಿಗೆ ಬಣಬಣತ್ತು ನಿಜವಾಯಿನ ಭಾರಿ ಅಡ್ಡೆ ಒಂಜಿ ಕೆಲಸ ಆತನ ನಿಖಲ್ನ ಸಮ ಒಟ್ಟಿಗೂ ಇನಿ ಸರಕಾರದ ದುಡ್ಡು ಇಜ್ಜಲ್ಲ ನಮ್ಮ ಊರು ದಕ್ಕಲು ಸೇರಿನ ಒಂಜಿ ದೇವಸ್ಥಾನವನ್ನು ಎಂಚ ನಿರ್ಮಾಣ ಮಲ್ಪೊಳಿ ಬಣಪಣಕ್ಕೆ ಉದಾಹರಣೆ ಈ ದೇವಸ್ಥಾನ ಬಂದ್ರೆ ಇಷ್ಟಪಡಪೆ ಸರಕಾರದ ದುಡ್ಡು ಬತ್ತಡ ನಿಂತಂಡ ಇನಿ ಈತ ದೇವಸ್ಥಾನ ಜೀರ್ಣೋದ್ಧಾರ ಇಜ್ಜಾಂಡು ಇನಿ ಸರಕಾರದ ದುಡ್ಡು ಬರನ್ನಿರ್ದಾರ ನಾವು ಮಾತೆಲ್ಲ ಊಡ್ದು ಪ್ರತಿ ದೇವಸ್ಥಾನ ಜೀರ್ಣೋದ್ಧಾರ ಏನ ಬಂಡ ಒವ್ವೇ ಸರ್ಕಾರ ಪಡ ಬೇತ ವಿಚಾರ ಒವ್ವೇ ಸರಕಾರದ ದುಡ್ಡು ತಂದು ಮಲ್ತನತ್ತಿ
ಒಂದು ಮಾತೆರ್ಲ ಕಷ್ಟೋಡು ಬೆದ್ದಿನ ದುಡ್ಡು ಇನ್ನು ಮುಲ್ಪ ಓದಿ ಲಕ್ಷ ಕಟ್ಲೆ ಮುಲ್ಪ ಪಾಡ್ನಾಗ್ಲಿ ಪೂಂಜ ಒಂಜಿ ದೇವಸ್ಥಾನದ ದೆಕ್ಕು ಪಡದೆ ಮುಕ್ಕಲ್ನ ಪೂರ ಸಮಾಡದು ಒಟ್ಟಿಗೂ ಇನಿ ಮಾತೆರ್ಲ ಅಕ್ಕಲ್ನ ಬೆಗರ್ನ ಬೆರಿಪಾದು ಆ ಬೆಗರು ಪುಣ್ಯದ ಬೆಗರು ಈ ಪುಣ್ಯದ ಮಣ್ಣಿಗೆ ಪಾಡ್ದು ಇವತ್ತು ಆ ಜವನರು ರಾತ್ರಿ ಪಗೆಯಲ್ಲಿ ಕೆಲಸ ಮಾಡ್ತದೆ ಬಹುಶಃ ಈ ಕೆಲಸ ಆಪಣ ಅಂಚಿನ ಆಗ್ತದೆ ಸುಮಾರು ಜನ ಗೆರೆಪೇರು ಎಂಕಲ ಬ್ರಹ್ಮ ಕಲಶ ಮಲ್ತದಾಂಡು ದೇವರಿಗೆ ಸುಮಾರು ದುಡ್ಡು ಕೊಡ್ತೆ ಇತ್ತ ಡಾಕ್ಟರ್ನ ಧಾರ್ಮಿಕ ಭಾಷಣ ಪಣ್ಣದಿಪ್ಪೇರು 6 ಕಲ್ಪಾಯನವೇ ಎಂಕಲ ಹೆಂಗಂತ ಅಂತೆ ಇಪ್ಪು ನಾವು ದುಂಬುಡ್ದು ಅಂಚ ಧಾರ್ಮಿಕ ಭಾಷಣಡು ಇತ್ತೆ ಬಂದ್ಪೇರು ಇರೆನ್ನ ಪರಿಮಿತಿನ ಮೀರ್ದಾರ ಬಣ್ಣದು ಓರೋರ ಪನಿ ಬನಿತು ಅಂಚಿ ಇಂಚಿ ತತ್ತಿರದು ಹೋಗ್ಬಿಡು ಅಂಚ ಅವು ಪಂಡ್ರೆ ಪೂಜೆ ಇತ್ತ ವೇದಿಕೆ ಪಂಡ್ರೆ ಪೂಜೆ ನಾನು ಬುಕ್ಕ ಮಾತಾಡೋಡು ಇತ್ತೆ ನಮ್ಮ ಧಾರ್ಮಿಕ ಭಾಷಣ ಪೂರ ವಿಚಾರ ಎಲ್ಲ ಉಲ್ಲೇಖ ಮಲ್ತಿಪ್ಪೇರು ವಾ ರೀತಿ ನಮ್ಮ ಪೋಡು ಒಂಚ ವಾ ರೀತಿ ಇನ್ನು ಆತೊಂದು ದುಡ್ಡು ಕೋರಿ ಬೆಟ್ಟಿಗೆ ನಮ್ಮ ಆಯ್ಜಿ ಸುಮಾರು ಜನತ ಮನಸ್ಸುರುಂಡು ಏನು ಸುಮಾರು ದುಡ್ಡು ಜಾಸ್ತಿ ದುಡ್ಡು ಕೊರ್ನಾಗ ದೇವರು ಜಾಸ್ತಿ ಅನುಗ್ರಹ ಕೊರ್ಪೇರು ಕಡಿಮೆ ಕೊರ್ನಾಗ ಕಡಿಮೆ ಅಂಚೆ ದಾಲೆಜ್ಜೆ ಬಂದಲೆ ಈ ಗರ್ಭಗುಡ್ಡುಗಳ ದೇವರ ಪಾತ್ರ ಬೇರ ಏತ ಪ್ರಶ್ನೆಗಳಿಗೆ ಉತ್ತರ ಕೊರ್ಪೋ ಏತ ವಿಚಾರಲುಲ್ಲೋ ನಮ್ಮ ರಾತ್ರಿ ಪಗೆಯಲ್ಲಿ ಕೆಲಸ ಮಲ್ತೋ ದುಡ್ಡು ಪಾಡಿಯೋ ಅಂಡ ದೇವರ ಪಾತ್ರ ಬೇರೆ ದೇವರು ಉಲ್ಲೇರ ವನಪನ ಪ್ರಶ್ನೆಗೆ ಏರೆಡ್ಲ ಉತ್ತರ ಇಚ್ಚಿ ಉಲ್ಲೇರ ಏನು ತೂತು ಜೀತ್ರಿ ಅಟ ಸುಮಾರು ಒಂದು ಎಲೆನ್ ಮೊರಂಬ ದೇವಸ್ಥಾನದ ಬ್ರಹ್ಮ ಕಲಶ ಮಲ್ದೆ ಏನು ದೇವರೇನು ತೂತುಚಿ ಅಣ್ಣ ದೇವರು ಒಳ್ಳೆರು ದೇವರು ಇಜ್ಜರ ದೇವರು ಒಳ್ಳೆರು ದೇವರು ಒಳ್ಳೆರು ದೇವರು ಇಪ್ಪಣೆ ನಮ್ಮ ಇಲ್ಲಲಿ ನಂಗೆ ಜನ್ಮ ಕೊರ್ನಂಚಿನ ಅಪ್ಪೆಮ್ಮೆ ನಮ್ಮ ಸುರೂತ ದೇವರು ನಮ್ಮ ಸುರೂತ ದೇವರು ನಿಖಲು ಏತಿ ಬೊಂಡ ದೇವರೇ ದುಡ್ಡು ಪಾಡ್ಲೆ ಏತಿ ಬೊಂಡ ಸುತ್ತು ಬಲೆ ಏಪ ಜೂವಡಿತ್ತು ನಂಚಿನ ಅಪ್ಪೆ ಅಮ್ಮನ ನಮ್ಮ ಪ್ರೀತಿನಿ ಗಳಿಸಬ ಜನ ಆ ಗರ್ಭಗುಡಿಟ್ಟುಕೊಳ್ಳುವ ದೇವರು ನಂಗೆ ಖಂಡಿತ ಅನುಗ್ರಹ ಮಲ್ಪಿಜರಿ ಖಂಡಿತ ಅನುಗ್ರಹ ಮಲ್ಪಿಜರಿ ನಮ್ಮ ಏಪಲ್ಲ ಪ್ರೀತಿ ಮಲ್ಪುಣ್ಣ ಇತ್ತಂದ ಏತಲ್ಲ ಪ್ರೀತಿ ಕೊರ್ಪುಣ್ಣ ಎಡ್ಡೆಡ್ತು ಪುಣ್ಣ ಪಾತ್ರ ನಂಚಿನ ನಮ್ಮ ಅಪ್ಪೆ ಅಮ್ಮನ ಪ್ರೀತಿ ಮಲ್ಪಡು ಐದು ಬುಕ್ಕ ಈ ಗರ್ಭಗುಡಿಟ್ಟುಕೊಳ್ಳುವ ದೇವರು ನಮಕ್ಕೆ ಅನುಗ್ರಹ ಮಲ್ಪೇರು ನಮ್ಮ ಏಪ ಪ್ರೀತಿ ಮಲ್ಪುಣೆ ಜೂವಡಿಪ್ಪುಣಗ ಏಪಲ್ಲ ಪ್ರೀತಿ ಮಲ್ಪುಜ ನೇರೊಂದೇ ಇಪ್ಪುಣೆ ಅಪ್ಪೆ ಅಮ್ಮಗೆ ಸೈತಿನ ಅಣಿ ಸೈತಿನ ಹಿಡ್ದು ಪಣಪೋ ಎನ್ನ ಅಪ್ಪೆ ಏತಿ ಎಡ್ಡೆನ್ನಾರು ಎನ್ನ ಅಮ್ಮೇರು ಏತಿ ಎಡ್ಡೆನ್ನಾರು ಇದಕ್ಕೆ ವರ್ಷೋಗರ ಕೂಡ ಪಣಿತು ಬೆಚ್ಚ ನೀರು ಪುರ ದಿಯರ ಉಂಡು ಒಗ ಗಟ್ಟಿ ತಿನಿಯರ ಪುರ ಉಂಡು ಅವಳ ರಾತ್ರಿ ಎಪ್ಪುನಾನಿ ಪಂಡ್ರೆ ಉಂಡು ಏತಿ ರಾತ್ರಿ ಉಳಾಯಿಲಿ ಪುನಃ ಬಂಡು ಎನ್ನ ಅಪ್ಪೆ ಅಮ್ಮೆ ಏತಿ ಎಡ್ಡೆನ್ನಾರು ಒಂದು ನಿಜವಾಯಿನ ಪ್ರೀತಿ ಆತಿ ಏಪು ಅಕ್ಕಲು ಜೀವೋಡು ಉಳ್ಳೇರ ಅಪ್ಪಗ ಪ್ರೀತಿ ವೆನ್ ದೇರ್ ಅಲೈವ್ ಯು ಲವ್ ದೆಮ್ ಅಕ್ಲೇನು ಪ್ರೀತಿ ಮಲ್ಪಲಿ ಅಕ್ಲೇನು ಪ್ರೀತಿ ಮಲ್ಪೆ ನಮ್ಮ ಇತ್ತ ಎಂಚಿನ ಆತೀನಿ BSNL 4G 3G ಬತ್ತಿಂಡು ಜವನೇರೆ ಪೂರ ಫಾಸ್ಟ್ ಅಪ್ಪೆಮ್ಮೆ ದಾದ ಅಲ್ಲ ಪಂಡೇರು ನಾನು ಅಕ್ಕಲು ಮಲ್ಪನ ಪರತ್ತಿ BSNL ಲ್ಯಾಂಡ್ ಲೈನ್ ಮನ್ಪೇರು ಅಂಚತ್ತು ನಮ್ಮಲ ಒಂಜಿನ BSNL ಲ್ಯಾಂಡ್ ಲೈನ್ ಆಯರವಲ್ಲು ನಮ್ಮಲ ದುಂಬುಗ ಅಂಚನೆ ಅಪ್ಪಗ 5G 6G ಪೂರ ಬರ್ರೆ ಉಂಡು ಅಂಚ ನಮ್ಮ ಮಲ್ಪನ ಅಂಚಿನ ಕೆಲಸ ಇಂಚಿನ ಇತ್ತಿಲ್ಲ ನಮ್ಮ ಅಪ್ಪೆಮ್ಮನ ಆಶೀರ್ವಾದ ನಂಗೆ ದುಂಬು ಪಡೆಯೋಡು ಐದು ಬುಕ್ಕ ಆ ದೇವರನ್ನ ಆಶೀರ್ವಾದ ತಿಕೊಂಡು ಇನಿ ಬಾರಿ ಪುರ್ಲದ ಬ್ರಹ್ಮ ಕಲಶ ಮಲ್ತಾರೆ ದಾಯ ಬ್ರಹ್ಮ ಕಲಶ ಮಲ್ಪನೆ ಇನಿ ದೇವರಿಗೆ ಬ್ರಹ್ಮ ಕಲಶ ಆತನು ಈ ಭಾಗದ ಜನಕ್ಕುಲ್ಲ ಮನಸ್ಸುಗಳ ಬ್ರಹ್ಮ ಕಲಶ ಅವರ ಉಂಡು ನಮ್ಮ ಮನಸ್ಸು ಮಲ್ಲ ಮನಸ್ಸು ಅವಡು ಎಲ್ಲೆಲ್ಲ ಮನಸ್ಸು ಆಯನ ಕೋರಿ ಇಂಚಿ ಬತ್ತನು ಒಂಜಿ ಪೈಪು ಬಾಡ್ರ ಜಾಗೆ ಕೊರ್ಪುಜೆ ಒಂಜಿ ಸಾದಿ ಬಾಡ್ರ ಜಾಗೆ ಕೊರ್ಪುಜೆ ಇನ್ನು ಈತ ಮಲ್ಲ ಚಪ್ಪಳ ದೊಡ್ಡ ನಮ್ಮ ಮಾತೆರ್ಲ ಒಟ್ಟಿಗೂ ಸೇರ್ಬದಾಯ ಪಂಡ ಒಂಜಪ್ಪೆ ಜೋಕುಲ್ಲೆಕ್ಕ ಸೇರ್ಬದಾಯ ಪಂಡ ಅಲ್ಪ ದೇವರಿಗೆ ಬ್ರಹ್ಮ ಕಲಶ ಅಂಡು ಮುಳ್ಳು ನಮ್ಮ ಮನಸ್ಸಿಗೆ ಜಮ್ಮ ಕಲಶ ಆವಡು ನಮ್ಮ ಊರ್ದಾಗಲು ಪೂರ ಒಂಜಪ್ಪೆ ಜೋಕುಲ್ಲೆಕ್ಕ ಸೇರೋಡು ಅಂಚದ ಮಾತ್ರ ಆ ಬ್ರಹ್ಮ ಕಲಶ ಆಯ್ನಿಗೆ ನಂಗೆ ಸಾರ್ಥಕ ಆವು ನಮ್ಮ ಜೋಕುಲೆ ನಮ್ಮ ಎಲ್ಲ ಕೋರ್ಟುಗ ಬುಕ್ಕೊಂಜ ಎಲ್ಲಿ ವಿಚಾರ ನಮ್ಮ ಮನಸ್ಸಿಗೆ ದೀವಂಡ್ರ ಬಲ್ಲಿ ಇಲ್ಲಿ ದೇವರು ಎತ್ತು ಶುಗೋಡು ಆ ಬ್ರಹ್ಮ ಆ ಗರ್ಭಗುಡಿತ ಉಳಾಯ ಕುಳ್ಳುದೇರ ನಮ್ಮ ಮನಸ್ಸಲ್ಲ ನಮ್ಮ ಎಲ್ಲಿ ವಿಚಾರಣ ಬಿಡ್ದು ನಮ್ಮ ಮಾತ ಒಂಜಪ್ಪೆ ಜೋಕುಲು ಬನಪುನ ವಿಚಾರಡು ನಮ್ಮ ಇಲ್ಲಿ ಜೀವನ ಮಲ್ಪನ ಅವಶ್ಯಕತೆ ಉಂಡು ಅಂಚನ ಮಾತ್ರ ಈ ಬ್ರಹ್ಮ ಕಲಶಗೂ ಸಾರ್ಥಕತೆ ಅವು ಇಲ್ಲಿ ಮಾತೆಲ್ಲ ಸೇರಿದು ಪುರ್ಲುದ ಬ್ರಹ್ಮ ಕಲಶ ಮಲ್ತಾರೆ ಒಂದೊಂದು ಜಾಸ್ತಿ ದುಡ್ಡು ಕೊರ್ನಾಗ ಕಡಿಮೆ ಹೆಚ್ಚು ದುಡ್ಡು ಕೊರ್ನಾಗ ದೇವರನ ಅನುಗ್ರಹ ಜಾಸ್ತಿ ತಿಗುಜಿ ಇನಿ ಈ ಜೀರ್ಣೋದ್ಧಾರ ಸಮಿತಿ ದಕಲು ನಿಜವಾದ ಆಕಲು ಮಲ್ತನ ಶ್ರಮ ಆತ ಪುರ್ಲುಡು ಐಟ ಉಡೇನ ಪುದಾರ ಬರ ಪೂಜೆಯನ್ನು ಮಾತೆಲ್ಲ ಸೇರಿದು ನಿಖಲ ನಿಜವಾದ ಬಾರಿ ಮಲ್ಲ ಎಡ್ಡೆ ಕೆಲಸ ಮಲ್ತಿದ್ದಾರೆ ಒಟ್ಟಿಗೂ ಮಾತೆರ್ಲ ಅಕ್ಕಲು ಏತೇದು ಕಷ್ಟ ಬತ್ತೆ ರಾತ್ರಿ ಪಗೆಲು ಏತೇದು ಬೆಂತೇರ್ ಬಣ್ಣದ ಎಂಕ್ಲೆ ಗೊತ್ತಿಜ್ಜಿ ನಿಖಿಲ್ನ ಕೋರ್ನ ದುಡ್ಡುಲ ನಿಖಿಲ್ನ ಮೇಲಿಡ್ದು ನಿಖಿಲ್ನ ಜೀವಡ್ದು ಬೂರ್ನ ಬೆಗರ್ದ ಮಣ್ಣುಲ ಆ ಸುಬ್ರಹ್ಮಣ್ಯನ ಆ ದೇವ ವಿಷ್ಣುನ ಆ ಗರ್ಭಗುಡಿತ ಉಳಾಯ್ಡಿ ಅಷ್ಟ ಬಂದವಾದಲ್ಲ ಉಂತಾಡು ಮಾತೆರೆಗಳ ದೇವರು ಎಡ್ಡೆ ಮಲ್ಪಾಡು ನಿಖಿಲ ಮಾತ ಮನ ಸಂಕಲ್ಪನ ಆ ದೇವರು ಸಿದ್ಧಿ ಮಲ್ಪಾಡು ಬನಪುನ ಪಾತೆರಡು ಪನ್ನೊಂದು ಅಶೋಕ ರೈಗಳ ಬತ್ತದು ಇದು ಪಾತೆರನ ಒಂದು ಅವಕಾಶ ಕೊರ್ನ ನಿಖಲಿಗೆ ಮಾತೆರ್ಲಗಳ ತಲೆ ತಗ್ಗಿಸಾದು ವಂದಿಸಾದು ಎನ್ನ ಪಾತೆರ ಮುಗಿಪುವೆ ನನ್ನ ಮಾತೆರ್ಲ ಅವರ ಒಂಜಿ ನಿಮಿಷದ ಒಂಜಿ ವಿಚಾರ ಮಾತೆರ್ಲ ದೇವರಿಗೆ ಬಂಡ ಈ ಭಾಗದ
ಸನಿ ಪೂರ ಪೋಡುಂದಾಂಡ ನಮ್ಮ ಜೋರು ಗಂಟೆ ಜಾಗಟೆ ಪುರ ಮಲ್ಪೇರು ಅಂಚನೆ ಗೋವಿಂದ ಪಾಡುಂದಾಂಡ ಈ ಭಾಗದ ಪೂರ ಸನಿಕಲು ಪೂರ ದೂರ ಹೋಪಗೆ ಅಂಚೆ ಮಾತೆರ್ಲ ಸೇರ್ದು ಅವರ ಗೋವಿಂದ ಪಾಡ್ಗ ಓಡೆ ಮುಟ್ಟನಿಕಲ್ಲ ಗೋವಿಂದ ಕೇಂದ್ರ ಪುತ್ತೂರ್ಗೆ ಅಲ್ಲ ಕಲ್ಲಡ್ಕಾಗೆ ನೋಡು ತತ್ತಿನ ಪುತ್ತೂರ್ಗೆ ಮುಟ್ಟಗ ಅಲ್ಲ ಅವು ಕೇನಾಡು ಬಂದ್ಪುಡ ಪಾತೆರ ಪಣ್ಣೊಂದು ಮಾತೆರ್ಲ ಮೂಜಿ ಸರ್ತಿ ಗೋವಿಂದ ಪಾಡ್ಗ ಶಾಸ್ತಾವು ಮಹಾವಿಷ್ಣು ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಓ ಈತೇನಾ ಬರ ಜನಕ್ಕೂ ಬರ್ಪುಣ್ಯ ಕಮ್ಮಿ ಅಲ್ಪ ತುನಕ ಸುಮಾರು ಜನ ಇತ್ತೇರಿ ಮುಲ್ಪ ಬಣ್ಣಕ್ಕೆ ಕೆಲದಾಗ್ಲಿಕ್ಕೆ ಬಂದ ಭಾಷಣವರ ಮುಗ್ಗ್ಯಾಡ ಹಿಡಿದು ಕೆಂಕಲ ಬರ್ಪು ಅಂದು ಕೆಲದಾಕ್ಲ ಅಂಡ ಒಂತೊಂತೆ ಸುಮಾರು ಜನ ಮಲ್ಲ ಮಲ್ಲ ಜನಕ್ಕೂ ಮುಲ್ಪ ದೊಡ್ಡ ಪಾತ್ರ ಈ ಪುಣ್ಯ ಮೂಬಿಡು ಪಣಪೇರಿ ನಮ್ಮ ಇನ್ನು ನಮ್ಮ ಜೀವನೋಡು ಅಳವಡಿಸವನೋಡು ನಮಗೆ ನಮ್ಮ ಸುಮಾರು ಗೊತ್ತುಂಡು ಆದರೆ ನನವಂತೆ ಗೊತ್ತಾಡಿದ ಅವು ನಲ್ಲ ಎಡ್ಡೆ ಆಪಣಂಚಿನ ವಿಚಾರ ನಾನು ಅವರ ರಡ್ಡು ಸರ್ತಿನ್ನು ತುಕೊನಿಗಿಲ್ಲ ಸ್ವರ ಓಡೆ ಊಟಕ್ಕೆ ಎಂಡು ತೂಕ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ. ಧನ್ಯವಾದಗಳು ಸರ್. ಈ 5 ದಿನಟ್ಟು ಧಾರ್ಮಿಕ ಕಾರ್ಯಕ್ರಮಡು ಪ್ರಥಮ ಬಾರಿಗೆ ಗೋವಿಂದ ಪಂತ ಮಾಂತರಿಗೆಲ್ಲ ಎಡ್ಡೆ ಆವಡು ಸರ್ ಈರಿನ ಮೂಲಕ ಸುಮಾರು ವಿಚಾರಗಳನ್ನು ಎಂಕ್ಲನ್ನ ಎದುರು ಪಂಡರು ಈ ಕ್ಷೇತ್ರದ ನಿರ್ವಹಣೆಗೂ ಈತ್ನಡ ಕ್ಷೇತ್ರ ನಿರ್ಮಾಣ ಆಯ್ನ ಈ ಮಹಾ ಒಂಜಿ ಸಂಕಲ್ಪಗೂ ಈರಿನ ಪಾತ್ರ ಸ್ಫೂರ್ತಿ ಆತಂಡು ಇಂದೇ ರೀತಿ ಈರು ನಿಡ್ಪಳ್ಳಿಡು ಬೊಕ್ಕ ಕೆಲವು ಬ್ರಹ್ಮ ಕಲಶದ ಕ್ಷೇತ್ರದ ಅಧ್ಯಕ್ಷರಾದ ಜೀರ್ಣೋದ್ಧಾರದ ಅಧ್ಯಕ್ಷರಾದ ಕೆಲವಾರು ಕೆಲಸಲಿಂದ ಮಲ್ತದ ಈರು ಕೀರ್ತಿ ಪಡೆಯಂದಾರು ಈರ್ನಂಚಿನ ಒಂಜಿ ಸ್ಫೂರ್ತಿ ಕೊರ್ಪಿನಂಚಿನ ಜನ ನಮ್ಮ ಊರಿಗೂ ಅಗತ್ಯ ಇತ್ತಂದು ಈರನ್ನ ಎಕಡೆ ಎಂಕ್ಲೋ ಎಕ್ಸ್ಪೆಕ್ಟ್ ಮಲ್ತೊಂದಿತ್ತ ಈರು ಒಂಚೂರು ತಡವಾದ ಬತ್ತನ್ಲ ಸ್ಫೂರ್ತಿನ ಕೂಡ ದಿಂಜಾಯರು. ಧನ್ಯವಾದಗಳು ಸರ್, ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. ಶ್ರೀಯುತ ಉಲ್ಲಾಸ್ ಪಡ್ಪು ಅವರು ವಂದನಾರ್ಪಣೆ ಗೈಬೇಕಂತೇಳಿ ವಿನಂತಿಸ್ತಿದ್ದೇನೆ. ಶ್ರೀ ಕ್ಷೇತ್ರದಲ್ಲಿ ಈ ದಿನ ಪ್ರತಿಷ್ಠಾಪನೆಗೊಂಡ ಸರ್ವಶಕ್ತ ಶ್ರೀ ಕುವೇಶಾಸ್ತಾರ ವಿಷ್ಣುಮೂರ್ತಿ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಈ ನಮ್ಮ ವೇದಿಕೆಯ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಒದಗಬೇಕಾದಂತಹ ಧಾರ್ಮಿಕ ಶಿಕ್ಷಣ ಹೇಗಿರಬೇಕು ಅನ್ನುವುದನ್ನು ಬಹಳ ಸರಳ ರೀತಿಯಲ್ಲಿ ವಿವರಿಸಿದ ಹತ್ತೂರ ಒಡೆಯ ಪುತ್ತೂರು ಮಹದೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಶ್ರೀ ಕೇಶವ ಪ್ರಸಾದ್ ಮುಳಿಯ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಶ್ರೀ ನಾರಾಯಣ್ ಭಟ್ ಪಾದಕೆರೆಯ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತೇನೆ. ನಾರಾಯಣ್ ಭಟ್ ಪಟ್ಟೆ. ಸದಸ್ಯರು ವ್ಯವಸ್ಥಾಪನಾ ಮತ್ತು ಆರ್ಥಿಕ ಸಮಿತಿ. ಧರ್ಮದ ಬಗ್ಗೆ ದೇಶದ ಬಗ್ಗೆ ಮರೆತು ಮಲಗಿದವರನ್ನು ಬಡಿದೆಬ್ಬಿಸುವ ಪ್ರಯತ್ನವನ್ನು ನಮ್ಮ ಪಡುಮಲೆಯ ಪುಣ್ಯಭೂಮಿಯಲ್ಲಿ ಧಾರ್ಮಿಕ ಉಪನ್ಯಾಸದ ಮುಖಾಂತರ ಮಾಡಿದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇಲ್ಲಿಯ ಅಧ್ಯಕ್ಷರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ. ಶ್ರೀ ವೈಕೆ ನಾಯಕ್ ಅವರು ಸ್ಮರಣಿಕೆ ನೀಡಬೇಕಂತೇಳಿ ವಿನಂತಿಸ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ ರೈ ಎಸ್ಟೇಟ್ ಕೊಡಿಂಬಾಡಿ ಇಲ್ಲಿಯ ಶ್ರೀ ಅಶೋಕ್ ರೈಗಳು ಇಲ್ಲಿಯ ಬಹಳ ಹಿತಚಿಂತಕರು, ನಮಗೆ ಹಲವು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಪರಿಚಿತರು, ಈ ಕ್ಷೇತ್ರದ ಜೀರ್ಣೋದ್ಧಾರದ ಕನಸನ್ನು ಕಂಡವರು. ಇವರಿಗೆ ಶ್ರೀ ಕ್ಷೇತ್ರದ ಭಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಶ್ರೀ ನಾಗೇಶ್ ಭಟ್ ಪಾದಕೇರಿ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತೇವೆ. ಹಾಗೆಯೇ ಸುತ್ತಲಿನ ಹತ್ತೂರಿನ ಜನರಿಗೆ ನಮ್ಮ ದೇವಸ್ಥಾನ ಹೇಗಿದೆ, ಎಷ್ಟು ಸುಂದರವಾಗಿದೆ ಅನ್ನುವುದನ್ನು ತೋರಿಸಿಕೊಡುವುದಕ್ಕೆ ಕಾರಣಕರ್ತರು ಕ್ಷೇತ್ರದ ವಾಸ್ತುಶಿಲ್ಪಿಗಳು. ವಾಸ್ತುಶಿಲ್ಪದ ಬಗ್ಗೆ, ಧರ್ಮದ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಶ್ರೀ ರಮೇಶ್ ಕಾರಂತ ಬಿದ್ರೇಡ್ಕ ಇವರಿಗೆ ಕ್ಷೇತ್ರದ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬಳಿಯ ಇರ್ದೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ನಮ್ಮ ಆತ್ಮೀಯರು ಶ್ರೀ ಬಾಲಕೃಷ್ಣ ಭಟ್
ಇವರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇವರಿಗೆ ಶ್ರೀ ವಸಂತಗೌಡ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇನ್ನೊಂದು ಬಳಿಯ ದೇವಸ್ಥಾನ ಕೆಯ್ಯೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಹಿಂದೆ ನಮ್ಮ ದೇವಸ್ಥಾನದ ಸಮಿತಿಯ ಸದಸ್ಯರು ಆಗಿದ್ದವರು ಶ್ರೀ ರಾಮಣ್ಣಗೌಡ ಕರುಪಡಿಗಾನ ಇವರಿಗೂ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಶ್ರೀ ಅಚ್ಯುತಗೌಡ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆಯೇ ನಮ್ಮದೇ ಊರಿನವರು ಶ್ರೀ ಕ್ಷೇತ್ರದ ಬಹಳ ಒಳ್ಳೆಯ ಭಕ್ತರಲ್ಲೊಬ್ಬರು, ಕೊಡುಗೈ ದಾನಿಗಳು, ಪ್ರಗತಿಪರ ಕೃಷಿಕರು ಹೌದು, ಶ್ರೀ ಕೃಷ್ಣರೈ ಗುತ್ಕಾಡಿ ಇವರಿಗೂ ಕ್ಷೇತ್ರದ ಪರವಾಗಿ, ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಶ್ರೀ ವಿಶ್ವೇಶ್ವರ ಭಟ್ ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಒಂದು ಒಳ್ಳೆಯ ದಂಪತಿಗಳಲ್ಲಿ ಸಂಪಾದನೆ ಇದ್ರೆ ಅದು ಹೇಗೆ ಸಮಾಜಕ್ಕೆ ಸದ್ವಿನಿಯೋಗವಾಗಬೇಕು ಅದನ್ನು ತೋರಿಕೊಟ್ಟವರು ಶ್ರೀಮತಿ ರಮಾ ML ರಾವ್ ಪಡುಮಲೆ ಬಹಳ ದೊಡ್ಡ ರಾಜಗೋಪುರವನ್ನು ಸುಂದರವಾಗಿ ನಿರ್ಮಿಸುವ ಕಾಲಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟವರು. ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ, ನಮ್ಮ ಕ್ಷೇತ್ರದ ಭಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಸುಧಾಕರ್ ಐಸೇಸಮೂಲೆ ಅವರು ಸ್ಮರಣಿಕೆಯನ್ನು ನೀಡಬೇಕು. ಹಾಗೆ ನಮ್ಮ ಬಡಗನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ನಮಗೆ ಯಾವತ್ತೂ ಸಪೋರ್ಟಿವ್ ಆಗಿದ್ದವರು ಶ್ರೀಮತಿ ದಮಯಂತಿ ನೆಕ್ಕರೆ ಇವರಿಗೂ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಶ್ರೀ ರಾಜೇಶ್ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮವರು ಅನ್ನೋದು ಕೇವಲ ನಮ್ಮ ಬಡಗನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಅನ್ನುವುದಕ್ಕೆ ಮಾತ್ರ ಕಾರಣ ಅಲ್ಲ. ಜೀರ್ಣೋದ್ಧಾರದ ಸಮಯದಿಂದ ನಮ್ಮ ಜೊತೆಗೆ ದುಡಿದವರು, ನಮ್ಮವರನ್ನು ಕೂಡಿಸಿಕೊಂಡು ನಮಗೆ ಬೆಂಬಲವಾಗಿದ್ದವರು ಶ್ರೀ ಲಿಂಗಪ್ಪಗೌಡ ಮೋಡಿಕೆ ಇವರಿಗೂ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಶ್ರೀ ವಸಂತಗೌಡ ಕೊಯ್ಲ ಹಾಗೆ ಶ್ರೀ ಅಶೋಕ್ ಕನ್ನಡಕ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀದೇವಳದಲ್ಲಿ ಸದಾಕಾಲ ಸೇವೆ ಸಲ್ಲಿಸುತ್ತಾ ಬಂದವರು ಶ್ರೀಮತಿ ಪುಷ್ಪಲತಾ ಎಂ ಇವರಿಗೂ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಶ್ರೀ ಸುಬ್ರಹ್ಮಣ್ಯ ನಾಯಕ್ ಮೇಗಿನ ಮನೆ ಸುಬ್ಬಯ್ಯ ನಾಯಕ್. ಹಾಗೆ ಈ ದಿನ ಸನ್ಮಾನಿತರಾದವರು ಶ್ರೀ ಪ್ರದೀಪ್ ಪಾಠಕ್ ಕ್ಷೇತ್ರದ ಶಿಲಾಶಿಲ್ಪಿಗಳು. ಈ ಕ್ಷೇತ್ರ ಎಷ್ಟು ಸುಂದರವಾಗಿ ಕಾಣುವುದಕ್ಕೆ ಕಾರಣೀಕರ್ತರು, ಇವರಿಗೂ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಹಾಗೆ ದಾರುಶಿಲ್ಪಿಗಳು ಶ್ರೀ ಸುಧಾಕರ್ ಚಾರ್ಮಾಡಿ ಅವರು ಸಹ ಈ ದೇವಳ ಎಷ್ಟು ಸುಂದರವಾಗಿ ನಿಲ್ಲುವುದಕ್ಕೆ ಕಾರಣೀಭೂತರು, ಅವರಿಗೂ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಇನ್ನೋರ್ವ ಕೆತ್ತನೆ ಶಿಲ್ಪಿ ಶ್ರೀ ಸಂತೋಷಾಚಾರ್ ಹಿರಿಯಡ್ಕ ಬಹಳ ಸುಂದರವಾದ ಕೆತ್ತನೆಗಳನ್ನು ದೇವಳಕ್ಕೆ ಕೊಟ್ಟವರು, ಅವರಿಗೂ ನಮ್ಮ ಕ್ಷೇತ್ರದ ಪರವಾಗಿ ಕೃತಜ್ಞತೆಗಳು. ಶ್ರೀ ಮನೋಜ್ ತಚ್ಚಂಗಾಡಿ ಕೆಂಪು ಕಲ್ಲಿನ ಶಿಲ್ಪಿ ಬಹಳ ಸುಂದರವಾಗಿ ದೇವಳವನ್ನು ಕಾಣುವಂತೆ ತೋರಿಸಿದ್ದಾರೆ, ಅವರಿಗೂ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದ. ವೇದಿಕೆಯಲ್ಲಿದ್ದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮ್ಮವರು ಬಹಳ ಸದಾ ಹಸನ್ಮುಖಿಯಾಗಿ ನಮಗೆ ಬೆಂಬಲವಾಗಿ ಸದಾ ನಿಲ್ಲುವವರು ಮನೋಜ್ ರೈ ಪೇರಾಲು ಇವರಿಗೂ ಕ್ಷೇತ್ರದ ಎಲ್ಲ ಭಕ್ತ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದ. ಇಷ್ಟು ಹೊತ್ತು ವೇದಿಕೆಯಲ್ಲಿದ್ದವರು ಜೀರ್ಣೋದ್ಧಾರ ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಒಬ್ಬ ಲೀಡಿಂಗ್ ಫ್ರಮ್ ಫ್ರಂಟ್ ಅಂತ ನಾವು ಆಂಗ್ಲ ಭಾಷೆಯಲ್ಲೇನು ಹೇಳ್ತೇನೆ ಅದನ್ನು ಮಾಡಿ ತೋರಿಕೊಟ್ಟವರು ಶ್ರೀ ಶ್ರೀನಿವಾಸ್ ಭಟ್ ಚಂದಗೂಡ್ಲು ಶ್ರೀ ಕ್ಷೇತ್ರದ ಎಲ್ಲ ಭಕ್ತ ವೃಂದದ ಪರವಾಗಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಹಾಗೆ ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿದ್ದು ನಮಗೆ ಬೆಂಬಲವಾಗಿ ಸುರಕ್ಷತೆಯನ್ನು ಕಾಪಾಡಿಕೊಂಡು ಬಂದಂತಹ ಪುತ್ತೂರು ಠಾಣೆಯ ಆರಕ್ಷಕರು, ಅವರಿಗೂ ಕೃತಜ್ಞತೆಗಳು. ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಹಾಗೆ ಇಡೀ ದಿನದ ಪ್ರತಿಷ್ಠಾಪನಾ ನಡೆದಂತಹ ಎಲ್ಲ ಘಟನೆಗಳನ್ನು ಬಹಳ ದೂರದಲ್ಲಿರುವಂತಹ ನಮ್ಮ ಬಂಧುಗಳಿಗೆ ತೋರಿಕೊಟ್ಟವರು ಛಾಯಾ ಕುಟೀರ್ ಸ್ಟುಡಿಯೋ ಇಲ್ಲಿಯ ಮಾಲಕರಾಗಿರುವ ಮುರಳೀಧರ ಕಲ್ಲೂರಾಯ, ಹಾಗೆ ಸುದ್ದಿ TV ಲೈವ್ ತೋರಿಕೊಟ್ಟಿದ್ದಾರೆ. ಯೂಟ್ಯೂಬಲ್ಲಿ ಬಹಳಷ್ಟು ಪರವೂರ ಮಂದಿ ಅದನ್ನು ವೀಕ್ಷಿಸಿದ್ದಾರೆ, ಅವರಿಗೂ ಅವರ ಪತ್ರಿಕಾ ಮಿತ್ರರಿಗೂ ಶ್ರೀ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಪ್ರತಿದಿನ ಇಲ್ಲಿಗೆ ಬಂದು 6 ಗಂಟೆಯಿಂದ ಸರಿಸುಮಾರು 10 ಗಂಟೆಯವರೆಗೆ ಸೇವೆ ಸಲ್ಲಿಸಿದಂತಹ ಎಷ್ಟೋ ಜನ ಸ್ವಯಂ ಸೇವಕರಿದ್ದಾರೆ. ತಮ್ಮ ಇಡೀ ದಿನದ ಕೆಲಸಗಳನ್ನು ಮುಗಿಸಿ ಆ ಬಳಿಕ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹೆಚ್ಚು ಕಡಿಮೆ 10,000 ಜನ ಕೂಲಿಯಾಳುಗಳ ಕೆಲಸವನ್ನು ಸ್ವಯಂ ಸೇವಕ ಮುಖಾಂತರ ಮಾಡಿದವರಿದ್ದಾರೆ. ಅಂತಹ ಎಲ್ಲ ಸ್ವಯಂ ಸೇವಕರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಕೃತಜ್ಞತೆಗಳು. ಹಾಗೆ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿ ನಮಗೆ ಸಹಕಾರವನ್ನು ನೀಡುತ್ತಿರುವ ಎಲ್ಲ ಸ್ವಯಂ ಸೇವಕ ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತೆಗಳು. ಮುಂದೆ ಕೊನೆಯದಾಗಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿ ಇದನ್ನು ಚಂದ ಕಾಣಿಸಿಕೊಟ್ಟು ನಮ್ಮನ್ನೆಲ್ಲರನ್ನು ಬೆಂಬಲಿಸಿದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಮ್ಮ ಕ್ಷೇತ್ರದ ಪರವಾಗಿ, ಆಡಳಿತ ಸಮಿತಿಯ ಪರವಾಗಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು.
ಸರ್ವಂ ಶುಭಂ ಮಂಗಳಂ. ಪ್ರೇಕ್ಷಕರು ಯಾರು ಸಭಾಂಗಣವನ್ನು ಬಿಟ್ಟು ಹೋಗುವ ಅಗತ್ಯ ಇಲ್ಲ. ನಿಮಗಾಗಿ ಕುಮಾರಿ ಧನ್ವಿ ರೈ ಪಾಣಾಜೆ ಇವರಿಂದ ಜನಪದ ನೃತ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ. ಕುಮಾರಿ ಧನ್ವಿ ರೈ ಪಾಣಾಜೆ.
ರಾಜೇಶ್, ಸ್ಟೇಜ್ ಲೈಟ್ಸ್. ಸ್ಟಾರ್ಟ್. ಗುಮಿಸೊಂದು ಕಮ್ಮಿನ ಪಸಿರಂಗ ಊರೊರ್ ಮೇಡನನ ಬಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೊರ್ ಮೇಡನನ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೊರ್ ಮೇಡನನ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೊರ್ ಮೆಡನನ மகனுக்கு உடாலதா சொல் மெலும் மூடாயத வானொடு மூடியே சூரியல கடலுத மகனுக்கு உடாலதா சொல் மெலும் மூடாயத வானொடு மூடியே சூரியல கசபுகு பொல்பாயே வாழ்வெடுத்தல் பாயே கசபுகு பொல்பாயே வாழ்வெடுத்தல் பாயே ஜீவ கொற்பி கருணையேனா கடலப்பೆ ಮಗೆ ಬಂದೆನಾ ಮೂಕೆದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೂಕೆದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊற்பಿ ಕರುಣೆಯೇನಾ கடலப்பೆ ಮಗೆ ಬಂದೆನಾ ಸಿಂಗಾರ ಸಿರಿಗಂಗೆ ಎಲ್ಲನ್ನೇ ತುಳುನಾಡ ಬಂದಾಯಿ கடலுத மகனுக்கு உடாலத சொல் மெலும் மூடாயத வானொடு மூடியே சூரியலா சுத்தி கொய்யற போய் சேருன்லே பறவையில
ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುತ್ತಿ ಕೊಯ್ಯರ ಕೋಯಿ ಸೇರಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ கட்டது கொரியேறு ஹளையங்கடி ஜவனேறு கண்டையிடி அடுத்தேறு பானேறுத பூவண்ணே புனி கட்டது கொரியேறு மாணீத மாயிலண்ணே புனி மெத்தது கொரியேறு பார்த்தோர்த ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯ ಪಣ್ಣೆ ಮುರುಗುತ್ತ ತೊಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಪೊರ್ಲುಗಂಟದ ಬಾಲೆ ಪೊರ್ಲುಗಂಟದ ಡ್ಯಾನ್ಸ್ ಪೊರ್ಲುಡೆ ತೂಯಿನ ಪ್ರೇಕ್ಷಕರು ಮಂತರಿಗಳ ಧನ್ಯವಾದಗಳು. ಕುಮಾರಿ ಧನ್ವಿ ರೈ ಒಂದ್ಸರ್ತಿ ವೇದಿಕೆಗೆ ಬರೋಡಮ್ಮ. ದೇವಸ್ಥಾನದ ಆಡಳಿತ ಸಮಿತಿ ಜೀರ್ಣೋದ್ಧಾರ ಸಮಿತಿ ಇಂದನ ಪರವಾದ ಇರೆಗ್ ಎಲ್ಲಿಯ ಮಾನದಿಗೆ ಉತ್ತಮೇರು ಶಾಲು ಪದಿಪ್ಪದ ಸ್ಮರಣಿಕೆ ಕೊರ್ದು ಬಾಲೆನ ಹರಸೋಡೊಂದು ಕೇನೊಂದಿಲ್ಲ. ಅಲ್ಲೇನ ಮಾತಾಪಿತೃಲೆಗೆ ಧನ್ಯವಾದಗಳು. ನಿನ್ನ ಭವಿಷ್ಯ ನಾನೆಲ್ಲ ಉಜ್ವಲ ಆವಡಂದು ಹಾರೈಸೊಂದಿಲ್ಲ. ಇದೀಗ ಶ್ರೀ ಕೋದಂಡರಾಮ ಕೃಪಾಭೂಷದ ಯಕ್ಷಗಾನ ಮಂಡಳಿ ಹನುಮಗಿರಿ ಈಗಾಗಲೇ ಆಗಮಿಸಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಯಕ್ಷಗಾನ ಬಯಲಾಟ ಕಲ್ಯಾಣತ್ರಯ ಲಕ್ಷ್ಮೀ ಕನಕಾಂಗಿ ರತಿ ಕಲ್ಯಾಣಗಳು ಈ ವೇದಿಕೆಯಲ್ಲಿ ಆತ್ಮೀಯವಾಗಿ ಅವರೆಲ್ಲರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಕೆಲವೇ ಕ್ಷಣಗಳಲ್ಲಿ ತಮ್ಮ ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ವಿಶೇಷ ಏನಂದ್ರೆ ನಮ್ಮ ಕ್ಷೇತ್ರದ ಕೂರ್ಮಾವತಾರದ ವಿಶೇಷತೆಯನ್ನು ಹೊಂದಿರುವಂತಹ ಕಥಾನಕ ಶ್ರೀ ಕ್ಷೇತ್ರ ಹನುಮಗಿರಿ ಶ್ರೀ ಕ್ಷೇತ್ರ ಕೋದಂಡರಾಮ ಕೃಪಾಭೂಷದ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೀಗ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಯಕ್ಷಗಾನ ಬಯಲಾಟ ಕಲ್ಯಾಣತ್ರಯ ಲಕ್ಷ್ಮೀ ಸ್ವಯಂವರ ಕನಕಾಂಗಿ ಕಲ್ಯಾಣ ಹಾಗೂ ರತಿ ಕಲ್ಯಾಣ ಎಂಬ ಪ್ರಸಂಗವನ್ನು ಇದೀಗ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಗೆ ಇದರ ಪ್ರಾಯೋಜಕರಾಗಿ ದಿವಂಗತ ವಿಶ್ವನಾಥ ರೈ ಮೇಗಿನ ಮನೆ ಇವರ ಸ್ಮರಣಾರ್ಥ ಇವರ ಮನೆಯವರು ಮಾಡಿರ್ತಾರೆ. ಇವರಿಗೆ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಯಕ್ಷಗಾನ ಪ್ರಸಂಗವನ್ನು ಮುಂದುವರಿಸುವಂತೆ ಭಾಗವತರಲ್ಲಿ ಭಿನ್ನವಿಸ್ತಾ ಇದ್ದೇವೆ. ತೋಟದ ನಡುಟು ಬಿಸುದಿನ ತಾನಿಯೋದಿಯ ಬೆಂದರ ಪೇರ ಕಡಲಂತಿ ಪಡುಮಲೆತ ಮಣ್ಣಡ ನಿಲ
ಹಲೋ ಶಾರ್ಪ್ ಕಟ್ ಮಾಡಿ, ಶಾರ್ಪ್ ಬೇಡ. ಬರ್ಚಿ ಬಾರ್ ಬಾರ್ repeat long delay. Hello volume monitor. Hello volume delay ಮತ್ತು volume. Hello ಸ್ವಲ್ಪ ಡಿಲೇ ಕೊಡಬೇಡಿ ಮಾನಿಟರಿಂಗ್. ಹಲೋ ಹಲೋ ಮಾನಿಟರ್ ಹಲೋ Yes. Hello.
ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ಹೊರಟು ಬಂದ ಕಾರ್ಯ ಅನೇಕ ವಿಧೆಯಾಚುವೆ. ಸುರಪಾನ
ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು ಇತ್ತು, ಕಲ್ಪಿಸಿದ್ದನ್ನು ಕೊಡಬಹುದಾದ ಕಲ್ಪವೃಕ್ಷವೂ ಇತ್ತು, ನಮ್ಮ ದೇಹದ ಆಯಾಸವನ್ನು ಕಳೆಯುವುದಕ್ಕೆ ಬೇಕಾಗಿ ಸುರಾಂಗಣೆಯರ ಸುಖವೂ ಇತ್ತು. ಆದರೆ ಏನು ಮಾಡುವ ಹೇಳಿ, ಎಷ್ಟಿದ್ದರೇನು ಫಲ? ಒಮ್ಮೆಗೆ ನಮಗೆ ಒಂದು ಕೇಡು ಬಂದದ್ದು ಸತ್ಯವೇ ಹೌದು. ಐರಾವತವನ್ನು ಏರಿ ನಾಸಾಗುವ ವೇಳೆಗೆ ಬಂದರಲ್ಲ ದುರ್ವಾಸ ಮಹರ್ಷಿಗಳು. ಬಂದವರೇ, ಅವರನ್ನು ನಾವು ಮಾನಿಸದೇನು ಉಳಿದದ್ದಲ್ಲ. ನಿತ್ಯ ಉಂಡರುವವರು ಉಪವಾಸಿಗಳು. ಅವರು ಊಟ ಮಾಡ್ತಾ ಇದ್ರು, ಅವರು ನೀವು ಉಪವಾಸ ಮಾಡಲಿಲ್ವ ಕೇಳಲಿಕ್ಕಿಲ್ಲ. ಅವರು ಉಪವಾಸದಲ್ಲೇ ಇರುವುದು. ಉಟ್ಟ ಬಟ್ಟೆಯಾದರೂ ಮಡಿ ಉಂಟ ಕೇಳಿದ್ರೆ ಅದೂ ಇಲ್ಲ. ಅವರ ಹೆಸರೇ ದೂರ್ವಾಸ. ಮಡಿ ಇಲ್ಲದ ಬಟ್ಟೆಯನ್ನು ಉಟ್ಟವರು ಎನ್ನುವುದನ್ನೇ ಸ್ಪಷ್ಟವಾಗಿ ಸಂಕೇತಿಸ್ತದೆ. ಅಂಥವರು ನಮ್ಮ ಬಳಿಗೆ ಬರುವಾಗ ಕೈಯಲ್ಲೊಂದು ತಂದ್ರಲ್ಲ ಮಾಲೆಯನ್ನು. ಇಲ್ಲಿ ಹೋಗುವಲ್ಲೆಲ್ಲ ಅವರು ಹಾಕಿಕೊಳ್ಳುವುದು ಸರಿಯಪ್ಪ, ಅವರ ಮಾಲೆಯನ್ನು ನಮಗೆ ಯಾಕೆ ಕೊಡಬೇಕು? ಹೇಳಲಿಕ್ಕೆ ಹೋದ್ರು ಕಾಂಚನ ಮಾಲೆ ಅಂತ. ನಮಗೆ ಬಂದದ್ದನ್ನು ನಾವು ಇನ್ನೊಬ್ಬರಿಗೆ ವರ್ಗಾಯಿಸಿ ಕೊಡುವುದಲ್ಲ, ನಾವು ಅದನ್ನು ಅನುಭವಿಸಿ ಸುಖವನ್ನು ಹೊಂದಬೇಕು. ಬಂದ ಆ ಬಡ ಜೋಗಿ ನಮ್ಮ ಮುಂಭಾಗದಲ್ಲಿ ನಿಂತು ನನಗೆ ಅದನ್ನು ಕೊಟ್ಟ. ನಾವೇನು ಮಾಡುವುದು? ಆನೆಯ ಮೇಲೆ ಕುಳಿತಾಗ ಏನೇ ಬಂದರೂ ಆನೆಗೆ ಕೊಡುವುದು ನಮ್ಮ ಉದ್ದೇಶ ಅದು ಅಲ್ವೋ? ಹಾಗಾಗಿ ಕೊಟ್ಟ ಮಾಲಿಕೆಯನ್ನು ಆನೆಯ ಕುಂಭಸ್ಥಳದಲ್ಲಿ ಇಟ್ಟೆ. ನೋಡಿ ಅವನ ಎಷ್ಟು ಕುತ್ಸಿತವಾದ ಭಾವ. ಆ ಆನೆಯ ಕುಂಭದಲ್ಲಿ ಇಟ್ಟ ಕಾಲಕ್ಕೆ ಅದರ ಒಳಗೆ ಏನಿತ್ತೋ ಏನೋ ಮಾಲಿಕೆಯಲ್ಲಿ, ಅದುವೇ ಆ ಆನೆಗೆ ಅದು ಕಚ್ಚಿತೋ ಏನು ಮಾಲೆಯನ್ನು ಹಾಳುಗೆಡವಿತು. ಕೋಪಗೊಂಡಂತೋ ಅವರು ನಮಗೆ ಶಾಪವನ್ನೇ ಕೊಟ್ಟು ಬಿಟ್ಟರು. ನಮ್ಮಲ್ಲಿ ಇರಬಹುದಾದ ಸಕಲ ಐಶ್ವರ್ಯಗಳೇನೆಲ್ಲ ಉಂಟು ಅದು ಸಮುದ್ರದ ಪಾಲಾಗಿ ಹೋಗಲಿ ಎನ್ನುವ ಹಾಗೆ ನಮಗೆಲ್ಲ ಹೆದರಿಕೆಯೋ ಅದು. ನಮಗೆ ಹೋದದ್ದೆಲ್ಲ ನಮಗೆ ಅದರಲ್ಲೇ ಹೆದರಿಕೆ ಉಂಟು. ಇಷ್ಟು ನಾವು ಸಂಪಾದಿಸಿದ್ದೇವೆ ಅಂತ ಹೇಳಿದ ಬಳಿಕ ಹೋದ ಬಗೆಗೆ ನಾವು ಚಿಂತೆ ಮಾಡುವವರಲ್ಲ. ದೇವಸಭೆಯ ಪೀಠಾಧ್ಯಕ್ಷನಾಗುವಲ್ಲಿವರೆಗೆ ಯೋಗಯೋಗ್ಯತೆ ನನಗೆ ಉಂಟಂತೆ, ಕಳೆದದ್ದನ್ನು ಉಳಿಸಿಕೊಳ್ಳಿಕ್ಕೆ ನಮಗೇನು ಗೊತ್ತಿಲ್ಲ ಅಂತ ಭಾವಿಸಿದರು. ಆದರೆ ಒಂದುಂಟು, ನಾವು ದೇವಲೋಕವನ್ನು ಉಳಿಸಿದ್ದೇವೆ, ಅಧ್ಯಕ್ಷನಾಗಿ ಇದ್ದೇವೆ. ಆದರೆ ನಮ್ಮಲ್ಲಿ ಏನು ಉಂಟು ಏನೂ ಇಲ್ಲ ಅಂತ ಯೋಚಿಸುವುದಲ್ಲ. ಕೆಲವು ರಕ್ಕಸರಿಗೆ ಅದು ದುರ್ಬುದ್ಧಿಯೇ ಆಗಿದೆ. ಒಟ್ಟು ಸುರಪರಲ್ಲಿ ಇರಕೂಡದು, ಅವರಲ್ಲಿ ಇದ್ರೆ ನಮಗೆ ತೊಂದರೆ, ಅವರನ್ನು ದೇವಲೋಕದಲ್ಲಿ ಇಳಿಸಬೇಕು ಎನ್ನುವ ಭಾವ ಅವರಲ್ಲಿ ಬರುವುದು ಸುಳ್ಳಲ್ಲ. ಈ ಮೊದಲು ನಾವು ಗೆದ್ದಿದ್ದೇವೆ ಅವರನ್ನು. ಆದರೆ ಇನ್ನು ಮುಂದೆ ಬಂದ್ರೆ ನೀವೇನು ಮಾಡ್ತೀರಿ ಎನ್ನುವ ಪ್ರಶ್ನೆ.
ಇರಿವರೇ ಕಿರುಬಂಡೆಯ. ಹಾಗಾದ್ರೆ ಮಲ್ಲಿಗೆಯ ಮೊಗ್ಗನ್ನು ಕಿರುಬಂಡೆಯನ್ನು ಇರಲಿಕ್ಕಾಗುವುದಿಲ್ಲ. ಆದರೆ ನಮ್ಮ ಸಾಮರ್ಥ್ಯ ಏನು ಕುಂದಿಲ್ಲ ಅಂತ ಹೇಳಿದ್ರಲ್ಲ, ಸಂತೋಷವಾಯಿತು. ಎಷ್ಟು ಆಡಿದರೂ ಕಡಿಮೆ ಎನ್ನುವ ಹಾಗೆ ನಮಗೆ ಅನ್ನಿಸುತ್ತಾ ಉಂಟು. ಕಳ್ಳರ ಭೀತಿ ಎಲ್ಲ ನಮಗೆ ನಮ್ಮ ಒಳಗಿನ ಅಂತಃಸತ್ವ ಹೇಗಿದೆ ಎನ್ನುವುದನ್ನು ಪರೀಕ್ಷೆಗೊಡ್ಡಿ ನಿಕಷಣಕ್ಕೆ ಒಡ್ಡಿ ತನ್ಮೂಲಕವಾಗಿ ನಮ್ಮ ಶಕ್ತಿ ಏನು ಸಾಮರ್ಥ್ಯ ಏನು ಎನ್ನುವುದರ ಪೂರ್ಣ ಅರಿವು ನಮ್ಮಲ್ಲಿ ಉಂಟೋ ಎನ್ನುವುದೇ ಪ್ರಧಾನ ಪ್ರಶ್ನೆ. ಆಲೋಚನೆ ಮಾಡಿ ನೋಡಿ, ಹಿಂದೆ ಬಂದವರಿಗೆ ನಾವು ಹೊಡಿಲಿಲ್ವಾ? ಹೊಡೆಯದೇ ಇದ್ದರು ಅವರು ಸಾಯಲಿಲ್ವಾ? ಸಾಯುವುದೇ ಹೌದಾದ್ರೆ ಭಯ ಉಂಟೋ ನಮಗೆ? ಹಾಗಾದ್ರೆ ಮರಣಶೀಲವಾದ ಸಮರದಲ್ಲಿ ನಾವು ತೊಡಗಿಸಿಕೊಂಡರು ನಮಗಂತ ಭೀತಿ ಇಲ್ಲ, ಅವರಿಗೆ ಆ ಭೀತಿ ಉಂಟು. ಆದರೂ ಅಡಿಗಳಿಗೆ ಬರ್ತಾರೆ, ಅಂಥವರನ್ನು ನಾವು ಕೊಂದುಕೊಡ್ತೇವೆ ಎನ್ನಬಹುದಾದ ನೀವು ವಾಕ್ಯಗಳನ್ನಾಡುವಾಗ ಮನಸ್ಸಿಗೆ ಅಪ್ಯಾಯಮಾನವಾಯಿತು. ಹೆಚ್ಚೇನು ಬೇಕು ಹೇಳಿ? ಒಂದು ಮಾತಿಲ್ವೋ, ಜಗತ್ತಿನೊಳಗೆ ಆದರೂ ಕೂಡ ಅಂದ್ರೆ ಕರ್ಮಭೂಮಿಯಲ್ಲಿ ಆಲೋಚಿಸಿರಿ, ಬಳಸದೇ ಇರುವ ಖಡ್ಗ ಅದು ತುಕ್ಕು ಹಿಡಿಯಲ್ಪಡ್ತದೆ. ಆಗಾಗ ಬಳಸುತ್ತಾ ಇದ್ರೆ ಅದರ ಹರಿತವು ಉಳ್ಕೊಳ್ತದೆ. ಹಾಗಾಗಿ ನಿಮ್ಮಲ್ಲಿ ಪ್ರಶ್ನಿಸಿದೆ ಬಿಟ್ರೆ ಬೇರೆ ಏನೂ ಇಲ್ಲ. ಈಗ ನಮ್ಮ ಸ್ಥಿತಿಯಲ್ಲಿ ನಮಗೀಗ ಏನೂ ಇಲ್ಲ, ನಮ್ಮಲ್ಲಿ ಯಾವುದೂ ಇಲ್ಲ ಅಂತ ನಮಗೆ ಸ್ಪಷ್ಟ ಉಂಟು. ಆದರೂ ಸ್ವರ್ಗ ಲೋಕ ಉಂಟೋ ಇಲ್ವೋ ಹೇಳಿ? ವಿಶ್ವ ವಿರಾಟ್ ಪುರುಷನ ತಲೆಯನ್ನೇ ಸ್ವರ್ಗ ಹೇಳುವುದನ್ನು. ಹಾಗಾದ್ರೆ ಬುದ್ಧಿಯ ಲೋಕವಾಗಿರಬಹುದಾ? ಇದನ್ನು ನಾವು ಉಳಿಸಿಕೊಳ್ಬೇಕನ್ನುವುದು ಸತ್ಯವೇ. ಉಳಿಸಿಕೊಳ್ಳುತ್ತೇವೆ ಎನ್ನುವುದರ ಭಾವದಿಂದ ಇಂದಿನ ಸಭೆಯನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಮುಂದಿನ ವಿಚಾರದ ಬಗ್ಗೆ ಚಿಂತನೆ ಮಾಡೋಣ, ಸಾಗೋಣ ಆ ಕಡೆಗೆ.
ಹೊರಟು ಬಂದ ಕಾರ್ಯ ಬಹಳಷ್ಟಿದೆ, ಎಲ್ಲರೂ ಆಲಿಸಬೇಕು.
ಅದರಲ್ಲಿಯೂ ರಂಗನಾಥ ಲೋಕಪಾಲಕನಲ್ಲಿ ಅನಂತ ಭಕ್ತಿಯನ್ನು ಇರಿಸಿಕೊಂಡವರು ನಾವು. ಬಲಿ ಈತನನ್ನು ಕರೆಯುತ್ತಾರೆ. ಅಯ್ಯ ವರ ವಿರೋಚನ ಪುತ್ರ ವೈರೋಚನಿ. ನಮ್ಮ ಅಜ್ಜ ಲೋಕದಲ್ಲೇ ಪರಮ ಭಾಗವತರೆನಿಸಿಕೊಂಡವರು ಪ್ರಹ್ಲಾದರು. ಆದಿ ದೈತ್ಯರೆನಿಸಿಕೊಂಡಂತಹ ಹಿರಣ್ಯಾಕಶ್ಯಪನ ಮಗ ಪ್ರಹ್ಲಾದ ಲೋಕಮುಖಕ್ಕೆ ತಾನೇನೆಂಬುದನ್ನು ತೋರಿಸಿಕೊಟ್ಟವರು. ಅವರ ವಂಶದಲ್ಲಿ ಜನಿಸಿದಂತಹ ನಾನು ಭಕ್ತಿಯಿಂದ ರಂಗನಾಥನನ್ನು ಪೂಜೆ ಮಾಡ್ತಾ ಇದ್ದೇನೆ. ಯಾವ ರೀತಿಯ ಕುಂದುಕೊರತೆಗಳು ನಮ್ಮ ಪಾಲಿಗೆ ಬಂದಿಲ್ಲ. ಸಮಾಸ್ಥಾನವನ್ನು ಸೇರಿ ಓಲಗಸ್ತನಾಗಿ ಕುಳಿತಂತಹ ಸಂದರ್ಭದಲ್ಲಿ ನಾರದನಾಡಿದಂತಹ ಮಾತನ್ನು ಕೇಳುವಾಗ ಬೇಸರವಾಗುತ್ತಾ ಇದೆ. ಏನು ಮಾಡೋಣ ಹೇಳಿ? ಆಗುವುದಕ್ಕೆ ನಮ್ಮ ಸಂಬಂಧಿಕರೇ ಆಗಿದ್ದಾರೆ ದೇವತೆಗಳು. ಆದರೆ ದೇವೇಂದ್ರ ಶತಯಾಗವನ್ನು ಮಾಡಿ ದೇವಪೀಠವನ್ನೇರಿದ ಎಂಬ ಅಹಂಕಾರ ಅವರ ತಲೆಗೆ ಏರಿ ಹೋಯಿತು. 1000 ಸೊಂಡಿಲಿನ ಬಿಳಿಯಾನೆಯನ್ನೇರಿ ತಿರುಗಾಟಕ್ಕೆ ಹೊರದಂತಹ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳ ಆಗಮನವಾಯಿತಂತೆ. ಅವರ ಕೈಯಲ್ಲಿದ್ದಂತಹ ಮಾಲಿಕೆಯೊಂದನ್ನು ಯೋಗ್ಯ ವ್ಯಕ್ತಿಗೆ ಕೊಡಬೇಕೆಂಬ ಉದ್ದೇಶದಿಂದ ದೇವಲೋಕವನ್ನು ಸೇರಿದರು. ದೇವೇಂದ್ರಿಗೆ ಕೊಟ್ಟರೆ ಆ ದೇವೇಂದ್ರ ತೆಗೆದು ಆನೆಯ ಕುಂಭಸ್ಥಳಕ್ಕೆ ಹಾಕಿಬಿಟ್ಟರಂತೆ. ಆನೆಗೆ ಏನು ಗೊತ್ತಿದೆ ಆ ಮಾಲೆಯ ಪವಿತ್ರತೆ? ಸೊಂಡಿಲಿನಿಂದ ತೆಗೆದು ಎಳಗಾಲಿಂದ ಒಂದು ಪುಡಿ ಪುಡಿ ಮಾಡಿತಂತೆ. ಕೋಪಗೊಂಡಂತಹ ಮಹರ್ಷಿಗಳು ಶಾಪ ಕೊಟ್ಟರು. ಏನು ಗೊತ್ತೇ? ಇಲ್ಲಿದ್ದಂತಹ ವಸ್ತುಗಳೆಲ್ಲ ಸಮುದ್ರ ಪಾಲಾಗಿ ಹೋಗಲಿ. ಇದು ನಾರದರಾಡಿದಂತ ಮಾತು. ನಾರದರು ಹೇಳಿದ ಮೇಲೆ ಬೇಸರವಾಗುತ್ತಾ ಇದೆ ನನಗೆ. ನಮ್ಮವನೇ ಆದಂತಹ ವಿವೇಕವಂತ ಆ ದೇವೇಂದ್ರ ಯಾಕೆ ಈ ರೀತಿಯಾಗಿ ವರ್ತಿಸಿದ ಯೋಚನೆ ಮಾಡಬೇಕಾದ್ದೆ. ಆದ್ರೆ ಈಗ ಹೋಗು ನೀನು, ಆ ಪೀಠವನ್ನಾದರೂ ಉಳಿಸು ಅಂತ ಹೇಳಿದ್ದಾರೆ. ಯಾವ ರಗಡೆಗೂ ಹೋಗದಂತಹ ನಾನು ಈಗ ನಮ್ಮ ನಾರದರ ಮಾತನ್ನು ಕೇಳಲೇಬೇಕಾಗಿದೆ. ಅದಕ್ಕಾಗಿ ದೇವಲೋಕವನ್ನು ಸೇರಿ 2 ಬುದ್ಧಿವಾದವನ್ನು ದೇವೇಂದ್ರನಿಗೆ ಹೇಳಬೇಕು ಅಂತ ಮನ ಮಾಡಿದ್ದೇನೆ. ನಾನೊಬ್ಬನೇ ಹೋಗುವುದಲ್ಲ, ನಮ್ಮವರ ಅಗತ್ಯವಿದೆ. ಬರಲಿ ಅಲ್ಲ.
ನಮ್ಮನ್ನು ಕರೆಸಿಕೊಂಡಿದ್ದೀರಿ. ಕರೆದ ಕ್ಷಣ ಓಡೋಡಿಕೊಂಡು ಬಂದಿದ್ದೇವೆ. ನಮ್ಮಿಂದ ಏನಾಗಬೇಕು ಒಂದು ಅವಸರವಾದ ಕರೆ ಆದ ಕಾರಣ ಕೇಳುತ್ತಾ ಇದ್ದೇನೆ. ಕುಡಿಯಲೇ ಈಗ ಬೇಡ, ಮತ್ತೆ ಸಮಯ ಬಂದಾಗ ನೋಡಿಕೊಳ್ಳುವ. ಆಗಲ್ಲದು. ಮತ್ತೆ ಸಮುದ್ರದ ನೀರನ್ನು ಕುಡಿಯಲೇ. ಸಮುದ್ರದ ನೀರು ಕುಡಿಯುವುದಾ? ವಿಭಾಗವನ್ನು ಮಾಡಲೇ. ಯಾವುದನ್ನು? ಕುಂಬಳಕಾಯಿಯ? ಭೂಮಿಯನ್ನು ದೇವ. ಭೂಮಿಯನ್ನ ಆಮೇಲೆ ಅಪ್ಪಣೆ ಉಂಟುಂಟಾದ್ರೆ ಇದು ಎರಡನ್ನೂ ಮಾಡಬಲ್ಲೆ ನಾನು. ಹೇಳಿ ಏನಾಗಬೇಕು ಅಂತ ಕೊಡಿಯಪ್ಪ. ಸಾಮರ್ಥ್ಯವುಳ್ಳವರು ನೀವು. ಆದ್ರೆ ಇಲ್ಲಿ ನಡೆದಂತ ವರ್ತಮಾನದ ವಿಷಯ ನಿಮ್ಗೆ ಗೊತ್ತಲ್ವಾ? ನಾರದರು ಬಂದದ್ದು ನೋಡಿದ್ದೀರಾ? ಬಂದಿದ್ದಾರೆ. ಹೌದು, ನೀವು ಬಂದದ್ದನ್ನು ಮಾತ್ರ ನೋಡಿ. ಆದ್ರೆ ಇಲ್ಲಿ ಹೇಳಿದ ವಿಷಯ ನಿಮಗೆ ಗೊತ್ತಿಲ್ಲ. ದೇವಲೋಕದಲ್ಲಿ ಇದ್ದಂತಹ ಸುವಸ್ತುಗಳು ಕಳೆದು ಹೋಗಿದ್ದಾರೆ. ಕಾರಣ ಇದಕ್ಕೆ ದೇವೇಂದ್ರನಾಗಿದ್ದಾರೆ. ಈಗ ಪೀಠ ಮಾತ್ರ ಉಳಿದಿದೆ, ಅದನ್ನು ಉಳಿಸಬೇಕಾಗಿದೆ. ಏನು ಮಾಡೋಣ? ಇಷ್ಟರವರೆಗೆ ನೀವು ಹೇಳಿದಂತಹ ಕಾರ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸಿದವರು ನಾವಿದ್ದೇವೆ. ಇನ್ನು ಈ ಕಾಲಕ್ಕೆ ಚಿಂತಿಸುವುದಲ್ಲ. ಒಂದು ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತ ಆ ಸ್ವರ್ಗದ ಪುಟ ನಿಮ್ಮ ಮಾಡಾಗ್ತದೆ ಕೊಡುವ ಅಪ್ಪಣೆ.
ನೀವೆಲ್ಲ ಉತ್ಸಾಹಿಗಳೇ ಆದ್ರೆ ಈಗ ನಾವು ಯೋಚನೆ ಮಾಡಬೇಕಾದ್ದೇನು? ದೇವತೆಗಳು ನಮ್ಮವರು, ನಾವು ಭೇದವನ್ನು ಕಲ್ಪಿಸಿಲ್ಲ ಇಷ್ಟರವರೆಗೆ. ಈಗ ಅವ ಮಾಡಿದ ದುರ್ಬುದ್ಧಿಯಿಂದಾಗಿ ಕಳೆದುಕೊಂಡಿದ್ದಾನೆ ಹೋಗಿದೆ ಅಲ್ವಾ? ವಜ್ರಪ್ರಸ್ಥ ನಾನಿದ್ದೇನೆ ಅಲ್ವಾ? ನೀನು ವಜ್ರಪ್ರಸ್ಥ ಏನು ಬೇಕಾದ್ರೂ ಮಾಡ್ತಿದ್ದಾನೆ ಗೊತ್ತಿಲ್ವಾ? ಈ ಹೊತ್ತಿನಲ್ಲಿ ಸಾವಧಾನದಿಂದ ಹೋಗಬೇಕು. ಹೋಗಿ ಬಡಿಯುವುದೇ ಅಲ್ಲ, ನಿಧಾನವಾಗಿ ಮಾತನಾಡಬೇಕು. ಗೊತ್ತಾಯ್ತಲ್ಲ? ಸಾವಧಾನದಿಂದ ಬುದ್ಧಿ ಹೇಳಿದ್ರೆ ಬುದ್ಧಿ ಕೇಳ್ತಾನೋ? ಕೇಳ್ತಾನ. ಕೇಳದಿದ್ರೆ ಮತ್ತೆ ನೋಡು, ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ, ಜನ ಮಾಡುವುದಿಲ್ಲ. ನಡೆಯುತ್ತೇನೆ. ತನ್ನವರನ್ನೆಲ್ಲ ಹಿಕೊಂಡು ಸುರವ್ರಾತದ ಮೇಲೆ ದಾಳಿ ಮಾಡುವಂತಹ ಹುಮ್ಮಸ್ಸಿನಿಂದ ಬಂದಿದ್ದಾರಂತೆ. ಹಾಗಾಗಿ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಏರಿಕೊಳ್ಳಿ, ಎದುರಿಸೋಣ.
ನೀನು ನನಗೂ ಚೆನ್ನಾಗಿ ಗೊತ್ತು. ಸುರಪಾಲ. ಸುರಪಾಲ ದೇವೇಂದ್ರ. ದೇವೇಂದ್ರ ನಾಚಿಗೆ ಗಿಟ್ಟವನೇ. ಸುಧರ್ಮ ಸಭಾಧ್ಯಕ್ಷ. ಮಾನ ಮರ್ಯಾದೆ ಇಲ್ಲದವನೇ. ಅದೇನೋ ಹೇಗಿರ್ಬೇಕು ಅಂತ ಆದ್ರೂ ಗೊತ್ತಬೇಕಾ? ಯಾಕೆ? 100 ಯಾಗ ಮಾಡಿದ್ದಿ ಅಲ್ವಾ? ಹೌದಪ್ಪ. 3 ಮೂರ್ತಿಗಳನ್ನು ಮೆಚ್ಚಿಸಿದ್ದಿ. ನಾವು ತಿಳಿದದ್ದು ಹೇಗೆ? ನಮ್ಮವರೇ ಆದಂತಹ ದೇವೇಂದ್ರ ಸಾಮಾನ್ಯನಲ್ಲ, ಮಹಾಜ್ಞಾನಿ ಅಂತ ತಿಳಿದದ್ದು. ನಾ ಎಲ್ಲಿಗೆ ಮುಟ್ಟಿದ್ದೇನೆ ಗೊತ್ತುಂಟ ನಿನಗೆ? ಹುಂಬ ಮುಟ್ಟಿದ್ರೆ ಸಾಕೇನು? ಮತ್ತೆ ಮುಟ್ಟಿ ಮೇಲೆ ಅದನ್ನು ಹೇಗೆ ನಡೆಸಿಕೊಳ್ಬೇಕು ಅಂತ ಗೊತ್ತಿರಬೇಕಾ ಬೇಡವಾ? ಏನಾಗಿದೆ ಅಂತ ಬೇಕಲ್ಲ. ಯಾರು ಜಾಗ ಇಲ್ಲದಲ್ಲಿ, ಯಾರು ಇಲ್ಲದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಕಾದ್ರೆ ನಾನು ಮುಟ್ಟಿದ್ದೇನೆ ಅಂತ ಅರ್ಥವಾ? ನನ್ನ ಹಾಗೆ ಅಂತ ಅರ್ಥವಾ? ಮತ್ತೆ ನಾನು ಯಾರ ಪೆಟ್ಟಿಗೆ ಖಾಲಿ ಅಂತ ಕಾಯ್ತಾ ಇರ್ತೀಯೋ? ಏನು ನಾನು ಪೆಟ್ಟಿಗೆ ಮೇಲೆ ಇರುವ ಹಾಗಲ್ಲೂ ಅದು. ಇಲ್ಲಿ ಮೊದಲು ಯಾರಿದ್ದ? ಮೊದಲು ಯಜ್ಞ ನಾಮಕ ದೇವೇಂದ್ರ. ಈಗ ಈಗ ಪುರಂದರ ನಾಮಕ ದೇವೇಂದ್ರ. ದೇವೇಂದ್ರ ಇನ್ನು ಬರುವವ ಪರಿಣಾಮಕ ದೇವೇಂದ್ರ. ಅದೇ ಹಾಗೆ ಬೇಡ, ಇಂದ್ರಸೇನ ಎಂಬ ನಾಯ. ಅದಾಗುದಿಲ್ಲ. ಆಗುದಿಲ್ಲ. ಯಾಕೆ? ಯಾಕೆ ಯಾಕೆ ಆಗುದಿಲ್ವಾ? ಚತುರ್ಯುಗಗಳು ಮರಳಿ ಮರಳಿ ಸಾಸಿರ ಬಾರಿ ಬಂದೊಡೆ ಅಜಗೊಂದು ದಿನ. ಆ ಬ್ರಹ್ಮನಿಗೆ ಒಂದು ದಿನ. ಅದು 30 ಆಗುವಡೆ ಮಾಸ. ಮಾಸ 12 ಆಗುವಡೆ ವರುಷ. ಅದು ತಿಂಗಳ 12 ಆದ್ರೆ ವರುಷ ಆಗುದು. ವರುಷ ಶತಕವೇ ಇಂದ್ರನ ಪರಮಾಯು. ಮತ್ತೆ ನೀನು ಲೆಕ್ಕ ಬಹಳ ಉದ್ದದಲ್ಲಿ ಹೇಳ್ತಾ ಇದ್ದ. ಲೆಕ್ಕ ಚುಕ್ತ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದದ್ದು. ಏನು ನಿನ್ನದು ಬಾಕಿ ಉಳಿದಿದ ಇಲ್ಲಿ? ಹೌದೇನಾ? ದೇವೇಂದ್ರ ಪೀಠದಲ್ಲಿ ಕುಳಿತಿದ್ದಿ. ಹೌದು. ಪೀಠದಲ್ಲಿ ಕುಳಿತಾಕ್ಷಣ ಅಹಂಕಾರ ತಲೆಗೆ ಏರಬಾರ್ದು. ಏನು ಏನು ಅಹಂಕಾರ? ನಮ್ಮವ ಅಂತ ನಾವು ತಿಳಿದದ್ದು. ನಮಗೂ ಹಾಗೆ. ಏನು? ನಿಮ್ಮನ್ನು ನೋಡುವಾಗ ನಮ್ಮವರು ಅಂತ ಅನ್ನಿಸ್ತದೆ, ನೀವು ಮಾಡುವುದೆಲ್ಲ ನೋಡುವಾಗ ಬೇಡ ಅಂತ ಅನ್ನಿಸ್ತದೆ. ನಾವು ಯಾವುದನ್ನು ಮಾಡಿದ್ದೇವೆ, ಯಾವುದನ್ನು ಮಾಡುವುದಿಲ್ಲ ಅಂತ ಗೊತ್ತಾ ನಿನಗೆ? ಇಷ್ಟರವರೆಗೆ ನಿನ್ನ ತಂಟೆಗೆ ನಾವು ಬರಲಿಲ್ಲ. ಇಲ್ಲ. ಯಾಕೆ ಬರಲಿಲ್ಲ? ನಿನ್ನ ಅಜ್ಜ ಒಬ್ರು ಒಳ್ಳೆಯವರು ಅಂತ. ಅದಕ್ಕಾಗಿ ಅಲ್ಲ, ಮತ್ತೆ ಎಲ್ಲ ಅಜ್ಜನಟ್ಟಿಗೆ ಆರದ ಮರಕ್ಕೆ ನಾವು ಸುತ್ತು ಬರುವುದಿಲ್ಲ. ಮತ್ತೆ ನಮ್ಮದಂತ ಏನಿದೆ ಅದನ್ನು ನಾವು ತಿಳಿಸುವುದಕ್ಕೆ ಹೊರಟಿದ್ದೇವೆ. ನಾವು ಜ್ಞಾನಿಗಳು, ನೀವು ಜ್ಞಾನಿಗಳು. ಹೌದು. ಹಾಗಾಗಿ ಜ್ಞಾನಿಗಳಲ್ಲಿ ಸಂಘರ್ಷ ಯಾಕೆ ಅಂತ ನಾವು ಸುಮ್ಮನಿದ್ದವು. ಹೌದು. ಅದು ಕೂಡ ನೀವು ಸಂಬಂಧದಲ್ಲಿ ತಮ್ಮಂದಿರು. ದೇವೇಂದ್ರ ಏನು ದೂರ್ವಾಸರು ಬಂದ್ರ? ನಿನಗೊಂದು ಮಾಲೆ ಕೊಟ್ರು. ಯಾಕೆ ಕೊಟ್ರು? ಕಾಂಚನ ಮಾಲೆಯನ್ನು ನನಗೆ ಅಂತ ಕೊಟ್ರು. ಹೌದು, ಕಾಂಚನ ಮಾಲೆ ಅಂದ್ರೆ ಅದರ ಯೋಗ್ಯತೆ ಗೊತ್ತುಂಟ ನಿನಗೆ? ಅವರು ಕೊಟ್ಟದ್ದು ಬಿಡ. ಈಗ ನಮಗೆಲ್ಲ ಪುಷ್ಪ ಮಾಲೆ 1-2 ನಮಗೆ ಬೇಕಾದ್ರೆ ಬೇಕಾದ ಹಾಗೆ ತರಿಸ್ಲಿಕ್ಕೆ ಆಗ್ತದೆ ಗೊತ್ತಾ? ಹೌದಪ್ಪ, ತರಿಸ್ಲಿಕ್ಕೆ ನಿನ್ನ ಅಪ್ಪನ ಮನೆಯದ್ದು ಗಂಟುಂಟು. ದೂರ್ವಾಸರೆಲ್ಲ ಕೊಟ್ಟದ್ದನ್ನೆಲ್ಲ ನಾವು ಪಡ್ಕೊಳ್ಳಿಕ್ಕ. ದೂರ್ವಾಸರು ಯಾಕೆ ಕೊಟ್ಟದ್ದು ನಿನಗೆ? ಯೋಗ್ಯತೆಯಲ್ಲಿ ನೀನು ಶ್ರೇಷ್ಠ. ಐರಾವತವನ್ನೇರಿ ಸಂಚಾರ ಮಾಡುವಂತಹ ಹೊತ್ತಿನಲ್ಲಿ ಈ ಪುಷ್ಪಮಾಲೆಗೆ ನೀನೇ ಸಮರ್ಥ ಎಂಬುದನ್ನು ತಿಳಿದು ನಿನಗೆ ಕೊಟ್ಟರು. ನೀನೇನು ಮಾಡಿದ್ದಿ? ಆನೆ ಕುಂಭಸ್ಥಳದ ಮೇಲೆ ಇಟ್ಟರ. ಕುಂಭಸ್ಥಳ ಮಾರಿ ಸಂತಾನದ ನಾನೆಲ್ಲ ಕುತ್ತಿಗೆಗೆ ಮಾಲೆ ಹಾಕಿ ತಿರುಗುವ ಅಂತ ಭಾವಿಸಿದ್ಯಾ? ಅದು ಆನೆಗೆ ಮಾತ್ರ ಸಾಕು ಅಂತ ನಾ ತಿಳಿಯುವ. ನಿನ್ನ ಗಂಟಲಿಗೆ ಕೈ ಹಾಕಿ ನರ ಎಳೆದು ಬಿಟ್ಟೇನು? ಸ್ವಲ್ಪ ಯೋಚನೆ ಮಾಡಿ ಮಾತನಾಡೋಣ. ಏನು ಯೋಚನೆ ಮಾಡಬೇಕು? ಮತ್ತೆ
ದೂರ್ವಾಸರು ಕೊಟ್ಟಂತಹ ಆ ಮಾಲಿಕೆಯನ್ನು ನೀನು ಧರಿಸಬೇಕಿತ್ತು. ಬಿಡು, ಧರಿಸುವುದು ಬೇಡ, ನನಗೆ ಬೇಡ. ಪೂಜಾ ಸ್ಥಳದಲ್ಲಿ ಅದನ್ನು ಪೂಜೆ ಮಾಡಬೇಕಿತ್ತು. ಯಾಕೆ? ಆದ್ರೆ ಅದು ಮಾಡಲಿಲ್ಲ ನೀನು. ಆನೆ ಕುಂಭಸ್ಥಳಕ್ಕೆ ಹಾಕಿದಿ, ಆನೆ ತೆಗೆದು ಸೊಂಡಿನಿಂದ ತೆಗೆದು ಕೆಳಕಾಲಿಂದ ತುಳಿತಲ್ವಾ? ನನ್ನ ಆನೆಯನ್ನು ಸಣ್ಣದು ಅಂತ ಭಾವಿಸಿದ್ಯಾ? ಆನೆ ದೊಡ್ಡದೆ, ದೊಡ್ಡ ಆನೆ ಅದು. ಆನೆ ದೊಡ್ಡದಿದ್ದರಿಂದಲೇ ಆನೆ ಅಂತ ಹೇಳುವುದು. ಮತ್ತೆ ಲೋಕದಲ್ಲಿ ಅದಕ್ಕಿರುವ ಯೋಗ್ಯತೆ ಏನು? ನೀನು ಎತ್ತರವಾಗಿದ್ದೀನಿ, ನಿನ್ನನ್ನು ಆನೆ ಅಂತ ಕರೀತಾರ? ನಾ ಎತ್ತರದಲ್ಲಿ ಕುಳಿತಿದ್ದೇನೆ. ಕುಳಿತಿರ್ಲಿಯಾ? ಆನೆಗೆ ಸಾಕು ಅಂತ ನಾ ಬಿಟ್ಟದ್ದು. ಓಹೋ, ಆನೆಗೆ ಸಾಕು ಅಂತ. ಮಾಲಿಕೆ ಯೋಗ್ಯತೆ ಆನೆಗೆ ಸಾಕು ಅಂತ. ಹೌದು, ಹಾಗೆ. ಆಮೇಲೆ ಏನಾಯ್ತು? ಆಮೇಲೆ ಆ ಬಡ ಜೋಗಿ ಎಂತದ್ದು ಹೇಳಿ ಹೋಯ್ತದ್ದು. ಎಂತದ್ದು ಬಡ ಜೋಗಿ ಮನೆಯಲ್ಲಿದ್ದಾನೆ, ಗೊತ್ತಾಯ್ತಲ್ಲ? ಅವ ಹೇಳಿದ್ದೆಲ್ಲ ಎಲ್ಲ ಸುಳ್ಳಾಗುವುದಿಲ್ಲ, ಮತ್ತೆ ಆಗುವುದೇ ಆಗಿದೆ. ಆ ಜೋಗಿ ಹೇಳಿದ್ದೆಲ್ಲ ಆಗಿದ ಇಲ್ವಾ? ಏನಾಗಿದೆ? ಇಲ್ಲಿದ್ದೆಲ್ಲ ಸರ್ವನಾಶವಾಗಿ ಸಮುದ್ರವನ್ನು ಸೇರ್ಲಿಲ್ವಾ? ಹೋಗ್ಲಿಯಾ? ಏನ ಹೋಗ್ಲಿಯಾ? ಪಡೀತೀಯ ನೀನು ಅದನ್ನು? ಏನು ಪಡೆಯಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿದ್ಯಾ? ಹಾಗಾದ್ರೆ ಸಮುದ್ರದಲ್ಲಿ ಮುಳುಗು, ಹೋದದಲ್ಲಿ ಎತ್ತಿಕೊಂಡು ಬಾ ಇಲ್ಲಿ. ಓಹೋ, ನೀನೀಗ ನಾ ಕಳ್ಕೊಂಡಿದ್ದೇನೆ ಅಂತ ಬಂದದ್ದ? ನೀನು ಕಳ್ಕೊಂಡದ್ದಕ್ಕೆ ಉಪಕಾರ ಮಾಡುವುದಕ್ಕೆ ಬಂದದ್ದಲ್ಲ. ಮತ್ತ ಪೀಠ ಒಂದು ಉಳಿದಿದೆ, ಅದನ್ನಾದ್ರೂ ಉಳಿಸುವಂತ ಬಂದಿದ್ದೇನೆ. ಅದನ್ನು ಬಿಟ್ಟು ಕೊಟ್ಟು ಇಲ್ಲಂದ್ರೆ ನೀನು ಎಲ್ಲಾದ್ರೂ ತಿರುಗಾಟಕ್ಕೆ ಹೋದ್ರೆ ಒಳ್ಳೆಯದು. ಇಲ್ಲದಿದ್ರೆ ಎಲ್ಲಿ ಖಾಲಿ ಸ್ಥಳ ಉಂಟು ಅಲ್ಲಿ ಹುಡುಕಿಕೊಂಡು ಬಂದು ಕೂತ್ರೆ ನಿನ್ನ ಸೊಟ್ಟ ಬಂದನು. ನಿನ್ನ ಮನೆಯದ್ದೇ ಹೋದದ್ದು, ನನ್ನ ಮನೆಯದ್ದು ಹೋದದ್ದು. ಹೌದು, ಅದೇ ನಾವು ದಕ್ಕಿಸಿಕೊಂಡದ್ದು ಹೋದದ್ದು. ನಾವು ದಕ್ಕಿಸಿದ್ರೆ ಎಷ್ಟು ಎನ್ನುವುದಕ್ಕೆ ಉತ್ತರ ಸಿಕ್ಕಲಿಕ್ಕಿಲ್ಲ. ಹೌದಾ? ನಾ ಪಡೆದ್ರೆ ಎಷ್ಟು ಅದಕ್ಕೂ ಉತ್ತರ ಇಲ್ಲ. ನಾ ಪಡೆದದನ್ನು ಕಳೆದಿದ್ದೇನೆ, ಅಲ್ಲ ಎಲ್ಲಾದ್ರೂ ಮಾರ್ತೇನೆ. ಕೇಳುವುದಕ್ಕೆ ನೀನ ಮಾರಲಿಕ್ಕೆ ನಿನ್ನ ಅಪ್ಪನ ಸೊತ್ತದು. ಈಗ ನನ್ನದ್ದು ಅಂತ ಇದ್ದದ್ದು. ನಿನ್ನ ಅಪ್ಪ ಬಂದಿದ್ದಾರೆ ಕಾಶ್ಯಪರು? ಯಾಕೆ? ಎಲ್ಲಿದ್ದಾರೆ ಅವರು? ಏನು? ಒಂದು ಸಲ ಕರಿ. ನಿನ್ನ ಅಜ್ಜ ಮುತ್ತಜ್ಜ ಅವರು ಇರ್ಲಿ, ಮುತ್ತಜ್ಜ ಆಗಲಿ ಮತ್ತೊಬ್ಬರು ಮತ್ತೆ ಕರಿ. ಒಂದು ಸಲ ಮಾತಾಡ್ತೇನೆ, ಆವಾಗ ಮಾತಾಡ್ಲಿಕ್ಕೆ ಸಮಯ ಸಿಗಲಿಲ್ಲ ನನಗೆ. ನನ್ನ ಅಪ್ಪನಿಗೂ ನನ್ನ ಮೇಲೆ ಎಷ್ಟು ಅಭಿಮಾನ ಉಂಟು ಗೊತ್ತುಂಟು. ಅದಕ್ಕಾಗಿ ನಿನ್ನ ಬೆನ್ನ ಹಿಂದೆ ಸ್ವರ್ಗಲೋಕಕ್ಕೆ ಬಂದ್ರೆ ನಾ ಪೀಠದಲ್ಲಿ ಕುಳಿತು ನಮಸ್ಕಾರ ಮಾಡುದು ಗೊತ್ತುಂಟು ನನ್ನ ಅಪ್ಪನಿಗೆ. ಹೌದಾ? ಮತ್ತೆ ಪೀಠದಿಂದ ಇಳಿದು ನಿನಗೆ ನಮಸ್ಕಾರ ಮಾಡುವ ಅಭ್ಯಾಸ ಇಲ್ಲ? ನನ್ನ ಅಪ್ಪ ದೂರದಿಂದ ಬರೋದು. ಅಪ್ಪ ಬಂದ್ರ ಬನ್ನಿ ಕುಳಿತ್ರ. ಎಷ್ಟು ಸೊಕ್ಕು ನೋಡು, ಅದರಲ್ಲೇ ಗೊತ್ತಾಗ್ತದೆ. ಕೆಳಗಿಳಿದು ಹೋಗಿ ಕಾಲು ಹಿಡಿದು ಅಪ್ಪ ಬಂದ್ರ ಕೂತ್ಕೊಳ್ಳಿ ಅಂತ ಹೇಳ್ಬಹುದಲ್ಲ? ಹಾಗೆ ಮಾಡ್ಲಿಕ್ಕಿಲ್ಲ. ಮತ್ತೆ ನಾ ಅಧ್ಯಕ್ಷ ಕರ್ಮದ ಅಧ್ಯಕ್ಷ, ಅಪ್ಪನ ಮುಂದೆ ಅಧ್ಯಕ್ಷ ಅಂತದ್ದು. ನಾನು ಹಾಗೆ ಅಪ್ಪ ಅಮ್ಮನ ಮುಂದೆ ಯಾವ ಅಧ್ಯಕ್ಷ ಇರುವುದಿಲ್ಲ. ಮನೆ ಅಂತ ಮನೆ ಇರಬಹುದಾ? ಮನೆ ಆದ್ರೂ ಮನೆಗೆ ಅಪ್ಪ, ನಿನ್ನ ಅಪ್ಪ ಇಲ್ಲಿ ಅಜ್ಜ ಆಗುದಿಲ್ವಾ? ಒಡೆಯರಾಗುದಿಲ್ವಾ? ಅವನ ಮುಂದೆ ನೀನು ಕೂತೇನು ಅಧಿಕಾರ ಚಲಾಯಿಸುವುದು? ನನ್ನದ್ದು ವ್ಯವಸ್ಥೆ ಹಾಗೆ. ಮತ್ತೆ ನೀ ಕಳ್ಕೊಂಡದ್ರ ಬಗ್ಗೆ ಮಾತಾಡುವಾಗ ಹೋದದ್ದು ಹೋಗ್ಲಿಯಾ, ಹೋದದ್ದು ಹೋಗ್ಲಿಯಾ, ನಾ ಪಡೆದರು ಇದ್ದದ್ದು ಉಂಟಲ್ಲ, ಅದೇ ನಿನ್ನ ಅಹಂಕಾರ. ಇನ್ನೊಂದು, ಈ ಪದವಿ ಅನ್ನುವುದು ಮೂರು ಮೂರ್ತಿಗಳಿಂದ ನನಗೆ ಕೊಡಲು ಮಾಡಪಟ್ಟದ್ದು. ಅದು ನಮಗೂ ಗೊತ್ತಾ? ಅದನ್ನು ಒತ್ತಿ ಅದೇ ಬಾಯ್ಪಾಠ ಮಾಡಿ ಅದು ಮೂರು ಮೂರ್ತಿಗಳೇ ಕೊಟ್ಟದ್ದು. ಮೂರು ಮೂರ್ತಿಗಳೇ ಕೊಟ್ಟದ್ದು. ಹೌದು. ಹಿಂದಿನಿಂದಲೂ ಹೇಳುವುದದೇ, ಹೌದು. ಮುಂದಿನಿಂದಲೂ ಹೇಳುವುದದೇ, ಹೌದು. ಎಡದಿಂದಲೂ ಹೇಳುವುದದೇ, ಹೌದು. ಬಲದಿಂದಲೂ ಹೇಳುವುದದೇ. ಮೂರು ಮೂರ್ತಿಗಳ ಅನುಗ್ರಹದಿಂದ ಸತ್ಯ ಹೇಳಲಿಕ್ಕೆ ಅದರಲ್ಲಿ ನಾಚಿಕೆ ಇಲ್ಲ. ನಾಚಿಕೆ ಅಂತದ್ದು ಮತ್ತೆ ಅದು ಸತ್ಯ. ಅದು ಗೊತ್ತುಂಟು ಎಲ್ಲರಿಗೂ, ಪ್ರಪಂಚದಲ್ಲಿ 18 ಬ್ರಹ್ಮಾಂಡಕ್ಕೂ ಗೊತ್ತುಂಟು. ಹಾಗಾದ್ರೆ ಅದರ ಅರ್ಥ ಏನು? ಏನೇ ವಿಪತ್ ಪರಂಪರೆ ಬಂದರಾದರೂ ಕೂಡ ಸುರಪನಿಗಲ್ಲದೆ ಅನ್ಯರಿಗೆ ದಕ್ಕುವುದಿಲ್ಲ ಎನ್ನುವುದೇ ಶಾಶ್ವತವಾದ ಅಭಿಮಾನದ ಮಾತದು. ಹಾಗಾಗಿ ನೀ ಮತ್ಸರದಿಂದ ಇದನ್ನು ವಾದಿಸಿ ಪಡೆಯುವ ಉದ್ದೇಶದಿಂದ ಬಂದ್ರೆ ನಿನ್ನ ಬುದ್ಧಿ ವಿಕಲ್ಪತೆಗೆ ತಲೆ ಹೊಡೆ Thank you.
ಈಗ ಅದು ಎಷ್ಟು ಗಟ್ಟಿದ್ರೇನು ಮತ್ತೆ ನೀರಿಗೆ ಹೋದದ್ದು ಅಲ್ಲಿ ಕೊಳತು ಏನಾಗ್ತದೆ ನಾಶವಾಗಿ ಹೋಗ್ತದೆ. ನೀರಿಗೆ ಬಿದ್ರೆ ಹೀಗಾಗುತ್ತದೆ. ಈಗ ನಿನ್ನ ಕರ್ಮ ಆಗುದು. ಮತ್ತೆ ಈಗ ಇನ್ನು ಅದು ದ್ವಿಗುಣವಾಗುತ್ತದೆ. ನೀನು ಬಾಯಿ ಇದೆ ಅಂತ ಏನೇನೋ ಮಾತನಾಡೋದಕ್ಕೆ ಹೋದ್ರೆ ಮತ್ತೆ ಕಪಾಳಕ್ಕೆ ಬಾರಿಸಿ. ಯಾರು ನೀನು? ಅದು ಬಲಗೈಯಿಂದಲ್ಲ, ಮತ್ತೆ ಎಡಗೈಯಿಂದ. ಓಹೋ, ಬಿಟ್ಟು ಕೊಡ್ತೀಯ ಇಲ್ವಾ? ಶ್ರೀರಾಮನಿಗೊಬ್ಬನಿಗೆ ದೇವರಲ್ಲ, ನಮಗೂ ದೇವರೇ. ನಾವು ದಿನನಿತ್ಯ ಪೂಜೆ ಮಾಡ್ತೇವೆ. ಅವನ ಅನುಗ್ರಹ ನಮ್ಮ ಮೇಲೆ ಇಲ್ಲದೆ ಅಂತ ಭಾವಿಸಿದ್ಯಾ? ಶ್ರೀರಂಗ ಬಂದ್ರೆ ನಿನ್ನ ಬೆನ್ನು ಮೂಳೆ ಮುರಿಯುತ್ತದೆ. ರಂಗ ಬರ್ಬೇಕು ಅಂತಲೇ ನಾನು ಕಾಯ್ತಾ ಇರುವ. ದೇವೇಂದ್ರನು ಹಾಗೆ ಅಹಂಕಾರದ ಮಾತುಗಳನ್ನಾಡಿ ಎಂತ ಪಲಾಯನಗೈದಿದ್ದಾರೆ ಎಂಬುದು ಅರ್ಥವಾಗುವುದಿಲ್ಲ. ಓ ಆದಿಕಿಗೆ ಓಡಿದ್ದು ನೋಡಿದ್ದೇನೆ. ಖಂಡಿತವಾಗಿಯೂ ಹಿಂದೆ ಬರುವುದಕ್ಕಿಲ್ಲ. ಪೀಠ ಬರಿದಾಗಿದೆ, ಯಾವತ್ತೂ ಅದನ್ನು ಬರಿದಾಗಿ ಬಿಡಬಾರದು. ಮೊದಲು ಹೇಳಿಕೊಳ್ತೇನೆ. ನಾಯಕನಿಗೆ ಏನು ಪ್ರಯೋಜನವಿಲ್ಲ, ಯಾವ ಜಕ್ಕುಮೂ ಪ್ರಯೋಜನವಿಲ್ಲ. ಯಾಕೆ? ಏನು ಇದ್ದೆಲ್ಲ ಹೋಗಿದೆ, ಉಳಿದದ್ದು ಪೀಠ ಮಾತ್ರ. ಈ ಪೀಠದಿಂದ ಏನು ಮಾಡುವುದಕ್ಕಾಗುವುದಿಲ್ಲ, ಇಲ್ಲಿಯ ಸೌಂದರ್ಯವನ್ನು ಸವಿಯುವುದಕ್ಕೂ ಆಗುವುದಿಲ್ಲ. ನೋಡೋಣ ದೇವೇಂದ್ರ ಇನ್ನು ಏನಾದರೂ ಮಾಡಿಯಾನೋ ನೋಡ್ತಾ ಇರೋಣ. ಬನ್ನಿ ವಿಶ್ರಾಂತಿ ಪಡೆಯೋಣ. ಆಡಿದ್ದು ಹೆಚ್ಚಾಯಿತೋ ಅಲ್ಲ ಮಾಡಿದ್ದು ಹೆಚ್ಚಾಯಿತು. ದುರ್ಗುಣ ಎನ್ನುವುದು ನಮ್ಮಲ್ಲೂ ಒಡಸಿತೋ ಹೇಗೆ? ಪುಣ್ಯಲೋಕದಲ್ಲಿ ಗಮ್ಯಸ್ಥಾನದಲ್ಲಿ ನಾವಿದ್ದರೂ ಕೂಡ ಪುಣ್ಯ ಪತನವಾಗದ ಹೊರತು ನಮಗೆ ಸೋಲೆನ್ನುವುದು ಅಡಸುವುದಕ್ಕಿಲ್ಲ. ಬಂದ ವೈರೋಚನೆಯಿಂದಲಾಗಿ ನಾವು ಸೋಲಬೇಕಾಯಿತು. ನೋಡಿ, ಬಲಿ ತನ್ನ ಪ್ರಾಬಲ್ಯವನ್ನೇ ಮೆರೆಸಿದವನಿದ್ದಾನೆ. ಹಾಗೆಂದು ನಮ್ಮ ಪರಿಸ್ಥಿತಿ ಸ್ವರ್ಗದಲ್ಲೂ ನಿಲ್ಲುವುದಕ್ಕಿಲ್ಲ, ಸ್ವರ್ಗದಲ್ಲಿ ಸುವಸ್ತುಗಳಿಲ್ಲ. ಇಂತಹ ಸ್ಥಿತಿಯಾದ ಬಳಿಕ ಏನು ಅಂತ ಆಲೋಚಿಸುವಾಗ ಹರಿಯ ಸುತರಾದ ಬೊಮ್ಮನೆಡೆಗಾಗಿ ಸಾಗಿದೆವು. ಸತ್ಯಲೋಕದಲ್ಲಿ ಅವನನ್ನು ಮುತ್ತಿಸಿಕೊಂಡ ಕಾಲಕ್ಕೆ ಅವನಾಡಿದಂತಹ ಮಾತು, ಕಾಯುವ ದೇವನಾಗಿ ಉಳಿದಿರಬಹುದಾದ ನಾರಾಯಣನಲ್ಲದೆ ಅನ್ಯನು ಇದಕ್ಕೆ ಮಾರ್ಗ ತೋರಿಸುವುದಕ್ಕಿಲ್ಲ ಎನ್ನುವ ಹಾಗೆ. ಹಾಗಾಗಿ ಮುಂದೆ ಗಾನದೆ ಮುಂದೆ ಯೋಚಿಸದೆ ನಮಗೆ ನುತಿಸುವುದಕ್ಕೆ ಇರುವುದು ಒಂದೇ ದಾರಿ. ಆ ಹರಿಯ ಕುರಿತಾಗಿಯೇ ನುತಿಸಿಕೊಳ್ಳೋಣ. ಜಯ 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 ನಾರಾಯಣ ಭಯ ನಿವಾರಣ. ಜಯ ಜಯ ನಾರಾಯಣ ಜಯ ಜಯ
ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃತ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕ ಆಶ್ಚರ್ಯವೆನಿಸ್ತಾ ಉಂಟು ಸುರಪತಿ. ಯಾಕೆ ಸ್ವಾಮಿ? ಕ್ಷೀರಾಬ್ದಿಯ ತಡಿಗೆ ಬಂದಂತಹ ನೀವು 30 ಕೋಟಿ ದೇವತೆಗಳ ಪ್ರಾತಿನಿಧ್ಯವನ್ನು ಹೊಂದಿ ಅವನತ ಮುಖಿಗಳಾಗಿ ಖಿನ್ನಮಾನಸರಾಗಿ ತೇಜೋವಿಹೀನರಾಗಿ ಈ ಪರಿಯಿಂದ ಸ್ತುತಿಸಬೇಕು ಅಂತಾದರೆ ಈ ಹಿಂದೆ ಅನೇಕ ದುರುಳ ರಾಕ್ಷಸರು ಆಕ್ರಮಣ ಮಾಡಿದ್ದುಂಟು, ಸ್ವರ್ಗ ಕೈತಪ್ಪಿದ್ದು ಉಂಟು, ಆ ಕಾಲದಲ್ಲೆಲ್ಲ ಮೊರೆ ಇಟ್ಟದ್ದು ಉಂಟು, ನಾನು ಅದನ್ನು ಪುನರ್ ಲಭ್ಯವಾಗುವಂತೆ ಮಾಡಿದ್ದು ಉಂಟು. ಸತ್ಯದೇವರೇ, ಈ ಭರವಸೆ ಮನದಲ್ಲಿ ಉಂಟು ಅಂತಾದರೆ ಏನೋ ತಾತ್ಕಾಲಿಕವಾದ ವಿಚಲನೆ ಬಂದದ್ದಕ್ಕೆ ಈ ತೆರನಾದಂತಹ ದುಃಖ ದುಗುಡ ದುಮ್ಮಾನಗಳು ಯಾಕೆ ಅಂತಲೇ ಗೊತ್ತಾಗದ ಅಚ್ಚರಿಯಾಗಿದೆ. ಹೇಳಬಾರ್ದೆ ಯಾಕೆ ಬಂದ? ಓ ಸಂಜೀವ, ಜಗತ್ತಿನ ಸರ್ವಜೀವರಾಶಿಗಳ ಜಡತ್ವವನ್ನು ದೂರೀಕರಿಸಿ ಚೇತನವನ್ನು ಒದಗಿಸುವವನು. ಪುರಂದರನ ಬದುಕಿನಲ್ಲಿಯೂ ಅಷ್ಟೇ ಸ್ವರ್ಗದ ಪೀಠವನ್ನು ಕೊಡುವುದರ ಮೂಲಕವಾಗಿ ನನ್ನ ಬದುಕಿಗೊಂದು ಚೇತನವನ್ನು ಕಲ್ಪಿಸಿಕೊಟ್ಟವನು ನೀನೇ. ಸರಿ, ಆದರೆ ಏನು ಮಾಡೋಣ ಹೇಳು? ನಮ್ಮ ಹಣೆಯಲ್ಲಿ ಉಳಿಸಿಕೊಳ್ಳುವ ಯೋಗವೇ ಇಲ್ಲವಾಯಿತು ಅಂತಾದರೆ ಏನು ಮಾಡಿ ಏನು ಪ್ರಯೋಜನ ಹೇಳು? ಪೂರ್ವಕೃತವಾದದ್ದು ಹಣೆ ಬರಹವಾಗಿ ಈ ಕಾಲದಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ ಅಂತ ಕರ್ಮವಿಶ್ವಾಸಿಗಳೆಲ್ಲ ನಂಬುತ್ತಾರೆ. ಪೂರ್ವಕೃತವಾಗಿ ನಿನಗೆ ಲಭ್ಯವಾದದ್ದು ಸ್ವರ್ಗ. ಹೌದು. ಈಗ ಅದನ್ನು ಕಳೆದುಕೊಳ್ಳುವಲ್ಲಿ ಪೂರ್ವಕೃತಕ್ಕಿಂತ ಸದ್ಯದಲ್ಲಿ ಸ್ವಕೃತವಾದ ಏನಾದರೂ ತೊಡಕು ಮಾಡಿಕೊಂಡೆಯೋ ಅಂತ. ಹೌದು ಸ್ವಾಮಿ. ಏನು? ಕಣ್ಣಿಗೆ ಕಟ್ಟಿದ ಬಟ್ಟೆ ಅನ್ನುವುದು ಕೊನೆಯಾಗಿ ಹೋಯಿತೋ ಅಲ್ಲ ಕಪ್ಪು ಕತ್ತಲೆಯಾಗಿ ಹೋಯಿತೋ ಏನೋ ನನಗಂತೂ ಅರಿವಿಲ್ಲ. ಅಂದ್ರೆ ಸ್ವಾಮಿ, ಋಷಿಗಳಲ್ಲಿಯೇ ಶ್ರೇಷ್ಠನೆನಿಸಿಕೊಂಡಂತಹ ದುರ್ವಾಸರು ಒಂದು ಕಾಲಕ್ಕೆ ಸ್ವರ್ಗಲೋಕದೆಡೆಗಾಗಿ ಸಾಗಿ ಬಂದರು ಸ್ವಾಮಿ. ದುರ್ವಾಸರು? ಹೌದು. ಮಾನ್ಯರೇ ಇದ್ದಾರೆ, ಸ್ವರ್ಗಕ್ಕೆ ಬಂದರೇನು, ನೀವು ಗೌರವಾದರಗಳನ್ನು ಸಲ್ಲಿಸಿದ್ರೆ ಆಯ್ತು. ಆದರೆ ಏನು ಮಾಡೋಣ? ಏನು? ನಾನು ಸುಧರ್ಮ ಸಭಾಧ್ಯಕ್ಷ ಎನ್ನುವ ಹಮ್ಮು ಬಿಮ್ಮು ಎನ್ನುವುದು ಐರಾವತದಿಂದ ಇಳಿಯುವುದಕ್ಕೂ ಮನಮಾಡದೇ ಇರುವ ಸ್ಥಿತಿ ನಿರ್ಮಾಣ ಆಗಿಯೇ ಹೋಯಿತು. ಯೋಗಿಗಳೆಡೆಗೆ ಧಿಕ್ಕಾರವೇ? ಖಂಡಿತವಾಗಿಯೂ ನನ್ನಿಂದ ಹಾಗಾಗಿ ಹೋದದ್ದು ಸತ್ಯವೇ. ಹಾಗೆಂದು ಬಂದ ದುರ್ವಾಸರು ಅದನ್ನು ಗಣಿಸಲಿಲ್ಲ, ಆ ಬಗೆಗೆ ಅವರು ಆಲೋಚಿಸಲಿಲ್ಲ. ಆದರೆ ಶಿವಪ್ರದತ್ತವಾದಂತಹ ಮಾಲಿಕೆ ಒಂದನ್ನು ನನಗೆ ತಂದು ಕೊಟ್ಟದ್ದು ಹೌದು ಸ್ವಾಮಿ. ಆದರೆ ಕೊಟ್ಟ ಮಾಲಿಕೆಯ ಬಗೆಗಾಗಿ ನಾನು ತಾತ್ಸಾರವನ್ನು ಆಗ ತಳ್ಳೆದೆ. ಯಾಕೋ ನಾನು ಅರಿಯೇ ನನ್ನ ಮನಸ್ಸು ಯಾಕೆ ಹಾಗಾಯಿತು ನನಗೆ ಗೊತ್ತಿಲ್ಲ. ದುರ್ವಾಸರ ಪ್ರತಿಕ್ರಿಯೆ ಏನಿತ್ತು?
ಆದ್ರೆ ಆ ಮಾಲಿಕೆಯನ್ನು ತೆಗೆದು ಆನೆಯ ನಮ್ಮ ಐರಾವತದ ಕುಂಭಸ್ಥಳದಲ್ಲಿ ಇಟ್ರೆ ಅದರ ಸುಗಂಧದಿಂದ ಅದಕ್ಕೇನಾಯಿತೋ ಏನು ಮತ್ತೆ ಅರಿದಂತೆ ವರ್ತಿಸಿ ಅದೇ ಮಾಲಿಕೆಯನ್ನು ತನ್ನ ಎಡಗಾಲಿನಿಂದ ಒದ್ದು ಚಿತ್ರವಾಗಿ ಮಾಡಿ ಅಲ್ಲ, ಅದಕ್ಕೆ ಗಂಧ ಬಂದದ್ದು ಮಾಲಿಕೆಯದ್ದು ನಿನ್ನದ್ದು ಅಂತ. ಬಹುಶಃ ನನ್ನದ್ದೇಯೋ ಏನು. ನಾನು ಅದಾಗಬೇಕಾದ ಸ್ಥಿತಿ ಇತ್ತು, ಆದ್ರೆ ನಾನು ಅದಕ್ಕೆ ಒಡೆ ಎನ್ನುವ ಭಾವ ಇದ್ದ ಕಾರಣ ಆ ಹೂವನ್ನು ಹಾಳುಗೆಡವಿತೋ ಏನು. ಆದ್ರೆ ಕೋಪೋದ್ರಿಕ್ತರಾದಂತಹ ದುರ್ವಾಸರು ಅವರು ಶೀಘ್ರ ಕೋಪಿಗಳೇನೋ ಹೌದಂತೆ. ಅದು ಪೂರ್ವದಲ್ಲೇ ಗೊತ್ತಿದ್ದ ವಿಷಯ ತಾನೆ, ಆದ್ರೆ ನನಗದು ಅರಿವಿಗೆ ಆ ಕಾಲಕ್ಕೆ ಬರಲಿಲ್ಲ. ಆದ್ರೆ ಕೋಪಗೊಂಡಂತಹ ದುರ್ವಾಸರು ಆಡಿದ ಮಾತೇನು, ಏನು ಸ್ವರ್ಗದಲ್ಲಿರಬಹುದಾದ ಸಕಲ ಸುರವಸ್ತುಗಳೇನುಂಟು ಅದರ ವೈಭವದಿಂದಲೇ ಆಳ್ವಿಕೆಯನ್ನು ಮಾಡಿದ ಕಾರಣವೇ ಈ ಮದ ಎನ್ನುವುದು ನಿನ್ನಲ್ಲಿ ಅಂಕುರಿಸಿದ್ದು. ಹಾಗಾಗಿ ಸಕಲ ಸುವಸ್ತುಗಳೆಲ್ಲವೂ ಕೂಡ ಸಮುದ್ರದ ಪಾಲಾಗಿ ಹೋಗಲಿ ಎನ್ನುವ ಹಾಗೆ ಶಾಪವನ್ನು. ಈಗೆಲ್ಲ ಹೋಯ್ತಾ? ಎಲ್ಲ ಹೋಯಿತು. ಆದ್ರೆ ಒಂದು ಅಭಿಮಾನ ಇತ್ತು, ಮೂಲ ಮೂರ್ತಿಗಳ ಕೊಟ್ಟಿರಬಹುದಾದ ಪದವಿಯಲ್ಲಿ ನಾನು ಸ್ಥಿತವಾಗಿರುವಲ್ಲಿಯವರೆಗೆ ಹೋದತನ್ನಾದರೂ ಸಂಪಾದಿಸಿಯೇನು, ಬರುವ ತಡೆಯನ್ನಾದರೂ ಪ್ರತಿಬಂಧಿಸಿಯೇನು ಎನ್ನುವಂತ ಆ ಭಾವ ನನ್ನಲ್ಲಿ ಇತ್ತು. ಆದ್ರೆ ನಮ್ಮ ನಾರದರು ನಿನ್ನ ಭಕ್ತ ಜ್ಞಾನ ಪ್ರಸಾರಕರು ಹೋಗಿ ಬಲಿಯಲ್ಲಿ ಹೋಗಿ ಹೇಳಬೇಕು, ನಮ್ಮ ಸ್ಥಿತಿಯ ದುಸ್ಥಿತಿಯನ್ನು ಅವನಲ್ಲಿ ಹೇಳಬೇಕು. ನೀವು ಮಾಡಬಹುದು ಅಂತಾದ್ರೆ ಮಾಡಿದ್ದನ್ನು ಹೇಳಿದವರನ್ನು ಮಾತ್ರ ನಾವು ಆಕ್ಷೇಪ ಮಾಡುವುದೇ. ಆದ್ರೂ ನಮ್ಮ ಮೇಲೆ ಅವನಿಗೆ ಪ್ರೀತಿ ಇರಬೇಕಾದದ್ದು ಬಲಿಯ ಮೇಲೆ ಅಲ್ವಲ್ಲ ಸ್ವಾಮಿ. ಈಗ ಹೇಳಿದ್ದು ಪ್ರೀತಿಯಿಂದಲೇ. ಈಗ ಏನು ಇಲ್ಲದ ಸ್ವರ್ಗದ ಕುರಿತಾಗಿ ಹೇಳಿದ್ರೆ ಆಕ್ರಮಣ ಮಾಡುವವರು ಬಾರದೆ ಉಳಿದಾರು ಎಂಬ ನಿರೀಕ್ಷೆಯಿಂದ ಹೇಳಿದ್ದೋ ಏನೋ ಯಾರಿಗೂ. ಶಕ್ತಿ ಇರುವಾಗಲೇ ಬಂದು ಒಂದು ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನೋಡುವ ರಕ್ಕಸರಿಗೆ ನಾವು ಬಲವಿಹೀನರಾಗಿದ್ದೇವೆ ಅಂತ ತಿಳಿದ್ರೆ ಬಿಟ್ಟಾರೋ. ಈಗ ಏನಾಯ್ತು? ತನ್ನ ಸೇನಾ ಸಂಕುಲವನ್ನೆಲ್ಲ ಸೇರಿಕೊಂಡು ಸ್ವರ್ಗಧಾಮದರಿಗೆ ದಾಳಿಯನ್ನು ಮಾಡಿ ನಮ್ಮನ್ನು ಸೋಲಿಸಿದ. ನಮ್ಮಲ್ಲಿ ಇದ್ದದ್ದು ಇಲ್ಲ, ಉಳಿದದ್ದು ಇಲ್ಲ ಅಂತ ಆಗಿದೆ. ಸೋಲಿಸಿದವ ಬಲಿ, ಶೋಳಿತಾಧಿಪತಿ. ಹೌದು, ತನ್ನ ಪಡೆಯ ಜೊತೆ ಸೇರಿ ಈಗ ನೀವು ಸ್ವರ್ಗ ಕೈ ತಪ್ಪಿ ಆಯ್ತು. ಸ್ವರ್ಗ ಹೋಗಿದೆ, ಇದ್ದದ್ದು ನೀರಿನಲ್ಲಿ ಉಂಟು, ಅದು ಇಲ್ಲ ಇದು ಇಲ್ಲ ಅಂತ ಆಗಿದೆ. ಈಗ ನಿನಗೆ ಆಗಬೇಕಾದ್ದೇನು ಸ್ವಾಮಿ? ಅದು ಬರಬೇಕು, ಇದು ಬರಬೇಕು, ಅಲ್ಲ ಎಲ್ಲ ಬೇಕು. ಹೌದು, ಈಗ ನಿನಗಾಗಬೇಕಾದ್ದೇನು ಅಂತ. ನನಗೆ ಈ ಸ್ವರ್ಗದ ವ್ಯವಸ್ಥೆ ಒಂದು ಸರಿಯಾಗಬೇಕು ಅಂತ ಇರುವುದು. ಮತ್ತೆ ಆ ಬಲಿಯಿಂದ ನನ್ನನ್ನು ಸುಲಭದಲ್ಲಿ ಎಲ್ಲ ಆಗ್ಲಿಕ್ಕೆ ಒಂದು ವಾಕ್ಯ ಹೇಳಿದ್ರೆ ಆಯ್ತು, ಸ್ವರ್ಗದ ವ್ಯವಸ್ಥೆ ಸರಿಯಾಗಬೇಕು. ಹೌದು, ಈಗ ಕಸಿದುಕೊಂಡದ್ದು ಸ್ವರ್ಗವನ್ನು ಬಲಿ, ಕಳೆದುಕೊಂಡದ್ದು ಸಂಪದವನ್ನು ಇಂದ್ರ. ಈಗ ಯಾರಿಗೆ ಏನಾಗಬೇಕಾದ್ದು ಅಂತ ಕೇಳಿದ್ರು. ನನಗೆ ಸಂಪದವೂ ಬೇಕು, ಜಗತ್ತಿಗೆ ಸ್ವರ್ಗವೂ ಬೇಕು. ಅದೆಲ್ಲಕ್ಕಿಂತ ಮೊದಲು ನೀನು ಸರಿಯಾಗಬೇಕು. ಕಾರ್ಯಕಾರಣ ಸಂಬಂಧಗಳನ್ನು ಅರಿಯದೆ ನಮಗೆ ಕಷ್ಟ ಆಯ್ತಲ್ಲ, ನಮಗೆ ಮಾತ್ರ ಕಷ್ಟ ಬಂತಲ್ಲ ಅಂತ ನಾವು ಅಳುವನ್ನೇ ಮುಂದೊತ್ತಿದ್ರೆ ಅಳುವಿಗೆ ಕಾರಣವೇನು ಅಂತ ಯೋಚಿಸಬೇಕು. ಆ ಕಾರಣವನ್ನು ನಿವಾರಿಸುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ನಮ್ಮ ಪ್ರಯತ್ನ ಎಲ್ಲ ಆದ ಮೇಲೂ ಕೂಡ ಕಾರ್ಯ ಕೈಗೂಡ್ಲಿಲ್ಲ ಅಂತ ಆದ್ರೆ ಆಗ ತಾನಾಗಿ ವ್ಯಥೆ ಹುಟ್ಟಿದ್ರೆ ಅರ್ಥ ಆಗುತ್ತದೆ. ಈಗ ಕಳೆದುಕೊಂಡದ್ದು ನಿನ್ನ ಅಪಕೃತ್ಯದಿಂದ ಅಂತ ಆದ್ರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನೀನೇನನ್ನೂ ಮಾಡದೆ ಅವರೀಗ ಮಾಡಿದ್ರು ಅವರಿಗೆ ಹೊಡೀರಿ ಅಂತ ಹೇಳಿದ್ರೆ ಅದು ನಿರರ್ಥಕವಾಗ್ತದೆ, ವ್ಯರ್ಥವಾಗ್ತದೆ. ಸ್ವಾಮಿ, ನಮ್ಮಲ್ಲಿ ಒಂದು ಇಲ್ಲವಾಗುತ್ತದೆ, ನಮಗೆ ಸೋಲು ಬರ್ತದೆ ಅಂತಾಗುವಾಗ
ಆ ಕೃತಿಯನ್ನು ಮಾಡಿದವರಿಗೆ ಶಾಸ್ತಿ ಮಾಡುವುದು ಯಾರು? ಪರಮಾತ್ಮನಾದ ನೀನಲ್ವೇ? ನಿನ್ನಲ್ಲಿ ಹೇಳಿಕೊಳ್ಳದೆ ಬೇರೆ ಯಾರಲ್ಲಿ ಹೇಳುವುದು? ಸುರಪತಿ, ಒಂದು ನೆನಪಿಟ್ಟುಕೋ, ನಿನ್ನ ಸಹಾಯಕ್ಕೆ ನಾನು ಸದಾ ಸರ್ವದಾ ಒದಗಿದವನು ಹೌದು. ಹಾಗೆ ಅಂತ ನಿನಗ ಮಾತ್ರ ಸೀಮಿತನಾದವನು ಹರಿ ಅಂತ ನೀ ತಿಳಿಯಬೇಡ. ಭಾಗವತೋತ್ತಮರಿಗೆ ಅನುಗ್ರಹ ಮಾಡಬೇಕಾದ ಸ್ಥಾನದಲ್ಲಿದ್ದು ದೈತ್ಯಾನ್ವಯದಲ್ಲಿ ಸಂಚರಿಸಿದಂತಹ ಪ್ರಹ್ಲಾದನೆ ಮೊದಲಾದವರಿಗೆ ಅನುಗ್ರಾಹಕನಾದಂತಹ ನನ್ನನ್ನು ನೀನು ಅರಿಯದವನೇನು ಅಲ್ಲ. ಆದ್ರೆ ನಿನ್ನ ಅನುಗ್ರಹ ಪಡೆದಿರಬಹುದಾದ ಪ್ರಹ್ಲಾದರಾದರು ಸುಧರ್ಮಾಧಿಪತಿಯಾಗಿ ಸಮುಚಿತವಾಗಿ ಲೋಕವನ್ನು ಮುನ್ನಡೆಸುವಾಗ ನಿನಗ ಹೊಡೆದರೆ ಸರಿಯಾದವರಿಗೆ ಹೊಡೆದ ಪಾತಕ ಅವರಿಗೆ ಬರ್ತಿತ್ತು. ದುರ್ವಾಸರನ್ನು ಕೆಣಕಿ ಇದ್ದ ಸಂಪದವನ್ನು ಕಳೆದುಕೊಂಡ ನಿನಗ ಹೊಡೆದರೆ ತಪ್ಪಿದವರಿಗೆ ಅವ ಹೊಡೆದಿದ್ದಾನೆ ಅಂತ ಆಗ್ತದೆ. ಈಗ ಹೊಡೆದವರದ್ದು ತಪ್ಪು ಅಂತ ನಾನು ಹೇಗೆ ಹೇಳುವುದು? ಈಗ ತಪ್ಪಿದವನಿಗೆ ಅಲ್ವಾ ಬಲಿ ಹೊಡೆದದ್ದು? ಹೌದು, ನಾನು ತಪ್ಪಿದ್ದ ಹೌದು. ಈಗ ನಾನು ಕೇಳಿದ್ದು ನಿನಗೆ ಪೆಟ್ಟು ಬಿದ್ದದ್ದು ಸರಿ ಅಂತ ಹೇಳುವುದಕ್ಕಲ್ಲ, ಅವನಿಗೆ ಹೊಡೆಯಬೇಕೆಂಬ ನಿನ್ನ ಕೇಳಿಕೆ ಏನುಂಟು ಅದನ್ನು ಈ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಪುರಸ್ಕರಿಸಿದಂತೆ ಪುರಸ್ಕರಿಸುವುದಕ್ಕಾಗುವುದಿಲ್ಲ ಪ್ರಭು. ಹಾಗಿರುವಾಗ ಏನಾಗಬೇಕು? ನಿನ್ನದ್ದಾದ ದುರ್ಗುಣವನ್ನು ನೀಗಿಕೊಂಡು ನಾವು ಸಂಪಾದಿಸಿದ್ದನ್ನು ಅನುಭವಿಸುವುದಕ್ಕೆ ಇದ್ದವರು, ನಾವು ಕಳ್ಕೊಂಡ್ರೆ ಸಂಪಾದಿಸುವುದಕ್ಕೆ ತ್ರಿಮೂರ್ತಿಗಳಿದ್ದಾರೆ ಎಂಬ ದಾಟಿಯಲ್ಲಿ ದುರ್ವಾಸರಂತವರನ್ನು ಧಿಕ್ಕರಿಸಿದ ಮದ ಉಂಟಲ್ಲ, ಅದನ್ನು ಕಾಲಡಿಗೆ ಹಾಕಬೇಕು. ಏರಿದಂತಹ ಮದ ಐರಾವತಕ್ಕಿಂತ ಮೊದಲು ಐರಾವತವನ್ನು ಏರಿದವನ ತಿಳಿಯಬೇಕು. ಪ್ರಭು, ನಾ ಒಂದು ಮಾತು ಹೇಳ, ಧಾರಾಳ ಹೇಳು. ಯಾವಾಗ ಬಲಿ ಹೊಡೆದನೋ, ಯಾವಾಗ ಸತ್ಯಲೋಕದವರೆಗೆ ನಮ್ಮ ತಿರುಗಾಟ ಆಯಿತೋ, ನಮ್ಮದು ಪ್ರಯಾಣವೇ ಅಂತ ಆದ ಬಳಿಕ ಮದವೇ ಉಳಿಲಿಲ್ಲ. ಈಗ ನಮ್ಮಲ್ಲಿರುವುದು ಏನು ಗೊತ್ತಾ? ನಮ್ಮನ್ನು ಹೊಡೆದವನಿಗೆ ನೀವು ಹೊಡಿಬೇಕು ಅಂತಷ್ಟೇ. ಇಲ್ಲ, ನೀನು ಪೆಟ್ಟು ತಿಂದದ್ದು ಯಾವುದರಿಂದ ಅದಕ್ಕೆ ನೀನು ಹೊಡೆಯಬೇಕಂದ್ರೆ ನಿನ್ನ ಮದಕ್ಕೆ ನೀನು ಹೊಡೆಯಬೇಕು. ಸುಖವಾಗಿ ಎಲ್ಲವನ್ನು ಅನುಭವಿಸುವುದಕ್ಕೆ ಇದ್ದವಯೋ ಎಂಬ ಭಾವ ಹೋಗಬೇಕಾದ್ರೆ ಸ್ವಲ್ಪ ನೀನಾಗಿ ಶ್ರಮ ಪಡಬೇಕು. ನಾನು ಕಳೆದುಕೊಂಡ ಸಂಪದವನ್ನು ಗಳಿಸಿಕೊಳ್ಳುವುದಕ್ಕೆ ನೀನೊಂದು ಶ್ರಮಿಸುವ ಮಾರ್ಗವನ್ನು ಹಿಡಿಯಂತೆ. ಸ್ವಾಮಿ, ಅದು ನೀರಿಗೆ ಬಿದ್ದದ್ದು. ಇನ್ನು ನೀರಿನಿಂದ ನನಗೆಲ್ಲ ಹೇಗೆ ಅಂತ ಗೊತ್ತಾಗುದು? ಅದು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗುವುದಿಲ್ಲ. ಮದ ಜಲ ಇಳಿದು ಹೋದರೆ ಅದು ತೇಲಿ ಬರ್ತದೆ. ದುರ್ವಾಸರಲ್ಲಿಗೆ ಹೋಗಬೇಕು. ಅಲ್ಲ, ನಿನ್ನ ಮದ ಜಲ ಇಳಿದು ಹೋದರೆ ಅದರಲ್ಲಿ ತೇಲಿ ಬರ್ತದೆ ಸಂಪದ ಅಂತ. ಪ್ರಭು, ಇನ್ನು ಯಾವುದು ಉಳಿಲಿಲ್ಲ. ಎಲ್ಲಿ ಸೇರಿದ್ದು? ಎಲ್ಲಿ ಹೋದದ್ದು? ಸಮುದ್ರಕ್ಕೆ ಸೇರಿದ್ದು. ಅದನ್ನು ಈಗ ಸಮುದ್ರದ ತಳದಲ್ಲಿದ್ದದನ್ನು ಮೇಲೆತ್ತುವುದು ಹೇಗೆ? ನನಗೆ ಮುಳುಗಲಿಕ್ಕೆ ಆಗುವುದಿಲ್ಲ. ಅಲ್ಲ, ನೀನು ಮುಳುಗುವುದು ಬೇಡ, ಮುಳುಗಿದವರನ್ನು ಎಬ್ಬಿಸುವುದು ಹೇಗೆ? ನನಗೆ ಅರ್ಥ ಆಗುವುದಿಲ್ಲ. ಹೇಗೆ ಎತ್ತುವುದು ಅಂತಲೇ ಅರ್ಥ ಆಗುವುದಿಲ್ಲ ಅದು ನನಗೆ. ಈಗ ಹಾಲಿಗೆ ಹುಳಿ ಹಿಂಡಿದ್ರೆ ಏನಾಗ್ತದೆ? ಅದು ಹಾಲು ಹಾಳಾಗುತ್ತದೆ, ಅದರಿಂದ ಇನ್ನೊಂದು ಸೃಷ್ಟಿಯಾಗುತ್ತದೆ. ಈಗ ಹಾಳಾದ ಹಾಲಿಗೆ ಏನು ಹೆಸರು? ಅದು ಮೊಸರಾಗುತ್ತದೆ. ಮೊಸರು ಅಂತ. ಹಾಲಿನಂತಿದ್ದ ಸ್ವರ್ಗ, ಅದಕ್ಕೆ ನಿನ್ನ ಮದವೆಂಬ ಹುಳಿ ಹಿಂಡಲ್ಪಟ್ಟಿತ್ತು. ಈಗ ಏನಾಯ್ತದು? ಅದು ಮೊಸರಾಯ್ತು. ಈಗ ಮೊಸರಿನಿಂದ ನಿನಗೆ ಬೇಕಾದ್ದು ಬೆಣ್ಣೆ ಮಾತ್ರ. ಏನು ಮಾಡಬೇಕು? ಮತ್ತೊಂದು ಸಂಸ್ಕಾರ ಕೊಡ್ಬೇಕು. ಏನದು ಸಂಸ್ಕಾರಕ್ಕೆ? ಕಡಿಬೇಕು. ಒಮ್ಮೆ ಕಡಿದ್ರೆ ಏನು? ಹೌದೌದು. ಈಗ ಹಾಲಾದ ಹಾಲಿನಲ್ಲಿದ್ದ ಒಳಿತಾದ ಬೆಣ್ಣೆಯನ್ನು ನೀ ಹೊರ ತೆಗೆಯುವುದಕ್ಕೆ, ತೇಲುವಂತೆ ಮಾಡುವುದಕ್ಕೆ ಈಗ ಎಲ್ಲಿ ಅಡಗಿತೋ ಅಲ್ಲೇ ಕಡೆದು ನೋಡಿದ್ರೆ ಏನು ಅಂತ. ಸಮುದ್ರವನ್ನು ಕಡಿಯುವುದು. ಸಮುದ್ರವನ್ನು ಕಡಿಯುವುದು ನಾವು. ಹೌದೌದು. ನಾವು ತಂತ್ರ ಅಷ್ಟು ಸುಲಭ ಇಲ್ಲ. ಮತ್ತೆ ಈಗ ಸ್ವರ್ಗ ಬೇಕು ಸ್ವರ್ಗ ಬೇಕು ಅಂತ ಹೇಳಿದವರು ಇತ್ತಂಡದವರಿದ್ದಾರೆ. ಈಗ ಸುಮ್ಮನೆ ಬಿನುಗರು ಅವರು ರಾಕ್ಷಸರು ಅಂತ ಅವರನ್ನು ನಿಂದಿಸ್ತಾ ಇರುವುದಕ್ಕಿಂತ ಅವರ ಸಹಕಾರವನ್ನು ಪಡೆಯಿರಿ. ಈಗ ಯಾರಿಗಾದ್ರೂ ಸ್ವರ್ಗ ಬೇಕಾದ ಯಾಕೆ ಹೇಳು? ಯಾಕೆ? ಅದು ಸುಖಪ್ರದವಾದ ತಾಣ ಎಂಬುದರಿಂದಲ್ವ? ಹೌದು. ಅಲ್ಲಿ ಸುಖಕ್ಕೆ ಕಾರಣವಾದ ವಸ್ತು ವಿಷಯ ಇಲ್ಲ ಅಂತ ಆದ್ರೆ ಸ್ವರ್ಗ ಬೇಕು ಅಂತ ಹೇಳಿದವರೆಲ್ಲ ಅದು ಬಯಸುವುದು ಹೌದಲ್ವ? ಸ್ವರ್ಗದಲ್ಲಿ ಇರಬೇಕಾದಲ್ಲಿ ಇರಬೇಕು. ಈಗ ದೇವಾಸುರರ ಜೊತೆ ಸೇರಿ ಮತನ ಮಾಡಿದಿರಿ ಅಂತ ಆದರೆ ಅಡಿಯಲ್ಲಿದ್ದದ್ದು ತೇಲಿ ಬಂದರೆ ಸ್ವರ್ಗದಲ್ಲಿ ಇರಬೇಕಾದಲ್ಲ ಮೊದಲು ಸ್ಥಿರವಾಗ್ತದಲ್ಲ, ಮತ್ತೆ ಆಳುವುದು ಯಾರು ಅಂತ ನೋಡು. ಈಗ ನಾವು ಎಂತದ್ದು ರಕ್ಕಸರನ್ನು ಕರೆಯುವುದು, ಅದಕ್ಕೆ ನೆಗೆಯಾಡುವುದು ಯಾಕೆ? ಎಂತದ್ದು ದೇವ್ರೆ, ಏನಪ್ಪ ನೀ ಚಿತ್ತ ಜಪಿತ. ಹೌದು ಹೌದು. ಹಾಗಂತ ನಮ್ಮ ಚಿತ್ತದಲ್ಲಿರುವುದು ಸುಳ್ಳಲ್ವಲ್ಲ ಅಲ್ಲ. ಹೌದು. ಅವರ ಮನಸ್ಸಿನಲ್ಲಿರುವುದು ಸುಳ್ಳಲ್ವಲ್ಲ. ಹೌದು. ನಮ್ಮನ್ನು ನೋಡಿದ್ರೆ ಆಗುವುದಿಲ್ಲ ಅವನಿಗೆ. ಏನಿಲ್ಲ, ಯಾವಾಗ ಹೊಡೆಯುವುದು ಅಂತ ಕಾಯುವುದು. ಯೋಚನೆ ಮಾಡು. ರಾಕ್ಷಸತ್ವ ಎಂಬುದು ಇಂಥವರಿಗೆ ಮಗನಾಗಿ ಹುಟ್ಟಿದ್ರಿಂದ ಇವ ರಾಕ್ಷಸ ಅಂತ ನಾವು ದೂರೀಕರಣ ಮಾಡುವುದಲ್ಲ. ಅವನಲ್ಲಿ ಕೆಡುಕಿನ ಗುಣ ಇದ್ದರೆ ಅವನನ್ನು ರಾಕ್ಷಸ ಅಂತ ದೂರ ಮಾಡಬೇಕು. ರಾಕ್ಷಸತ್ವದ ಒಂದು ಅಂಶಕ್ಕೆ ಮದ ಅಂತ ಹೆಸರು. ನಿನ್ನೊಳಗೆ ಇದ್ರು ನಿನ್ನ ಕೈ ಬಿಟ್ಟಿದ್ದೇನೆ ನಾನು. ಇಲ್ಲ ಸ್ವಾಮಿ. ಈಗ ಅವನೊಳಗೆ ಅದು ಇದ್ರು ಅವನ ಕೈ ನೀ ಬಿಡಬಹುದಾ? ಈಗ ರಾಕ್ಷಸತ್ವದ ಅಂಶವನ್ನು ನಿನ್ನೊಳಗೆ ಇರಿಸಿಕೊಂಡಿರುವಾಗ ನಿನ್ನ ಕೈ ಹಿಡಿದು ಉದ್ಧಾರ ನಾನು ಮಾಡಬೇಕು ಅಂತ ನೀ ಹಂಬಲಿಸುವುದಾದ್ರೆ ನೀನು ಉದ್ಧಾರ ಆಗ್ಲಿಕ್ಕೆ ಈಗ ಅವನ ಕೈ ಹಿಡಿದ್ರೇನು? ಆದ್ರೆ ಒಂದು ಜನ್ಮನೋ ವೈರಿ ಅಂತ ಒಂದಿಲ್ವಾ? ಇದ್ರೆ ಏನೀಗ? ಅದೇ ಹೌದಾದ್ರೆ ಆ ಜನ್ಮದಿಂದಲೇ ವೈರ ಉಂಟು ಅಂತಾದ್ರೆ ಮತ್ತೆ ಅದರಲ್ಲಿ ತಿದ್ದಿಕೊಳ್ಳಿಕ್ಕೆ ಉಂಟು. ಜನ್ಮನ ವೈರ ಇದ್ದದ್ದು ಯಾವ್ಯಾವ ಸನ್ನಿವೇಶದಲ್ಲಿ ಯಾವ್ಯಾವ್ದು ಒಟ್ಟಾಗ್ತದೆ ಅಂತ ಹೌದಪ್ಪ.
ಸಮಯ ಬಂದಾಗ ಆ ಸಮಯವನ್ನು ನಾವು ಸಾಧಿಸಬೇಕು. ಸಮಯ ಸಾಧಕತನ ಅಂದ್ರೆ ದುರ್ಗುಣ ಅಂತ ಕೆಲವರು ಭಾವಿಸಿದ್ದಾರೆ. ಸಮಯವನ್ನೇ ಸಾಧಿಸಿ ನಮಗೆ ಬೇಕಾದ್ದನ್ನು ಅದರಿಂದ ಹೊಂದುವುದು ನಿಜವಾಗಿ ಕಾರ್ಯದಕ್ಷನಾದವನಲ್ಲಿ ಇರಬೇಕಾದ ಒಂದು ಗುಣವೇ ಹೌದು. ಸಮಯ ಸಾಧನೆ ಹೌದೌದು ಹೌದು. ಯೋಚನೆ ಮಾಡು, ಹಾವಾಡಿಗ ತನ್ನ ಬುಟ್ಟಿಯಲ್ಲಿ ಹಾವೊಂದನ್ನು ಸೆರೆ ಹಿಡಿದು ತನಗೆ ಬೇಕೆನಿಸಿದಾಗ ಕುಣಿಸುವುದಕ್ಕಾಗಿ ಅದಕ್ಕೆ ಸ್ವಚ್ಛಂದವಾಗಿ ವಿಹರಿಸುವುದಕ್ಕಾಗದಂತೆ ಸೇರಿಸಿರ್ತಾನೆ. ಅದರೊಳಗೆ ಅವನೇ ತೆರೆದು ಮುಚ್ಚುವ ಯಾವುದೋ ಒಂದು ವೇಳೆಯಲ್ಲಿ ಮೂಷಿಕ ಒಂದು ತಾನಾಗಿ ಬಂದು ಸೇರಿಕೊಂಡಿತು ಅಂತ ಇಟ್ಟುಕೊಳ್ಳುವ. ಈಗ ಹಾವಿಗೆ ಮೂಷಿಕವನ್ನು ನೋಡಿದರೆ ನುಂಗಿನೊಳೆಯುವುದಕ್ಕೆ ಹಂಬಲ ತಾನಾಗಿ ಹುಟ್ಟುತ್ತದೆ. ಅದು ಆಹಾರವಲ್ವೋ? ಹಾಗೆ ಅಂತ ಬುಟ್ಟಿಯೊಳಗೆ ಹಾವಿರುವುದು ಅಂತ ಆ ಹಾವಿಗೆ ಎಚ್ಚರ ಇದ್ದರೆ ಅದು ಆ ಮೂಷಿಕವನ್ನು ಕೊಂದು ಕಳೆಯುವುದಿಲ್ಲ. ಅದರ ಬದಲು ಏನು ಮಾಡ್ತದೆ ಹೇಳು? ಸಖ್ಯ ಮಾಡಿಕೊಳ್ತದೆ ಆ ಮುಷಿಕದಲ್ಲಿ. ತನಗೆ ಜಾತಿಯಿಂದ ವಿರೋಧ ಉಂಟು, ಜನ್ಮನಾದು ತನಗೆ ಆಹಾರವಾಗುವುದಕ್ಕುಂಟು, ಅದನ್ನು ನುಂಗಿ ನೆನೆಯುವುದಕ್ಕೆ ತನಗೆ ಆಗುತ್ತದೆ ಅಂತ ಗೊತ್ತು ಉಂಟು. ಆದರೂ ಅದು ಸಖ್ಯ ಮಾಡಿಕೊಳ್ತದೆ, ವಿರೋಧವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತದೆ. ಏನು ಹೇಳ್ತದೆ ಗೊತ್ತುಂಟು? ನೋಡು, ನೀನು ನಾನು ಬಂಧಿಗಳಾಗಿದ್ದೇವೆ, ನಿನಗೆ ಬೇಕಾದ್ದು ಇಲ್ಲಿ ಸಿಕ್ಕುವುದಿಲ್ಲ, ನನಗೆ ಬೇಕಾದ್ದನ್ನು ಹೊಂದುವುದಕ್ಕಾಗುವುದಿಲ್ಲ, ಇದರಿಂದ ಹೊರಬರುವುದಕ್ಕೆ ನನಗೇನು ಮಾಡುವುದಕ್ಕಾಗುವುದಿಲ್ಲ. ನೀ ಮೂಷಿಕವಾದ್ದರಿಂದ ಈ ಬುಟ್ಟಿಗೊಂದು ರಂಧ್ರವನ್ನು ಕೊರೆದೆ ಅಂತ ಆದರೆ ನಾವಿಬ್ಬರು ಜೊತೆಗೆ ಹೊರಗೆ ಹೋಗಬಹುದು ಅಂತ ಆಡ್ತದೆ. ಒಂದು ಉಪಾಯ ಸಿಗ್ತದೆ ಅಲ್ಲಿ. ಉಪಾಯ ಅಷ್ಟು ಸಿಕ್ಕುವುದು ಮಾತ್ರ ಅಲ್ಲ, ಇದನ್ನು ನಂಬಿಸುವುದರಲ್ಲಿ ಆ ಸರ್ಪದ ಚಾತುರ್ಯ ಇರುವುದು. ಹೇಳುವುದು ಸರ್ಪವಾದರೂ ಆ ಮಾತು ನಂಬುವ ಅಂತ ಹೇಳುವಂತೆ ನಯವಾಗಿರಬೇಕು. ಆ ಮಾತಿಗೆ ಒಪ್ಪಿದಂತಹ ಮೂಷಿಕ ರಂಧ್ರವನ್ನು ಕೊರೆದು ಎರಡೂ ಹೊರಗೆ ಬಂದಾಗ ಈಗ ಸರ್ಪ ಮಾಡುವ ಮೊದಲನೇ ಕೆಲಸ ಏನು ಹೇಳು? ಧನ್ಯವಾದ ಹೇಳಿ ಕಳಿಸಿಕೊಡು. ಯಾರಿಗೆ? ಮೂಷಿಕನಿಗೆ. ಅಲ್ಲಿಗೆ ಜಾತಿ ಬಿಟ್ಟಿತ್ತು ಅಂತ ಅರ್ಥವ. ಈಗ ಒಳಗೆ ಸಿಕ್ಕಿದೆ ಎಂಬುದರಿಂದ ಸರ್ಪ ತನ್ನ ಜಾತಿ ಬಿಟ್ಟಿತ್ತು ಅಂತ. ಈಗ ಸಮಾನ ಹೊರಗೆ ಬಂದಾಕ್ಷಣ ಮೊದಲು ಮೂಷಿಕವನ್ನೇ ನುಂಗಿ ನಡೆಯುವುದು ಅದು ಸರ್ಪ ಅಲ್ವೋ? ಈ ಸರ್ಪ ಹೊರಗೆ ಬಂದ ತಕ್ಷಣದಲ್ಲಿ ಮೂಷಿಕವನ್ನು ಕೊಲ್ಲುವುದು, ಅದಕ್ಕೆ ನಯ ಅಂತ ಹೇಳುವುದು. ಸಮಯವನ್ನು ಸಾಧಿಸುವುದು ಅಂದ್ರೆ ಹಾಗೆ, ಬೇಕಾದಾಗ ಮೈತ್ರಿ, ಬೇಕಾದಾಗ ವಿರೋಧ. ಅದ್ರ ಒಂದು ಬರ್ತದೆ. ಏನು? ಈಗ ಉಪಕಾರ ಮಾಡಿದವನಿಗೆ ಮತ್ತೊಂದು ಉಪಕಾರ ಮಾಡದೇ ಇದ್ರೂ ಅಡ್ಡಿ ಇಲ್ಲ, ಅವನಿಗೆ ಅಪಕಾರ ಮಾಡಕೂಡದು ಅಂತ ಶಾಸ್ತ್ರ ಅಲ್ವಾ ಸ್ವಾಮಿ? ನೀನು ದುರ್ವಾಸನ ಹತ್ರ ಹೋಗಿ ಕಾಲಿಡಿಯುವುದು ಒಳ್ಳೇದು. ಈ ದುರ್ವಾಸನ ಹತ್ರ ಉಪಕಾರ ಮಾಡಿದವರಿಗೆ ಅಪಕಾರ ಈ ದುರ್ವಾಸನ ಕಾಲಿಡಿಯೋ ಅಲ್ಲಿ. ಈಗ ಅವರು ಉಪಕಾರ ಮಾಡಿ ಅನುಗ್ರಹ ಮಾಡಿದವರಲ್ವೋ? ಮತ್ತೆ ಈಗ ನನಗೆ ಆಗುವುದು ಹಾಗೆ. ಈಗ ನಾನು ಸುಧರ್ಮ ಸಭಾಧ್ಯಕ್ಷ ಅಂತ ಹೇಳಿದ ಮೇಲೆ ಒಂದು ಅಂತ ಒಳ್ಳೆ ಒಂದು ಗುಣ ಆದ್ರೂ ಬೇಡವೋ? ಈಗ ಆಗದಿಂದ ಮತವ ಇದ್ದದ್ದು ಹೌದು, ಇನ್ನಾದ್ರೂ ಒಂದು ಒಳ್ಳೆಯದು ಬೇಡವೋ? ಲೋಕದಲ್ಲಿ ಈಗ ಅನುಚಿತವಾದ ದುಷ್ಕೃತ್ಯವನ್ನು ಮಾಡಿದವರು ಗೊತ್ತಿಲ್ಲದೆ ಮಾಡಿರ್ತಾರೆ. ಮಾಡಿದ್ದು ಗೊತ್ತಾದ ಮೇಲೆ ಅವರು ಏನು ಮಾಡ್ತಾರೆ ಹೇಳು? ಅದಕ್ಕೊಂದು ಪ್ರಾಯಶ್ಚಿತ್ತ ಕರ್ಮ ಅಂತ ಮಾಡ್ತಾರೆ. ಅವರು ಮಾಡಿದ ಮೊದಲಿನ ಕೆಡುಕು ಇಲ್ಲ ಅಂತ ಆಗುವುದಲ್ಲ, ಅದು ಕೆಡುಕು ಅಂತ ಗೊತ್ತಾದಾಗ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಮಾಡುವುದು ಪ್ರಾಯಶ್ಚಿತ್ತ. ಹೌದಲ್ಲ? ಅವನು ದೇವೇಂದ್ರನಿಗೋ ಸುಮನಸರಿಗೋ ಹೊಡೆದದ್ದಕ್ಕೆ ಶರದಿ ಮಥನದ ಕೃತ್ಯದಲ್ಲಿ ಸಹಯೋಗವನ್ನು ತರುವುದು ಪ್ರಾಯಶ್ಚಿತ್ತವಾಗುತ್ತದೆ. ಸರಿ ಸ್ವಾಮಿ, ಗೊತ್ತಾಯ್ತಾ? ಅದಾದ ಮೇಲೆ ಸಹಜವಾಗಿ ದುರುಳರೇ ಮದ ಏರಿ ವರ್ತಿಸಿದರು ಅಂತಾದ್ರೆ ಅವರನ್ನು ನುಂಗಿ ನೊಣೆದರೆ ನಿಮಗದು ಸ್ವಧರ್ಮವೇ ಆಗುತ್ತದೆ. ದುಷ್ಟರ ಬಲವನ್ನಾದರೂ ಸತ್ಕಾರ್ಯಕ್ಕೆ ವಿನಿಯೋಗವಾದ ಮೇಲೆ ಹನನ ಮಾಡುವುದು ಲೋಕದ ದೃಷ್ಟಿಯಿಂದ ಹಿತವೇ ಆಗುತ್ತದೆ. ಒಂದು ವಿಭಾಗದಿಂದ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಏನು? ಧನಿಕನೊಬ್ಬ ಖರ್ಚು ಮಾಡದೆ ಉಳಿಸಿಕೊಂಡಿರಬಹುದಾದ ಧನವನ್ನು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕಾದ್ರೂ ಬಳಸಿಕೊಳ್ಬಹುದು. ಅವ ದರಿದ್ರನಾದ್ರೂ ಚಿಂತೆ ಇಲ್ಲ, ಅದು ಒಳ್ಳೆಯದಕ್ಕೆ ಪರಿಣಾಮ ಕೊಟ್ಟರೆ ಆಯ್ತು. ಹಾಗೆ ಒಂದು ನೆನಪಿಟ್ಟುಕೋ, ಧನಿಕನಲ್ಲಿ ಧನ ಉಂಟು ಎಂಬುದರಿಂದ ಕಂಡವರೆಲ್ಲ ಕಳ್ಳರಾಗುವುದಲ್ಲ ಅಲ್ಲ ಹೇಳಿದ್ದು ನಾನು. ಅವನಲ್ಲಿ ಧನ ಉಂಟು, ವಿನಿಯೋಗಕ್ಕಿಲ್ಲದ್ದು ಅಂತ ನಾವು ಕಳ್ಳರಾಗುವುದಲ್ಲ, ಸದ್ವಿನಿಯೋಗಕ್ಕೆ ಬೇಕಾದಂತೆ ಅವನೇ ಕೈ ಎತ್ತಿ ಕೊಡುವಂತೆ ಮಾಡುವುದು. ಅವನಿಗೆ ಲಾಲಸೆಗಾಗಿ, ಅವನಿಗೆ ಆಮಿಷಕ್ಕಾಗಿ ಸುರಪನ ಸೌಭಾಗ್ಯಗಳೆಲ್ಲ ಶರದಿ ಪಾಲಾದದ್ದು ಎದ್ದು ಬರ್ತದೆ ಎಂಬುದರ ಜೊತೆಯಲ್ಲಿ ಅಮೃತೋತ್ಪತ್ತಿಯಾಗುತ್ತದೆ, ಮರಣವನ್ನು ಗೆಲ್ಲುವ ಫಲ ಅದರಲ್ಲಿ ಉದಿಸಿ ಬರ್ತದೆ ಅಂತ ಅವನಿಗೆ ಆಡಿದರೆ ಇದನ್ನು ನಾ ಹೇಳಿದ್ದು ಅಂತ ಹೇಳು. ನೀನೇ ಹೋಗಿ ಒಂದು ಸಂಧಾನದಿಂದ ಸಮನ್ವಯದಿಂದ ಶರದಿ ಮತನಕ್ಕೆ ಅವನನ್ನು ಒಡಂಬಡಿಸಿದೆ ಅಂತ ಆದ್ರೆ ಶೀಘ್ರದಲ್ಲೇ ಇಷ್ಟಾರ್ಥ ಪ್ರಾಪ್ತಿಯಾಗ್ತದೆ. ಶ್ರೀರಂಗ, ನೀ ಮಾತು ಕೊಟ್ರೆ ಹೇಗೆ ಅಂತ ನಮಗೆ ಗೊತ್ತಾಯ್ತು. ಏನೇ ಅಪಾಯ ಇದ್ರೂ ಉಪಾಯದಿಂದ ಅದನ್ನು
ನೀ ವ್ಯವಸ್ಥಿತವಾಗಿ ಬಗೆಹರಿಸ್ತಿ ಹೇಗೆ ಅನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ. ಸ್ವರ್ಗ ಎಂಬುದು ಬರೀ ರಂಗ ಆದದ್ದಕ್ಕೆ ಅದು ಪುನಃ ಸ್ವರ್ಗ ಶ್ರೀರಂಗವಾಗಲಿ ಅಂತ ನಿನಗೆ ಅನುಗ್ರಹ ಮಾಡಿದ್ದು. ಹೌದು. ಅದಕ್ಕೆ ಬೇಕಾದ ಪ್ರಯತ್ನ ನಿನ್ನದು, ಅದಕ್ಕೆ ಸಕಾಲದಲ್ಲಿ ಅನುಗ್ರಹ ನನ್ನದು. ನೀ ಹೇಳಿಕೊಟ್ಟ ಹಾಗೆ ಆ ವೈರೋಚನೆಯಲ್ಲಿ ಬೆನ್ನು ಬಗ್ಗಿಸಿ ನಾ ಕೇಳಿ ಬರ್ತೇನೆ. ಅದೇ ಬಗ್ಗಬೇಕಾದವರಿಗೆ ಬಗ್ಗದಿದ್ರೆ ಎಲ್ಲೆಲ್ಲೋ ತಗ್ಗಿಸಬೇಕಾಗ್ತದೆ, ಬಗ್ಗಿಸಬೇಕಾಗ್ತದೆ. ಮುಂದೆ ಎಚ್ಚರ. ನಾ ಹೋಗಿ ಇನ್ನು ಯೋಚಿಸಬೇಕಿಲ್ಲ, ನೇರವಾಗಿ ಶೋಣಿತದೊಳಗೆ ನನ್ನ ತಲೆಯೂ ಬಗ್ಗಿದೆ. ಖಂಡಿತ ಕಾಲು ಹಿಡಿತೇನೆ. ಬೇಡ, ತಪ್ಪಾಯ್ತು. ಕಾಲು ಹಿಡಿಯುವಂತಹ ವ್ಯಕ್ತಿ ನೀನಲ್ಲ. ಹೌದು, ಹೇಳ್ಬೇಕು. ಆದ್ರೂ ಒಂದುಂಟು. ಏನು? ನಾವು ತಪ್ಪು ಮಾಡಿದವರು, ಹಾಗಾಗಿ ಕಾಲು ಹಿಡಿಯದೇ ಇದ್ರೆ ಹೇಗೆ ಅಂತ. ದೇವೇಂದ್ರ, ತಪ್ಪು ಮಾಡುವಾಗ ಯಾರಿಗೂ ಗೊತ್ತಾಗುವುದಿಲ್ಲ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಹೌದು ದೇವ್ರೆ. ತಪ್ಪು ಮಾಡಿದ ಮೇಲೆ 2 ಪೆಟ್ಟು ಬಿದ್ದ ಮೇಲೆ ಗೊತ್ತಾಗುವುದು ನಾನು ತಪ್ಪು ಆಗಿದೆ ಅಂತ. ಹೌದು. ಮೂರ್ಖಸ್ಯ ದಂಡ ಔಷಧ ಅಂತ ಒಂದು ಮಾತು ಅಲ್ವಾ? ಹೌದು, ಮೂರ್ಖನಿಗೆ ದಂಡವೇ ಔಷಧ. ಹೌದು, ಮೂರ್ಖನಿಗೆ ದಂಡ ಔಷಧ. ಹೌದು. ನಿನಗೆ ಯಾವ ಔಷಧವು ನಾಟುವುದಿಲ್ಲ ಅಂತ ನನಗೆ ಗೊತ್ತಿಲ್ವಾ? ನನಗೂ ಅದೇ ಅರ್ಥ ಆಗಿದೆ. ಈ ಮಲಗಿದವನನ್ನು ಎಬ್ಬಿಸ್ಲಿಕ್ಕೆ ಆಗ್ತದೆ, ನಿದ್ದೆ ಮಾಡಿದಂತ ನಟನೆ ಯಾರು ಮಾಡ್ತಾನೆ ಅವನನ್ನು ಎಬ್ಬಿಸುವುದಕ್ಕಾಗುವುದಿಲ್ಲ. ಅದು ನಿನ್ನಂತವರ ಅಭ್ಯಾಸವೇ. ಅದು ನಾನು ನಟನೆಯೇ ಮಾಡುತ್ತಾ ಉಳಿದೆ, ನೀ ಎಚ್ಚರ ಮಾಡಿಸಿದೆ ನನ್ನನ್ನು. ಹೌದಲ್ಲ? ಹೌದು ದೇವೇಂದ್ರ, ಮ್ಲಾನವದನಾಗಿ ದೇವತೆಗಳನ್ನೆಲ್ಲ ಒಗ್ಗೂಡಿಕೊಂಡು ಈಗ ನನ್ನ ಬಳಿಗೆ ಬಂದಿದ್ದು. ಆವತ್ತೇನೋ 2 ಪೆಟ್ಟು ಕೊಟ್ಟಿದ್ದೇನೆ, ಬೇಸರ ಮಾಡಬೇಡ. ಈಗ ಹೊಡೆಯುವಂತ ಮನಸ್ಸು ನನಗಿಲ್ವೋ? ಯಾರು ದೇವತೆಗಳು ಹೆದರಬೇಕಾದಂತ ಅಗತ್ಯವಿಲ್ಲ. ನೀ ಬಂದಿದ್ದೀರಲ್ಲ, ಏನು ಬಂದ್ರಿ, ನನ್ನಿಂದ ನಿಮಗೆ ಏನಾಗಬೇಕು ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ಹೇಳಬಹುದಲ್ವಾ? ಒಂದು ಮಾತು ಹೇಳು. ಅದೇ ಜೊತೆಗೆ ನೀ ಪಾಲಿಸಲೂಬೇಕು ಎನ್ನುವ ಹಾಗೆ. ಪಾಲಿಸುವ ಹಾಗಿದ್ರೆ ಪಾಲಿಸು. ಖಂಡಿತವಾಗಿಯೂ ಹೌದು.
ಭೂಮಿಯಲ್ಲಿ ನೀ ಮೆರೆದಿರುವ ಬಗೆಯೇ ಹಾಗೆ ಪಾನುಕ್ತೇಜ ಪ್ರಕಾಶದಲ್ಲಿ ತನ್ಮೂಲಕವಾಗಿ ಅಸುರತತಿಯನ್ನು ಮುನ್ನಡೆಸುವ ಪ್ರಭಾನಾಯಕರಾಗಿ ಈ ಕಾಲಕ್ಕೆ ನೀ ಮೆರೆದು ನಿಂತ ಬಗೆಗೆ ನಮಗೆ ಅತ್ಯಂತ ಪ್ರೀತಿದಾಯಕವಾದುದು. ಎಷ್ಟು ಪ್ರೀತಿ ಇದ್ರೇನು ಆವಾಗ ಬಂದು ಮಾತನಾಡುವಾಗ ನಿನಗೆ ಪ್ರೀತಿಯೇ ಇರಲಿಲ್ಲ. ಈಗ ಪ್ರೀತಿ ಮುಖ್ಯ ಹರಿಯುತ್ತಾ ಇದೆ ನಿನಗೆಲ್ವಾ? ಯೋಚನೆ ಮಾಡು. ಸೂರ್ಯನಿಗಾದರೂ ಮೋಡ ಎನ್ನುವುದು ಅಡ್ಡಯಿಸ್ತದೆ. ಹಾಗೆಂದು ಮೋಡ ಅಡ್ಡಯಿಸ್ತು ಎನ್ನುವ ಕಾರಣಕ್ಕಾಗಿ ಸೂರ್ಯ ಮರೆಯಲ್ಲಿಯೇ ಇರ್ತಾನೋ? ಸೂರ್ಯನ ಪ್ರಕಾಶ ಕುಗ್ಗುವುದೂ ಇಲ್ಲ. ಹಾಗಾದ್ರೆ ಮೋಡ ಮರೆಯಾದ ಕಾಲಕ್ಕೆ ಮತ್ತೆ ಸೂರ್ಯ ಪ್ರಕಾಶಿಸ್ತಾನೆ. ಹಾಗೆಯೇ ಆ ಮಬ್ಬೆನ್ನುವುದನ್ನು ಆವರಿಸಿದ ಕಾರಣದಿಂದಲಾಗಿ ನಾನು ನಿನ್ನನ್ನು ವಿರೋಧಿಸಬೇಕಾಗಿ ಬಂತು. ಆದ್ರೆ ಏನು ಮಾಡೋಣ? ಅಂದ್ರೆ ನೀನು ಸೂರ್ಯ ಅಂತ ಹೇಳುವುದಕ್ಕೆ ಹೊರಟದ್ದು. ಮೊದಲು ನನ್ನನ್ನು ಹೇಳಿದ್ದಿ, ಇನ್ನ ಅಧಿಕ ಪ್ರಸಂಗ ನನಗೆ ಗೊತ್ತಾಗ್ತದೆ. ಹಾಗಲ್ಲ. ಮತ್ತೆ ಹಾಗಲ್ಲ. ಈಗ ಬುದ್ಧಿಯು ಸೂರ್ಯನಷ್ಟೇ ಪ್ರಕಾಶತೆ ಅಲ್ವಾ? ಹೌದು. ಬುದ್ಧಿಗೂ ಒಮ್ಮೊಮ್ಮೆ ಮಂಕು ಕವಿಯುವುದಿಲ್ವಾ? ನನ್ನ ಬುದ್ಧಿ ಎನ್ನುವುದು ಸೂರ್ಯ ಪ್ರಕಾಶದ ಹಾಗೆ, ನೀನು ಅಸುರತತೆಗೆ ಸೂರ್ಯನ ಹಾಗೆ. ಹಾಗೆ ಹಾಗೆ ಪ್ರಕಾಶದ. ಹೌದಾ? ನೀನು ಪ್ರಕಾಶದಿಂದಲೇ ಎಷ್ಟು ದೊಡ್ಡದು ಜನ ಆಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು ನನಗೆ. ಅಂತೂ ಪ್ರಕಾಶಿಸ್ತಾ ಇದ್ದೇನೆ. ಒಳ್ಳೇದು. ಆದ್ರೆ ಏನು ಮಾಡೋಣ? ಸಾಧನೆ ಮಾಡು. ಖಂಡಿತವಾಗಿ ನೀವೆಲ್ಲವರು ನೀವು ಬೆನ್ನು ತಟ್ಟಿ ಮುಂದೆ ಕೊಂಡೋಗ್ತೀರೋ ನಾನು ಇದ್ದಷ್ಟು ಕಾಲ ನಿಮ್ಮನ್ನೂ ಮರೆಯುವುದಿಲ್ಲ, ನನ್ನ ವೃತ್ತಿಯನ್ನು ನಾ ಬಿಡುವುದಿಲ್ಲ. ನಮ್ಮನ್ನು ನೀನು ನೆನಪಿಸಿಕೊಳ್ತಿದ್ದು ನಾವು ಖಂಡಿತ ಹೇಳುವುದಿಲ್ಲ. ಅದನ್ನು ಉದ್ಧಾರ ಮಾಡಿ ಮಾಡಿ ಸಾಕಾಗಿದೆ. ಇದನ್ನೇ ನೋಡಿದ್ದು ನಾವೆಲ್ಲ. ಕಳೆದರುವುದು ನಾವು, ಹೆಸರು ಬೇರೆ ಅವರಿಗೆ. ಪರೋಪಕಾರಾರ್ಥಾಯ ಇದಂ ಶರೀರ ಮುಂದೆ ಉಂಟು. ಉಪಕಾರ ಮಾಡಿದ ಬಳಿಕ ನಾವು ಮಾಡಿದ್ದೇನೆ ಎನ್ನುವಂತ ಅಭಿಮಾನ ಹೊಂದ ಕೂಡ ಅದು ನಮಗೆ ಅಗತ್ಯ ಇಲ್ಲ. ಆದರೆ ದೈವ ನಿರ್ಣಯ ಒಂದು ಇರ್ತದೆ. ಏನು? ಅದು ಕೊಡುವುದನ್ನು ಕೊಟ್ಟೇ ಕೊಡ್ತದೆ. ಹಾಗಾದ್ರೆ ನಾವು ಹೆಸರಿಗಾಗಿ ಬದುಕುವುದಲ್ಲ, ನಾವು ಬದುಕಿಗಾಗಿ ಹೆಸರು. ಹೌದಲ್ವಾ? ಹುಟ್ಟುವಾಗ ಉಸಿರಿರ್ತದೆ, ಹೆಸರಿರುವುದಿಲ್ಲ. ಸಾಯುವಾಗ ಉಸಿರಿರುವುದಿಲ್ಲ, ಹೆಸರಿರ್ತದೆ. ಬದುಕಿನ ಮೂಲಕವಾಗಿ ಸಾಧಿತವಾಗಿ ತೋರಿಸಿಕೊಡ್ಬೇಕು. ದೂರದಲ್ಲಿ ಕುಳಿತು ಅವನ ಮೇಲೆ ಹೋದ ನನ್ನಿಂದಾಗಿ ಅನ್ನೋ ಒಂದು ಅಭಿಮಾನ, ಸಂತೋಷ ಎನ್ನುವುದು ನಿನ್ನಲ್ಲಿ ಬರಬೇಕಾದ್ರೆ ಯಾವುದೆಲ್ಲ ನಾವು ಸುವಸ್ತುಗಳನ್ನು ಕಳ್ಕೊಂಡಿದ್ದೆವು, ಈ ದುಃಖವನ್ನು ನಾವು ಮಾಧವನಲ್ಲಿ ಹೇಳಿದೆವು. ಮಾಧವನಲ್ಲಿ ಹೋದ್ಯಾ? ಮಾಧವನಲ್ಲಿ ಹೋದೆ. ಏನಂತೆ ಹೇಳಿದೆ ನಾನು. ಅವನು ಹಾಗೆ ಹೇಳಿದ. ನಿನ್ನದು ಮದ ಹೆಚ್ಚಾಯಿತು, ಅದು ಇಳಿಯದ ಇದ್ರೆ ಆಗುವುದಿಲ್ಲ. ಏನು ಮಾಡುವ? ಕ್ಷೀರಾಬ್ದಿಯನ್ನು ಮತಿಸಬೇಕಂತ. ನನ್ನಿಂದ ಆಗುವುದಾದ್ರೆ ನಾನು ನಿಲ್ಲುವುದಿಲ್ವ? ಮತ್ತೆ ದೇವತೆಗಳನ್ನು ಕರ್ಕೊಂಡು ಹೋಗು. ದೇವತೆಗಳ ಮುಖ ನೋಡು. ಅವರು ಒಂದು ಕೆಲಸ ಮಾಡ್ಲಿಕ್ಕಿದ್ದವರಾಗಿದ್ದಾರೆ. ಇವತ್ತು ಬಸವಳಿಗೆ ಹೋಗಿದ್ದಾರೆ. ಎಷ್ಟು ಆಯಾಸದಲ್ಲಿದ್ದಾರೆ. ನಿಜವಾಗಿ ಶಾಪದಲ್ಲಿ ನಮಗೆ ಒಂದರ್ಥದಲ್ಲಿ ದೇಹದ ಬಲ ಕುಗ್ಗಬೇಕು ಅಂತ ಇರು ಕುಗ್ಗಿದೆ. ಹೌದು, ನಾವು ಕುಗ್ಗಿದ್ದೇವೆ. ಒಂದರ್ಥದಲ್ಲಿ ಜರ್ರೆ ಎನ್ನುವುದು ನಮಗೂ ಬಾಧಿಸಿದೆ. ಹಾಗಾದ್ರೆ ನಮ್ಮಿಂದ ಆಗುವುದಿಲ್ಲ ಎನ್ನುವುದು ನಮಗೆ ಸತ್ಯಕ್ಕೆ ನಮಗೆ ಗೊತ್ತಾಗಿದೆ. ಅವನೇ ಸೂಚಿಸಿದ್ದಾನೆ, ಏನು? ಹೋಗಿ ಬಲಿಯಲ್ಲಿ ನೀವು ದೈನ್ಯದಿಂದ ಬೇಡಿರಿ. ಅವನ 66 ಕೋಟಿ ರಕ್ಕಸರು ದಾನವ ಸೇನೆಯನ್ನು ಒಗ್ಗೂಡಿಸಿಕೊಂಡು ಬಂದ್ರೆ 33 ಕೋಟಿ ದೇವತೆಗಳಾದಂತಹ ನಾವೆಲ್ಲವರು ಸೇರಿದ್ರೆ 99 ಕೋಟಿ ದೇವಾಸುರರು ಒಟ್ಟು ಸೇರಿದರು ಅಂತಾರೆ. ಶರದಿ ಮಥನ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ದಾನೆ. ಮತಿಸಿದ್ರೆ ಒಳಗಿದ್ದದು ಹೊರಗೆ ಬರ್ತದಂತೆ. ಈಗ ನೀನೇ ಆಲೋಚನೆ ಮಾಡು. ಈಗ ಸ್ವರ್ಗ ನನ್ನಲ್ಲಿ ಉಂಟಾ? ಇಲ್ಲ, ನನ್ನಲ್ಲಿದೆ. ನಿನ್ನಲ್ಲಿ ಉಂಟು. ಸ್ವರ್ಗದಲ್ಲಿ ಏನಾದ್ರೂ ಉಂಟಾ? ಕರ್ಮ ಇದ್ದದನ್ನೆಲ್ಲ ಕಳ್ಕೊಂಡಿದ್ದು ಇರುವುದಿಲ್ಲ. ಈಗ ನೀನು ಭೂಮಿಯಿಂದ ತಕೊಂಡೋಗಿ ತುಂಬಿಸಿದ್ರು ಸಾಕಾಗ್ತದ? ಅಲ್ಲಿಗೆ ಭೂಮಿಯಿಂದ ತಕೊಂಡೋಗಿ ತುಂಬಿಸ್ಲಿಕ್ಕೆ ಆಗ್ತದ? ಹಾಗಾದ್ರೆ ತುಂಬಿಸಿ ದೇವಲೋಕದಲ್ಲಿ ಅದು ಫಲಿಸ್ತದ? ಆಗುವುದಿಲ್ಲ ಅಂತಾದ್ರೆ ಅದೇ ಬೇಡವೋ? ಅದೇ ಬೇಕು. ಅದೇ ಬೇಕು ಅಂತಾದ್ರೆ ಒಂದು ಸಮುದ್ರ ಮಥನ ಮಾಡುವ. ಒಂದು ಸಮುದ್ರ ಮಥನ ಮಾಡುವ. ಕಳ್ಕೊಳ್ಳುವಾಗ ನಿನಗೆ ಎಲ್ಲ ಹೋಯ್ತಲ್ಲ, ಏನು ಮಾಡುವ ಅಂತ ಗೊತ್ತಾಗಲಿಲ್ಲ ನಿನಗೆ ಅಲ್ವಾ? ನಾನು ಅದಕ್ಕೆ ಉತ್ತರ ಹೇಳಿದೆ. ಆಯ್ತು. ಯಾರು ಹೇಳಿದ್ದು? ದೇವರು. ರಂಗಸ್ವಾಮಿ. ಅದು ರಂಗಸ್ವಾಮಿ ಹೇಳಿದ ಮೇಲೆ ನಾನು ಅದಕ್ಕೆ ಏನು ಹೇಳಲಿಕ್ಕಿಲ್ಲ. ನೀವು ಸತ್ವವಂತರಿದ್ದೀರಿ. ಸತ್ವವಂತರು ಹೌದು, ರಂಗನ ಭಕ್ತರು ಹೌದು. ಹಾಗಾಗಿ ರಂಗನ ಮಾತನ್ನು ಯಾವತ್ತೂ ಮೀರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಆ ರಂಗ ಹೇಳಿದ್ದು ಇದಮಿತವಿರ್ತದೆ ಅಂತ. ಖಂಡಿತ ಹೌದು. ಅದು ನಮಗೆ ಜೀರ್ಣಿಸಿಕೊಳ್ಳುವುದಕ್ಕೆ ಕಷ್ಟ. ಆದ್ರೆ ಅದರಲ್ಲಿ ಮರ್ಮ ಇದೆ. ಅಷ್ಟು ಮರ್ಮ ಇದ್ದು ಹಿಡಿದು ಮಾತಾಡೋರು ಯಾರು ಇರ್ಲಿಕ್ಕಿಲ್ಲ. ಖಂಡಿತ ಇಲ್ಲ. ಅದು ನಮ್ಗೆ ಗೊತ್ತಿಲ್ವಾ? ಹೌದು. ದೇವರ ಮಹಿಮೆ ನಮ್ಗೆ ಗೊತ್ತಿಲ್ವಾ? ಖಂಡಿತ. ಯೋಚನೆ ಮಾಡಬೇಡ. ನೀರೀಗ ಬಂದು ಹೇಳಿದ್ದನ್ನು ನಾನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಆದ್ರೆ ನಮ್ಮವರಿಗೆ ಸ್ವಲ್ಪ ಅರ್ಥ ಆಗುವುದು ಕಷ್ಟ. ಬಿಡಿಸಿ ಹೇಳಬೇಕಾಗ್ತದೆ. ನೀವು ಸ್ವಲ್ಪ ಒಳಗಿದ್ದುಕೊಳ್ಳಿ. ನಮ್ಮವರ ಉತ್ತರ ಏನು ಬರ್ತದೆ ಅಂತ ನಾನು ಹೇಳ್ತೇನೆ. ಮತ್ತೆ ಕರೀತೇನೆ ನಿಮ್ಮ. ಹೋಗಿ ಹೋಗಿ.
ಒಳಗಿದ್ದುಕೊಳ್ಳಿ. ಕುಡಿಲಿಕ್ಕೆ ತಿನ್ಲಿಕ್ಕೆಲ್ಲ ಉಂಟಾಯ್ತವ? ಸರಿ ಸರಿ. ಸ್ವಲ್ಪಾನು ಬನ್ನಿ. ಮುಚ್ಚಿ ದೇವೇಂದ್ರ ಬಂದದ್ದನ್ನು ನೋಡಿದ್ದೀರಾ? ಯಾಕೆ ಬಂದವ? ಅವಸರ ಮಾಡಬೇಡ, ಕೋಪ ಮಾಡಬೇಡ. ಅವ ಧೀರನಾಗಿ ಬಂದಿದ್ದ. ಹೌದಯ್ಯ, ವಿರೋಧಿ ಹೌದು. ಆದ್ರೆ ಈಗ ವಿರೋಧಿ ಹಾಗೆ ಬರಲಿಲ್ಲ. ಮತ್ತೆ ಗಡಗಡ ಗಡಗಡ ನಡುಗುತ್ತಾ ಬಂದಿದ್ದಾನೆ. ಹೆದರಿಕೆ ಆಗಿದೆ ಅವನಿಗೆ. ಪೆಟ್ಟಿನ ರುಚಿ ಗೊತ್ತಾಗಿದೆ ಅವನಿಗೆ. ಈಗ ಬಂದು ಹೇಳಿದ್ದೇನೆ ಗೊತ್ತಾ? ಕಳೆದು ಹೋದಂತಹ ಸುವಸ್ತುಗಳನ್ನು ಪುನರ್ ಪಡೆಯುವುದಕ್ಕೆ ಒಂದು ಉಪಾಯ ಇದೆ. ಹೌದು, 66 ಕೋಟಿ ದಾನವರು, 33 ಕೋಟಿ ದೇವತೆಗಳು ಜೊತೆಗೂಡಿ ಆಮೇಲೆ ಸಮುದ್ರ ಮತ್ತು ಮಥನ ಮಾಡಬೇಕಂತ. ಸಮುದ್ರ ಮಥನ ಮಾಡಿದ್ರೆ ಕಳೆದು ಹೋದಂತಹ ಸುವಸ್ತುಗಳು ಸಿಗ್ತವೆ. ಅದು ಮಾತ್ರವಲ್ಲ, ವಿಶೇಷವಾಗಿ ಒಂದು ಅಮೃತ ಸಿಗ್ತದಂತೆ. ಕೊನೆಗೆ ಅಮೃತ ಕುಡಿದ್ರೆ ಯಾರೂ ಸಾಯುವುದಿಲ್ವಂತೆ. ಕುಡಿಯುವುದಕ್ಕೆ ಸಿಗ್ತದ? ಕುಡಿಯುವುದಕ್ಕೆ ಸಿಗ್ತದೆ ಅಮೃತ. ಅಮೃತ ಅದೇ, ಅದನ್ನು ಕುಡಿದರೆ ಸಾಯುವುದಿಲ್ಲ. ನೀನು ಹೇಳಿದ್ದು ಕುಡಿದರೆ ಸಾಯುವುದೇ ಬೇಕಾ? ಅದಾದಿತ್ತು. ಯಾವುದು ಬೇಗ ಸಾಯುವುದು ಬೇಕಾ? ಬೇಗ ಸಾಯುವುದಿಲ್ಲ, ಅಮೃತ ಬೇಕಲ್ಲ. ಈಗ ನಾನು ನಿಮ್ಮಲ್ಲಿ ಕೇಳು, ದೇವೇಂದ್ರ ಹೇಳಿದ್ದಕ್ಕೆ ನಾವು ಒಪ್ಪುವುದೋ ಬೇಡ? ಅದು ನೀವು ಹೇಳಿ. ಯಾಕಂದ್ರೆ ನಾವು ಹಿರಿಯರು, ಅವರು ಕಿರಿಯರು. ಮಾತ್ರವಲ್ಲ, ಈಗ ಎಲ್ಲ ಪೀಠ ನಮ್ಮಲ್ಲುಂಟು, ಸುವಸ್ತು ಯಾರಲ್ಲಿಯೂ ಇಲ್ಲ. ಅದಲ್ಲದೆ ಆತ ಮಹಾ ಮೋಸಗಾರ. ಇದ್ಯಾಕೋ ನಮಗೆ ಸರಿ ಬರುವುದಿಲ್ಲ. ನಮಗೂ ಅವರಿಗೂ ಸರಿ ಬರುವುದಿಲ್ಲ. ನೀವೇನು ಹೇಳ್ತೀರಾ? ಸಮುದ್ರ ಮಥನ ಮಾಡಿದ ಪರಿಣಾಮವಾಗಿ ಎಲ್ಲ ಸುವಸ್ತುಗಳು ಪುನರ್ವಿಸ್ತರಿಸುತ್ತೆ ದೇವಲೋಕಕ್ಕೆ ಪಡೆಯುವುದಕ್ಕೆ ಸಾಧ್ಯ ಉಂಟು. ಆದ ಕಾರಣ ನಾವು 33 ಕೋಟಿ, 66 ಕೋಟಿ, ಅವರು 33 ಕೋಟಿ ಒಂದೇ ರೀತಿಯಾಗಿ ದುಡಿಯುವುದು ನಾವು. ಆದ್ರೆ ನಾವು ಎಷ್ಟಿದ್ದೇವೆ? ಹೆಚ್ಚಿದ್ದೇವೆ. ಆ ಸಿಕ್ಕಿದಂತಹ ಸುವಸ್ತುಗಳಲ್ಲಿ ಸರಿ 2 ಭಾಗ. 2 ಪಾಲಾದ್ರೆ ನಿನ್ನ ಒಪ್ಪಿಗೆ ಹೌದಾ? ನೀನೇನು ಹೇಳ್ತೀಯ? ಸಮುದ್ರ ಮಥನದಲ್ಲಿ ಸಿಕ್ಕುವಂತಹ ಸಂಪತ್ತುಗಳು ಇಬ್ಬರಿಗೂ ಸಮವಾಗಿ ಪಾಲಾಗ ಕೂಡದು. ಯಾಕೆ? ಅಲ್ಲಿರುವಂತಹ ದೇವತೆಗಳು 33 ಕೋಟಿ ಮಂದಿ ಇದ್ದಾರೆ. ಆದರೆ ನಾವು 66 ಕೋಟಿ. ಹೌದು, ನಮ್ಮಲ್ಲಿ ಜನಸಂಖ್ಯಾ ಬಲ ಜಾಸ್ತಿ ಇರುವ ಕಾರಣಕ್ಕಾಗಿ ನಮಗೆ ಪಾಲು 3 ಪಾಲಾಗಬೇಕು. ಅದರಲ್ಲಿ 1 ಪಾಲು ದೇವತೆಗಳಿಗೆ, 2 ಪಾಲು ನಮಗೆ. ಹಾಗೆ ಆಗ್ತದೆ ಅಂತಾದ್ರೆ ನನ್ನ ಒಪ್ಪಿಗೆ ಉಂಟು.
ಹೌದಾ? ಈ ತೀರ್ಮಾನಕ್ಕೆ ನೀನು ಒಪ್ಪಿಗೆ. ಮತಿಸುವ ಸುವಸ್ತುಗಳು ಮೇಲೆ ಬರ್ತದೆ ಎನ್ನುವ ಹಾಗೆ ನಾನು ಹಾಗಲ್ಲ. ನನ್ನ ಮನಸ್ಸು ಯಾಕೋ ಏನೋ ಜೊತೆಯಾಗುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಆಹಾ, ಅವರು ಕುಹಕಿಗಳು, ಏನಕ್ಕೇನು ಮಾಡಿಯರು. ಹಾಗಾಗಿ ಆದರೂ ಇವರೆಲ್ಲರೂ ಒಪ್ಪಿದ್ದಾರೆ. ನನ್ನಿಂದಾಗಿ ಯಾಕೆ ಸುಮ್ಮನೆ ಸಮಸ್ಯೆ ಬರುವುದು? ಅರ್ಥ ಕೆಲಸ ನಿಲ್ಲಬಾರದು. ಹಾಗಾಗಿ ಇವರು ಒಪ್ಪಿದ್ದಾರೆ ಎನ್ನುವ ಕಾರಣಕ್ಕೆ ಮಾತ್ರ ನನಗೆ ಒಪ್ಪಿಗಿಲ್ಲ. ಸೂಚಿಸ್ತೇನೆ ಅವರ ಸೂಚನೆಗೆ ನಿನ್ನ ಒಪ್ಪಿಗೆ. ಖಂಡಿತವಾ ಆದಿತ್ತು. ಅದು ಬದಿಯಲ್ಲಿ ನಿಲ್ಲು. ನಿಮ್ಮೆಲ್ಲರಲ್ಲಿ ನಾನು ಕೇಳಿದ್ದೇನೆ, ಆದ್ರೆ ಅವ ಒಪ್ಪಬೇಕಲ್ಲ. ಹೌದು, ಇಲ್ಲದಿದ್ರೆ ಅವ ಗಲಾಟೆ ಮಾಡಿ ಅವರನ್ನು ಕೇಳುವುದು ಬೇಡ. ದೇವೇಂದ್ರ ಸೋತಿದ್ದಾನೆ ಅಲ್ಲಿ ನೋಡಿ. ದೇವೇಂದ್ರನಲ್ಲಿ ಅಲ್ವೋ ಮತ್ತೆ ನಿನ್ನ ಜೊತೆಗಾರ ಯಾರು? ಮೂಕಾಸುರನಿದ್ದಾನಲ್ಲ, ಅವನಲ್ಲಿ ಕೇಳದಿದ್ರೆ ಏನಾಗುತ್ತದೆ? ಅವ ನನ್ನನ್ನು ಹೊಡಿಲಿಕ್ಕಲ್ಲ, ಮೊದಲು ನಿಮ್ಮನ್ನು ಹೊಡಿತಾನೆ. ಸರಿ ಸರಿ. ನನ್ನನ್ನು ಮೂಗ ಮತ್ತೆ ಹೇಗೆ ಹೇಳ್ಬೇಕು ನೀನು? ಹೇಗೆ ಹೇಳ್ಬೇಕು? ಮಂಗಣ್ಣ ಮುಂಗಣ್ಣ ಮೂಗಣ್ಣ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕು. ಅಣ್ಣ ನೋಡು ನೋಡು ಅಣ್ಣ ಹೇಳಿದ್ದಾನೆ ಅವ. ಅಣ್ಣ ಹೇಳಿದ್ದಾನೆ, ಅವ ಬಿಡಿಸಿ ಹೇಳಿ. ಈಗ ನಿನ್ನ ಅಪ್ಪ ಬೈತಗ ಬಲಿ ಚಕ್ರವರ್ತಿ ಮತ್ತೆ ಬೈತಕ್ರಗಾಡಿ ಅಂತ ಯಾರಿಗೆ ಗೊತ್ತು ಯಾವುದು ಕೆರೆಸಿದ್ದು? ನನ್ನನ್ನು ನಿನ್ನನ್ನು ಕರೆಸಿದ್ದು ಯಾಕೆ? ಕರೆಸಿದ್ದು ಯಾಕೆ? ಕಾರಣ ಇದೆ, ವಿಷಯ ಹೇಳ್ತೀಯಾ? ನಾನು ಹೇಳ್ತೇನೆ. ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ದೇವೇಂದ್ರ ಬಂದಿದ್ದಾನೆ. ಅವನ ಅಲ್ಲಿಗೆ ಮೂಗಿಗೆ ಮಾಡಿದ್ದೇನೆ. ಅಜ್ಜಿ ಮೂಗಿ ಮೂಗಿ ಬಡಿಯುವುದು ಬೇಡ. ಅವ ಹೆದರಿಕೊಂಡು ಬಂದಿದ್ದಾನೆ. ಈಗ ಗಡ 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 ನಡಗುತ್ತಾ ಇದ್ದಾನೆ. ಅವನಿಗೆ ಚಳಿ ಅಲ್ವಾ? ಅವ ನಿನ್ನ ಹೆಸರು ಕೇಳಿರ್ಬೇಕು, ಅದಕ್ಕೆ ಗಡ 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 ನಡಗುತ್ತಾ ಇದ್ದಾನೆ. ಅವ ಒಳಗಿದ್ದಾನೆ. ಈಗ ಒಂದು ವಿಷಯ ಇದೆ, ಅವ ಬರುವುದಕ್ಕೆ ಕಾರಣ ಇದೆ. ನಾವು ದೇವಲೋಕದಲ್ಲಿ ಇದ್ದೇವೆ, ಹೌದಾ? ಏನಾದ್ರೂ ಉಂಟಾ ಇಲ್ಲಿ? ಎಲ್ಲ ಹೋಗಿದೆ. ನಿನಗೆ ಏನಾದ್ರೂ ಕಾರಣ ಸಿಕ್ಕಿದೆಯಾ? ನೀನು ನೋಡ್ಲಿಕ್ಕೆ ಆವಾಗ ಆವಾಗ ತಿರುಗಾಟಕ್ಕೆ ಹೋಗ್ತೀಯಲ್ವಾ? ರಂಬೆ ಅವ್ರು ಯಾರು ಇಲ್ಲ, ಎಲ್ಲ ಸಮುದ್ರ ಪಾಲಾಗಿ ಹೋಗಿದ್ದಾರೆ. ಅವರನ್ನೆಲ್ಲ ಪುನರಪಿ ಪಡಿಬೇಕು ಅಂತ ಆದ್ರೆ ಸಮುದ್ರ ಮಥನ ಮಾಡ್ಬೇಕಂತ. ಸಮುದ್ರ ಮಸಾಲ ಮಸಣ ನಿನಗೆ ಮಸಣ ನಿನ್ನನ್ನು ಕೊಂಡು ಹೋಗುವುದು ಮಸಣಕ್ಕೆ. ಮಥನ ಹೇಗೆ ಮಥನ ಮಾಡುವುದು? ಮಡ್ಡಿ ಉಂಟಲ್ಲ, ಒಂದು ಕೈಯಲ್ಲಿ ಗಣ 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 ತಳಂಗ್ ಪೊಳಂಗ್ ತಳಂಗ್ ತಳಂಗ್ ಅಲ್ವಾ? ಹಾಗೆ ಶಬ್ದ ಬರ್ತದೆ. ಮೆನ್ನೆ ಬರ್ತದೆ. ಮೆನ್ನೆ ಮೆತ್ತೆ ಬರುವುದಿಲ್ವೋ? ಎಲ್ಲಿ? ಬೆಣ್ಣೆ 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 ಹಾಗೆ ಈ ಕಡಲನ್ನು ಕಡಿಯುವುದಕ್ಕೆ, ಈ ಕಡಲನ್ನು ಕಡಿಯುವುದಕ್ಕೆ ಏನು ಉಪಯೋಗ ಗೊತ್ತಾ? ಮಂದರಾದ್ರಿ.
ಮಂದಗಣ್ಣಿ ಎಂತದ್ದು ಮಂದಗಣ್ಣಿ ಹನುಮಗಿರಿ ಅಲ್ವಾ? ಮಂದಗಿರಿ ಮಂದಾರಾದ್ರಿ ಮಂದಾರಗಿರಿ ಅದನ್ನು ತಂದು ಕಡೆಗೋಲನ್ನಾಗಿ ಉಪಯೋಗಿಸು. ಅದಕ್ಕೆ ಹಗ್ಗ ಯಾವುದು ಗೊತ್ತಾ? ವಾಸುಕಿ. ವಾಸುಕಿ ಕೀ ಅಲ್ಲ, ವಾಸುಕಿ. ವಾಸು ಅಲ್ಲಿ ಕೀ ಅಲ್ಲಿ ಇಲ್ಲ. ವಾಸುಕಿ ನಾಗರಾಜ ಅವನನ್ನು ತಂದು ಬಿಗಿಯುವುದು. ಒಂದು ಕಡೆಯಿಂದ ದೇವತೆಗಳು ಮತ್ತೊಂದು ಕಡೆಯಿಂದ ರಕ್ಕಸರು ಹಿಡಿದು ಕಡಿಯು. ಆವಾಗ ಕಳೆದಾಗ ಸುವಸ್ತುಗಳೆಲ್ಲ ಬರ್ತವೆ. ಕೊನೆಗೆ ಅಮೃತ ಬರ್ತದಂತೆ. ಅದನ್ನು ಕುಡಿತ್ಯಾ? ಅಮೃತ ಅಮೃತ ಅದನ್ನು ಕುಡಿದ್ರೆ ಏನಾಗುತ್ತದೆ ಗೊತ್ತಾ? ಮುದುಕರಾಗುವುದಿಲ್ವಂತೆ, ಸಾಯುವುದು ಇಲ್ವಂತೆ. ಯಾವುದಕ್ಕೆ? ಯಾಕೆ ಬೇಡ? ಮುದುಕಾಗುದಿಲ್ಲಲ್ಲ, ಹೌದು, ಸಾಯುವುದಿಲ್ಲಲ್ಲ, ಮತ್ತೆಂತ ನೀನು ಮುದುಕಾಗಿ ಸಾಯ್ಬೇಕಾ? ಸಾಯ್ಬೇಕು, ಮುದುಕ ಆಗಿ ಸಾಯುದು, ಸಾಯದ ಮೇಲೆ ಮುಖ ಆಗುದಲ್ಲ. ಇದರಲ್ಲಿ ಮುದುಕ ಆಗುವುದಕ್ಕೂ ಇಲ್ಲ ಸಾಯುವುದಕ್ಕೂ ಇಲ್ಲಲ್ಲ. ಹೌದಾ? ಯುವಕರಾಗಿ ಇರುವುದಲ್ವಾ? ಸ್ವಲ್ಪ ತಗೊಳ್ಳುವ. ಹಾಗಾದ್ರೆ ಇವರು ಒಂದೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಈಗ ನಿನ್ನ ಅಭಿಪ್ರಾಯ, ನಾವು 66 ಕೋಟಿ ಇದ್ದೇವೆ, ಅವರು 33 ಕೋಟಿ ಇದ್ದಾರೆ. ಸಿಕ್ಕಿದ್ದರಲ್ಲಿ ಹೇಗೆ ಪಾಲು ಅಂತ ನೀನು ಹೇಳ್ತೀಯ? ಅದು ಸುಲಭ ಅಲ್ಲ. ನಿನ್ನ ಅಪ್ಪ ವೈದ್ಯಕರ್ತಿ ಬಲಿಚಕ್ರವರ್ತಿ ಸಾಮುಳಲ್ಲಿ ಸಾಮುಳು ಒಳಗಿದೆ. ಸ್ವರ್ಗ ನೋಡಲಿ. ಈಗ ಅವರಲ್ಲಿ ಒಂದೊಂದು ಅಭಿಪ್ರಾಯ ಅಂತ ನನ್ನದುಂಟು. ಏನು? ಸಿಕ್ಕಿನ ಸಂಪರ್ಕನಲ್ಲಿ ಮೂಗು ಭಾಗ ಆಗಬೇಕು. ಮೂಕ ನಿನ್ನ ಮೂಗು ಮೊದಲೇ ಪಾಲಾಗಿದೆ. 3 ಪಾಲಾಗಬೇಕು ಅದರಲ್ಲಿ. ಯಾಕೆ? ನಾವು 66 ಕೋಟಿ. ಕೋತಿ ನಿನ್ನ ಅಪ್ಪ ಕೋತಿ. 66 ಕೋಟಿ ಕೋತಿ ಅಲ್ಲ, ಅವರು 33 ಕೋಟಿ. ಅದು ಸರಿ, ಅದು ಸರಿ. ಅವರು ಕೋತಿಗಳು. ಅವನಿಗೆ 1, ನಮಗೆ 2. ಅವರಿಗೊಂದು ಪಾಲು, ನಮಗೆ 2 ಪಾಲು. ಹಾಗಾದ್ರೆ ಮಾತ್ರ ನೀವು ಒಪ್ಪಿಗೆ ಇದ್ರೆ ಮಾತ್ರ. ಹೌದಾ? ಇಲ್ಲದ್ರೆ ನನ್ನದು ಒಪ್ಪಿಗೆ ಇಲ್ಲ. ನೀವು ಬದಿಯಲ್ಲಿ ನಿಲ್ಲಿ, ನಾನು ಕೇಳ್ತೇನೆ. ದೇವೇಂದ್ರ, ಹೀಗೆ ಹೀಗೆ ಎಲ್ಲ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ. ಅವ ಕಚ್ಚುತ್ತಾನೆ. ಏನು ಮಾಡುದು? ಕಚ್ಚಲಿಕ್ಕೆ ಅವನ ಹಾಗೆ ಕಾಣುವುದಿಲ್ಲ. ಹೆದರಿಕೆ ಅವರಿಗೆ ಹೆದರಿಕೆ. ನಾನಂತೂ ಹೇಳುವುದಿಲ್ಲ ಹಾಗೆ. ನಿಲ್ ದೇವೇಂದ್ರ, ನೀನು ಹೇಳಿದಂತೆ ನಮ್ಮವರು ಒಪ್ಪಿದ್ದಾರೆ. ಆದರೆ ಒಂದು ತಾಹವಿದೆ. ಸುವಸ್ತುಗಳು ಸಿಗ್ತಾವಲ್ವಾ? ಹೌದು. ಅದರಲ್ಲಿ 3 ಪಾಲಾಗಬೇಕಂತ. ಮೂಗು ಭಾಗ. ಏನು ಮೂಗು ಭಾಗ? ಅದು ಮೊದಲನೇ ಭಾಗ ಆದಾಗೆ. ನಿನ್ನ ಮೂಗು ಭಾಗ ಆಗಿದ್ದವು ವಸ್ತುಗಳಲ್ಲಿ 3 ಭಾಗ. ಯಾಕಂದ್ರೆ ನಾವು 66 ಕೋಟಿ ದಾನ ಮಾಡಿದ್ದೇವೆ. 64 ಕೋಟಿ. ಕೋಟಿ ನಿನ್ನ ಏನದು? ಕೋಟಿ ಕೋಟಿ. ನೀವು 33 ಕೋಟಿ. ಅದು ಮೂಕ. 2 ಪಾಲು ನಮಗೆ, 1 ಪಾಲು ನಿಮಗೆ. ಒಪ್ಪಿಗೆ ಇದ್ರೆ ನಮ್ಮವರೆಲ್ಲ ಸಹಕಾರ ಕೊಡ್ತಾರೆ. ಹೇಗೆ? ನಮಗೆ ಬೇಕು ಅಂತ ನಮ್ಮಲ್ಲಿ ಯಾವ ಭಾವವೂ ಇಲ್ಲ. ಖಂಡಿತ ನಿಜವಾಗಿಯೂ ಇಲ್ಲ. ನಮಗೆ ಸ್ವರ್ಗ ಉಳಿಬೇಕು. ಈಗ ನಿನ್ನದಾದ್ರೇನು ನಮ್ಮದಾದ್ರೇನು? ಹೌದಪ್ಪ. ಈಗ ನಿನ್ನಲ್ಲಿ ಇದ್ದದ್ದು ನನ್ನದೇ ಅಲ್ಲ. ನಿನಗೆ ಸಿಕ್ಕಿದ್ದನ್ನು ನಮಗೆ ಕೊಡ್ತೀಯ ನೋಡೋಣ ನಾಡ್ದಿಗೆ. ಅವನ ಮಾತು ನಮ್ದೇ. ನೀನು ಎಡೆಯಲ್ಲಿ ರಾಜ ಅಂತ ಹೇಳು.
ಒಡೆಯ ಅಂತ ಹೇಳು. ಬೈತ ಗಾಡಿ ಬೈತ ಒಡೆಯ ಅವನ ಮಾತು ನಂಬೇಡ. ಮಹಾಸ್ನೇಹಿತಿ. ಹೌದು. ಭಾಷೆ ತಗೊಳ್ಳಿ. ಹೌದಾ? ಭಾಷೆ ಹೌದಾ? ಆಯ್ತು, ಭಾಷೆ ಕೊಡು. ಭಾಷೆ ಸಿಕ್ಕಿದ್ದರಲ್ಲಿ 3 ಪಾಲು, ಅದರಲ್ಲಿ 2 ಪಾಲು ನಮಗೆ, 1 ಪಾಲು ನಿಮಗೆ. ಈಗ ಭಾಷೆ ಕೊಟ್ರೆ ಈಗ ಮಾತಿನಿಂದ ಉಳಿತದೆ. ಅವರಿಗೆ ನಂಬಿಕೆ ಬರಲಿ, ನೀನು ಕೊಡು. ಉಂಟಲ್ಲ ಹೌದು, ಇವರಿಗಾಗಿ ನನಗಾಗಿ ಅಲ್ಲ. ನನಗೆ ಬೇರೆ ಬೇಡ, ಇವನ ಆಣೆಯಾಗಿ ನನ್ನನ್ನು ಆಣೆ ಮಾಡಿ ನನ್ನನ್ನು ಕೊಡಲಿ, ನನ್ನನ್ನು ಕೊಂಡಾನೆ ಅವನಿಗಾಗಿ ನಾನು ಭಾಷೆ ಕೊಡ್ತೇನೆ ಖಂಡಿತವಾಗಿ. ಆಯ್ತಲ್ಲ? ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವ ಇನ್ನು ಮತ್ತೆ ಮಾತಾಡ್ಲಿಕ್ಕೆ ಇಲ್ಲಲ್ಲ. ಸಮುದ್ರದ ಬಳಿಗೆ ಹೋಗು. ಹೌದಲ್ಲ? ಸಾಗೋಣ. ಇದರ ಅಂದವನ್ನು ನೋಡುವುದೇ ಬಹಳ ಸಂತೋಷವಾಗುತ್ತಾ ಇದೆ. ಸಮುದ್ರದ ತಟಕ್ಕೆ ಬಂದಿದ್ದೇವೆ, ಆದ್ರೆ ದೇವರನ್ನು ಬಿಟ್ಟು ಯಾವ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರ ಸೂಚನೆಯಂತೆ ನಾವು ಮುಂದುವರಿಬೇಕು. ಅದಕ್ಕಾಗಿ ದೇವರನ್ನು ಸ್ಮರಣೆ ಮಾಡೋಣ. ಜಯ ಜಯ ರಂಗನಾಥ. ಸುರಾಸುರರೆಲ್ಲ ಜೊತೆಯಾಗಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅವ ಹೇಳಿದ್ದು ನಮಸ್ಕಾರ ಅಂತಲೇ. ಹೌದು, ನಮೋ ನಮಃ. ಅವ ಮೂಕ ದೇವರೇ. ದೇವರ ಮುಂದೆ ಹಾಗೆಲ್ಲ ಹೇಳಬೇರು. ಇಲ್ಲಿ ಬಾ, ಹಾಗೆಲ್ಲ ಹೇಳಿದ್ರು. ಇವ್ ಮುಖಾಸುರ ನನ್ನ ಆಪ್ತ ಇವ. ಆಗಲಿ 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 ದೇವ್ರೇ, ಅದೆಲ್ಲ ಇದ್ದರೆ ಒಂದು ಶೋಭೆ ವ್ಯಕ್ತಿತ್ವ ಅಲ್ವಾ? ಅವ ಇಲ್ಲದಿದ್ರೆ ಯಾವ ಕೆಲಸವೂ ನಡೆಯುವುದಿಲ್ಲ. ಈಗ ಕ್ಷೀರಾಬ್ದಿಯ ತಟಿಗೆ ಅಪೇಕ್ಷೆಯಂತೆ ಬಂದು ನಿಂತಿದ್ದೀರಿ. ಸರಿ, ಈಗ ಆಗಬೇಕಾದ್ದೇನು? ಆಗಬೇಕಾದ್ದು ನಿಮ್ಮ ಅಪ್ಪಣೆ ಹೇಗಾಗ್ತದೋ ಅದರಂತೆ ನಾವು ಮುಂದುವರಿಯುತ್ತೇವೆ. ಈಗ ಇಬ್ಬರು ಒಪ್ಪಿದ್ದೀರಲ್ಲ? ಖಂಡಿತ ಒಪ್ಪಿ. ಇಲ್ಲೀಗ ಮಾಡುವಂತಹ ಪ್ರಯತ್ನದ ಕಾರ್ಯ ಏನುಂಟು ಅದಕ್ಕೆ ನಿಮ್ಮೊಳಗೆ ಭಿನ್ನಮತ ಬರ್ಲಿಕ್ಕಿಲ್ವ? ಭಿನ್ನಮತ ಬರ್ಲಿಕ್ಕಿಲ್ಲ, ಅದಕ್ಕೊಂದು ತಾ ಹೇಳಿದ್ದೇವೆ. ನೀನು ಒಟ್ಟಿಗೆ ಯಾರನ್ನಾದ್ರೂ ಒಬ್ಬರನ್ನು ಕರ್ಕೊಳ್ಳೋದು ಒಳ್ಳೇದು. ನೀನು ಹೇಳಿದ್ದೇನು ಅಂತ ಅರ್ಥ ಮಾಡಿಸಲಿಕ್ಕೆ. ಅವನದು ಅದು ಹಾಳಾಗಿದೆ ಅಂತೆ. ಇವ ಒಪ್ಪಿಸಿದ್ದಾನೆ ಅಂತ ಅಲ್ವಾ? ಆಗ್ಲಿ ಆಗ್ಲಿ. ಇದು ಮುಗಿಯುವಾಗ ಎರಡರಲ್ಲಿ ಒಂದಾಗ್ತದ ಅಂತ. ಖಂಡಿತ. ಒಂದು ಅವರ ಭಾಷೆ ಸರಿ ಆಗ್ತದೆ, ಇಲ್ಲದ್ರೆ ನನ್ನದಿದ್ದ ಹಾಳಾಗ್ತದೆ. ನಿಮ್ದು ಹಾಳಾಗ್ಲಿಕ್ಕಿಲ್ಲ ಅಲ್ಲ, ಹೇಳಿದ್ದು ನಾನು. ಸಾಧ್ಯತೆ ಅದು ಸಂಸರ್ಗದಿಂದ ದೋಷ ಗುಣಗಳು ಬರ್ತದೆ. ಗುಣ ಹೆಚ್ಚಿದ್ರೆ ದೋಷ. ಮಾತಾಡ್ತಾ ಇರುವಾಗ ಶಬ್ದಗಳು ವಿರಳವಾಗ್ತಾ ಉಂಟು. ಎಂತದ್ದು ಕೇಳಿ ಹೇಳು. ಕೆಲವನ್ನು ತಾತ್ಕಾಲಿಕವಾಗಿ ಸ್ಥಗಿತವಾಗಿ ಇಡುವ. ಅರ್ಥ ಆದಾಗ ಸ್ವಲ್ಪ ಸಮಯ. ಅಲ್ಲಿ ಹೋಗಿ ನಿಲ್ತೀಯ. ನಾವು ಸಮುದ್ರ ಮಥನ ಮಾಡುವಾಗ ಬಾ, ಆಯ್ತಲ್ಲ? ದೇವ್ರೇ, ಈಗ ಸಮುದ್ರ ಮಥನ ಆಗಬೇಕು ಅಂತ ಆಶಯ ಒಳ್ಳೆಯದು. ಆದ್ರೆ ಮಥನಕ್ಕೆ ಬೇಕಾದ ಮೂಲ ವಸ್ತುಗಳಿಲ್ಲದೆ ಮುನ್ನಡೆಯುವುದು ಹೇಗೆ? ಆಗುವುದಿಲ್ಲ. ಈಗ ಕಡಿಯುವುದಕ್ಕೆ ಬೇಕಾದದ್ದೇನು ಹೇಳು? ಮಂದರಾದ್ರಿಂದ ಹೇಳಿದ್ದೀರಿ. ಮೊದಲಿಗೆ ದ್ರವ್ಯ, ಅದು ಶಾಪದ ರೂಪದಲ್ಲಿ ಶರದಿ ಪಾಲಾಗಿ ಆಗಿದೆ. ಎಲ್ಲ ಶರದಿಗಳಿಗೂ ಮೂಲವಾದಂತಹ ದ್ರವವನ್ನು ಹೊಂದಿದ ಕ್ಷೀರಾಬ್ದಿಯೇ ಮತಿಸಲ್ಪಡಬೇಕು ಅಂತ ನಿರ್ಣಯ ಆಗಿದೆ. ಈಗ ಕಡಿಯುವುದಕ್ಕೆ ಕಡೆಗೋಲು ಬೇಕು. ಈಗ ಯಾವ್ದಾದೀತು? ನೀವು ಹೇಳಿದ್ದೀರಲ್ಲ, ಮಂದರಾದಿಯೇ ಆಗ್ಬೇಕು ಅಂತ ಹೇಳಿದ್ದೀರಲ್ಲ. ಆಗಿದೆ ಅಂತ ಹೇಳಿದ್ರೆ ನೀವು ಒಟ್ಟಿಗೆ ತರಬೇಕಿತ್ತಲ್ಲ, ತಂದ್ರ. ಈಗ ತರಲಿಲ್ಲ. ನಿಮ್ಮ ಅಪ್ಪಣೆ ಇಲ್ಲದೆ ನಾವು ತರುವುದಕ್ಕೆ ಹೋದ್ರೆ ಆಗ್ತದೆ. ಹಾಗಾದ್ರೆ ಅಪ್ಪಣೆ ಮಾತ್ರ ಉಳಿದದ್ದು ಅಂತಾದ್ರೆ ಸುರಾಸುರ ವರ್ಗ ಹೋಗಿ ಬೃಹತ್ತಾದ ಮಂದರಾದ್ರಿಯನ್ನು ಸಮೂಲವಾಗಿ ಕಿತ್ತು ಇಲ್ಲಿಗೆ ತರಬೇಕು.
ಅದನ್ನು ಅಲ್ಲಿಂದ ಅಲ್ಲಿಗೆ ಸರಿಪಡಿಸಿ ಒಮ್ಮೆ ಇತ್ತ ಬನ್ನಿ ಅಲ್ಲಿಂದ ಅಲ್ಲಿಗೆ ಸರಿಪಡಿಸಿ ಅಲ್ಲಿ ನಿಲ್ಲಿಸಿ. ಅದು ತಲೆ ಕೆಳಗಾಗಿ ಬೀಳದು. ಈಗ ನೀವು ಹೊರದಿದ್ರು ತೊಂದರೆ ಇಲ್ಲ, ಅದನ್ನು ಬೀಳಿಸದಿದ್ರೆ ಸಾಕು. ಅಲ್ಲೇ ಇಡಿ ನೀವು ಹೊರಲಿಕ್ಕಾಗುತ್ತೆ. ಅಲ್ಲಿ ಇಡಿ. ಮಂದರಾತ್ರಿಯ ಮರ್ಯಾದೆ ತೆಗೆದ್ರಿ ನೀವು. ಇಲ್ಲಿ ಬನ್ನಿ. ಸುರಾಸುರ ವರ್ಗ ಒಟ್ಟು ಎಷ್ಟು ಉಂಟು ಹೇಳಿ? 99 ಕೋಟಿ. 99ರಲ್ಲಿ ದೈತ್ಯ ವರ್ಗ ಎಷ್ಟು? 66 ಕೋಟಿ. ಸುರವರ್ಗ ಎಷ್ಟು ಸುರಪತಿ? 33 ಕೋಟಿ. 33 ಕೋಟಿ 66 ಕೋಟಿ ಒಟ್ಟಾದರೂ ಕೂಡ ಒಂದು ಪರ್ವತ ಕೀಳುವುದಕ್ಕಾಗುವುದಿಲ್ಲ ಅಂದ್ರೆ ಇದಕ್ಕೆ ಏನರ್ಥ? ಎತ್ತುಕೊಂಡು ಬರುವುದಕ್ಕಾಗಲಿಲ್ಲ ಅಂದ್ರೆ ಅದರ ಅಂಗೋಪಾಂಗದ ದುರವಸ್ಥೆ ನೋಡಿದರೆ ಎತ್ತಿಕೊಂಡು ಬರುವಾಗ ಅಲ್ವೋ ಯಾರಿಗಾದ್ರೂ ಕನಿಕರ ಹುಟ್ಟುವಾಗ ಉಂಟು. ಹಾಗಾದ್ರೆ ಶಕ್ತಿ ಇಲ್ಲದ್ದರಿಂದ ಒದಗಿದ ದುರವಸ್ಥೆ ಎಲ್ಲ ಇದು. ಈ ಅವ್ಯವಸ್ಥೆಗೆ ಕಾರಣ ಏನು ಗೊತ್ತುಂಟು? ವ್ಯವಸ್ಥೆಯಿಂದ ನಾವು ತೊಡಗದೇ ಇದ್ದದ್ದು. ನಿಮಗೆಲ್ಲ ಸಿಗುತ್ತದೆ ಏನು ಎಂಬುದರತ್ತ ಲಕ್ಷ್ಯ ಹೆಚ್ಚಾಗಿದೆ ಬಿಟ್ರೆ ತೊಡಗುವುದು ಹೇಗೆ ತೊಡಗಬೇಕು ಎಂಬ ಉಪಕ್ರಮದ ಕುರಿತ ಅರಿವಿಲ್ಲ, ಯೋಚನೆ ಮಾಡಲಿಲ್ಲ ನಾವು. ಹಾಗಾದ್ರೆ ಒಂದು ನ್ಯೂನತೆ ಆಗಿದೆ ಅಂತ ಅರ್ಥ ಅಲ್ವಾ? ಖಂಡಿತ. ಹಾಗಾದ್ರೆ ಆ ನ್ಯೂನತೆಯನ್ನು ಸರಿಪಡಿಸುವುದಕ್ಕೆ ವಿಘ್ನ ನಿವಾರಕನಾರಿದ್ದಾನೋ ಅವನೇ ವಿಘ್ನದಾಯಕನೂ ಹೌದು, ವಿಘ್ನಕಾರಕನು ವಿಘ್ನ ನಿವಾರಕನು ಒಬ್ಬನೇ ಇದ್ದಾನೆ. ಯಾರಾತ? ಗಣಪತಿ ದೇವರು, ಶಿವಸೂನುವಾದಂತಹ ಗಣಪತಿ ಅಲ್ವೋ? ಗಣಪತಿ ನಿನ್ನ ತಲೆ ಕಡಿಲಿಕ್ಕೆ. ಅದೇ ಅದು ಹಾಗೆ ಹೇಳಿದ್ರಿಂದಲೇ ಅದು ಅಲ್ಲಾಡಿದ್ದು. ಅದನ್ನು ಕಷ್ಟಪಟ್ಟು ಒಂದು ಸರಿಯಾಗಿ ಹೇಳಿದರೆ ಈಗ ಹೇಗೆ ಅಂತ ನಾನಿನ್ನು ಹೇಳಿ ಆಗಬೇಕಲ್ವ? ಅದು ಆ ಸಂಸ್ಕಾರವಿಲ್ಲದಿದ್ರೆ ಬರುವುದು ಹೇಗೆ? ಹಾಗಾದ್ರೆ ಎಲ್ಲರೂ ಮನವಾರೆ ದೈಹಿಕವಾಗಿ ಕೈ ಮುಗಿಬೇಕು, ಮನಸ್ಸಿನಿಂದ ಅವನಿಗೆ ಮಣಿಬೇಕು, ಮಣಿದ ಅವನನ್ನೇ ಸ್ತುತಿಸಬೇಕು. ನಾ ಹೇಳಿದಾಗ ಹೇಳ್ತೀರೋ ಗಣಪತಿ ಸ್ತುತಿ ಏನು ಅಲ್ಲ, ಅವನಿಗೆ ಗೊತ್ತಿದ್ರೆ ಅವನೇ ಹೇಳಿ. ಅವನಿಗೆ ಗೊತ್ತು. ತಂಬು ಪದನಾರ ಭಕ್ತಿತಂ ಉಮಾಸುಂಠೋ ಕವಿನಾಥಕಾಲಂ ನಮಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಂ ಜಂ. ಅವ ಸಾಧಾರಣ ಅವನ ಭಾಷೆಯಲ್ಲಿ ಹೇಳಿದ್ದಾರೆ ಭಕ್ತಿಯಿಂದ. ಆಗಲಿ ಎಲ್ಲರೂ ವಿಘ್ನ ವಿನಾಯಕನನ್ನು ಸ್ತುತಿ ಮಾಡ್ತಾ ಇರುವಂತೆ ಇದು ಅಲ್ಲಾಡ್ತಾ ಇರುವಂತಹ ಅದನ್ನು ನಾನು ನನ್ನ ಸಹಾಯದಿಂದ ನಾನು ವೈನತೆಯನನ್ನು ಕಳಿಸ್ತೇನೆ. ಅದನ್ನು ಇದ್ದಲ್ಲಿಂದ ತಂದು ಇಲ್ಲಿ ಇರಿಸುವ ವ್ಯವಸ್ಥೆ ನೀವು ಜೊತೆ ಸೇರಬೇಕು. ಅವನನ್ನು ಸ್ತುತಿ ಮಾಡ್ತಾ ಇಲ್ಲಿ ತಂದು ಕ್ಷೀರಾಬ್ದಿಗೆ ಹಾಕಿದ್ರು ಅದನ್ನು ಕ್ಷೀರಾಬ್ದಿಗೆ ಅದನ್ನು ತಳ್ಳಿ ಹಾಕಬೇಕು. ಈಗ ಬೇಡ ದೇವ್ರೆ, ಹಗ್ಗ ಸುತ್ತಿಯೇ ನಾವು ತಳ್ಳುವ. ಹಗ್ಗ ಸುತ್ತಿಯೇ ತಳ್ಳುವುದು ಅಂತ ಆದ್ರೆ ವಾಸುಕಿಯನ್ನು ಅದಕ್ಕಾಗಿ ತರಬೇಕು. ಹೋಗಿ
ಇಳಿಸೋಣ ಇಳಿಸಿ ನೀವೆಲ್ಲರೂ ವಿಘ್ನ ನಿವಾರಕರನ್ನು ಸರಿಯಾಗಿ ಪ್ರಾರ್ಥಿಸ್ತಾ ಇರುವಂತೆ ಅದಕ್ಕೆ ಆಧಾರವಾಗುವುದಕ್ಕೆ ಏನು ಬೇಕು ಅಂತ ನನಗೆ ಗೊತ್ತು. ಭೂಮಿಯನ್ನೇ ಆಧರಿಸಿ ನಿಂತದ್ದು ಕೂರ್ಮಾಕೃತಿಯ ಸತ್ವ ತತ್ವಗಳು. ಅದೇ ತತ್ವ ಬಂದು ಅದು ಅದನ್ನು ಆಧರಿಸ್ತಾ ಉಂಟು. ಚಿಂತಿಸಿ ಅದು ಈಗ ಸ್ಥಿರವಾಗಿ ಚಲಿಸದೆ ಅದು ನಿಂತದ್ದು ಹೌದಾ, ಮುಳುಗುವುದು ನಿಂತದ್ದು ಹೌದಾ? ಇದು ಈಗ ಸುರಾಸುರ ವರ್ಗ ಸರಿಯಾಗಿ ಅದನ್ನು ಮತಿಸುವುದಕ್ಕೆ ಕಡಿಯಬೇಕು, ಪ್ರಾರಂಭ ಮಾಡಬೇಕು. ಕಡೆಗೋಲು ಸಿಕ್ಕಿದೆ, ಕಡಿಯುವ ಹಗ್ಗವು ಲಭ್ಯವಾಗಿದೆ, ಪ್ರಾರಂಭ ಆಗಬೇಕು. ಈಗ ಯಾವುದನ್ನು ಯಾರು ಎಲ್ಲಿ ಹಿಡ್ಕೊಳ್ಳುವುದು? ನಾನು ಕೇಳ್ತೇನೆ ಏನು ವಿಷಯ? ನಾವು ಹಿರಿಬಾಗಿಗಳು. ಹೌದು, ಹಿರಿಬಾಗಿಗಳು. ನಮ್ಗೆ ತಲೆಮಾನ ಆಗ್ಬೇಕು. ಹಾಗೆ ಬಾಲ ಹಿಡಿಯುವುದಿಲ್ಲ, ತಲೆ ಹಿಡಿಬೇಕು ಅಂತ ಆಶಯ. ದೇವರೇ, ಹಿರಿಯ ಭಾಗಿಗಳಾದಂತಹ ರಕ್ಕಸರು ಹಿರಿಯ ಭಾಗದ ರಾಕ್ಷಸರಿಗೆ ತಲೆ ಭಾಗವೇ ಆಗಬೇಕಂತ ತಲೆಮಾನ ಆಗ್ಬೇಕು. ಈಗ ದೇವತೆಗಳು ಹಿಡ್ಕೊಂಡಿದ್ದಾರೆ, ಹಿಡ್ಕೊಳ್ಳುವುದಕ್ಕೆ ಹೌದು, ಅವರು ಸಣ್ಣವರಂತೆ, ಹಾಗಾಗಿ ಅವರು ಬಾಲ ಹಿಡಿಬೇಕಂತೆ. ಆಕ್ಷೇಪ ಉಂಟಾ? ತಲೆ ಭಾಗ ಆಗ್ಬೇಕಂತೆ ಅವರಿಗೆ. ಅಲ್ಲ, ತಲೆ ಭಾಗ ಆಗಲೇಬೇಕು. ದೈತ್ಯರದ್ದು ತಲೆ ಭಾಗ ಆಗಲಿಯೋ? ದೈತ್ಯರದ್ದು ತಲೆ ಭಾಗ ಆಗಲಿ. ದೈತ್ಯರದ್ದಲ್ಲ, ತಲೆ ಭಾಗ ಅದೇ ತಲೆ ಭಾಗ ದೈತ್ಯರದ್ದು ಆಗಲಿ ಎಂದೆ ನಾನು. ಆಗಲಿ, ನಿಮಗೆ ಬಾಲ ಆದರೆ ಹೇಳಿದ ಮೇಲೆ ಮತ್ತೇನುಂಟು ಅಲ್ವೋ? ದೇವತೆಗಳು ಬಾಲ ಪ್ರದೇಶವನ್ನು ಹಿಡಿದು ತಲೆ ಭಾಗ ನಿಮ್ಮದಾಗುವಂತೆ ನೀವು ಹಿಡ್ಕೊಳ್ಳಿ. ನಮಗೆ ಬಾಲ ದೇವರೇ, ವಿಷಜ್ವಾಲೆ ಸಮುದ್ರದಿಂದಲೂ ಮೇಲೆ ಬರ್ತಾ ಇದೆ, ಜೊತೆಗೆ ಹಾವಿನ ಮುಖದಿಂದಲೂ ಬರ್ತಾ ಇದೆ. ಹಾಗಾಗಿ ನಮ್ಮವರೆಲ್ಲ ಮೂರ್ಛಿತರಾಗಿ ಬಿದ್ದಿದ್ದಾರೆ. ದೇವರೇ, ಕಾರ್ಯದ ಲಯವೇ ತಪ್ಪಿದಾಗ ಈಗ ಲಯವನ್ನು ಸರಿಪಡಿಸುವ ಯಾರು? ಹೌದು ದೇವರೇ. ಹಾಗೂ ರಾಕ್ಷಸ ವೀರರೇ, ನೀವು ಯಾರು ಹೆದರಬೇಡಿ. ಎಂಬುದಾಗಿ ನೀವು ಆಲೋಚನೆ ಮಾಡ್ತಿದ್ದೀರಿ. ಮುಂದೇನು ಮಾಡೋಣ ಎಂಬುದಾಗಿ ಆಲೋಚನೆ ಮಾಡಬೇಡಿ. ಆ ವಿಷವನ್ನು ನಾನು ಕುಡಿಯುತ್ತೇನೆ. ನೀರಿಲಿ ಬಾರ, ಅವನನ್ನು ಕರಿಯಪ್ಪ. ಅವ ಯಾಕಷ್ಟು ಅವಸರ ಮಾಡ್ತಾನೆ? ಅಲ್ಲ, ಅವನಿಗೆ ಆತಂಕ ಆದದ್ದು ಯಾಕೆ? ಆ ಹೆಂಗಸ ಬಂದು
ಅದು ಹೆಂಗಸಲ್ವ, ಅದು ಪರಶಿವನ ಸತಿ. ಹೆಂಗಾಗ್ತೀಯ? ಪರಶಿವನ ಸತಿ ಅಂದನಲ್ಲ ನಾನು, ಹೆಂಡತಿ. ಆದ್ದರಿಂದ ಹೆಂಡತಿ ಬಂದು ಕೊರಲು ಮುಟ್ಟಿದ್ದು. ಈಗ ಅವನನ್ನು ನೋಡಿ ಅಂತೆ ಹೇಗುಂಟು ಎಲ್ಲಿ? ಆದ್ದರಿಂದ ಇಂದಿನಿಂದ ವಿಷಪಾನ ಮಾಡಿದವನಿಗೆ ಲೋಕಕ್ಕೆ ಹಾನಿಕರವಾದ ವಿಷವನ್ನು ಅವನು ನುಂಗುವುದಕ್ಕೆ ಯತ್ನಿಸಿದ. ಹಾಗೆ ಅಂತ ಅವನ ಉದರದೊಳಗೆ ಲೋಕದ ಹಿತ ಇರುವುದರಿಂದ ಅಲ್ಲಿಗೆ ವಿಷ ಸೇರಿದ್ರೆ ಲೋಕಕ್ಕೆ ಬಾಧೆಯೂ ಹೌದು. ಹೊರ ಉಳಿಯಬಾರದು, ಒಳ ಸೇರಬಾರದು. ಅದರಂತೆ ಅರಿತ ಶಕ್ತಿ ಸ್ವರೂಪಿಣಿಯಾದ ಆಕೆ ಬಂದು ಕೊರಳನ್ನೇ ದೃಢವಾಗಿ ಹಿಡಿದದ್ದರಿಂದ ವಿಷದ ಸೂಚಕವಾಗಿ ಅದು ಕಂಠ ನೀಲವಾಗಿದೆ. ಆದ್ದರಿಂದ ಇಂದಿನಿಂದ ಪರಶಿವ ನೀಲಕಂಠನೆನಿಸಿದ. ಸತಿಯ ಪತಿ ಅಂದದ್ದಲ್ವ, ಶಕ್ತಿ ಸ್ವರೂಪಿಣಿಯ ಪತಿ ಅಂದದ್ದಲ್ವ. ಮತ್ತೆ ನೀನು ಅಪಭ್ರಂಶ ನೀನು ಹೇಳಿದ್ದು ಬೇರೆ, ನಾನು ಕಂಠ ಅಂದದ್ದು. ಅದನ್ನು ನಿನಗೆ ಬೇಕಾದಾಗ ನೀ ಪರಿವರ್ತಿಸಿದೆ. ಅವ ನೀಲಕಂಠ ಅಂದ. ನೋಡು, ದೇವಾಸುರ ವರ್ಗದ ಕುರಿತಾಗಿ, ನಿಮ್ಮ ಪ್ರಯತ್ನದ ಕುರಿತಾಗಿ ಇಷ್ಟು ಕಾರುಣ್ಯ ಇರುವಂತಹ ಪರಶಿವನನ್ನು ನಾವು ಹಾಗೆ ಇರುವುದಲ್ಲ, ಶಕ್ತಿ ಸ್ವರೂಪಿಣಿಯನ್ನು ಮತ್ತೆ ಕೈಲಾಸಕ್ಕೆ ಕಳುಹಿ ಪರಶಿವನ ಸಾನ್ನಿಧ್ಯ ಇಲ್ಲೇ ಉಳಿಯುವಂತೆ ಅವರಿಗೊಂದು ಪೀಠದ ವ್ಯವಸ್ಥೆ ಮಾಡಿ. ಎಂತದ್ದು? ನಿನ್ನೆ ಆ ಅಮ್ಮ ಒಂದು ನೀರು ತಂದಿಗೆ ಹೇಳಿರ್ಬೇಕು, ಇವರು ತರಲಿಲ್ಲ, ಅದಕ್ಕೆ ಕುತ್ತಿಗೆದುಕೊಳ್ಳುವ ಅಂತ. ಹಾಗಲ್ಲ, ಈಗ ದೇವರಿಗೆ ಕೂತ್ಕೊಳ್ಳಿಕ್ಕೆ ಪೀಠ ಅಲ್ಲಲ್ಲ, ಅವನ ಮನೆಯಾಗೆ ಕೈಲಾಸ ಅಂತ ಭಾವಿಸಿದ್ದಷ್ಟೇ. ಬೇಗ ಬೇಗ ಅಲ್ಲಿ ಅಲ್ಲ, ಇದು ಯಾಕೆ ಇಡುವುದು? ದೇವರಿಗಾಗಿ, ಶಿವನಿಗಾಗಿ ಒಂದು ಪೀಠ ಯಾಕೆ ಇಡುವುದು? ನೆಲೆಯಾಗುವುದಕ್ಕೆ ಅಲ್ಲ. ನೀವು ನಿಮ್ಮ ಪ್ರಾರ್ಥನೆಯನ್ನು ಮಾನಿಸಿ ಮೊದಲೇ ನಾ ಬಂದಿದ್ದೇನೆ. ವಿಷ ಕುಡಿದ ದೇವರಿಗೆ ಮಾತ್ರ ಪೀಠ ಅಂತ ಉಂಟು? ಬಂದ ವಿಷ ಕುಂತಿದ್ದಾನಲ್ಲ, ಹೌದೌದು, ಅದೇ ತಿರುಗಿ ಬಿಟ್ಟೆ ಮತ್ತೆ ಅದು ಅವರು ಕುಡಿದದ್ದು ವಿಷ, ನೀ ಕುಡಿಯುವುದನ್ನಲ್ಲ. ಆದ್ದರಿಂದ ಹಾಗೆಲ್ಲ ಆಗುದಿಲ್ಲ. ಅದು ಏನು ಅವನು ಕೂತ್ಕೊಳ್ಳೋ ವಿಷಯ ಯಾಕೆ ಯಾಕೆ ಇನ್ನು ವಿಷಯವನ್ನು ಕುಡಿಬೇಕಲ್ವಾ? ಹಾಗೆ ವಿಷವನ್ನೇ ಭರಿಸುವುದು ಹೌದಾದ್ರೆ ನಾವು ಮಾಡುವುದು ಯಾಕೆ ಅಂತ ಬೇಕಲ್ಲ. ಪ್ರಾರಂಭದಲ್ಲಿ ನಾವು ಕಡೆಗೋಲಿಗೆ ಹಗ್ಗವಾಗಿ ಯಾವುದನ್ನು ಸುತ್ತಿದ್ದು ಹೇಳು? ಹಾವನ್ನು, ವಾಸುಕಿಯನ್ನು. ಅದರಲ್ಲಿದ್ದ ವಿಷ ಬಂದ ಮೇಲೆ ಅದು ಇನ್ನು ನಿಶ್ಚಯಿಷ್ಟಿತವಾಗುತ್ತದೆ, ಹಗ್ಗ ನಿಮಗೆ ಬೇಕಾದಂತೆ ಒದಗುತ್ತದೆ. ಆದರೆ ನೀವು ಮಾಡುವುದನ್ನು ನೋಡ್ತಾ ನಾನಿಲ್ಲಿರ್ಬೇಕು ಅಂತ ಅದು ನನಗೂ ದೇವರಿಗೆ ಒಂದು ಪೀಠ ಕೊಡ. ವ್ಯವಸ್ಥೆ ಅಲ್ಲ ಅದ್ಯಾಕೋ ಅಲ್ಲ, ನೂಲಿದ್ರೆ ನಾನು ಕುಳಿತುಕೊಳ್ಳುವಾಗ ಸರಿ ಇರಬೇಕಲ್ಲ. ಏನಾದ್ರು ಸರಿ ಇಲ್ಲದೆ ಅವಘಡ ಆಗೋದಿದ್ರೆ ಅವನಿಗೆ ಆಗ್ಲಿಲ್ಲ. ನಿನ್ನ ಬಟ್ಟೆಯಲ್ಲಿದ್ದ ಧೂಳೆಲ್ಲ ಹೋಯ್ತಾ? ಸರಿ, ಈಗ ಸಮುದ್ರ ಮಂಥನ ಮಾಡುವುದಲ್ವ ದೇವರೇ? ಇನ್ನು ಪ್ರಾರಂಭಿಸಿ. ಸುರಭಿ ಉದಿಸಿ ಬಂತು ಅಂತ ಆದ್ರೆ ಇದೀಗ ನಿಮ್ಮ ಪಾಲು ಪಟ್ಟಿಯಲ್ಲಿ ಇದೆಲ್ಲಿಗೆ ಸೇರುವುದು ಅಂತ ನಿರ್ಣಯ ಆಗಿದೆ. ನೀವು ಹೇಳಿದಲ್ಲಿ ದೇವಲೋಕಕ್ಕೆ ಬೇಕು ಅಂತ. ಈಗ ನೀವಾದ್ರೂ ಇರುವುದೆಲ್ಲಿ? ಈಗ ದೇವಲೋಕದಲ್ಲಿ ಸುವಸ್ತುಗಳ ನಾಶ ಆದದ್ದು ಎಲ್ಲಿಂದ? ದೇವಲೋಕಕ್ಕೆ ಹೋಗಲಿ. ಕಲ್ಪಿಸಿದ್ದನ್ನೆಲ್ಲ ಕೊಡಬಹುದಾದಂತದ್ದು ಬೇರೆಲ್ಲಿಯೂ ಬೆಳೆಯುವುದಿಲ್ಲ, ಪರಿಣಾಮವೂ ಮಾಡುವುದಿಲ್ಲ. ಅದು ದೇವಲೋಕ ಯಾರಿಗೋ ಅವರಿಗೆ ದೇವಲೋಕಕ್ಕೆ. ಶೀತಾಂಶ ಅವನಿಗೆ ಅದು ಹೆಚ್ಚಾಗಿದೆ. ಎಂತಂದ್ರೆ ನಿನಗಲ್ಲ, ಉದಿಸಿ ಬಂದವನು ಶೀತಾಂಶವೇ ಹೌದು ಅಂತಾದ್ರೆ ವಿಷದ ಉರಿಯಿಂದ ಸಂತ್ರಸ್ತರಾದವರು ಯಾರೀಗ? ಅವರಿಗೆ ತಣುಪಾಗುವಂತೆ ಆ ಚಂದ್ರನನ್ನು ಅವರೇ ಧರಿಸಿದ್ದಾರೆ. ಅವರು ಚಂದ್ರಕಲಾಧರ ಅಂತ. ಚಂದ್ರಚೂಡ, ಚೂಡ ನಿನ್ನ ಅಪ್ಪ ಚೂಡ, ದೇವರು ಚಂದ್ರಚೂಡ, ಚಂದ್ರಶೇಖರ, ಚಂದ್ರಚಕ್ರ. ಗೊತ್ತಾಯ್ತಲ್ಲ? ಮುಂದುವರಿಸಿ. ಅದು ನಮಗೆ ದೇವರೇ, ಈ ಸುರೆಯೊಂದು ನಮಗಿದೆ. ರಕ್ಕಸರೆಲ್ಲ ಬಳಲಿ ಹೋಗುತ್ತಾರೆ. ಬರುವಾಗ ಇವನ ಉತ್ಸಾಹ ಹೇಳತೀರ. ಆಯ್ತಪ್ಪ, ನಿನಗೆ ಆಯಾಸ ಆಗಿದೆ ಅಂತ ಆದ್ರೆ ನೀರೇ ಅದು ಅವರಿಗೆ ಬಿಟ್ಟು ಕೊಡಿ. ಏನು ಪ್ರಾರಂಭಿಸೋಣ.
ಅದು ವಾತ ಹೆಚ್ಚಾಗಿ ಬಂದದ್ದಲ್ಲ, ಅದು ಚೌದಂತಿ ಅಂತ ಪ್ರಸಿದ್ಧವಾದ ಸುರಲೋಕದ ಸಂಪನ್ನತೆಯ ದ್ಯೋತಕವಾದ ಚೌದಂತಿ ಸುರವರ್ಗವನ್ನೇ ಸೇರಿ ಸುರಲೋಕವನ್ನೇ ಸೇರಿ ಒಂದೊಂದೇ ಸುವಸ್ತುಗಳು ಎದ್ದು ಬರ್ತಾ ಇರುವಂತೆ ಅದು ಸ್ವರ್ಗದ ಸಂಪನ್ನತೆಗೆ ಹೇತುವಾಗಬೇಕಾದ್ದು ಸ್ವರ್ಗಸ್ಥವಾಗಲಿ. ಅದೇ ದೇವರೇ, ನಾವು ಮತನ ಮಾಡಿ ಮಾಡಿ ಕೈಯೆಲ್ಲ ಬಸವಳಿದು ಹೋಗಿದೆ. ಈಗ ಇವನಿಗೆ ಸ್ವಲ್ಪ ಹೆಚ್ಚಾಗಿದೆ ಅಂತ. ಹಾಗಾದರೆ ನೀವೆಲ್ಲರೂ ಅಲ್ಪ ವಿಶ್ರಾಂತಿಯನ್ನು ಹೊಂದುವಾಗ ಅದನ್ನೊಂದು ನಾನು ಪ್ರಯತ್ನಿಸಿ ನೋಡ್ಲು. ವಿಶ್ರಾಂತರಾಗಿ 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 ಅದನ್ನು ಹೀಗೆ ಕೊಡಪ್ಪ, ಹೀಗೆ ಕೊಡಿ, ಹೀಗೆ ಕೊಡಿ. ಎದ್ದು ನಿಂತಹ ಈ ಸುಂದರಿಯನ್ನು ಸೆರಗಿತ್ತು ಮೇಲೆಬ್ಬಿಸಿ ನಿಲ್ಲಿಸಿದ್ದೇನೆ. ಇದು ಪ್ರಾಪ್ತಿ, ನಾನು ಕಳೆದದ್ದರಿಂದ ಸಿಕ್ಕಿದ ಪ್ರಾಪ್ತಿ ಇದು. ತರ್ಕಿಸ್ತಾ ಇದ್ದೀರಾ, ಸ್ವಲ್ಪ ನಿಲ್ಲಿ. ಈಗ ತಾನೇ ಮತಿಸಿದಾಗ ಬಂದವಳು ಈಕೆ ಯಾರು ಏನು ಯಾವುದೂ ನಮಗೆ ಗೊತ್ತಿಲ್ಲ. ಹಾಗಂತ ಇವಳ ಮುಖವನ್ನು ನೋಡಿದಾಗ ಇವಳಿಗೆ ನೀ ಹೆಸರಿಡುವ ಅಂತ ಅನಿಸ್ತಾ ಉಂಟು. ಲಕ್ಷ್ಮಿ 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 ಮುಖ ಅಪ್ಪ ಮುಖ. ಹಾಗಾದ್ರೆ ಇವಳಿಗೆ ಹೆಸರು ಇಟ್ಟಿದ್ದೇನೆ, ಇನ್ನು ಮುಂದೆ ಏನು ಮಾಡಬೇಕು? ಹೀಗೆ ಮಾಡು. ಸಾಕು ಸೈರಿಸಿ ಎಂಬುದಾಗಿ ಹೇಳಲೇಬೇಕಾಗ್ತದೆ. ನೀವೆಲ್ಲರೂ ನನ್ನನ್ನು ಮದುವೆ ಆಗಬೇಕು, ನನ್ನನ್ನು ಮದುವೆ ಆಗಬೇಕೆಂಬುದಾಗಿ ಹೇಳ್ತಾ ಇದ್ದೀರಿ. ಅದೇ ಯಾವುದಕ್ಕೂ ಮೊದಲಾಗಿ ಅವಳಿಗೆ ಲಕ್ಷ್ಮಿ ಎಂಬುದಾಗಿ ಹೆಸರನ್ನಿಟ್ಟವ ನಾನು. ಅವಳಿಗೆ ಸಂಬಂಧದಲ್ಲಿ ಅಣ್ಣ ಬೀಳ್ತೇನೆ ನಾನು. ಹೌದು ಹೌದು. ಆದ ಕಾರಣ ಈಗ ನನಗೊಂದು ಹೊಣೆಗಾರಿಕೆ ಉಂಟು. ಒಂದು ಲಕ್ಷ್ಮೀ ಸ್ವಯಂವರ ಆದ್ರೆ ಏನು ಇಲ್ಲಿ? ಹೌದು. ಯಾಕಂದ್ರೆ ನೀವೆಲ್ಲರೂ ಸೇರಿ ನನಗೆ ಅಂತ ಹೇಳಿದ್ರೆ ಹಾಗಾಗ್ತದ? ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಅವಳ ಕೈಯಲ್ಲಿ ಹೂವಿನ ಮಾಲೆಯನ್ನು ಕೊಡುವುದು, ಅವಳೇ ಆರಿಸುವುದು, ಅವಳಿಗೆ ಯಾರ ಆದಿತು ವರ ಎಂಬುದಾಗಿ. ಆಗಿಲ್ವಾ? ಹೇಗೆ ಒಪ್ಪಿಗೆ ದೇವರೇ, ನೀವು ದೇವರು ಮಾಡಿದ ಕೆಲಸದಲ್ಲಿ ಪ್ರಶ್ನೆ ಇಲ್ಲ ನಮ್ಮ ತಂಗಿ. ಈಗ ಮಾಲಿಕೆ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಅಸುರರು ದೇವತೆಗಳು ಸೇರಿದಂತ ಈ ಸಭೆಯಲ್ಲಿ ಯಾರು ನಿನಗೆ ಯೋಗ್ಯನೋ ಎಂಬುದನ್ನು ತಿಳಿದು ಆತನಿಗೆ ಹಾರವನ್ನು ಹಾಕು. ಲಕ್ಷ್ಮೀ ಸ್ವಯಂವರ ನಡೆದು ಹೋಗಲಿ. ಸಂಪದಾಯ ದೇವನಿಗೆ ಎಲ್ಲ ಕಾಣಿಕೆ
ಈ ಹೆಣ್ಣು ನಮಗೆ ಕೂಡಬೇಕು, ನಮಗೆ ಕೂಡಬೇಕು. ನಾನೊಂದು ಹಲಕೆಯನ್ನು ಹೇಳುತ್ತೇನೆ. ಯಾವುದು? ಭೂಸುರರು ಅಂದ್ರೆ ನಮಗೆ ದೇವರನ್ನು ನಾವು ಕಾಣುವುದಿಲ್ಲ. ನಾವು ಕಾಣುವಂತಹ ದೇವರೆಂದ್ರೆ ಅದು ಧರೆಯಲ್ಲಿರುವಂತಹ ಬ್ರಾಹ್ಮಣರು. ಈ ಹೆಣ್ಣು ನನ್ನನ್ನೇ ವರಿಸಿದಾಳೆ ಎಂದಾದರೆ ನಾನು ಬ್ರಾಹ್ಮಣರಿಗೆ ಭೂರಿ ಭೋಜನವನ್ನು ನೀಡುತ್ತೇನೆ. ಭೂರಿ ಭೋಜನ. ಹೂರಿ ಭೋಜನ. ಅವ ಸುಮ್ಮನೆ ಹೇಳುವುದು, ಅವನನ್ನು ಕೂಡುವುದೇ ಇಲ್ಲ. ಅದೊಂದು ಮುಖವ, ನನ್ನ ಮುಖ ನೋಡು. ನಾನಷ್ಟು ಚಂದ ಇದ್ದೇನೆ, ಅವಳು ಆಗಲೇ ನೋಡ್ತಾ ಇದ್ದಾಳೆ. ನಾನು ಕೊಡ್ತೇನೆ ಪೂರಿ ಭೋಜನ ಬ್ರಾಹ್ಮಣರಿಗೆ. ಅಯ್ಯೋ, 7 ಜನ ಮೂರಿ ಭೋಜನ ಕೊಡ್ತಾರೆ, ಮತ್ತೆ ಮಂದೆ ಇಂಥದ್ದು ಬೇಡವಾ? ನಾನು ಕುಡಿದು ಬೇಡ, ಅವಳು ಕೊಡಬೇಕು. ಅದಕ್ಕೆ ಪೂರಿ ಭೋಜನ. ಪೂರಿ ಭೋಜನ ಎಲ್ಲಿಂದ? ಇದ್ದಾರಲ್ಲ ದೊರೆಗಳಿಂದ. ಅಲ್ಲಿಂದ ನೀವು ಇಲ್ಲದ್ರೆ ಮನೆಯಲ್ಲಿ ಉಂಟು. ಮನೆಯಲ್ಲಿ ಉಂಟು. ಸುಮ್ಮನೆ ಗೊತ್ತಲ್ಲ ಮಾರಿ. ಎಲ್ಲ ಕೂಡಲಿ ಹೆಣ್ಣು ಎಲ್ಲ ಸೇರಲಿ, ಎಲ್ಲ ಕೂಡಲಿ ಹೆಣ್ಣು ಎಲ್ಲ ಸೇರಲಿ. ಹೆಣ್ಣು ಎನ್ನ ಕೂಡಲಿ, ಎನ್ನ ಕೂಡಲಿ, ಎನ್ನ ಕೂಡಲಿ. ಕೂಡಲಿ ಹೇಳಿದ್ರೆ ಕುಂಟಾಳ. ಹರಕೆ ಉಂಟು. ಮತ್ತೆ ನಮ್ಮ ದೇವರು ಕಾಳಿಕಾದೇವಿ. ಮತ್ತೆ ಕಾಳಿಕಮ್ಮ. ಹೌದು, ಅವರಿಗೆ ನಾವು ಹರಕೆಯನ್ನು ಹೇಳ್ತೇವೆ. 100 ಕೋಣಗಳನ್ನು ಬಲಿ ಕೊಡ್ತೇವೆ ಎಂಬುದಾಗಿ. 100 ಅದು ಸಾಲದೆ ಹೋದರೆ 1000 ಕುರಿಗಳನ್ನು ತಂದು ಬಲಿ ಕೊಡ್ತೇವೆ. ಯಾರು ನಿಮ್ಮ ಕೂಲಿ ಕೋಣ ಎಲ್ಲ ಮನೆಯಿಂದ ಬಿಡಬೇಡಿ, ಒಳಗೆ ಇರ್ಲಿ. ಎಲ್ಲ ಕಂಡಿತಾರ. ಹಾಗಲ್ಲ, ನನ್ನದು ಇನ್ನೊಂದು ಹರಕೆ ಉಂಟು. ಹೊನ್ನ ಕಾಣಿಕೆ, ಚಿನ್ನದ ಕಾಣಿಕೆ. ಹೌದು, ನಾಣ್ಯವನ್ನು ಬ್ರಾಹ್ಮಣರಿಗೆ ಕೊಡ್ತೇವೆ ನಾವು. ಅವನಿಬ್ಬರು ಪೂರಿ ಭೋಜನ, ನೀವು ಚಿನ್ನದ ನಾಣ್ಯ. ಎಷ್ಟು ಬೇಕಷ್ಟು. ಎಷ್ಟು ಬೇಕು ಬ್ರಾಹ್ಮಣರಿಗೆ? ನಿನ್ನಲ್ಲಿ ಎಷ್ಟುಂಟು? ನನ್ನಲ್ಲಿ ಏನಿಲ್ಲ. ನನ್ನಲ್ಲಿ ಮಂಗನ ಮರಿ ಸುಮ್ಮನೆ ಅದೆಲ್ಲ ಮುಖ ನಾವು ಹರಕೆ ಹೇಳಿದ್ದೇವೆ. ನೀನು ದಿನದಂತದಿಲ್ವಾ? ನಾನು ಕೂಡ ಹೇಳ್ತೇನೆ. ಯಾವುದು? ಕರಿಮುಖನಿಗೆ ಕಚ್ಚಾಯವನಿ ಬೆನು ತರುಣಿಯು ದೊರಕಲ ಜನಗಿಂದು, ದೊರಕಲ ತರುಣಿ ಜನಗಿಂದು. ಕರಿಮುಖನಿಗೆ ಕಚ್ಚಾಯವನಿ ಕರಿಮುಖನಿಗೆ ಕಚ್ಚಾಯವನಿ ಬೆನು ತರುಣಿಯು ದೊರಕಲ ಜನಗಿಂದು.
ನಾನು ನಿಮ್ಮ ಹಾಗೆ ಎಲ್ಲ ಹಾಗೆ ಹೇಳುವುದಲ್ಲ. ಮತ್ತೆ ನಾನು ಯಾರಿಗೆ ಯಾರಿಗೆ ಹಾಗೆ ಮುಖ ಕರಿಯೋದನ ನಿನಗೆ ಯಾಕೆ ಹಾಗೆ ನಿನಗೆ ಯಾಕೆ ಹುಡುಗಿ ಯಾಕೆ ಹುಡುಗಿ ನನ್ನನ್ನು ನೋಡಿದ್ದಾನೆ, ನನ್ನನ್ನು ಒಡೆಸಿದ್ದಾನೆ. ಒರೆಸುವುದ ಒರೆಸಿದ್ದಾರೆ ಒಡೆಸಿದ್ದಾನೆ. ಒಲಿಬಾರಿ ಸುಖವನ್ನು ನೀಡುವೆ. ಹೌದು, ನಿನಗೆ ಸಿಗಬೇಕು ಅಂತಾದ್ರೆ ಯಾರಿಗೆ ನೀನು ಹಾಗೆ ಕೇಳುದು? ಕರಿವದನ 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 ಇಲ್ಲ ಇಲ್ಲಿ. ಕರಿವದನ ಕರಿವದನ ಅಂದ್ರೆ ಅವನಿಗೆ ಗಂಬಂದಿ ದೇವನಿಗೆ ಪಂಚಕಜ್ಞಾನ. ಪಂಚಕಜ್ಜಾಯ ಹೇಗೆ ಪಂಚಕಜ್ಜಾಯ? ಅದು ಅವಲಕ್ಕಿ. ಎಲ್ಲಿಂದ ಅವಲಕ್ಕಿ? ಎಲ್ಲಿಂದ ಅವಲಕ್ಕಿ ನೀವು ಕೊಡ್ತೀರ? ನಾನು ಕೊಟ್ಟ ಅವಲಕ್ಕಿ ಸಾಕಾಗ್ತದೇನೋ? ಭಕ್ತರು ತಂದು ಕೊಡ್ತಾರ? ಅಲ್ಲಲ್ಲಿ ಹೋಗ್ತೇನೆ ನಾನು. ಮತ್ತೆ ತೆಂಗಿನಕಾಯಿ. ತೆಂಗಿನಕಾಯಿ ಒಂದು ಮರ ಇಲ್ಲ ಮರ, ನಿನಗೆ ತೆಂಗಿನಕಾಯಿ ಎಲ್ಲಿಂದ? ತೆಂಗಿನಕಾಯಿ ಬೇಕು. ಎಲ್ಲಿಂದ? ನಿಮ್ಮಲ್ಲಿ ಉಂಟಲ್ಲ ಗೌಂಡನಲ್ಲಿ. ಎಲ್ಲ ನನ್ನಲ್ಲಿಂದ. ಮೊನ್ನೆ ಬೆಲ್ಲ. ಬೆಲ್ಲ? ಬೆಲ್ಲ ಅದು ಕೃಷ್ಣಪ್ಪ ತಂದು ಇಟ್ಟಿದ್ದಾನಲ್ಲ. ಅವನನ್ನು ಕೇಳ್ತೇನೆ. ಮತ್ತೆ ನುಮ್ಮ. ಕುಂಕುಮ? ನುಮ್ಮ. ಎಂತದ? ನುಮ್ಮ. ಉಮ್ಮ. ತುಪ್ಪ. ತುಪ್ಪ ತುಪ್ಪ ಅದನ್ನೆಲ್ಲ ಹಾಕಿ ತೆಂಗಿನಕಾಯಿಯನ್ನು ಹೀಗೆ. ಎಂತದ್ದು? ಅದನ್ನು ನೋಡಿದ್ರೆ ತೆಂಗಿನಕಾಯಿ ಎಂತದ್ದು ಅದು? ತುರಿಯುವುದಂದ್ರೆ ಅದು ತೆಂಗಿನಕಾಯಿಯನ್ನು ತುರಿಯುವುದು. ತುರಿಯುವುದು. ತುರಿಸಿದ್ರೆ ಅದೇ ಕೈಯಿಂದ ತುರಿಸುವುದಾ? ಹೌದು, ತುರಿಸುವುದಲ್ಲ. ದೇವರು ನಿಂತಾನ. ಹೌದು, ಬೆಲ್ಲ ಇದು ಮಾಡುವಾಗ ತುರಿಸಿದ್ರೆ ಬೇರೆ ಕೈ ಉಂಟ, ನೀನು ಬರ್ತೀಯ ತುರಿಸಿ. ಹುಚ್ಚ ನನಗೆ ಮೂಕ ನಾನು ಹೀಗೆ ಮಾಡಿ ಕಂಚಿಗೆ ನೀವು ಒಂದು ಕಂಚಿಗೆ 10 ರೂಪಾಯಿಗೆ ಮಾಡಪ್ಪ. ಕಟ್ಟು ಮಾಡುವುದಲ್ಲ. ಆದ್ದರಿಂದ ಗಣಪತಿ ದೇವರೇ ಇವನಿಗೆ ಎಲ್ಲ ಮೂಡಲಿ, ಎಲ್ಲ ನೇರಲಿ, ಎಲ್ಲ ಒಡಿಸಲಿ. ನೀನು ಅಲ್ಲಿಂದ ಹೇಳಿ ಇಲ್ಲಿ ಕೂತ್ಕೋ, ಅವಳಿಗೆ ಸ್ವಾತಂತ್ರ್ಯ ಕೊಡುವ. ಬಂದು ಕಂಡಳು ಸಭೆಯ ಕಂಡಳು ಸಭೆಯ ಬಂದು ಸಭಿಯ ಸುರರ ಸುರದತಿಯ ಸುರರ ಸುರದತಿಯ ಸುರದತಿಯ ಬಂದು ಕಂಡಳು ಸಭಿಯ ಬಂದು ಕಂಡಳು ಸಭಿಯ ಸುರದ ಸುರದತಿಯ ಬಂದು ಕಂಡಳು ಸಭಿಯ ಮುಂದೆ ರಂಜಿಪ ಹಿಂದುದರನ್ನ ಮುಂದೆ ರಂಜಿಪ ಹಿಂದುದರನ್ನ ಅರವಿಂದ ಭವ ಅರವಿಂದ ಭವದೇವೇಂದ್ರ ಸುಮನ ಸವಿಂದ ಸಕಲ ಮುನೀಂದ್ರ ಗಿರಿಜರು ಸುಮನ ಸವಿಂದ ಸಕಲ ಮುನೀಂದ್ರ ಗಿರಿಜರು ವಂದಿ ಪರಮಾನಂದ ದಿಂದಿರೇ ಬಂದು ಕಂಡಳು ಸಭೆಯ ಸುರರ ಸುರತಿಯ ಬಂದು ಕಂಡಳು ಸಭೆಯ ಅವನೀಗ ನನ್ನನ್ನೇ ಮದುವಾಗ್ನಾಳೆ ಸುಮ್ಮನೆ. ಸುರ ಅಸುರರು ಸೇರಿ ಸಮುದ್ರನು ಮತ್ತಿಸುವಂತಹ ಸಂದರ್ಭ ನನ್ನ ಹುಟ್ಟಾಯಿತು. ಹುಟ್ಟಿದಂತಹ ನನಗೆ ಹೆಸರು ನಿರಿಸಿದ್ದು ಪರಮೇಶ್ವರ ದೇವರು ಸಂಲಕ್ಷಣ ಭರಿತೆಯಾಗಿರುವಂತಹ ಕಾರಣಕ್ಕಾಗಿ ಲಕ್ಷ್ಮಿ ಎನ್ನುವಾಗೆ ಹೆಸರು ನಿರಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಜೀವನ ಭದ್ರತೆಗೆ
ವರ್ಣನು ಆಯ್ಕೆ ಮಾಡಬೇಕೆನ್ನುವ ಹಾಗೆ ಸ್ವತಂತ್ರವನ್ನು ಕಲ್ಪಿಸಿಕೊಟ್ಟವರು ಪರಮೇಶ್ವರ ದೇವರು ವರ್ಣ ಮಾಲಿಕೆ ನನ್ನ ಕೈಗಿತ್ತಿದ್ದಾರೆ. ಆಹಾ, ಸಮುದ್ರ ತಟದಲ್ಲಿ ಮರಳ ರಾಶಿಯ ಮೇಲೆ ಲಕ್ಷ್ಮೀ ಸ್ವಯಂವರ. ಸರಿಯಾಗಿ ಬಂದು ಸಭೆಯನ್ನು ನೋಡಿದೆ ಎಂದಾದರೆ ನೋಡಬಾರದೆ, ಸುರರು ಅಸುರರು ಅದೆಷ್ಟೋ ಮುನಿಗಳು ಬಂದು ಸೇರಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಮುಂಭಾಗಕ್ಕೆ ಸರಿಯಾಗಿ ನೋಡಿದೆ ಎಂದಾದರೆ ಪರಮೇಶ್ವರ ದೇವರು ಕುಳಿತುಕೊಂಡಿದ್ದಾರೆ. ಅವರನ್ನು ಮದುವೆಯಾಗುವುದೇ? ಚೇಚೆ, ಖಂಡಿತ ಸರಿಯಲ್ಲ. ವರ್ಣ ಮಾಲಿಕೆಯನ್ನಿತ್ತು ಹೆಸರನ್ನಿತ್ತವರವರಾಗಿದ್ದಾರೆ. ಅಣ್ಣನಂತಹ ನಡೆಯಲ್ಲಿ ಕಂಡುಕೊಂಡಿದ್ದೇನೆ, ಹಾಗಾಗಿ ಮತ್ತೊಮ್ಮೆ ಪೊಡಮಟ್ಟುಕೊಂಡಿದ್ದೇನೆ. ಈ ಕಡೆಯಲ್ಲಿ ನೋಡಿದೆ ಎಂದಾದರೆ ಬ್ರಹ್ಮದೇವರು ನನ್ನನ್ನು ಕಂಡೊಡನೆ ಅಮ್ಮ ಎನ್ನುವ ಹಾಗೆ ಸಂಬೋಧನೆಯನ್ನು ಮಾಡಿದ್ದಾನೆ. ಹಾಗಾಗಿ ತಾಯಿ ಎನ್ನುವಂತಹ ಮಮಕಾರದಲ್ಲಿ ಆತನಿಗೆ ಆಶೀರ್ವಾದವನ್ನು ಕೂಡ ಮಾಡಿದವಳು ಆಗಿದ್ದೇನೆ. ಹಾಗಾಗಿ ಬ್ರಹ್ಮದೇವ ಮಗನೆಂಬುದಾಗಿ ತಿಳಿದುಕೊಂಡಿದ್ದೇನೆ. ಇನ್ನು ಸರಿಯಾಗಿ ಈ ಕಡೆ ನೋಡಿದೆ ಎಂದಾದರೆ ಆಹಾ, ದೇವಾದಿ ದೇವತೆಗಳು ಬಂದು ಸೇರಿಕೊಂಡಿದ್ದಾರೆ. ನನ್ನನ್ನು ಕಂಡೊಡನೆ ಕೈ ಮುಗಿದು ಶಿರವನ್ನು ಬಾಗಿಕೊಂಡಿದ್ದಾರೆ. ನನ್ನ ಕಿಂಕರರು ಎನ್ನುವುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಹಾಗಾಗಿ ಅವರಿಗೂ ಆಶೀರ್ವಾದವನ್ನು ಮಾಡಿದವಳೇ ಸರಿ. ಹಾಗಂತ ದೇವತೆಗಳ ಪಕ್ಷವನ್ನು ಬಿಟ್ಟು ಮುನ್ನೊತ್ತು ಬರುವಂತಹ ಸಂದರ್ಭ ಈ ಕಡೆಗೆ ಸರಿಯಾಗಿ ನೋಡುವ. ನೆರೆದ ಎನ್ನುಳು ಮೋಗವಿರಿಸಿ ಕಾಮಿ ಬರಿಗದು ಏಕಾದತಿ ಸ್ಮರಿಸಿ ಜಾತಿ ಬರೀಪದು ಸಮನವ ಮಾತು ಮರೆಮಾಚುದರು ಕೆಲರು ಪರಿಪರಿಯ ಜನ್ಮಗಳ ಕೈವರು ಬರುಡರಂತಿವರೇನಿದರು ಸ್ಥಿರತೆಯನಿತದು ಮನಸ್ಸಿನಂತರ ಬರೆದು ನೋಡಲು ಕಂಚನೆಯುವ ಬಂದು ಕಂಡಳು ಸಭಿಗ ಸುರದಿಯ ಬಂದು ಕಂಡಳು ಸಭಿಗ ಕಂಡಳು ಸಭೆಯ ಇನ್ನೊಂದು ಕಡೆಯಿಂದ ನೋಡಿದೆ ಎಂದಾದರೆ ಅಸುರರು ಸೇರಿಕೊಂಡಿದ್ದಾರೆ. ಅಯ್ಯಯ್ಯೋ, ಅವರನ್ನು ಸರಿಯಾಗಿ ನೋಡಿದೆ ಎಂದಾದರೆ ಒಂದು ಕಡೆಯಲ್ಲಿ ನಗು ಬರ್ತಾ ಉಂಟು, ಆಶ್ಚರ್ಯವಾಗ್ತಾ ಉಂಟು. ಇಂತಹ ಸ್ವರೂಪಿಗಳಿದ್ದಾರೆ ಎನ್ನುವ ಹಾಗೆ ಅವರ ಚೇಷ್ಟೆಯನ್ನು ಕಾಣುವಂತಹ ಸಂದರ್ಭ ನಗು ಬರ್ತಾ ಉಂಟು. ಒಬ್ಬಾತ ಇನ್ನೊಬ್ಬ ನೋಡಬಾರದು ಎನ್ನುವಂತಹ ರೀತಿಯಲ್ಲಿ ತಡೆಯಾಗಿ ನಿಂತಿದ್ದಾನೆ. ಅದೆಷ್ಟು ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ. ನನ್ನನ್ನು ನೋಡಬೇಕೆನ್ನುವ ಹಾಗೆ ಅವರನ್ನು ನೋಡಿದೆ ಎಂದಾದರೆ, ಅವರ ಬಳಿಗೆ ಹೋದೆ ಎಂದಾದರೆ ನನ್ನ ಜೀವನದ ಗತಿ ಏನೆನ್ನುವ ಹಾಗೆ ಸರಿಯಾಗಿ ಯೋಚನೆ ಮಾಡಿಕೊಳ್ಬೇಕಾಗ್ತದೆ ನಾನು. ಈ ಕಡೆಯಲ್ಲಿ ನೋಡಿದೆ ಎಂದರೆ ದೇವತೆಗಳು ಹುಣ್ಣಿಮೆಯ ಬೆಳದಿಂಗಳ ರೀತಿಯಲ್ಲಿ ಬೆಳಗ್ತಾ ಇದ್ದಾರೆ. ಈ ಕಡೆಯಲ್ಲಿ ನೋಡಿದೆ ಎಂದಾದರೆ ಅಮಾವಾಸ್ಯೆಯ ಕಾರ್ಗತ್ತಳು ಕತ್ತಲೆ ಕವಿದುಕೊಂಡಿದೆ. ಹಾಗಾಗಿ ಜೀವನ ಪಥದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾದದ್ದು ಯಾವುದನ್ನು. ಈ ಕಾರ್ಗತ್ತಲ ಕಡೆಗೆ ಹೋದೆ ಎಂದಾದರೆ ನನ್ನ ಜೀವನವು ಕತ್ತಲಾಗಿ ಹೋಗ್ತದೆ, ಬೆಳಕು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರವಲ್ಲ, ಈ ದುಷ್ಟರು ಅಸುರರು 3 ಮಕಾರಗಳಿಗೆ ಬಲಿಯಾಗಿರ್ತಾರೆ. ಮದ್ಯ, ಮಾಂಸ, ಮಾನಿನಿ ಇವುಗಳನ್ನು ಕಂಡೊಡನೆ ತನಗೆ ಬೇಕೆನ್ನುವ ಹಾಗೆ ಹಠವನ್ನು ಹಿಡಿದುಕೊಂಡು ಹೋಗ್ತಾರೆ. ಅದನ್ನು ಪಡೆಯುವಲ್ಲಿ ಯಾವ ಕೆಟ್ಟ ಚಟವನ್ನಾದರೂ ಆರಂಭಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅವರನ್ನು ಮದುವೆಯಾಗಿ ಹೋದೆ ಎಂದಾದರೆ ನನ್ನ ಬಾಳು ಹಾಳಾಗಿ ಹೋಗ್ತದೆ, ಛಿದ್ರವಾಗಿ ಹೋಗುವುದಕ್ಕೂ ಸಾಧ್ಯ ಉಂಟು. ಹಾಗಿದ್ದರೆ ಯಾರನ್ನು ಮದುವೆಯಾಗದ ಸೂಕ್ತ ಎನ್ನುವ ಹಾಗೆ ಸರಿಯಾಗಿ ನೋಡಿದೆ ಎಂದಾದರೆ ನೋಡಬಾರ್ದು, ಸರಿಯಾಗಿ ಸುತ್ತ ಇನ್ನೊಮ್ಮೆ ನೋಡಬೇಕಾಗ್ತದೆ ನಾವು. ಸುತ್ತ ನಿರೀಕ್ಷಿಸುತ್ತಿಲ್ಲರು ಉತ್ತಮನೆನಿಸುವ ಅವಳೊಂದು ಯಾರಿದ್ದಾರೆ ಉತ್ತಮ? ಐದರುದ ಚಿತ್ತ ಜಪಿತ ನಿದ್ದೆಡೆಗೂ ಭಕ್ತಿಯೊಳು ಮಾಲಿಗೆ ಮಣಿಯುತ್ತ ಸರದಿದ
ಸುರಾಸುರ ಸಂದೋಹದ ಮಧ್ಯದಲ್ಲಿ ಮುನಿಮನೀಷಿಗಳ ಉಪಸ್ಥಿತಿಯಲ್ಲಿ ಭವಿಷ್ಯದ ಕುರಿತಾದ ಕುತೂಹಲ ಎಲ್ಲರಲ್ಲೂ ಗರಿಗೆದರಿದ ಕಾಲದಲ್ಲಿ ವರ್ಣಮಾಲಿಕೆ ನಿನ್ನ ಕೈಗೆ ಕೊಡಲ್ಪಟ್ಟಿತ್ತು. ಕಂಡವರಲ್ಲಿದ್ದ ಅಂತರ್ಭಾವವನ್ನು, ಬಹಿರಂಗದಲ್ಲಿದ್ದಂತಹ ಅವರ ದೇಹಾದಿ ಲಕ್ಷಣಗಳನ್ನು ಗಮನಿಸ್ತಾ ಒಬ್ಬೊಬ್ಬರಲ್ಲೂ ಒಂದೊಂದು ಗುಣಗಳನ್ನು ಕಂಡರೂ ಅವರಲ್ಲಿದ್ದ ದೋಷಾಧಿಕ್ಯವನ್ನು ಗುರುತಿಸ್ತಾ ಅದನ್ನು ಸಾರ್ತಾ ಬಂದೆ. ಒಂದು ಅರ್ಥದಲ್ಲಿ ದರ್ಪಣ ಕಪೋಲೆಯಾದ ನೀನು ಸುರಾಸುರ ವರ್ಗಕ್ಕೆ ಕನ್ನಡಿಯಂತೆ ಒದಗಿ ನಿಂತೆ. ಸರಿ, ಅವರು ನಿನ್ನನ್ನು ಹಂಬಲಿಸಿ ನೀನೇನು ಅಂತ ತಿಳಿಯುವುದಕ್ಕೆ ಯತ್ನಿಸಿದರು. ಖಂಡಿತ. ಆದ್ರೆ ಅವರಿಗೆ ತಿಳುವಳಿಕೆಗೆ ಬಂದದ್ದು ತಾವೇನು ಅಂತ. ಹೌದು, ಸರ್ವಗುಣ ಸಂಪನ್ನರಾಗಿ ತಾವೇ ಶ್ರೇಷ್ಠರು ಅಂತ ಬೀಗುತ್ತಾ ಇದ್ದವರೆಲ್ಲ ತಮ್ಮಲ್ಲಿರುವಂತಹ ನ್ಯೂನತೆಯನ್ನು ದೋಷವನ್ನು ಕಂಡು ನಾಚಿ ತಲೆ ತಗ್ಗಿಸಿದ ವೇಳೆಯಲ್ಲಿ ಆಸಕ್ತಿ ಇದ್ದಂತೆಯೂ ಇರದೆ ಅನಾಸಕ್ತನಾಗಿಯೂ ಉಳಿಯದೇ ಇದ್ದಂತಹ ನಾನು ಏಕಾಕಿಯಾಗಿದ್ದದನ್ನು ಗಮನಿಸಿದೆ. ಖಂಡಿತವಾಗಿ ಕೈಯಲ್ಲಿದ್ದ ವರ್ಣಮಾಲಿಕೆಯನ್ನು ನನ್ನ ಕೊರಳಿಗಿಕ್ಕಿದೆ. ಹೌದು ಸ್ವಾಮಿ. ಲಕ್ಷ್ಮೀದೇವಿ, ನಿನ್ನನ್ನು ನಾನು ಸತಿಯಾಗಿ ಹೊಂದಿದ್ದು ಇಂದೇನೂ ಅಲ್ಲ. ನಿನಗೆ ಹೆಸರೇ ಇರುವುದು ಅನಪಾಯಿನಿ ಅಂತ. ವಿಷ್ಣುವಾದ ನನ್ನನ್ನು ಎಂದೆಂದಿಗೂ ಬಿಟ್ಟಿರಲಾರದವಳು ಎಂಬ ಅರ್ಥದಲ್ಲಿ ನನ್ನ ಶಕ್ತಿಯಾಗಿ, ನನ್ನ ಸರ್ವ ಕರ್ತೃತ್ವದ ಮೂಲ ಸ್ರೋತವಾಗಿ ನನ್ನ ಜೊತೆಯಲ್ಲೇ ಒದಗಿ ನಿಂತಹ ನಿನ್ನನ್ನು ಈ ರೂಪದಲ್ಲಿ ಇಂದು ಲೋಕ ಕಂಡರಸಿತು ಎಂಬುದು ಸತ್ಯ. ಅದು ಅರಿಯದೆ ನೀನೇನು ಅಂತ ತಿಳಿಯದೆ ತಮಗೆ ಬೇಕು ಅಂತ ಹಂಬಲಿಸಿದರು. ಸುರಲೋಕದ ಸಂಪದವೆಲ್ಲವೂ ನಷ್ಟವಾದಾಗ ಸ್ವರ್ಗದಲ್ಲಿ ನಷ್ಟವಾದ ಸಂಪತ್ತಿನ ದ್ಯೋತಕವಾಗಿ ಆ ಸಂಪತ್ತಿಗೆ ಅಧಿದೇವತೆಯಾದ ನೀನು ಶರದಿಮತನದಲ್ಲಿ ಉದಿಸಿ ನಿಂತು ನನ್ನನ್ನೇ ವರಿಸುವುದರ ಮೂಲಕವಾಗಿ ನಾನು ಲಕ್ಷ್ಮೀನಾರಾಯಣ ಅವರೆಲ್ಲರೂ ಮಾನಿಸುವಂತೆ ಮಾಡಿದ್ದಾರೆ. ಹೌದು ಸ್ವಾಮಿ. ನನ್ನನ್ನೇ ವರ್ಣ ಮಾಡುವಾಗ ನಿನ್ನಲ್ಲೇನಾದರೂ ನಿರೀಕ್ಷೆ ಇದ್ದೇ ವರಿಸಿದ್ದು ಹೌದಾದ್ರೆ ಎಲ್ಲರಿಗೂ ಬೇಕಾದದ್ದನ್ನು ಕೊಟ್ಟು ಅವರವರ ಜೀವಯೋಗ್ಯತೆಗೆ ತಕ್ಕಂತೆ ಪುರಸ್ಕರಿಸುವ ನಾನು ನಿನಗೂ ಕೊಡದುಳಿಯುವುದಕ್ಕಿಲ್ಲ. ಏನು ಬೇಕೆ? ಯಾವುದಕ್ಕಾಗಿಯೇ ವರಿಸಿದೆ ಹೇಳಿ ಸ್ವಾಮಿ. ಹೆಣ್ಣು ಬಯಸುವುದು ಏನನ್ನು? ತಾನು ಮದುವೆಯಾಗುವಂತಹ ವರ ಸೂಕ್ತರಾಗಿರಬೇಕು, ಜೀವನ ಭದ್ರತೆಗೆ ಬುನಾದಿಯಾಗಿರಬೇಕೆನ್ನುವ ಹಾಗೆ ಆ ನೆಲೆ ನಿಮ್ಮನ್ನು ಕಂಡುಕೊಂಡವಳು ನಾನು. ನನ್ನ ಮನಸ್ಸಿಗೆ ತೋಚಿದ ಪ್ರಕಾರವಾಗಿ ನಡೆದುಕೊಂಡಿದ್ದೇನೆ. ಸರಿ, ಹಾಗದೊಂದು ಮಾತುಂಟು, ಹೆಣ್ಣು ಚಂಚಲೆ, ಅದರಲ್ಲಿ ಲಕ್ಷ್ಮಿ ಚಂಚಲೆಯೇ ಆಗಿದ್ದಾನೆ. ಹಾಗಾಗಿ ನಿಮ್ಮನ್ನು ಬಿಟ್ಟು ಸದಾಕಾಲ ನಿಮ್ಮ ಜೊತೆಯಾಗಿ ಇರಬೇಕು, ನಿಮ್ಮನ್ನು ಅಗಲಿ ಹೋಗಬಾರದು ಎನ್ನುವಂತಹ ಕಾರಣಕ್ಕಾಗಿ ನನಗೆ ಬೇಕಿರುವುದು ಒಂದೇ, ನಿಮ್ಮ ಹೃದಯ ಭಾಗದಲ್ಲಿ ಅಂದರೆ ನಿಮ್ಮ ವಕ್ಷಸ್ಥಳದ ಸ್ಥಾನವನ್ನು ಕಲ್ಪಿಸಿಕೊಡಬೇಕು ನೀವು ನನಗೆ. ಪತಿಯ ಮನವರಿತು ನಡೆಯುವ ಸತಿಯಾಗಬೇಕೆಂಬ ಸದಾಶಯದಿಂದ ಪಾದಪೂಜೆಯನ್ನು ಮಾಡ್ತಾ ಇರಬೇಕು ಸದಾಕಾಲ. ಪತಿ ಸೇವಾ ತತ್ಪರಳಾಗಿ ಪತಿಪರಾಯಣೆಯಾಗಬೇಕೆಂಬ ಉದ್ದೇಶದಿಂದ ವಕ್ಷಸ್ಥಳ ನಿವಾಸಿನಿಯಾಗುವ ಯೋಗ್ಯತೆಯನ್ನು, ಪಾದ ಸೇವೆ ಮಾಡುವ ಅರ್ಹತೆಯನ್ನು ಜೊತೆಯಾಗಿ ಅಪೇಕ್ಷಿಸ್ತಾ ಇರುವ ನೀನು ಲೋಕದಲ್ಲಿರುವ ಎಲ್ಲರ ದಾಂಪತ್ಯಕ್ಕೂ ಅನುಗ್ರಾಹಕವಾಗಿ ಆದರ್ಶವಾಗಿ ಶೋಭಿಸುವಂತೆ ವಕ್ಷಸ್ಥಳ ನಿವಾಸಿನಿ ಆಗುವುದಕ್ಕೆ ಅವಕಾಶ ಕಲ್ಪಿಸಿದ್ದೇನೆ. ಪಾದ ಸೇವಾ ನಿರತಳಾಗುವುದಕ್ಕೆ ನಿನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಸ್ವರ್ಗಕ್ಕೆ ಅಂತಲ್ಲ, ತಮ್ಮ ಮನೆಯನ್ನು ಮನವನ್ನು ಸ್ವರ್ಗದಂತೆ ಇರಿಸ ಬಯಸುವ ಪ್ರತಿಯೊಬ್ಬರ ಬದುಕಿನ ಸಂಪತ್ತು ನಿನ್ನ ಮೂಲಕವಾಗಿ ಇಂದಿನಿಂದ ಲೋಕಕ್ಕೆ ಕೊಡಮಾಡಲ್ಪಡುತ್ತದೆ. ಲಕ್ಷ್ಮಿಯನ್ನು ವರಿಸಿದಂತಹ ನಾರಾಯಣ ಲೋಕಾನುಗ್ರಹಕನಾಗಿ ಉಳಿಯುತ್ತಾನೆ. ಹೀಗೆ ಪುರದ ಬಗಿರು ಜಾಮಗೊಳಗಿರೆ
ನಾನು ಕರೆದೆ. ಹೌದು. ಏನಂತ ಹೇಳಿದೆ? ಗೆಳೆಯನೇ, ಹೌದು. ಆತ್ಮೀಯನೇ, ಹೌದು. ಮಿತ್ರನೇ, 3 ಹೆಸರಿನಲ್ಲಿ ಹೌದು ನಿನ್ನನ್ನು ಕರೆದಾಗ ನಿನಗೆ ಆಶ್ಚರ್ಯ ಆಗ್ಲಿಲ್ವಾ? ಇದು ಬೇರೆ ಬೇರೆ ಯಾಕೆ ಎನ್ನುವಂತ ಒಂದು ಆಶ್ಚರ್ಯ ಆಯ್ತು. ಅಲ್ಲೇ ಇರುವುದು ಸ್ವಾರಸ್ಯ. ಯಾವುದು? ಎಲ್ಲರೂ ಹೇಗೆ ಭಾವಿಸ್ತಾರೆ ಗೊತ್ತಾ? ಹೇಗೆ? ಗೆಳೆಯ ಅಂದ್ರೂ ಒಂದೇ, ಆಮೇಲೆ ಮಿತ್ರ ಅಂದ್ರೂ ಒಂದೇ, ಆತ್ಮೀಯ ಅಂತ ಹೇಳಿದ್ರು ಒಂದೇ, ಸರಿ ಹೀಗೆ ತಿಳ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ಅದೇ ಅದು 3 ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ತದೆ ಎನ್ನುವ ನೆಲೆಯಲ್ಲಿ ಆ ಶಬ್ದಗಳು ಬೇರೆ ಬೇರೆ ಉಂಟು. ಹಾಗಾದ್ರೆ ಹೇಳಿದ್ರೆ ಸಾಕು, ಅದನ್ನು ವಿವರಿಸಿ ನೋಡುವ. ಈಗ ಗೆಳೆಯ ಅಂದ್ರೆ ಯಾರು ಗೊತ್ತಾ? ಎಳೆಯ ಪ್ರಾಯದಿಂದಲೇ ಒಡನುಂಡು ಒಡನಾಡಿಗಳಾಗಿ ಯಾರು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೋ ಅವರು ಒಬ್ಬರಿಗೊಬ್ಬರು ಗೆಳೆಯರಾಗಿರ್ತಾರೆ. ಸರಿ ಸರಿ. ಆಮೇಲೆ ಮಿತ್ರರಂದ್ರೆ ಯಾರು ಗೊತ್ತಾ? ಯಾರೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಕಾಲಕ್ಕೆ ಏನೋ ಒಂದು ಆಪತ್ತು ಒದಗಿದಾಗ ಅವನನ್ನು ಕೈ ಹಿಡಿದು ಯಾರು ಆಧರಿಸ್ತಾರೋ ಅವ ಮಿತ್ರನಾಗಿರ್ತಾನೆ. ಓಹೋ. ಆಮೇಲೆ 3ನೇದೊಂದು ಇದೆ ನೋಡು, ಅದು ಬಹಳ ವಿಶಿಷ್ಟವಾದದ್ದು. ಯಾವುದು? ಆತ್ಮೀಯ. ಹೌದು. ಆತ್ಮೀಯ ಅಂದ್ರೆ ಏನು? ಒಬ್ಬನ ಅಂತರಂಗವನ್ನು ಯಾರು ಅರ್ಥಮಿಸಿಕೊಂಡು ಅವನೊಂದಿಗೆ ವ್ಯವಹರಿಸ್ತಾರೋ ಅವ ಆತ್ಮೀಯನಾಗಿರ್ತಾನೆ. ಅದೇ ಆತ್ಮೀಯನಿಗೆ ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಏನು? ಒಬ್ಬ ಗೆಳೆಯನಿಗೆ ಮತ್ತೊಬ್ಬ ಗೆಳೆಯನು ಪರಸ್ಪರ ಹೊಂದಾಣಿಕೆ ಆಗಿದ್ದುಕೊಂಡು ಈ ಗೆಳೆಯ ಸತ್ತಾಗ ಅವನ ಕುಟುಂಬದವರು ಯಾರು ಪಿಂಡ ಬಿಡಲಿಕ್ಕೆ ಇಲ್ಲದಿದ್ದಾಗ ಅವನಿಗೆ ಪಿಂಡ ಬಿಡುವ ಅಧಿಕಾರ ಇರೋದು ಮತ್ತೊಂದು ಗೆಳೆಯನಿಗೆ ಅಂತ ತಿಳಿದ ಪ್ರಾಜ್ಞರು ಹೇಳಿದ್ದಾರೆ. ನೀನೀಗಂತ ಆಲೋಚನೆ ಇರಲಿಲ್ಲಲ್ಲ? ಇಲ್ಲ ಮಿತ್ರ, ನನಗೆ ಗತಿಗೋತ್ರ ಇಲ್ಲ. ನೀನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ನನಗೆ ನೀನು ಬಿಡುವುದು ಬೇಡ, ನಿನಗೆ ನಾನು ಬಿಡುವುದು ಬೇಡ. ಬೇಡ ನೋಡ, ಬಿಡ್ಲಿಕ್ಕೆ ಅನುಕೂಲ ವ್ಯವಸ್ಥೆ ಇದ್ರೆ ಮತ್ತೆ ಯಾರಾದ್ರೂ ಬಿಟ್ಟುಕೊಳ್ಳಿ. ಯಾರಾದ್ರೂ ನಮ್ಮ ಆತ್ಮೀಯರು ಬಿಟ್ಟಾರು. ನಾನು ಯಾಕೆ ಹೇಳಿದೆ? ಯಾಕೆ? ಮಾನವ ಜನ್ಮ ಎನ್ನುವುದು ಬಹುದೊಡ್ಡ ಜನ್ಮ. ಅದು ತಿಳಿದವರು ಹೇಳಿದ್ದಾರೆ. ಏನು ಅಂತ ಹೇಳಿದ್ದಾರೆ? ಅದೇ ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡದಿರು ಅಂತ ಹೇಳಿದ್ದಾರೆ. ಜೊತೆಗೊಂದು ಶಬ್ದ ಉಂಟು, ಹೇಳು. ಏನು? ಯಾವ್ದು ನನಗೆ ನೆನಪಾಗುದಿ? ಹುಚ್ಚಪ್ಪಗಳಿರ. ಅದು ಈಗ ಯಾಕೆ? ನಿನ್ನನ್ನು ನೋಟ ಇಟ್ಟು ಹೇಳಿದ್ದಲ್ವಾ? ಅಲ್ಲ. ಯಾಕೆಂದ್ರೆ ಅಷ್ಟು ಶ್ರೇಷ್ಠತೆ ಎನ್ನುವುದು ಮಾನವ ಜನ್ಮದಲ್ಲಿ ಇದೆ. ಕೇವಲ ಮಾನವ ಜನ್ಮ ಎನ್ನುವುದು ಸುಮ್ಮನೆ ಪ್ರಾಪ್ತಿ ಆಗುವುದಿಲ್ಲ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಸುಕೃತ ಫಲ ಎನ್ನುವುದು ಏನಿದೆಯೋ ಅದನ್ನು ಸಿದ್ಧಿಸುವುದರ ಮೂಲಕ ಮಾನವ ಜನ್ಮದಲ್ಲಿ ಈ ಪ್ರಪಂಚದಲ್ಲಿ ನಾವು ಕಾಣಿಸಿಕೊಳ್ತೇವೆ. ಅದಕ್ಕೆ ಹೇಳಿದಲ್ವೇ? ಏನು? ಉಸಿರು ಇರುವ ತನಕ ತಾನು ತನವೆಂಬ ಮಮಕಾರ, ಉಸಿರು ನಿಂತ ಮರುಗಳಿಗೆ ಸ್ಮಶಾನದ ಸಂಸ್ಕಾರ, ಖಂಡಿತ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕುಳಿತು ಹೋಗುವ ದೇಹಕ್ಕೆ ವ್ಯಾಮೋಹ ಯಾಕೆ ಅಂತ ಹೇಳಿ. ಹಾಗೆ ಅಂತ ಮಾನವ ಜನ್ಮ ಸಿಕ್ಕಿದೆ ಎನ್ನುವಲ್ಲಿಗೆ ನಮ್ಮ ಬದುಕು ಸಾರ್ಥಕತೆ ಆಯ್ತು ಅಂತ ಎಣಿಸಬಾರದು. ಇಲ್ಲ, ಅದರದ್ದೇ ಆದಂತ ಕೆಲವು ಹೊಣೆಗಾರಿಕೆ ಎನ್ನುವುದಿದೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡೇವು ಅಂತಾದ್ರೆ ಮಾನವ ಜನ್ಮವನ್ನು ಸಾರ್ಥಕತೆಗೊಳಿಸುವುದಕ್ಕೆ ಸಾಧ್ಯ, ಹುಟ್ಟಿದಕ್ಕೆ ಸಾರ್ಥಕ ಆಗ್ತದೆ. ನನ್ನ ಬಗ್ಗೆ ನಾನೊಮ್ಮೆ ಸಿಂಹಾವಲೋಕನ ಮಾಡಿದಾಗ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಅದನ್ನು ಹೇಗೆ ವಿವರಿಸು ಮಿತ್ರ? ಗೊತ್ತಿಲ್ಲ ನಿನಗೆ? ಇಲ್ಲ. ನನ್ನಷ್ಟು ಭಾಗ್ಯವಂತರು ಬೇರೆ ಯಾರಿದ್ದಾರ? ಯಾವ ರೂಪದಲ್ಲಿ? ಹೇಗೆ ಹೇಳು? ನಾನೇನು ಸಾಮಾನ್ಯದವನ? ನನ್ನ ಅಪ್ಪ ಯಾರು ಹೇಳು? 3 ಲೋಕದ ಗಂಡ ಪಾರ್ಥನ ಮಗ ಅಭಿಮನ್ಯು, ಅರಿಜಿಮಿರ ಮಾರ್ಥಂಡ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ. ಹೌದು. ಹೌದಾ? 3 ಲೋಕದ ಗಂಡ ಅವನೇ ನನ್ನ ಅಮ್ಮನ ಗಂಡ. ಇದಕ್ಕಿಂತ ಹೆಚ್ಚಿನದು ಬೇಕಾ? ಆಮೇಲೆ ನನ್ನ ಅಮ್ಮ ಯಾರು? ಈ ಪ್ರಪಂಚದಲ್ಲಿ ಯಾರನ್ನು ದೇವರು ಅಂತ ಕೊಂಡಾಡ್ತಾರೋ ಅಂತಹ ಶ್ರೀಕೃಷ್ಣ ಪರಮಾತ್ಮನ ತಂಗಿಯೇ ಸುಭದ್ರ ನನ್ನ ಅಮ್ಮ. ಅವಳ ಬದುಕಿನಲ್ಲಿ ಅಭದ್ರತೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂತ ಮಾತೆಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿದ ಪುಣ್ಯಾತ್ಮ ನೀನು. ಆಮೇಲೆ ನನ್ನ ಮಾವ ಜಗತ್ತಿನ ದೇವರು ಶ್ರೀಕೃಷ್ಣ ಪರಮಾತ್ಮ. ಹೌದು. ಮತ್ತೆ ನನ್ನ ದೊಡ್ಡ ಮಾವನ ಕಥೆ ಹೇಳುವುದು ಬೇಡಲ್ಲ? ಗಾರ್ಗೀಶ್ ದ್ವಾರಕೆಗೆ ಈಶ. ಹಾಗಿದ್ರೆ ಇಷ್ಟೆಲ್ಲ ಇರುವಂತಹ ನಾನು ಭಾಗ್ಯಶಾಲಿ ಅಲ್ಲದೆ ಮತ್ತೆ ಏನ ಮಿತ್ರ? ಏನು? ನಿನ್ನಷ್ಟೇ ಭಾಗ್ಯಶಾಲಿ ಅಂತ ನಾನು ಹೇಳಬೇಕಾಗ್ತದೆ. ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚು ಅಂತ ಹೇಳಬೇಕಾಗ್ತದೆ. ಏನು? ನಿನಗೆ ಹೇಳಿಕೊಳ್ಳಿಕ್ಕೆ ಬೇಕಾದಷ್ಟು ಹಿಮ್ಮೇಳ ಉಂಟು. ಹಿಮ್ಮೇಳಲ್ವ? ಹಿನ್ನೆಲೆ ಉಂಟು. ನನಗೆ ಯಾರೂ ಇಲ್ಲ. ಇಷ್ಟು ಮಂದಿಯನ್ನು ಸಂಬಂಧಿಕರಾಗಿ ಪಡೆದಂತ ನಿನ್ನ ಒಡನಾಟ ನನಗುಂಟು ನೋಡು. ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ನನಗೆ ಈ ಪ್ರಪಂಚದಲ್ಲಿ? ಒಂದು ಲೆಕ್ಕದಲ್ಲಿ ಅದು ಸರಿ. ಇಷ್ಟೆಲ್ಲ ಹಿನ್ನೆಲೆ ಇದ್ದು ನಾನು ಭಾಗ್ಯಶಾಲಿ ಆದದ್ದು ದೊಡ್ಡ ವಿಷಯ ಅಲ್ಲ. ಏನು ಇಲ್ಲದೆ ನಾನು ಹೋದಲ್ಲಿಗೆ ನೀನು ಹೋಗ್ತಿ, ನಾನು ಹಾಕಿದ್ದನ್ನೇ ನೀನು ಹಾಕ್ತಿ, ನಾನು ತಿನ್ನುವುದನ್ನೇ ನೀನು ತಿನ್ನುವುದು, ಎಲ್ಲದರಲ್ಲೂ ಸಮಾನತೆ ಉಂಟು ಅಂತಾದ್ರೆ ನಿನ್ನನ್ನು ಮೆಚ್ಚಲೇಬೇಕು. ಆದ್ರೆ ಕೆಲವು ಸಲ ಏನಾಗ್ತದೆ ಗೊತ್ತಾ? ಹೆಚ್ಚು ಇದ್ರೂ ಸಮಸ್ಯೆ, ಏನು ಇಲ್ಲದಿದ್ರೂ ಸಮಸ್ಯೆ. ಈ ಹೆಚ್ಚು ಇದ್ದವರಿಗೆ ಸಮಸ್ಯೆ ಏನು ಗೊತ್ತಾ? ಇದ್ದದ್ದನ್ನು ವೆಚ್ಚ ಮಾಡುವುದು ಹೇಗೆ ಅಂತ ಸಮಸ್ಯೆ. ಏನು ಇಲ್ಲದವನಿಗೆ ವೆಚ್ಚಕ್ಕೆ ಏನು ಮಾಡುವುದು ಅಂತ ಸಮಸ್ಯೆ. ನಾಳೆಗೆ ನಮಗೆ ಏನು ಗತಿ ಅಂತ ಯೋಚಿಸ್ತಾರೆ. ನನ್ನದಲ್ಲಿ ಮೊದಲನೆಯದ್ದು ಇದ್ದದ್ದೆಲ್ಲ ಹೆಚ್ಚಾಯ್ತು, ಅದೇ ಸಮಸ್ಯೆ ನನಗೆ.
ಅಂದ್ರೆ 4 ಗೋಡೆಗಳ ಮಧ್ಯದ ಬದುಕು ಎಷ್ಟು ಕಷ್ಟ ಎನ್ನುವುದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗ್ತದೆ. ಅದು ಏನೋ ಒಂದು ರೀತಿಯ ತನುವಿಗೆ ಜಾಡ್ಯತೆ, ಮನಸ್ಸಿಗೆ ಒಂದು ರೀತಿಯ ಬೇಸರ, ಇದನ್ನು ದೂರ ಮಾಡಬೇಕಿದ್ರೆ ಏನು ಮಾಡಬೇಕು? ಒಂದು ತಿರುಗಾಟ ಮಾಡಿದ್ರೆ ಹೇಗೆ? ಎಲ್ಲಿ ತಿರುಗಾಟ ಮಾಡ್ಲಿಕ್ಕೆ ಆಗ್ತದ? ಯಾಕೆ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಇಂಥದ್ದೇ ಜಾಗ ಅಂತ ಇರ್ತದೆ. ಅದಕ್ಕಾಗಿ ನಮ್ಮ ಉಪವನವನ್ನು ಪ್ರವೇಶ ಮಾಡಬೇಕು ಎನ್ನುವ ಸಂಕಲ್ಪವನ್ನು ತಳೆದು ನಿನ್ನನ್ನು ನಾನು ಬಳಿಗೆ ಕರೆದದ್ದು. ಅದು ಒಳ್ಳೆಯದು ಮಿತ್ರ. ಏನು? ಯಾಕಂದ್ರೆ ನಾವು ಇದರೊಳಗೆ ಇದ್ದುಕೊಂಡು ಏನನ್ನು ಸಾಧಿಸಲಿಕ್ಕಿಲ್ಲ. ಪ್ರಪಂಚದ ಹೊರಗೆ ಹೋದಾಗ ಬೇಕಾದಷ್ಟು ವಿಷಯಗಳು ನಮಗೆ ಸಿಗುವುದಕ್ಕೆ ಇರ್ತದೆ. ಈಗ ಪ್ರಪಂಚದಲ್ಲಿ ಹರಿದಾಡುವ ಪಕ್ಷಿಗಳಿಂದಲೂ ಪ್ರಾಣಿಗಳಿಂದಲೂ ತಿಳಿದಕ್ಕೆ ಬೇಕಾದ ವಿಷಯಗಳು ಇರ್ತದೆ. ಎಷ್ಟೋ ಇರ್ತದೆ. ಹೌದು. ಒಬ್ಬ ತಾನು ದೊಡ್ಡ ಮನೆ ಕಟ್ಟಿದ್ದೇನೆ ಅಂತ ಹೆಮ್ಮೆಯಿಂದ ಬೀಗುತ್ತಾನೆ. ಆದ್ರೆ ತನ್ನ ಉಗುರುಗಳಿಂದಲೇ ಯಾವುದೇ ತಂತ್ರಜ್ಞಾನ ಇಲ್ಲದೆ, ವಾಸ್ತು ಆಧಾರಗಳಿಲ್ಲದೆ ಗವಿಯನ್ನು ಮನೆ ಮಾಡಿಕೊಂಡಿರುವ ಕರಡಿಯ ಮನೆಯ ಮುಂದೆ ಇವನ ಮನೆ ಏನು ಅಲ್ಲ ಅಲ್ವೇ? ತಾನೊಬ್ಬ ಒಳ್ಳೆ ಬೇಟೆಗಾರ ಅಂತ ಇರ್ತಾನೆ. ಹುಲಿಯ ಬೇಟೆಯ ಮುಂದೆ ಇವನ ಬೇಟೆ ಏನು ಅಲ್ಲ. ತಾನೊಬ್ಬ ಸಂಗೀತಗಾರ ಅಂತ ಹೆಮ್ಮೆಯಿಂದ ಬೀಗುತ್ತಾನೆ. ಪಂಚಮದ ಇಂಚರದ ಧ್ವನಿಯಿಂದ ಹಾಡುತ್ತಿರುವ ಕೋಗಿಲೆಯ ಸ್ವರದ ಮುಂದೆ ಇವನ ಸ್ವರ ಏನು ಅಲ್ಲ. ಅವನಿಗೆ ತಾನು ತುಂಬಾ ಕುಣಿತೇನೆ ಅನ್ನುವಂತ ಅಭಿನಯ ಕಡೆ ಮಾಡು. ಅಲ್ಲ, ನನಗೆ ಬಲದ ಬದಿಯಲ್ಲೇ ಮಾತಾಡಿ ಅಭಿನಯ ಮಾಡು. ಅಲ್ಲಿ ಎಡಗೈ ಬರ್ತದೆ. ಒಬ್ಬನಿಗೆ ತಾನು ತುಂಬಾ ಕುಣಿತೇನೆ ಅನ್ನುವಂತ ಹೆಮ್ಮೆ ಇರ್ತದೆ. ಆದ್ರೆ ಸಿಡಿಲಿನ ಗರ್ಜನೆಯನ್ನು ಕೇಳಿದಾಗ ತನ್ನ ಗರಿಬಿಚ್ಚು ಕುಣಿಯುವಂತ ನವಿಲಿನ ನರ್ತನದ ಮುಂದೆ ಇವನ ಕುಣಿತ ಏನು? ಇವ ಕುಣಿದೇ ಇಲ್ಲ, ಗಂಟು ನೋವಾಗಿ ಸುಮ್ಮನೆ ಇರ್ತಾನೆ. ಇವ ಕುಣಿಯತ್ತೆ ಒಳ್ಳೇದಾಯ್ತು. ಕುಣಿಯದಿದ್ರು ಒಂದಿಷ್ಟು ಮಾತಾಡ್ತಾನೆ ನೋಡು. ಹಾಗಲ್ಲ ಮಿತ್ರ. ಹಾಗಾಗಿ ಪ್ರಪಂಚದಲ್ಲಿ ಹರಿದಾಡುವ ಸರೀಸೃಪಗಳಿಂದಲೂ ಎಲ್ಲದರಿಂದಲೂ ನಮಗೆ ನೋಡೋದಕ್ಕೆ ಪ್ರಕೃತಿಯಲ್ಲಿ ಬೇಕಾದಷ್ಟು ವಿಷಯಗಳಿರುವಾಗ ನಾವು ಇದನ್ನು ಬಿಟ್ಟು ಆಚೆ ಹೋದಾಗ ಅದೆಲ್ಲವನ್ನು ಕಾಣಲಿಕ್ಕೆ ಸಿಗ್ತದೆ. ಅದಕ್ಕಾಗಿಯೇ ನಾನಿವತ್ತು ಉಪವನವನ್ನು ಪ್ರವೇಶ ಮಾಡುವುದಕ್ಕೆ ನಿರ್ಧರಿಸಿದ್ದೇನೆ. ಸರಿ ಮಿತ್ರ, ನಿನ್ನನ್ನು ಕರೆದದ್ದೇ ತಡ. ಸಕಲ ಸಿದ್ಧತೆಯಲ್ಲಿದ್ದಾಗುಂಟು. ಇದು ಎಲ್ಲಿಂದ್ರ? ಇದೆಲ್ಲ ಎಲ್ಲಿತ್ತು? ಇದು ನನಗೆ ಯಾರೋ ಉಡುಗೊರೆ ಕೊಟ್ಟದ್ದು. ಉಡುಗೊರೆ ಕೊಟ್ಟದ್ದು ಅಲ್ಲಿಂದ ತೆಗ್ದದ? ಅಲ್ಲಿಂದ ತೆಗೆದಲ್ಲ. ಅಲ್ಲಿಂದ ತೆಗೆದ್ರೆ ಮತ್ತೆ ಇಲ್ಲಿಂದ ತೆಗಿಬೇಕಾಗ್ತದಲ್ಲ. ಇಲ್ಲದಿದ್ರೆ ತೆಗೆದದ್ದು ಗೊತ್ತಾಗ್ತದೆ. ನಮ್ಮ ಹಿರಿಯರ ಪ್ರತಿಬಿಂಬಗಳನ್ನು ಮಾಡಿ ನಿಲ್ಲಿಸಿದ್ದಾರೆ. ಇದು ಮೊದಲು ನಾನು ಹಾಕಿಕೊಂಡಿದ್ದದ್ದು. ಈಗ ನೀನು ಹಾಕಬೇಕಾಯಿತು. ನನ್ನದ್ದು ನಿನಗಲ್ಲದೆ ಮತ್ತೆ ಯಾರಿಗೆ? ಅದೇ ಮಿತ್ರ, ನನ್ನ ಜೊತೆಗೆ ಬರ್ತೀಯ ನೀನು. ಆದ್ರಿಂದ ನಾವಿಬ್ಬರು ಸಂತೋಷದಲ್ಲಿ ಇದನ್ನು ಕಳಿಸಿಟ್ಟು ಅದನ್ನು ಹಾಕಿದ್ರು ಹಾಕ್ಬೋದು. ಆದಿತಾ ಬರ್ತೀಯ ನನ್ನ ಜೊತೆಗೆ? ಬಾ. ಸಖಿ, ಹೀಗೆ ಬನ್ನಿ. ನಿಮ್ಮ ನಿರೀಕ್ಷೆಯಲ್ಲಿ ನೋಡು ನಾನು. ಗೆಳತಿ,
ಈ ಕನಕಾಂಗಿ ಜೀವನವೇ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ. ಯಾಕೆ ಹೇಳು? ಈ ಮುತ್ತಿನ ಮಾಲೆಯೊಂದು ಶೋಭಿಸಬೇಕಿದ್ರೆ ಪದಕ ಎನ್ನುವುದು ಅಗತ್ಯವಾಗಿ ಬೇಕು. ಪದಕದ ಉಪಾಧಿಯಲ್ಲಿ ರಾರಾಜಿಸಿರುವಂತಹ ಪುರ ಯಾವುದು ಅಂತ ಕೇಳಿದ್ರೆ ನಮ್ಮದಾಗಿರುವಂತಹ ದ್ವಾರಕಾ ನಗರ. ಇಲ್ಲಿನ ಅಧೀಶ ನನ್ನಪ್ಪ ದ್ವಾರಕೀಶ ಬಲರಾಮ ಸ್ವಾಮಿ ಅವರ ಪ್ರೀತಿಯ ಮಗಳೇ ನಾನು. ಕನಕಾಂಗಿ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದ್ರು. ಗೆಳತಿ ಅಪ್ಪ ಆಗಾಗ ಒಂದು ಮಾತು ಹೇಳುತ್ತಾ ಇದ್ರು, ಹೆಣ್ಣು ಮಕ್ಕಳಾದವರು ಮಾತಿನಲ್ಲಿ ಮಾಧುರ್ಯತೆ, ಭಾವನೆಯಲ್ಲಿ ಸಹನೆ, ನಡತೆಯಲ್ಲಿ ಲಜ್ಜೆ ಇದನ್ನು ಮೈಗೂಡಿಸಿಕೊಂಡಾಗ ಅವರ ಜೀವನ ಉಜ್ಜೀವನವಾಗ್ತದಂತೆ. ಇದನ್ನೇ ಪಾಲಿಸುತ್ತಾ ಬಂದವಳು ನಾನು. ವಿದ್ಯಾರ್ಜನೆಯನ್ನು ಪೂರೈಸಿ ಅರಮನೆಯನ್ನು ಸೇರಿಕೊಂಡಿದ್ದೇನೆ. ಯಾವುದಕ್ಕೂ ಕೊರತೆ ಇಲ್ಲ. ಉಡುವುದಕ್ಕೂ ಕೊರತೆ ಉಂಟಾ? ಉಣ್ಣುವುದಕ್ಕೆ ಇಲ್ಲ, ತೊಡುವುದಕ್ಕೆ, ಧರಿಸುವುದಕ್ಕೆ ವ್ಯವಸ್ಥೆ ಹೆಚ್ಚಿಗೆ ಉಂಟು. ಆದ್ರೂ ಒಂದು ರೀತಿಯ ಬೇಸರವೇ. ಇಷ್ಟಿದ್ರೂ ಬೇಸರ. ವ್ಯವಸ್ಥೆ ಹೆಚ್ಚಿಗಿದ್ರೂ ಬೇಸರ ಆಗುತ್ತದೆ, ಏನು ಇಲ್ಲ ಅಂತ ಹೇಳಿದ್ರು ಬೇಸರವಾಗುತ್ತದೆ. ಈ ಬೇಸರವನ್ನು ದೂರ ಮಾಡಿಕೊಳ್ಳುವುದಕ್ಕೆ ನಾನೊಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ. ಅದೇನು ಬಲ್ಲೆಯ? ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಒಂದು ವನವಿಹಾರ ಜಲ ಕೇಳಿ ಮಾಡಿ ಬರೋಣ ಅಂತ. ಹಾಗೆ ಏನೇ ನೀನು? ನಾನು ಬರ್ತೇನೆ. ಕಾಲ್ ಮೇಲೆ ಕಾಲಿಗೇನಾಗ್ಲಿಲ್ಲ, ಓಡುವ ಕುದುರೆಯ ಹಾಗೆ ಸದಾ ಸಿದ್ಧಳು ಅಂತ. ನೀನು? ನೀನೆಲ್ಲೋ ನಾನಲ್ಲ. ಅಯ್ಯೋ ದೇವ್ರೆ, ತಡ ಮಾಡುವುದು ಯಾಕೆ? ಬಾ ಹೋಗೋಣ. Thank you.
Bye.
Saki ba 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 ba
ಏನಾಯ್ತು? ನನ್ನ ಮೂಗು 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 ಮೂಗ ಮೂಗು 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 ಹೋಯ್ತು, ಮೂಗು ಹೋಯ್ತೆ. ಎಲ್ಲಿದು? ಏನೇ ಹುಡುಕುದು ನೀನು? ಮೂಗು ಹೋಯ್ತಲ್ಲ. ಅಯ್ಯೋ ಹಾಗಲ್ಲ, ಮೂಗಿನೊಳಗೆ ನೀರು ಹೋಯ್ತು. ಹೌದೇ? ನೀರು ಹೋಗಿತ್ತು. ಹೌದು. ಈಗ ಸರಿ ಆಯ್ತು. ಹೇಗಾಯ್ತು ವನವಿಹಾರ? ಬಲು ಚಂದವಾಯ್ತು. ಹೇಗಾಯ್ತು ಜಲ ಕೇಳಿ? ಸಂತೋಷವಾಯಿತು. ಸಂತೋಷವಾಯ್ತು. ನಿಮ್ಮ ಜೊತೆ ಬಂದ ಮೇಲೆ ಕೇಳಬೇಕಾ? ಆಟವೇ ಆಟ, ನೀರಾಟ. ಆಟವೇ ಆಟ. ಆದ್ರೆ ಒಂದು ಇಲ್ಲೇ ಕಾಲ ಕಳೆಯುವುದಲ್ಲ. ಹೂವನ್ನು ಆಯ್ದು ಕೊಯ್ದು ನೇಯ್ದು ಮಾಲೆ ಮಾಡ್ಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಪರಿಪರಿಯ ಸುಮಗಳನ್ನು ಕೊಯ್ಯುತ್ತಾ ಮುಂದುವರಿಯೋಣ. ಹೋಗೋಣ ಹೋಗೋಣ. ಮಿತ್ರ, ಮನಸ್ಸಿಗಾದ ಬೇಸರವನ್ನು ದೂರ ಮಾಡುವುದಕ್ಕೆ ಉಪವನವನ್ನು ಪ್ರವೇಶ ಮಾಡಿದವರು ನಾವು. ಹಾಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಸವಿತಾ ಮುಂದೆ ಮುಂದೆ ಬರುತ್ತಾ ಇದ್ದಂತೆ ಪಕ್ಕನೆ ಒಂದು ಮಿಂಚು ಹೊಡೆದಾಗ, ಹೌದು ಮಿಂಚೆ ಹೊಡೆದದ್ದು ಹೌದು ಅಂತಾದ್ರೆ ಜೊತೆಗೆ ಗುಡುಗಿನ ಶಬ್ದ ಕೇಳಬೇಕಿತ್ತು. ಗುಡುಗು ಸಿಡಿಲು ಕೇಳಿದ್ರೆ ಮಳೆಯೂ ಸುರಿಬೇಕಲ್ಲ. ಇಷ್ಟು ಹೊತ್ತಿಗೆ ಮಳೆ ಬರಬೇಕಿತ್ತು, ತುಂತುರು ಹನಿ ಆದರು. ಆಗಿದ್ರೆ ಅಷ್ಟು ಆಗ್ಲಿಲ್ಲ ಅಂತ ಆದ್ರೆ ಮಿಂಚೆ ಹೊಡೆದದ್ದಲ್ಲ, ಮಿಂಚು ಹೊಡೆದ ಹಾಗೆ ಆಗ ಏನು ಅಂತ ದೂರಕ್ಕೆ ದೃಷ್ಟಿ ಹಾಯಿಸಿದ್ರೆ
ಆಕಾಶದ ಅಂಚಿನಿಂದ ಮಿಂಚಿನ ಗೊಂಚಲೊಂದು ತೆರೆಗಿಳಿದು ನಿಂತಂತೆ ಮಿಂಚಿನ ಬಳ್ಳಿಯೊಬ್ಬಾಕೆ ಪಳುಕುತ್ತಾ ನಿಂತಿದ್ದಾಳೆ. ನನಗೆ ರವಿಚಂದ್ರನ ಆಗಮನ ಆದಾಗೆ ಭಾಸವಾಯಿತು. ಖಂಡಿತವಾಗಿಯೂ ಬಾನಂಗಳದಲ್ಲಿ ಕಂಗೊಳಿಸಬೇಕಾದಂತಹ ಆ ಉಡುಪತಿಯೇ ಒಡುಮತಿ ಒಡು ನೀನು ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಸುವಂತಹ ಚಂದ್ರನ ತೆರದಲ್ಲಿ ಸಖಿ ಸಮೂಹದ ಮಧ್ಯದಲ್ಲಿ ಒಬ್ಬಾಕೆ ಮೆರೆಯುತ್ತಾ ಇದ್ದಾಳೆ, ರಂಜಿಸ್ತಾ ಇದ್ದಾಳೆ ಅಂತ ಆದ್ರೆ ಇವಳನ್ನು ಕಂಡಾಗ ಒಂದು ರೀತಿಯ ಕುತೂಹಲ ನನಗೆ. ಆದ್ದರಿಂದಲೇ ಕುತೂಹಲದಿಂದ ಆಗಾಗ ತೋಡಿದನು ನೋಡಿದನು ನನಗೆ ತೋಡಿದನು ಅಂತ ಏನಾದ್ರು ಕೈ ಚೀಲ ಹಿಡ್ಕೊಂಡು ತಯಾರು ಮಾಡಿದ್ಯಾ? ಹೌದು, ತಗೊಂಡೋಗ್ಲಿಕ್ಕೆ. ಅದಲ್ವಾ ನನಗೊಂದು ಕುತೂಹಲ. ನಾವು ನಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡುವುದಕ್ಕೆ ನಮ್ಮ ಉಪವನವನ್ನು ಪ್ರವೇಶ ಮಾಡಿದವರು. ಆದ್ರೆ ಇವಳು ಯಾರು? ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಇವಳದ್ದು ಯಾಕೆ ನಾಟ್ಯ ವೈಭವ? ಹೌದು, ಯಾರ ನಿರೀಕ್ಷೆಯಲ್ಲಿದ್ದ ಅಲ್ಲೋಡಿ ಜಿಂಕೆ ಮಿತ್ರ. ಜಿಂಕೆ ಮರಿನ ಅದಲ್ವಾ ಯಾರಾಗಿರ್ಬೋದು ಇವಳು? ಯಾರು ಅಂತ ಅವಳನ್ನು ನನ್ನ ಹತ್ರ ಹೇಳಲಿಕ್ಕೆ. ಅವಳೇನು ನನ್ನ ಕುಟುಂಬದವಳ? ನಿನ್ನ ಕುಟುಂಬದವಳಾದ್ರೆ ನಿನ್ನಲ್ಲಿ ವಿಳಾಸ ಕೇಳ್ತೇನೆ ನಾನು. ಅದಕ್ಕೆ ಇಷ್ಟು ತನಕ ನನ್ನ ವಿಳಾಸವನ್ನು ಯಾರಿಗೂ ನಾನು ಕೊಡ್ಲೇ ಇಲ್ಲ. ಯಾರಿಗೂ ಕೊಡ್ಲಿಕ್ಕೆ ನಿನಗೆ ಕುಟುಂಬ ಇದ್ರೆ ಅಲ್ವಾ? ಅದಕ್ಕೆ ನಾನು ಅವ್ರು ಬರುವಾಗ ನಾನು ಸಿಗುವುದೇ ಇಲ್ಲ. ಉಳಿದದ್ದು ನೀನು ಒಬ್ಬ ಇನ್ನು. ಹೌದು, ಆದ್ರೆ ಅದಲ್ವಾ ನಿನ್ನ ಕುಟುಂಬದವಳಂತ ಕೇಳಿದ್ದಲ್ಲ, ನಿನಗೆ ಪರಿಚಯ ಉಂಟಾ? ಎಲ್ಲಿಯಾದ್ರೂ ಹೇಳಿ ಕೇಳಿ ನೋಡಿ ಬೇರೆ ಎಂತದ್ದು ಶೇಷ ಬಣ್ಣ ಆಯ್ತಾ ಬಣ್ಣ ಒಕ್ಕೂಟದಾಸಲು ಕೆಟ್ಟ ಬರ್ತದೆ ಶಾಸ್ತ್ರ ಬಿದ್ದರೆ ಪುರಾರ ಪರಿಶ್ರಮ ಬ್ರಹ್ಮಗಳ ಶೋಚನ ನಾಲ್ಕರದಾಸಲೆ ಬರೆದು ಉಚಿರೆ ಬನೆ ಬ್ರಹ್ಮಗಳ ಸಹ ಎಂತದ್ದ ಒಂದು ಅರ್ಥ ಆಗೋಗಿ ಹೇಳು. ಇಲ್ಲದಲ್ಲಿ ಹುಡುಕಿದ್ರೆ ಆಗ್ತದೆ. ಇದೆ ಅಂತ ಅವಳು ಹೇಳ್ತಾಳೆ, ನೀನು ಇಲ್ಲದಲ್ಲಿ ಹುಡುಕ್ತಿ. ಈಗ ಅರ್ಥ ಆಯ್ತು. ನನ್ನ ಮಾವನ ಮಗಳು ಅಂತಾದ್ರೆ ನಾನು ಇವಳನ್ನು ನೋಡದೆ ಕೆಲವು ಸಮಯ ಆಯ್ತಾ. ನಾನು ನೋಡುವಾಗ ಇಷ್ಟು ಚಿಕ್ಕವಳಿದ್ದವಳು, ಹಾಗೆ ಇವಳು ಯಾರು ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ಈಗ ಅವಳು ನನ್ನ ಮಾವನ ಮಗಳು ಅಂತಾದ್ರೆ ನಾನು ಅವಳಲ್ಲಿ ಮಾತನಾಡುವುದಕ್ಕೆ ಏನು ಅಭ್ಯಂತರ ಇಲ್ಲ ಅಂತ. ಯಾರು ಅಡ್ಯಂತರ ಇಲ್ವೇ ಇಲ್ಲ. ಅಡ್ಯಂತರ ಅಲ್ವಾ? ಅಭ್ಯಂತರ ಇಲ್ಲ ಮಾತ್ರ ಅಲ್ಲ, ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ಸರಿ ಉತ್ತರ ಕೊಡ್ಬೇಕು. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಪೊರಕೆ ಅಂತ ಇರ್ತದೆ, ಅದು ಯಾಕೆ ಹೇಳು? ಅದು ಕಸಗುಡಿಸುವುದಕ್ಕೆ, ಮನೆಯನ್ನು ಶುಭ್ರಗೊಳಿಸುವುದಕ್ಕೆ, ಆಮೇಲೆ ಭಾಗ್ಯಶ್ರೀ ಬರ್ತಾಳೆ ಎನ್ನುವ ಕಲ್ಪನೆಯಿಂದ ಅದರೊಂದು ಮೂಲೆಗಿಡ್ಲಿಕ್ಕೆ. ಈಗ ಮನೆಯಲ್ಲಿ ಕಸವೇ ಇಲ್ಲ ಅಂತಾದ್ರೆ ಪೊರಕೆ ಅವಶ್ಯಕತೆ ಉಂಟಾ? ಇಲ್ಲ, ಅಗತ್ಯ ಇರುವುದಿಲ್ಲ. ಆದ್ರೆ ಸಂಪ್ರದಾಯಕ್ಕೆ ಒಂದು ಬೇಕು, ಅದೊಂದು ಮೂಲೆಯಲ್ಲಿ ಇರ್ಬೇಕಲ್ವ? ಯಾವ್ದಾದ್ರು ಭೂತ ಪ್ರೇತಗಳನ್ನು ಉಚ್ಚಾಟನೆ ಮಾಡುವುದಕ್ಕೆ ಬೇಕು. ಅದೇ ಒಂದು ಮನೆ ಮೂಲೆಯಲ್ಲಿ ಇರ್ಬೇಕಲ್ವ? ಇರ್ಬೇಕು. ಮತ್ತೆ ಇದೇನು ಮಧ್ಯದಲ್ಲಿ ಉಂಟು? ಅರ್ಥ ಆಗ್ಲಿಲ್ಲ ನಿನಗೆ. ಅರ್ಥ ಆಗಿದೆ ಅಂತ ಆದ್ರೆ ಹಿಂದೆ ಹೋಗಿ ನಿಲ್ಲಬೇಕು ನೀನು. ಅಂದ್ರೆ ಇದು ನನಗೆ ಹೇಳಿದ್ದ. ನಾನು ಕಸಬರಿಕೆ ಇಷ್ಟು ದಿವಸ ನನ್ನನ್ನು ನಿನ್ನ ಇಟ್ಟುಕೊಂಡಿದ್ದೆ. ಈಗ ಚಂದದ ಹುಡುಗಿ ಸಿಗುವಾಗ ನಾನು ಕಸಬಾರಕ್ಕೆ ಆ ಪೊರಕೆ ಅವಶ್ಯಕತೆ ಬೀಳುವಾಗ ನಿನ್ನನ್ನು ನಾನು ಕರೀತೇನೆ. ಅಲ್ಲಿಯವರೆಗೆ ನೀನು ಸ್ವಲ್ಪ ಹಿಂದೆ, ನಾನು ಸ್ವಲ್ಪ ಮುಂದೆ. ಆಯ್ತಾ? ಆಯ್ತು. ಜಾಗ್ರತೆ ಆಗ್ಲಿಕ್ಕೇನೋ ಕಸ ಬಿದ್ದಾಗ ನನ್ನನ್ನು ಕರಿ. ಖಂಡಿತ ಕರೀತೇನೆ, ನಿನ್ನ ಅವಶ್ಯಕತೆ ಇರ್ತದೆ. ಆಯ್ತಾ? ಆಯ್ತು. ಆದ್ರೆ ನನಗೆ ಮಾತಾಡಿ ಅಭ್ಯಾಸ ಇಲ್ಲ. ಈಗ ಕಸಬರಿಕೆ ಬೇಕಾ? ಆಗಲ್ಲ, ಒಂದು ಎಲ್ಲಿಂದ ಪ್ರಾರಂಭ ಮಾಡುವುದು ಅಂತ ಗೊತ್ತಾಗಬೇಕಲ್ಲ. ಪ್ರಾರಂಭದಿಂದಲೇ ಪ್ರಾರಂಭ ಮಾಡುವ. ಆರಂಭದಿಂದ ಪ್ರಾರಂಭ. ಹೌದು ಅಲ್ವಾ? ಅವಳು ನಿನ್ನ ಅತ್ತೆಯ ಮಗಳಲ್ವೇ? ಹೌದು. ಅತ್ತೆಯ ಮಗಳೇ ಕೆರ್ರಗಳ್ಳೆ ಮುತ್ತಿನ ಕಡಿವಾಣ ನಿನಗೆ ತಂದಿರುವೆ. ಪಪ್ಪು ಪಂಕು ಪುದಿನ ಪಪ್ಪು ಪುದಿನ ಅಷ್ಟು ಹೇಳಿದ್ರೆ ಇಷ್ಟೊತ್ತಾದ್ರೂ ಇಲ್ಲಿ ಸುಮ್ಮನೆ ಆದ್ರೂ ನಿಂತಿದ್ದಾಳೆ, ಇಲ್ಲಿಂದ ಓಡ್ತಾಳೆ ಅವಳು ಮನೆಗೆ. ಅದಾಗ್ಲಿಕ್ಕಿಲ್ಲ, ಮಾತಾಡುವಾಗೆ ಮಾತಾಡಿ. ಸರಿ, ಹೆಣ್ಣು ಮಕ್ಕಳನ್ನು ಹೊಗಳಬೇಕು. ಹೊಗಳಿದ್ರೆ ಅಡಿ ಬಿಡ್ತಾರೆ, ಮೇಲೆ ಸಿಗುದಿಲ್ಲ. ಮಧ್ಯೆ ಬಾವಲಿಯಾಗಿ ನೇತಾಡ್ತಾ ಇರ್ತಾರೆ. ಆವಾಗ ಗಪ್ಪಕ ಇಟ್ಕೊಂಡ್ರೆ ಆಯ್ತು. ಸರಿ. ಪ್ರೀತಿಯನ್ನು ಗಟ್ಟಿಯಲ್ಲಿ ಇಟ್ಕೊಂಡ್ರೆ ಅದಕ್ಕೆ ನೋವಾದಿತ್ತು, ಒತ್ತಿ ಇಟ್ಕೊಂಡ್ರೆ ಸಾವಾದಿತ್ತು. ಮೆಲ್ಲ ಹಗೂರವಾಗಿ ಇಟ್ಕೊಂಡ್ರೆ ಹಾರಿ ಹೋಗದಾಗೆ ಜಾಗ್ರತೆ ಮಾಡಬೇಕು. ನಾ ಮಾತಾಡಿ. ಸರಿ ನೋಡು. ಸರಿ.
ಸುಂದರಿ ಕನಕಾಂಗಿ ಸರಸ್ವತಿ ಎಂದು ವಿಮಲಾಗಿ ಸ್ಮರ ಸತಿ ಅವರ ವಿಮಲಾಗಿ ಕೋಮಲಾಗಿ ಕನಕಾಂಗಿ ವಿಮಲಾಗಿ ಕನಕಾಂಗಿ
ಅವಳು ನಿನ್ನ ಅತ್ತೆಯ ಮಗಳಂತ ಹೇಳಿದೇ ತಡ ಒಂದು ಗಳಿಗೆ ಗರಿವಿಚ್ಚಿ ಉಂಡ ನವಿಲಿಂದ ನೀನು ಕುಣಿದು ಕುಪ್ಪಳಿಸಿಯಲ್ಲ ಅದೇ ನನಗೆ ಸಂತೋಷವಾದದ್ದು. ಇವತ್ತಾದ್ರೂ ನಿನ್ನ ಮನಸ್ಸಿಗೆ ಒಂದು ಸಂತೋಷ ಆಯ್ತಲ್ಲ. ಕುಣಿದು ಕುಪ್ಪಳಿಸದೆ ಜೀವ ಐತೇನೆ ನಾವು ಬರುವ ಮೊದಲು ಅವಳೆಷ್ಟು ಕುಣಿದಿದ್ದಾಳೆ ಗೊತ್ತುಂಟ? ಹೌದೌದು. ನೋಡ್ಲಿಲ್ಲ ನೀನು? ನೋಡಿದೆ ದೂರದಿಂದ ಮರದ ಎಡೆಯಲ್ಲಿ ಕುಣಿದನ್ನು ನೋಡ್ತಾ ನಿಂತಿ. ಮತ್ತೆ ಓ ಸುಂದರಿ 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 ಯಾರು ಹೇಳಿದ್ರು? ಗೋಣಿದಾರಿ ಅಂತ ಹೇಳಿದಲ್ಲ, ಸುಂದರಿ ಅಂತ ಹೇಳಿದ್ರು. ಅವಳು ಸುಂದರಿ, ಹೆಸರು ಸುಂದರಿ, ಹೆಸರು ಸುಂದರಿಯ. ಅದು ಕೆಲವು ಸಲ ಹಾಗೆ ಹೆಸರಿಗೂ ಅವರ ರೂಪಕ್ಕೂ ಸಾಮ್ಯತೆ ಇರುವುದಿಲ್ಲ. ಹೇಗಿರ್ತಾರೆ? ಒಬ್ಬನಿಗೆ ಪ್ರಜ್ಞಾನ ಲೀಲಾಶುಕ ಅಂತ ಹೆಸರು ಇರ್ತದೆ. ಅವ್ನು ಮಾತ್ರ ಯಾಕೆ ಬಂದ್ಯೋ ಎಷ್ಟು ಹೋಗ್ತಾ ಇದ್ಯೋ ಗೊತ್ತಾಗಿಲ್ಲ ಪ್ರಜ್ಞಾನ ಲೀಲಾಶುಕ, ಪ್ರಜ್ಞೆ ಇದ್ದು ಲೀಲಾಜಾಲವಾಗಿ ಮಾತಾಡುವ ಗಿಳಿಯಂತೆ ಇರುವಂತ ಅವ ಮಾತ್ರ. ಆಮೇಲೆ ಕಮಲಾಕ್ಷಿ ಅಂತ ಒಬ್ಬರಿಗೆ ಹೆಸರಿರ್ತದೆ. ಒಂದು ಕಣ್ಣು ಪೂರ್ವಕ್ಕೆ, ಒಂದು ಕಣ್ಣು ಪಶ್ಚಿಮಕ್ಕೆ. ಕಮಲಾಕ್ಷಿ. ಹೌದೌದು. ಮತ್ತೊಬ್ರು ಕ್ಷೀರನಾರಾಯಣ ಭಟ್ರು ಅಂತ ಇರ್ತದೆ. ನಿಜವಾಗಿ ಅವರಿಗೆ ಎಂತ ಹಾಲಿನ ಮನೆ ಇರುವವರು, ಮಜ್ಜಿಗೆಯೂ ಸಿಗುದಿಲ್ಲ ಒಮ್ಮೊಮ್ಮೆ. ಹೌದು, ವಿಷಯ ಹೇಳಿತು. ಹೆಸರಿಗೆ ತಕ್ಕಂತೆ ಅವರು ರೂಪವಿರುವುದಿಲ್ಲ. ಈಗ ಅವಳ ಹೆಸರು ಸುಂದರಿಯ. ಅವರು ಯಾವ ಸುಂದರಿ? ಅವರು ತನ ಸುಂದರಿ. ಎಂತ ಬದನೆ ಸುಂದರಿ ಅವಳು. ಬದನೆ ಸುಂದರಿ ನೀನು ಅಲ್ಲ, ಅವಳ ಕೊಕ್ಕಕೋಲ ವಾಣಿಯು. ಕೋಕಿಲ ವಾಣಿಯರು. ಹೌದು. ನಾನು ನಿನ್ನನ್ನು ಕರೆದದ್ದು. ನನ್ನನ್ನು? ಏನ್ ನಿನ್ನ ಪರಿಚಯ ಇಲ್ಲದ ಕರೆದದ್ದು? ಹೆಸರು ಹಾಗಲ್ಲ. ನನಗೆ ಗೊತ್ತಿಲ್ವಾ? ನಿನ್ನ ರೂಪವನ್ನು ಕಂಡು ನಿನ್ನ ಹಾಗೆ ಕರಿಬೇಕು ಅಂತ ಅನ್ನಿಸಿದೆ. ಅದಕ್ಕೆ ಸುಂದರಿ. ಹೆಣ್ಣು ಮಕ್ಕಳಿಗೆ ಅತಿ ಪ್ರಿಯವಾದ ಶಬ್ದ ಯಾವುದು? ಸುಂದರಿ. ಸುಂದರಿ. ನನ್ನ ಅಪ್ಪನ ಆಗಾಗ ಹಾಗೆ ಹೇಳ್ತಾ ಇರ್ತಾರೆ. ಹೌದಾ? ನಿನ್ನನ್ನೇ ಕರೆಯುವುದಲ್ಲ ಬೇರೆಯವರನ್ನ? ನನ್ನನ್ನೇ. ನಿನ್ನೇ ಕರೆಯುವುದಾ? ಅದಲ್ಲ. ಓ ಕನಕಾಂಗಿ. ಅಯ್ಯೋ ದೇವ್ರೆ, ಏನಾಯ್ತು? ಹೆಸರು ಗೊತ್ತುಂಟು ಇವನಿಗೆ? ನಿನ್ನ ಹೆಸರ, ನಿನ್ನ ಜಾತಕ ನನ್ನ ಕೈಯಲ್ಲಿ ಉಂಟು ಗೊತ್ತುಂಟಾ? ಓ ಅಂಗಿ ಕನಕ. ಅಂಗಿ ಕನಕ. ಕನಕಾಂಗಿ. ಆಚೀಚೆ ಮಾಡಿದ್ರೆ ಅಂಗಿ ಕನಕ. ನಿನ್ನ ಸಂಪೂರ್ಣ ವಿಳಾಸ ನನಗೆ ಗೊತ್ತಿದ್ದೆ. ನೀನನ್ನು ಮಾತಾಡಿಸಬೇಕು. ನೀವು ಜಾತಕ ನೋಡ್ತೀರಾ? ಜಾತಕ ಉಂಟಾ ನಿನ್ನಲ್ಲಿ? ಹೌದು. ಸಂಪೂರ್ಣ ದೇವಿ ಮಾತ್ಮೆ ಉಂಟು, ಸಂಪೂರ್ಣ ಹರಿಶ್ಚಂದ್ರ ಉಂಟು. ಈಗ ಸಂಪೂರ್ಣ ವಿಳಾಸಕ್ಕೂ ಬಂದು ಮುಟ್ಟಿದ್ದೇವೆ ನಾವು. ಹೌದು. ಸಂಪೂರ್ಣ. ನಿನ್ನ ಜಾತಕ ನೋಡಬೇಕು ಅಂತ ಇಲ್ಲ, ನಿನ್ನ ಮುಖ ನೋಡಿದ್ರೆ ಹೇಳ್ಬೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಷ್ಟೆಲ್ಲ ಮಾತನಾಡುವವರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನಲ್ಲ ಅಭಿಮನ್ಯು. अभी नहीं थोड़ा छोड़ के अभी क्या कर सकते हैं यहाँ पर? अभी 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 बोलेंगे तो क्या कर सकते हैं अभी? कल सुबह देखिएगा यहाँ. ಅಲ್ಲ ಅಭಿಮನ್ಯು ಅಂತ ಹೇಳಿದೆ. ಮತ್ತೆ ನೆನಪಾಯ್ತು. ಏನು? ನಾನು ಅಭಿಮನ್ಯು ಅಂತ ಹೇಳಿದ್ದಿ. ನಾನು ಪ್ರೀತಿಯಿಂದ ಕರೆಯುವುದು ಹೇಗೆ? ಅಭಿ ಅಂತ. ಯಾರು ಹಾಗೆ ಕರಿಬಹುದಾ? ಹಾಗೆ ಕರಿಬಹುದು. ಈಗ ಪ್ರೀತಿಯಿಂದ ಅಭಿಮನ್ಯು ಅಂತ ನನ್ನನ್ನು ಅವಳ ಅಭಿ ಅಂತ ಕರೆದು, ಈಗ ಅವಳ ಹೆಸರು ಹೇಗೆ? ಕನಕಾಂಗಿ. ಅರ್ಥ ಮಾಡಿದ್ರೆ ಕನಕ ಅಲ್ವಾ? ಕನಕ. ನಿನ್ನ ಹಾಗೆ ಕರೆದ್ರ? ಕನಕ ಬೇಡ, ಅದನ್ನು ಬಿಟ್ಟು ಅಂಗಿ ಅಂತ ಕರೆದ್ರ? ಹೌದು. ಕರೆದ್ರ? ಅದು ಕರೆದ್ರೆ ಹಾಗೆಲ್ಲ ಕನಕ ಅಂತ ಹೇಳಿದ್ರೆ ಇದೇನು ಬ್ರಹ್ಮಕಲಶಕ್ಕೆ ದಾರಿ ಸರಿ ಮಾಡಿ ಉರುಳಿ ಬಿದ್ದ ಮರತ್ತುಂಡ ಇದು ಒಂದು ಕನಕ. ನೀನು ಹಾಗೆ ಕರೀಬಹುದು. ನಾನುಂತಲ್ಲ, ಮತ್ತೆ ಕೆಲವರೆಲ್ಲ ಕರೆಯುವುದಕ್ಕೆ ಆಸ್ಪದ ಉಂಟು ಗೊತ್ತುಂಟಾ? ಕೆಲವರೆಲ್ಲ ಯಾರಿಗಾದ್ರೂ ನಮಗೆ ಯಾರಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾದ ಮಮತೆ ವಾತ್ಸಲ್ಯ ಇದ್ರೆ ಅಂತವರ ಹೆಸರನ್ನೆಲ್ಲ ಕೂಗುವಾಗ ಉದ್ದ ಇದ್ದ ಹೆಸರು ಕೆಲವು ಸಲ ಗಿಟ್ಟಾಗ್ತದೆ. ಕೆಲವರ ಹೆಸರು ದಿವಾಕರ ಅಂತ ಇರ್ತದೆ. ಕರೆಯುವುದು ಹೇಗೆ? ದಿವಾ. ಓ ದಿವಾ. ಎಂತ ದಿವಾ ಅದು ಬೇರೆ. ದಿವಾ ದಿವಾ ಅದು ದಿನೇಶ ಬೇರೆ. ದಿವಾ ದಿವಾ ದಿವಲ್ಲ ದಿವಾ. ಹೇಳಪ್ಪ, ಎಷ್ಟು ಒಳ್ಳೆ ಹೆಸರು. ಸೀತಾರಾಮ ಅಂತ ಹೆಸರು. ಮರ್ಯಾದಾ ಪುರುಷೋತ್ತಮ ಅಲ್ವಾ? ಒಳ್ಳೆ ಅವನನ್ನು ಕರೆಯುವುದೇ ಗೊತ್ತುಂಟ? ಸೀತು
ಅಂದ್ರೆ ಸಿ ಯುವ ಅವರಿಗೆ ತೂ ಆಗುದು, ಅದಕ್ಕೆ ಹೆಚ್ಚು ಸಿಹಿ ತಿನ್ನಬಾರ್ದಲ್ಲ. ಹಾಗಲ್ಲ ಅದು ಏನು, ಯಾರು ಹಾಗೆ ಕರೀತಾರ ಅವರಿಗೆ ಅವರ ಮೇಲೆ ಅತಿಯಾದ ಮಮತೆ ಉಂಟು ಎನ್ನುವುದರ ಜೊತೆಗ ಹಾಗೆ ಅಭಿಮನ್ಯು ಇದ್ದಲ್ಲ, ನಾನು ನೀನು ಅಪೀತ ಕರೆದೆ. ಹೌದು ಹೌದು. ಇದು ಚೀಚಿ ಅಲ್ಲ. ಇಲ್ಲಿ ಬಾ, ನೀನು ಕಾಲು ನೋಡಿದೆ ಯಾಕೆ? ಅಲ್ಲ ಏನಾದ್ರು ಹಾಗಲ್ವೇ ಮತ್ತೆ ಚಿಚಿ 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 ಈ ಉದ್ಗಾರ ಯಾಕೆ ಅಂತ ಕೊಡ್ಲಿಲ್ವ ನಿನಗೆ? ಸಿಗ್ಲಿಲ್ವಾ? ಅದಲ್ಲ, ಅದು ನನ್ನ ಬುದ್ಧಿಗೆ ಹೇಳಿಕೊಂಡದ್ದು. ಅದ್ಯಾಕೋ? ನೀನು ನನ್ನ ಎದುರಿಗೆ ಬಂದು ನಿಂತರು, ನಿನ್ನ ಪರಿಚಯ ಸಿಗ್ಲಿಲ್ಲ ಮೊದಲಿಗೆ, ಯಾರು ಅಂತ ಗೊತ್ತಾಗ್ಲಿಲ್ಲ. ಹೌದಾ? ಹುಚ್ಚನಲ್ಲಿ ಕೇಳಿದೆ ನಾನು. ಹುಚ್ಚ ಸರಿ ಹೇಳಿದ್ನ? ಇಲ್ಲ, ಸರಿ ಹೇಳಿಲ್ಲ, ಬೇರೆಲ್ಲ ಹೇಳಿದ. ಕೊನೆಗೂ ನನ್ನ ಒಂದು ಭಾವನೆಯನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಧನ್ಯವಾದಗಳು. ಧನ್ಯವಾದ ಅಲ್ಲ, ಪಂಚವಾದ್ಯ ಧನ್ಯವಾದ. ಆಯ್ತಲ್ಲ, ಯಾಕೆ ಹೇಳಿದೆ ಗೊತ್ತಾ? ಯಾಕೆ? ನೀನು ಇಷ್ಟು ಎತ್ತರಕ್ಕೆ ಬೆಳೆದಿದ್ಯಲ್ಲ, ನನ್ನ ಕಣ್ಣುಗಳು ನನಗೆ ನಂಬಲಿಕ್ಕೆ ಆಗ್ಲಿಲ್ಲ ಅಂತ. ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ. ಹೇಗೆ? ಬಾಳೆ ಗಿಡ ಬೆಳೆದ ಹಾಗೆ. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತ ಹೇಳಿದ್ರೆ ಬಾಳೆ ಗಿಡದ ಹಾಗೆ ಒಂದು ಗೊನೆ ಹಾಕ್ತಾ ಮತ್ತೆ ಕಡಿದು ಬಿಸಾಕು. ಅಲ್ಲಲ್ಲ, ಬಾಳೆ ಗಿಡವನ್ನು ಮಾತ್ರ ಎಲ್ಲಿ ಕೊನೆ ಹಾಕುದು? ಇದನ್ನು ಕಂಡು ನನಗೊಂದು ಕುತೂಹಲ. ನಾವೇನು ನಮ್ಮ ಮನಸ್ಸಿಗೆ ಬೇಸರವಾದ ಅದನ್ನು ದೂರ ಮಾಡುವುದಕ್ಕೆ ಉಪವನಕ್ಕೆ ಬಂದವರು. ನೀನು ಹಾಗಲ್ಲ, ಇವರನ್ನೆಲ್ಲ ಸೇರಿಕೊಂಡು ಬಂದು ನೀರಿನಲ್ಲಿ ಆಟ ಆಡ್ತಾ ಇದ್ದಿ, ಮೇಲೆ ಬಂದು ಕುಣಿತಾ ಇದ್ದಿ, ಹಾಡ್ತಾ ಇದ್ದಿ. ಇದನ್ನೆಲ್ಲ ಮಾಡಬೇಕಿದ್ರೆ ಏನು ಕಾರಣ ಅಂತ ನನಗೆ ಗೊತ್ತಾಗಲಿಲ್ಲ. ಹೆಣ್ಮಕ್ಕಳು ನೀವಿಲ್ಲಿಯೇ ಜಲಕೆಯಲ್ಲಿ ಆಡುವಾಗ ನಿಮ್ಮ ಅಂಗರಕ್ಷಕರು ಆ ಬದಿಯಲ್ಲಿ ನಿಂತಿದ್ದಾರಲ್ಲ, ಅಂಗರಕ್ಷಕರು. ನನಗೆ ಕುತೂಹಲ ಏನು ಗೊತ್ತಾ? ನೀನು ಇಲ್ಲಿಗೆ ಬಂದದ್ದು ಯಾಕೆ? ಈ ಜಲಕೇಳಿ ಯಾಕೆ? ಚಂದದಲ್ಲಿ ಕುಂದರದನೆಯಾದ ನೀನು ಎನ್ನಲ್ಲಿ ನುಡಿವೆಯಾ? ಹೇಳ್ತೀಯಾ? ಗಾಳಿ ಪಟವ
ಹಠ ಉಂಟು, ಇಲ್ಲಿಂದ ಹೋಗೋ ಮೊದಲು ಇದನ್ನು ಮುರಿಬೇಕು ಅಂತ. ಇನ್ನು ಬ್ರಹ್ಮಕಲಶ ಮುಗಿಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಏನಾಯ್ತೆ? ಚೀಯಾದ ಮೇಲೆ ಏನ್ ಮಾಡ್ತಾ ಇದ್ದೀಯ? ಏನದು? ಅಲ್ಲೋಡು ಏನದು? ಮಿತ್ರ ಏನ? ಅವಳು ಗುಂಡಿ ತೋಡ್ತಾ ಇದ್ದಾಳೆ. ನಾವು ಇದರಲ್ಲಿ ಯೋಚನೆ ಮಾಡಬೇಕು, ಬಹಳಷ್ಟು ಇದೆ. ಏನಪ್ಪ? ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ನೋಡಿದಾಗ ಗುಂಡಿ ತೋಡಿದ್ರೆ ಮಗನೇ ನೀನು ಗುಂಡಿಗೆ ಬಿದ್ದಿ ಅಂತ ಲೆಕ್ಕ. ಚಂದದ ಹೆಣ್ಣನ್ನು ಕಂಡಾಗ ಇವನು ತಾನು ಹಾಕಿದ ದಿರಿಸಿನ ಗುಂಡಿಯನ್ನು ಸರಿ ಮಾಡ್ತಾನೆ. ನಾನು ಗಂಡಸರು ಅಂದ್ಕೊಳ್ಳು, ಅವಳು ಹೀಗೆ ಮಾಡ್ತಾ ಇದ್ದಾಳೆ, ಹೊಂಡಕ್ಕೆ ಬಿದ್ದಿ ಅಂತೇಳಿ ನಂಬಿಕೊಂಡು ಹೋದ ಮಗ ಆನೆ ಕೆಡ್ಡಕ್ಕೆ ಬಿದ್ದಾಗೆ ಗುಂಡಿಗೆ ಬೀಳುದೆ. ನಿನ್ನ ಅನುಭವದ ಮುಂದೆ ಬೇರೆ ಯಾರೂ ಸಾಕಾಗಿ. ಇದು ನಮ್ಮ ಅಪ್ಪನ ಅನುಭವವನ್ನು ನಾನು ನೋಡಿ ಹೇಳಿದ್ದು. ಇದು ಗುಂಡಿ ತೋಡಿದ್ದಲ್ಲ, ಮತ್ತೆ ಏನು ಮಗಳೇ ಗುಂಡಿ ಇತ್ತ. ಒಂದ್ ರೀತಿ ಹೊಸ ಅನುಭವ. ಹೌದಾ? ಏನಪ್ಪ ಅದು? ಏನೋ ಹೇಳಬೇಕು ಅಂತ ನಾನು ಮುಂದುವರಿಯುವುದು. ಸರಿ, ಹೇಳುವುದಕ್ಕಾಗುದಿಲ್ಲ, ತಡೆಗೋಡೆಯ ಹಾಗೆ. ಅದು ಇತ್ತೀಚೆಗೆ ಪ್ರಾರಂಭ ಆದ? ಅಂದ್ರೆ ಈಗ ಮೊದಲಿತ್ತದು ಇರ್ಲಿಲ್ಲ ಅಂತ. ಮಾತಾಡುವುದಕ್ಕಾಗುದಿಲ್ಲ, ಮಾತಾಡಬೇಕು ಅಂತ ಆಸೆ ಆಗುತ್ತಾ ಇಲ್ಲ ಅಂತ. ಪ್ರಯತ್ನ ಮಾಡು. ಹೇಳಲಿಕ್ಕೆ ಬರುವಾಗ ಇವರು ಮುಗಿಸ್ಕೊಂಡು ಹೋಗಿ ಮಾತಾಡದಿದ್ರೆ ಗೊತ್ತಾಗುದು ಹೇಗೆ? ಬಹುಶಃ ನಾಚಿಕೆ ನಿನಗೆ? ನಾಚಿಕೆಯಿಂದ ಹೆಣ್ಣಿನ ಅಂದ ಹೆಚ್ಚುವುದು ಅಲ್ಲಲ್ಲ, ನನ್ನ ಎದುರಿನಲ್ಲಿ ಅದೇ ನಿನಗೆ ನಾಚಿಕೆ. ಅಪ್ಪನಿದ್ರು ಪಟ 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 ಅಂತ ಮಾತಾಡ್ತಿದ್ದೆ ನಾನು. ಮತ್ತೆ ಇಲ್ಲೇನಾಯ್ತು ಪಟ 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 ಅಂತ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೆ ಸಂಕೋಚ, ನಾಚಿಕೆ. ಹೆಣ್ಣು ಮಕ್ಕಳಿಗೆ ಬೇಕಾದುವೆ ಹೆಣ್ಣು ಮಕ್ಕಳಿಗೆ ಭೂಷಣ. ಅಲ್ಲಿ ಪಟಪಟ ಅಂತ ಹೇಳ್ತಿದ್ದವಳು, ಇಲ್ಲಿ ನಿನ್ನ ಬೆವರಿನ ಹನಿ ಬಿದ್ದಾಗ ಪಟಪಟ ಆಗಿ ಚುಂಗಿ ಆಯ್ತು. ಏ ಬಾವ, ಏನು ಅಭಾವ? ಮಾತಾಡ್ಲಿಕ್ಕೆ ಏನು ಅಭಾವ? ಹಾಗೆ ಎಷ್ಟು ಬದಲಾವಣೆ ಆಗಿದ್ದೆ ನೀನು. ನಾನು ತುಂಬಾ ಬದಲಾವಣೆ ಆಗಿದ್ದೇನೆ. ಮೊದಲೆಲ್ಲ ಹೀಗೆ ಇರ್ಲಿಲ್ಲ, ಈಗ ಗುಂಡಿಗೆ ಆಗಿದ್ದೆ. ಮೊದಲಾಗಿದ್ದೆ ತೆಳ್ಳಗೆ. ಅದು ಮತ್ತೆ ನೀನೇ ಆಗಿದ್ದೆ ಮೊದಲು. ಹೇಗಿದ್ದೆ? ಸಣ್ಣದಿರುವಾಗ ಇವಳು ಹೇಗಿದ್ದ? ಇವಳು ಒಂದು ಹಳೆ ಲಂಗ ಹಾಕೊಂಡು ಪಚ್ಚಿ 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 ಪಚ್ಚಿ. ಅದೇ ಆಹಾ, ಹಾಗೆಲ್ಲ ಹೇಳುದು ಬೇಡ. ನಾನು ಹಳೆ ಲಂಗ ಆದ್ರೂ ಹಾಕುತ್ತಾ ಇದ್ದೆ. ನಿಮ್ಮ ಮೈ ಮೇಲೆ ಅಲ್ಲ, ಸಣ್ಣ ಮಗು ಇರುವಾಗೆಲ್ಲ ಯಾರು ಹೇಗಿರ್ತಾರೆ ಅಂತ ದೊಡ್ಡವರಾದ ಮೇಲೆ ಅದನ್ನು ವಿಮರ್ಶ ಮಾಡುದ ನಾವು. ಹೌದಾ? ಮಕ್ಕಳೆಲ್ಲ ಹಾಗೆ ಇರುವುದು, ನೀನು ಹಾಗೆ ಇದ್ದದ್ದು. ಈಗ ಆಗ ಬಾವಾ, ಏನು ಅವತ್ತು ನಾವು ಮರಕೋತಿ ಆಟ ಆಡಿದ್ವಿ. ನಾವು ಎಂತದ್ದೆಲ್ಲ ಆಟ ಆಡಿದ್ದೇವೆ, ಒಂದೆರಡ ಸಣ್ಣ ಪ್ರಾಯದಲ್ಲಿ ಏನೆಲ್ಲ ಆಟ ಆಡಿದ್ದೇವೆ ನಾವು. ಮರದ ಮೇಲೆ ಗೋಲಿ ಆಟ, ಮರದ ಕೆಳಗೆ ಕೋತಿ ಆಟ. ನೀನು ಮರದ ಮೇಲೆ ಗೋಲಿ ಆಟ ಆಡಿದ್ರು ಆಡ್ತೀನಿ, ನಿನ್ನ ನಂಬಲಿಕ್ಕೆ ಸಾಧ್ಯ. ಆಮೇಲೆ ಗಂಡೆ ಹೆಂಡತಿ, ಸೀತಾರಾಮ, ಹನುಮಂತ, ಜಾಂಬವಾಹಿ. ನಾವು ಮದುವೆ ಆಟ ಆಡಿದ್ದು, ಇವಳು ಅಮ್ಮ, ನಾನಪ್ಪ, ನೀನು ಮಗ. ಅಲ್ಲ, ಆಟದಲ್ಲಿ ಆಮೇಲೆ ಕಡೆಗೆ ಪುರೋಹಿತರು ಇಲ್ಲದ ನೀನು ಪುರೋಹಿತರಾದ. ಆಟದಲ್ಲಿ ಯಾರು ಯಾರಿಗೆ ಅಪ್ಪ ಆಗ್ತಾರೆ, ಯಾರು ಯಾರಿಗೆ ಮಕ್ಕಳು. ಆಟ ಅಲ್ವಾ? ಮತ್ತೆ ಆಟ ಅಲ್ವಾ ಬಾಬಾ? ಏನು ನಾವು ಎಷ್ಟು ಮನಸುತ್ತಿದ್ದೇವೆ ಬಾಬಾ. ಕೆಲವು ಮನಸುತ್ತಿದ್ದೇವೆ ನಾವು. ಹಳೆ ನೆನಪು ಮಧುರ, ಹಾಗೆ ಇರ್ಬೇಕು ಅಂತ ನಾನು ಭಾವಿಸಿಕೊಳ್ಳುವುದು. ಈಗ ಹಾಗೆ ಇರುವುದಕ್ಕೆ ಸಾಧ್ಯ ಇಲ್ಲಪ್ಪ, ಆಗುವುದೇ ಇಲ್ಲ. ಎಷ್ಟು ಸಮಯ ಆಯ್ತು ನಿನ್ನನ್ನು ನೋಡದೆ ನಾನು. ನೋಡುವುದಕ್ಕೆ ಅವಕಾಶವೇ ಸಿಗ್ಲಿಲ್ಲ. ಸರಿ, ಆ ಬ್ರಹ್ಮನಿಗೆ 100 ನಮಸ್ಕಾರ ಅಂತ. 100 1,000 ಕೊಡು. ಅದೇ 1000 ಇರ್ಲಿ ಅಂತ. ಸರಿ, ಯಾಕೆ ಈ ಹೊತ್ತಿಗೆ ನಿನ್ನನ್ನು ಕಾಣುತ್ತಿರುವಂತಹ ನಿರೀಕ್ಷೆ ಇರ್ಲಿಲ್ಲ. ಸರಿ, ನಾನು ಬಂದದ್ದು ಯಾಕೆ ಗೊತ್ತಾ? ಯಾಕೆ? ಮನಸ್ಸಿಗೆ ಒಂದು ರೀತಿಯ ಬೇಸರವಾಯ್ತು ಬಾಬಾ. ಎಲ್ಲರಿಗೆ ಒಂದೇ ರೋಗ ಅಲ್ವಾ? ನನಗೆ ಬೇಸರ, ನಿನಗೆ ಬೇಸರ, ಅವರಿಗೂ ಬೇಸರ. ಹಾಗಾದ್ರೆ ಬೇಸರಗಳು ಒಟ್ಟಾದವು. ಈಗ ಈ ಬೇಸರವನ್ನು ದೂರೀಕರಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ಸರಿ ಸಖಿಯನ್ನೆಲ್ಲ ಕೂಡಿಕೊಂಡು ಬಂದೆ ನಾನು. ಹೌದಾ? ಒಂದು ವನವಿಹಾರ ಜಲಕೇಳಿ ಮಾಡಿ ಬರೋಣ ಅಂತ. ವನವಿಹಾರವಾಯ್ತು, ಜಲಕೇಳಿ ಆಯ್ತು. ಸ್ನಾನ ಮಾಡಿ ಆಯ್ತು ಬಾವ ನಾನು. ಅಯ್ಯೋ, ಯಾಕೆ ಇನ್ನೊಮ್ಮೆ ಸ್ನಾನ ಮಾಡೋಣ. ಬಟ್ಟೆ ಬೇರೆ ತರ್ಲಿಲ್ಲ. ಹೌದಾ? ಬೇಡ, ನಿನ್ನದು ಆಯ್ತಲ್ಲ ಸ್ನಾನ. ನಾವೊಂದು ರೀತಿ ಸ್ನಾನ ಮಾಡಿದಾಗ ಆಗಿದೆ, ಆದ ಕಾರಣ ಬೇಡ. ಬಾಬಾ, ಮಾತನಾಡಿ ಸಂತೋಷ ಆಯ್ತು. ಸರಿ, ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಬೇಕು. ಅದಕ್ಕೆ ಅಪ್ಪ ಕಾಯ್ತಾ ಇರ್ತಾರೆ. ನಾನು ಚಂದವಾ
ನೀನು ಇಲ್ಲಿಗೆ ಬಂದದ್ದು, ಅದೇ ಹೊತ್ತಿಗೆ ನಾವು ಬಂದದ್ದು, ನಿನ್ನನ್ನು ನೋಡಿದ್ದು, ನೀನು ನಮ್ಮನ್ನು ನೋಡಿದ್ದು, ನಿನ್ನಲ್ಲಿ ಮಾತುಕತೆ ಆಡಿದ್ದು. ಬಂದದ್ದು ತಡ ಆಯ್ತು. ಹೌದಾ? ನೀವು ಬೇಗ ಬರ್ತಾ ಇದ್ರೆ ಇನ್ನು ಹೆಚ್ಚು ಮಾತನಾಡಬಹುದಿತ್ತೋ ಏನು? ಮಾತಾಡಬೇಕು. ಇನ್ನು ಮಾತಾಡುವುದಕ್ಕೆ ಇದ್ದಂತ ವಿಚಾರ ಹಾಗೆ ಉಳಿದಿದೆ. ನಿನ್ನನ್ನು ಕಂಡಾಗ ಮನದ ಮೂಲೆಯಲ್ಲಿ ಒಂದು ರೀತಿಯ ವಾಂಛೆ, ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳಿಕೊಳ್ಬೇಕು ಅಂತ. ಹೇಳಿಕೋ ಬಾಬಾ. ಈಗಂತಲ್ಲ, ಎಷ್ಟೋ ಸಮಯದಿಂದ ನಿನ್ನಲ್ಲಿ ಹೇಳಿಕೊಳ್ಬೇಕು ಅಂತ ಇದ್ದೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ ನನಗೆ. ಸಮಯ ಸಂದರ್ಭ ಒದಗಿ ಬಂದಿರ್ಲಿಲ್ಲ. ಎಲ್ಲಿ ಹೋದ್ರು ಒಂದ ನಿನ್ನ ಅಪ್ಪ ಅಡ್ಡ ಬರ್ತಾರೆ, ಇಲ್ಲದಿದ್ರೆ ನಿನ್ನ ಅಮ್ಮ ಅಡ್ಡ ಬರುದು. ಏನ್ ಮಾತಾಡ್ತಾ ಇದ್ದೀರಿ? ಅವಕಾಶವೇ ಇಲ್ಲ ಮಾತಾಡೋದಕ್ಕೆ. ಎಷ್ಟು ನೋಡುವ ಕಣ್ಣುಗಳು. ನೀನು ಹೋದ ದಾರಿಯಲ್ಲಿ ನನ್ನನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ, ನಾನು ಹೋದ ದಾರಿಯಲ್ಲಿ ನಿನ್ನನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ಇದೇ ಸಮಸ್ಯೆ. ಅದಕ್ಕಾಗಿ ನಾನು ಇಂತಹ ಒಂದು ಅವಕಾಶ ಎಲ್ಲಿಯಾದರೂ ಲಭಿಸಬಹುದು ಹೀಗೆ ಭಾವಿಸಿದ್ದೆ. ಅವಕಾಶಕ್ಕಾಗಿ ಕಾಯುತ್ತಾ ಇದ್ದೆ. ಈಗ ಸಿಕ್ಕಿತ್ತು, ಹಾಗಾಗಿ ಮುಂದೆ ಬಂದು ನಿಂತದ್ದು. ನೇರವಾಗಿ ಹೇಳಿಬಿಡ್ತೇನೆ. ಎಷ್ಟಾದ್ರೂ ಅಲ್ಲ, ನನ್ನ ಮಾವನ ಮಗಳಿಗೆ ಮತ್ತೆ ಹಕ್ಕಿನಿಂದ ಕೇಳ್ತಾ ಇದ್ದೇನೆ, ನನ್ನನ್ನು ವರಿಸುವಲ್ಲಿ ನಿನ್ನ ಮನ ಏನಂತ ಹೇಳ್ತೀಯಾ? ಮದನಾರೋ ಕೇಳು ವಚನವ ಕೇಳು ಸುದತಿ ನಾನಾಗಿರಲು ಮಾವ ಸುದತಿ ನಾನಾಗಿರಲು ವಚನವ ಕೇಳು. ಮದನ ರೂಪ ಕೇಳು ವಚನವ ಕೇಳು ಸುದತಿ ನಾನಾಗಿರಲು ಮುದದಿ ಪಿತ ಹೇಳಿದ ತೆರಗೈಯುವುದೇ ಸುದತಿ ಪಿತ ಹೇಳಿದ ತೆರಗೈಯುವುದೇ ಚದುರ ವಿಧರ್ಮವು ಇದ ಅರಿವೇ ಚದುರ ನಿಧರ್ಮವು ಇದ ಅರಿವಿಲ್ಲವೇ. ಮದನ ರೂಪ ಕೇಳು ವಚನವ ಸುದತಿ ನಾನಾಗಿರಲು
ನನ್ನ ಪ್ರಾಣ ಪಕ್ಷ ಹಾರಿ ಅಲ್ಲಿವರೆಗೆ ಹೋಗಿದ್ದೆ. ಏ ಪಾಪಿ, ನಿನ್ನನ್ನು ನಂಬಿ ಯಾರಲ್ಲಿ ಆದ್ರೂ ನಾನು ಮಾತಾಡ್ಲಿಕ್ಕೆ ಹೋಗಬೇಕು. ಅವಳು ಪ್ರಾರಂಭ ಮಾಡುವಾಗ ಅಲ್ಲಿಗೆ ಮುಟ್ಟಿದ್ಯಲ್ಲ ನೀನು. ಹೌದು. ಆವಾಗ ನಾನಿದ್ದೇನೆ ಮಾತಾಡುತ್ತಾ ಹೇಳಿದ್ದಿ. ಹೌದು. ಈಗ ಮಾಡಿದ್ಯಾಕ ನೀನು? ನಿಮ್ಮಿಬ್ಬರ ಭಾವಚಿತ್ರವನ್ನು ತೆಗಿಲಿಕ್ಕೆ ತಯಾರ. ಎಂತದ್ದೆ ನೀನು ಮೊದಲು ಸರಿ ಇದ್ದೆ, ಈಗ ಏನಾಗಿದೆ ನಿನಗೆ? ಬಡವರ ಮನೆಗೆ ಭಾಗ್ಯ ದೇವತೆಗೆ ಬಂದ ಹಾಗಾಯ್ತು ನೋಡಿ. ಈ ವಿನಯತೆ ಈ ರೀತಿ ಮಾತಾಡ್ಬೋದಿತ್ತಲ್ಲ ಅವಾಗ. ಹೊಡಿಲಿಕ್ಕೆ ಬಂದಾಗೆ ಮಾತಾಡ್ತೀನಿ ನೀನು. ಎಂತದ್ದೇ ಅದು? ಒಳ್ಳೆದಾಗುದಿಲ್ಲ ಅದೆಲ್ಲ. ನಿನ್ನನ್ನು ಕಂಡಾಗ ನನಗೆ ಅನ್ನಿಸುವುದು ಹೇಗೆ ಗೊತ್ತಾ? ಗೊತ್ತಿಲ್ಲ. ಓ ಮದನ ರೂಪ. ಮದನ ರೂಪ. ಮದನ ರೂಪ. ಹೌದು. ಈ ರೂಪ ಯಾರಿಗೆ ಇಷ್ಟವಾಗುದಿಲ್ಲ ಹೇಳು? ಹೌದಾ? ಹೌದಪ್ಪ. ಯಾರ್ಯಾರಿಗೆ ಇಷ್ಟ ಆಗುದು ಬೇಡ? ಅದೇ ಬೇಡ ಅಂತ. ಹೌದು. ಆದ್ರೆ ಒಂದು ಏನು? ನಿನ್ನ ಅಭಿಪ್ರಾಯವನ್ನು ನೇರವಾಗಿ ನೀನು ಹೇಳಿ. ನಿನ್ನ ಅಭಿಪ್ರಾಯವನ್ನು ನೇರವಾಗಿ ಹೇಳಿಕೊಂಡೆ. ಹೌದು. ನನಗೂ ಮನಸ್ಸಿದೆ. ನೀನು ಆ ಸ್ವಾಮಿಗೆ ಹೊಸದನ್ನು ಸ್ವಾಮಿಗೆ ನನಗೂ ಮನಸ್ಸು. ಏನ್ ಮಾಡುದು? ನನಗೂ ಮನಸ್ಸಿದೆ. ಆದ್ರೆ ಅಪ್ಪ ಇದ್ದಾರಲ್ಲ. ಅಪ್ಪ ಸಾಯ್ಬೇಕು ಅಂತ ಹೇಳುದ? ಅಯ್ಯೋ ಯಾಕೆ ಈ ಭಾಷಣ ಹಾಕುವ ಸತ್ತೋಗ್ತಾರೆ. ಮತ್ತೆ ಅಪ್ಪ ಇದ್ದಾರಲ್ಲ, ನನಗೆ ಮನಸ್ಸುಂಟು. ಅಪ್ಪ ಇದ್ದಾರಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಮತ್ತೆ ಹೇಳುವವರು ಕೇಳುವವರು ಮನೆಯಲ್ಲಿದ್ದಾರೆ. ಹೇಳುವವರು ಕೇಳುವವರು ಇರಬೇಕು. ಖಂಡಿತ. ಯಾರಿಗಾದ್ರೂ ಇರಬೇಕು. ಹೆಣ್ಣು ಮಕ್ಕಳ ಜೀವನ ಹೇಗೆ? ಬಾಲ್ಯದಲ್ಲಿ ತಂದೆ ತಾಯಿಗಳ ಆಧೀನ, ಮದುವೆ ಆದ್ಮೇಲೆ ಗಂಡನ ಆಧೀನ, ಮುಪ್ಪಿನಲ್ಲಿ ಮಕ್ಕಳ ಆಧೀನ. ಹೌದು. ನಾನೀಗ ಅಪ್ಪನ ಆಧೀನದಲ್ಲಿದ್ದೇನೆ. ಏನಾಯ್ತು? ಹಿರಿಯರು ಒಪ್ಪಿಗೆಯನ್ನು ಕೊಟ್ರೆ ಚಂದದಲ್ಲಿ ಮದುವೆ ಆಗಬಹುದು. ಅದಕ್ಕೆ ಹೋಗಿ ಒಂದು ಎಂತ ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೊತ್ತಾಕ್ಬೇಡ. ಬೇಡ ನಿನಗೆ. ಅದೇ ಧರ್ಮ ಅಲ್ವೇ ಹೇಳಿ? ಈಗ ನಿನ್ನ ಅಪ್ಪ ಒಪ್ಪಿದ್ರೆ ಮತ್ತೇನು ಮದುವೆ ಆಗುವುದಕ್ಕೆ? ಹೌದಾ? ಈಗ ಅಪ್ಪನಿಗೆ ಅಯ್ಯೋ ದೇವ್ರೆ, ಏನು ಹೋದ್ರೆ ಕತೆ ಕೈಲಾಸ. ಯಾಕೆ? ಅಯ್ಯೋ ದೇವ್ರೆ, ಕೈಲಾಸದಲ್ಲಿ ಆದ್ರೂ ಆದೀತು, ಮದುವೆ ಆಗುವ. ಈ ಹೊತ್ತಿಗೆ ಅಪ್ಪ ಇದ್ದಲ್ಲಿ ಹೋದ್ರೆ ಅಪ್ಪ ಹೇಗಿರ್ತಾರೆ? ಇಲ್ಲ, ಈ ಹೊತ್ತಿಗೆ ಹೋದ್ರೆ ಅವರು ಸರಿ ಇರ್ತಾರೆ. ಯಾಕೆ ಹೇಳು? ನೀನು ಇಲ್ಲಿದ್ಯಲ್ಲ. ಆದ್ರೆ ಯಾವಾಗ ನಾನು ತಂದುಕೊಳ್ಳುವ ಅಂತ ನೀನು ಸೀಂತ್ರಿ ಬೇಡ, ಗೊತ್ತಾಯ್ತು? ಹೇಳಿ. ಮೊದಲನ್ನ ನೋಡಿದ್ರೆ ಆಗುದಿಲ್ಲ ಅವರಿಗೆ. ಜೊತೆಯಾಗಿ ನಾವಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಮದುವೆಗೆ ಒಪ್ಬೇಕಿಲ್ಲ. ಕೆಲಸ ಮಾಡು. ಏನು? ನಾಳೆ ಬಂದ್ರೆ ಆದೀತಾ? ಬೆಳಿಗ್ಗೆ ಬೆಳಗ್ಗೆ ಬೇಗ ಬರ್ತೀರಾ? ಬೆಳಗ್ಗೆ ಆದೀತಾ ಬೆಳಿಗ್ಗೆ ಆದೀತಾ? ಬೆಳಿಗ್ಗೆ ಆದೀತು. ಬೆಳಿಗ್ಗೆ ಬೇಗ ಬನ್ನಿ ಆಯ್ತಾ? ಅಪ್ಪ ಇರ್ತಾರೆ. ಬೆಳಿಗ್ಗೆ ಬೇಗ ಆದ್ರೂ ಬೆಳಿಗ್ಗೆ ಆದ ಮೇಲೆ ಬರುದು. ಅದೇ ಹೌದು, ಆದ್ಮೇಲೆ ಬರ್ಬೇಕಲ್ಲ. ಬೇಗ ಬನ್ನಿ. ಆಯ್ತಾಯ್ತು. ತಡವಾಗಿ ನಾನು ನಾಳೆ ಬರುವಾಗ ನೀನು ಅಲ್ಲಿ ನನಗೆ ಕಾಣ್ಲಿಕ್ಕೆ ಸಿಗ್ಬೇಕಾಗ್ತದೆ. ನೀನು ಇತ್ತೀಚೆಗೆ ಕಾಣ್ಲಿಕ್ಕೆ ಸಿಗುದಿಲ್ಲ ಅಲ್ಲಿ. ಎಷ್ಟು ಮಂದಿ ಇರ್ತಾರೆ? ಎಲ್ಲ ಇರ್ತಿದ್ದು ಗೊತ್ತಾಗುದಿಲ್ಲ ನೀನು. ಹೌದು ಹೌದು. ಅದಕ್ಕೆ ಹೇಳಿದ್ದು. ನಾನು ಅಲ್ಲೇ ಇರ್ತೇನೆ. ಆಯ್ತು. ಮಹಡಿಯ ಮೇಲೆ. ಮಾಡಿ ಮೇಲೆ. ನೀನು ಅಲ್ಲಿ ಇರ್ತಿದ್ದ ನನಗೆ ಗೊತ್ತಾಗುದು ಹೇಗೆ? ತೋರಿಸ್ತೇನೆ. ಎಂತದನ್ನು? ಹಸಿರು ನಿಶಾನೆ. ಹೌದಾ? ಹಸಿರು ನಿಶಾನೆ. ಹಸಿರು ನಿಶಾನೆ ಉಂಟು ಅಂತ ನೀನು ಅಂತ ನಾನು ಇಳಿಕುವಾಗ ಅಮ್ಮ ಇದ್ರೆ ನೀನ ಕೆಂಪು ನಿಶಾನೆ. ಅವಾಗ ಗೊತ್ತಾಗ್ತದೆ. ಅಪ್ಪನು ಇದ್ರೆ ಎರಡನ್ನು ಸೇರಿಸಿ ಕೆಂಪು. ಬಾವ ಒಂದು ಮಾತ್ರ. ಏನು? ಬರುವಾಗ ಒಂದು ಕರ್ಕೊಂಡ್ ಬರ್ಬೇಡಿ. ಇಲ್ಲಪ್ಪ, ಬೇರೆ ಅಂತ ಕಡೆಗೆಲ್ಲ ಹೋಗುವಾಗ ಇವನನ್ನು ಕರ್ಕೊಂಡು ಹೋಗುದಿಲ್ಲ. ಇಲ್ಲ ಇಲ್ಲ, ಅದು ನಾನು ಇಲ್ಲಿಗೆ ಬರುವಾಗ ಮಾತ್ರ. ಮತ್ತೆ ಅವನೊಟ್ಟಿಗೆ ಹೋಗುದಿಲ್ಲ ನಾನು. ಮತ್ತೆ ಅವನಷ್ಟಕ್ಕೆ ನಾನು ನನ್ನಷ್ಟಕ್ಕೆ ಬರುವಾಗ ಮಾತ್ರ ಇಬ್ಬರು ಒಟ್ಟಿಗೆ. ಹೆಂಗಸರು ಚೊರೆ ಅಂಡಿ ಮಾಡಿದ. ಇಲ್ಲ ಅದು ಮತ್ತೆ ಬೇರೆ ಕಡೆ ಹೋಗಿ ಕರ್ಕೊಂಡು ಹೋಗ್ಲಿಕ್ಕೆ ಜನ ಅಂತಾರೆ. ಆಯ್ತಾ? ಆಯ್ತಾಯ್ತು. ನಾಳೆ ನಾನು ತೋರಿಸ್ತಾ ಇರ್ತೀನಿ. ಆಯ್ತು. ಈಗ ತೋರಿಸಲಿಕ್ಕೆ ಪ್ರಾರಂಭ ಮಾಡಬೇಡ. ನಾಳೆ ಬೆಳಿಗ್ಗೆ. ಆಯ್ತು. ಹೋಗಿ ಹೋಗಿ. ಆಯ್ತಾಯ್ತು. ನೀನು ಇವತ್ತೇ ಹೋದ್ರೆ ನಾನು ನಾಳೆ ಬರ್ಬೋದು. ಮಾತಾಡುವ ಮೊದಲು ಎಷ್ಟು ಮಡಿವಂತಿಗೆ. ಈಗ ನೋಡಿ ಜಂಗ್ 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 ಜಂಗ್. ಆಯ್ತೆ ಆಯ್ತು ಅಂತ ಹೋಗು. ನನಗೆ ಬಹಳ ತ್ವರಿತವಾದ ಕೆಲಸ ಇದೆ. ಏನ್ ಕೆಲಸ? ನಮ್ಮ ಅಜ್ಜಿ ಹೇಳಿದರೆ 2 ಮಾವಿನಣ್ಣು ಕೊಯ್ಕೊಂಡು ಬಾ, ನನಗೆ ತಿನ್ಲಿಕ್ಕೆ ಆಸೆ ಆಗಿದೆ ಅಂತ ಹೇಳಿ. ಕೊಡ್ಬೇಡ ಕೊಡ್ಬೇಡ. ಆಸೆ ಆಗಿದೆ ಅಂತ ಹೇಳಿದಾರಲ್ಲ, ಕೊಟ್ಟರೆ ಸಾಯ್ತಾರ ಅವರು. ಕೊನೆ ಆಸೆ ಆದ್ರೆ ಅದಲ್ಲ, ಮತ್ತೆ ಅವರಿಗೆ ಉಪ್ಪುಂಚಿ ಮಾಡಿ ತಿನ್ಲಿಕ್ಕೆ. ಅದಲ್ವಾ ನಮ್ಮ ಅಜ್ಜಿಗೆ ಅಗತ್ಯ ಬೇಕಾದ ಸಮಸ್ಯೆ ಆಗಿದೆ ಅಂತ. ಅವಳ ಅಪ್ಪನನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ದೇನೆ. ಅವಳ ಅಪ್ಪನನ್ನು ಯಾರು ಒಪ್ಪಿಸುದು? ನನ್ನನ್ನು ನೋಡಿದ್ರೆ ಮೊದಲೇ ಅವರಿಗೆ ಆಗುದಿಲ್ಲ. ಹೋಗಿ ಮಾವ ನಿನ್ನ ಮಗಳನ್ನು ಕೊಡುತ್ತಾ ಕೇಳಿದ್ರೆ ಅವ್ರು ಬಿಟ್ಟಾಳ ನನ್ನನ್ನು. ಅದಕ್ಕಿರುವ ದಾರಿ ಒಂದೇ. ಏನು? ನೀನು ಎಲ್ಲ ಬಟ್ಟೆ ಕಳಿಸಿ ಹಾಕಿ ಒಳಗೆ ಹೋಗಿ ಏನು ಒಂಥರ ಮಂಡಿ ಪಿರಿಕಿ ತರ ಮಾತಾಡ್ತಾ ಇರು. ನಿನ್ನ ಹಾಗೆ
ನಿನ್ನ ಜೊತೆಲಿ ಇರುವಾಗ ಹಾಗಲ್ಲ ನೀನು ಅಲ್ಲಿ ಕೋಣೆಯಲ್ಲಿ ಕಣಕಂತ ಓಡ್ತಾ ಇರು. ಹೌದು, ನಾನು ನಿನ್ನ ಅಮ್ಮನ ಕರ್ಕೊಂಡ್ ಬರ್ತೀನಿ. ನಿಮ್ಮ ಮಗ ಮಾನಸಿಕ ರೋಗಿ ಆಗಿದ್ದಾನೆ ಅಂತ ಹೇಳ್ತೇನೆ. ಏ ಪಾಪಿ, ನೀನು ಯಾವಾಗದಿಂದ ಕಾಯ್ತಾ ಇದೆಯಾ ನಾನು ಮಾನಸಿಕ ರೋಗಿ ಆಗ್ಲಿಕ್ಕೆ? ಹಾಗಲ್ಲ, ನಾಟಕ ಇದು. 3 ದಿವಸ ಆಯ್ತು ಊಟ ಮಾಡಿದೆ ಅಂತ ನಾನು ಹೇಳ್ತೇನೆ. ಸರಿ, ಆಗ ಅಮ್ಮ ಬಂದು ಊಟ ಇಟ್ಕೊಂಡು ತಿನ್ನು ಮಗ ತಿನ್ನು ಪುಟ್ಟ ಅಂತ ಹೇಳ್ತಾರೆ. ಆಗ ಒಂದು ಮಾತು ಹೇಳು ನೀನು, ಕನಕಾಂಗಿಯನ್ನು ನಾನು ಮೆಚ್ಚಿದ್ದೇನೆ, ನನಗೆ ಮದುವೆ ಮಾಡಿ ಕೊಡದಿದ್ರೆ ನಾನು ಸಾಯುವ ತನಕ ಉಪವಾಸ ಅಂತ ಹೇಳು. ಆವಾಗ ಅಮ್ಮನ ಕರುಳು ಚುರುಕಂತದೇ ಬೇಕಾದ ಹುಡುಗಿ ನೋಡ್ತಾಳೆ. ನಾವಾಗಿ ಕೇಳುದಲ್ಲ, ಅಮ್ಮನಾಗಿ ಕೇಳುವ ಹಾಗೆ ಮಾಡಬೇಕು. ಸರಿ ಅಲ್ವಾ? ಆದಷ್ಟು ಬೇಗ ಹೋಗು. ಹೋಗುವ. ನಾನು ಅಜ್ಜಿಗೆ 2 ಮಾವಿನ ಹಣ್ಣು ಕೊಯ್ಕೊಂಡ್ ಬರ್ತೇನೆ. ಒಂದಲ್ಲ, ನಾನು ಎಷ್ಟು ಬೇಕು ಗೋಣಿ ಚೀಲದಲ್ಲಿ ತುಂಬಿಸಿ ಕೊಡ್ತೇನೆ. ಅದು ಮಾವಿನ ಕಾಯಿ, ಅದು ಒಳ್ಳೆದಾಗ್ತದೆ. ಮತ್ತೆ ಇದೆಂತದ್ದು? ಇದು ಹಣ್ಣು ತಿನ್ಲಿಕ್ಕೆ. ಹೋಗು ಹೋಗು ಪುಣ್ಯಾತ್ಮ, ಹೋಗ ಹೋಗು ಪುಣ್ಯಾತ್ಮ, ಹೋಗು. ಇದು ಮಾವಿನಕಾಯಿ, ಇದು ಅಜ್ಜಿಗೆ ಆಸೆ ಅಲ್ವಾ? ಒಳ್ಳೆ ಅರಿಯುವ ಗುಂಡಿನ ಕಲ್ಲಿನ ಆಗುಂಟು, ಜಾಗ್ರತೆ ಮಾಡಿಕೋ ಆಯ್ತಾ? ಅದು ಈ ಕಡೆದಲ್ಲ, ಆ ಕಡೆಯಿಂದ ಬಂದ ಆ ಕಡೆ. ಹಾ ನೋಡಿಕೋ, ಬೇಗ ಬಾ, ಕಾಯ್ತಾ ಇರ್ತೇನೆ. ಆಯ್ತು, ಬೇಗ ಬಾ. ಆಯ್ತು. ನೀನು ಹೋಗ್ತೀಯ? ನಿನ್ನಲ್ಲ, ಮತ್ತೆ ಅದು ಬೇರೆ ಕೋಕಿಲಾವಾಣಿ. ಕೋಕಿಲಾವಾಣಿ ಯಾರು ಸುದ್ದಿ ಸ್ವಾಮಿ? ನಾನು ಈಗಲೇ ಮಠಾಧೀಶನಾಗುವ ಲಕ್ಷಣ ಉಂಟು ಸ್ವಾಮಿಯ ನಾನು. ಅದಕ್ಕಲ್ಲ, ನಿಮ್ಮಲ್ಲಿ ಮಾತನಾಡಬೇಕು. ಹೌದಾ? ಅವರೆಲ್ಲ ಎಷ್ಟು ಬೇಕಾದ್ರೂ ಮಾತಾಡು, ನಿಮಗೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ನಮಸ್ಕರಿಸಿಕೊಂಡಿದ್ದೇನೆ. ದೇವರು ಒಳ್ಳೆಯದಾಗು, ಅಷ್ಟಪುತ್ರ ಸೌಭಾಗ್ಯವತಿ ಭವ. ಅವರೆಲ್ಲ ಸಮಯ ಆಯ್ತಂತ ಹೋದ್ರು. ಹೌದು, ನಾನು ಸಮಯ ಮೊದಲೇ ಆಗಿದೆ. ಅವರು ಬೇಗ ಹೋದದ್ದನ್ನ ಪುಣ್ಯ, ಇಲ್ಲದ್ರೆ ಇಬ್ಬರದು ಇನ್ನು ñಂಗ್ ಇರ್ತಿತ್ತು. ನಾನು ಈ ಸಮಯದಲ್ಲಿ ನಿಮಗಾಗಿ ಕಾದಿದ್ದು. ಹೌದಾ? ನನಗಾಗಿ ಎಷ್ಟೋ ಮಂದಿ ಕಾದಿರಬಹುದು. ನಾನು ಯಾರಿಗೂ ಇಷ್ಟು ತನಕ ಸಿಗಲೇ ಇಲ್ಲ. ನನ್ನ ಕೆಲಸ ಆಯ್ತು, ನಾನಾಯ್ತು. ನಿಮ್ಮಲ್ಲಿ ಒಂದು ವಿಷಯವನ್ನು ಹೇಳಬೇಕು. ಏನು? ಬೇಸರಿಸಿಕೊಳ್ಬಾರ್ದು. ಇಲ್ಲ, ಆ ಶಬ್ದ ನಾನು ಹುಟ್ಟುವಾಗಲೇ ಕಳ್ಕೊಂಡು ಹುಟ್ಟಿದ್ದೇನೆ. ಸ್ವಾಮಿ, ನಿಮ್ಮನ್ನು ನೋಡಿ ನಾನು ಸೋತೆ. ಹೌದೇ? ನೀನ್ ಸೌತೆ? ಸೋತೆ. ನನಗೆ ಸೌತೆ ಅಂದಾಗ ಆಯ್ತು. ಹಾಗಲ್ಲ, ನಿಮ್ಮ ಸೌಂದರ್ಯ. ನಾನು ಈಗೇನು ಒಂದು 20 ವರ್ಷದ ಹಿಂದೆ ಇನ್ನೂ ಬಹಳ ಚಂದ ಐತಿ. 100 ಸಮಸ್ಯೆಗಳಿಂದ ಸ್ವಲ್ಪ ಹೀಗಾಗಿದ್ದೇನೆ ಅನ್ನೋದು ಬಿಟ್ರೆ ಮತ್ತೆ ಚಂದವೇನ? ಅಲ್ಲ, ನೀವು ಸುಂದರವಾಗಿದ್ದೀರಿ. ಈಗ ನಾನು ಹೇಗಿದ್ದೇನೆ? ನೀನು ಬಹಳ ಚಂದ ಐತಿ. ನಿಜವಾಗಿ ನಿನ್ನನ್ನು ನೋಡಿದಾಗಲೇ ನಾನು ಮನಸೋತಿದ್ದೇನೆ. ನಿನ್ನ ಕೂದಲಂತ ಹೇಳಿದ್ರೆ ಚಂದ್ರನಲ್ಲಿರುವ ಕಾಂತಿ ಎಂಬ ಸುದೆಯನ್ನು ಪಾನ ಮಾಡಲು ನಿತಂಬ ಪ್ರದೇಶದಿಂದ ಮಸ್ತಕ ಸ್ಥಾನಕ್ಕೆ ಹತ್ತುತ್ತಿರುವ ಕರಿ ಹಾವಿನಂತೆ ಶೋಭಿಸ್ತಾ ಇದೆ. ಕಾಡಿಗೆಯಿಂದ ರಂಜಿಸುತ್ತಿರುವ ನಿನ್ನ ಕಣ್ಣುಗಳು ಇಂಗಿ ವರಗಳ ಭಂಗಿಯನ್ನು ಭಂಗಿಸುತ್ತಿರುವವು. ನಿನ್ನ ಕಪೋಲಗಳು ಕನ್ನಡಿಯ ತಾಳತಲ್ಯವನ್ನು ತೆಗೊಳ್ಳುತ್ತಿರುವವು. ನಿನ್ನ ತುಟಿಗಳು ಅಮೂಲ್ಯವೆಂಬ ಸಮುದ್ರದಲ್ಲಿನ ಹವಳೋ ಎಂಬಂತೆ ಹೊಳಿತಾ ಇದೆ. ಅಷ್ಟೇ ಅಲ್ಲ, ನಿನ್ನ ಪ್ರತಿ ಅವಯವದ ರಮಣೀಯತೆಯನ್ನು ರಮಣಿಸಲು 1000 ನಾಲಿಗಿರುವ ಶೇಷನಿಂದಲೂ ಅಸಾಧ್ಯ. ನಾಕದ ಸತಿಯರ ನೂಕಿರೆ ಮಡುವಿಗೆ ನಿನ್ನಯ ನೋಡದ ನೇತ್ರಗಳೇಕೆ? ನಿನ್ನ ಕಪ್ಪಾದ ಕೇಶ, ನಿನ್ನ ಶೃಂಗಾರ ಭರಿತ ವೇಷ, ನಿನ್ನ ನಲಿತೋಳುಗಳ ಪಾಶ ಎನಗಾದರೆ ಮರೆಸಬಹುದೆನ್ನೆಯ ರೋಷ, ತಡೆದರೆನ್ನನು ಈಶ, ಆಗಲೆನ್ನೆಯ ನಾಶ. ನಾನೇ ನಿನ್ನ ಪ್ರಾಣೇಶ ಅಂತ ಬಂದಿದ್ದೇನೆ. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ತಾನಾಗಿ ಒಲಿದು ಬರಬೇಕಂತೆ. ಒಲಿದ ಹೆಣ್ಣನ್ನು ಜೊತೆಯಲ್ಲಿ ಕರೆತಂದು ಅವರ ಜೊತೆಯಲ್ಲಿ ಬಾಳ್ವೆ ಮಾಡಿದರೆ ಪುರುಷನ ಪಾನಿಗೆ ಕೆನೆ ಹಾಲು ಮೆತ್ತಂತೆ. ಒಲಿದ ಹೆಣ್ಣು ಜೊತೆಯಲ್ಲಿದ್ದರೆ ಒಲಿಬುಡವೇ ಸ್ವರ್ಗ ಅಂತ ತಿಳಿದ ಪ್ರಾಜ್ಞರು ಹೇಳಿದ್ದಾರೆ. ಆದ್ದರಿಂದ ನೀನು ನನ್ನನ್ನು ಪ್ರೇಮಿಸಿದ್ರಿಂದ ನನ್ನ ಬದುಕು ಭವ್ಯವಾಗುವುದಾದರೆ ನನಗೆ ಇನ್ನೇನು ಬೇಕು? ಓ ಸೂರ್ಯ ಪ್ರಕಾಶಿನಿಯೇ, ಓ ನಯನನಂದಿನಿಯೇ, ಓ ಇಕ್ಷುರೋಹಿಣಿಯೇ, ಓ ಪ್ರವಾಳಧರಿಣಿಯೇ, ಓ ಕೋಕಿಲವಾಣಿಯೇ, ನಿನ್ನನ್ನು ಕಂಡಾಗ ನಾನು ಸಂಪೂರ್ಣ ಸೋತೋಗಿದ್ದೇನೆ. ಸ್ವಾಮಿ, ನಿಮ್ಮನ್ನು ಮುಂದೆ ಮದುವೆಯಾಗಿ ನಾವಿಬ್ಬರು ಇರುವುದು ಹೇಗೆ? ನಾವಿಬ್ಬರು ಹೇಗಿರುವುದು? ಸೀತಾರಾಮರ ಹಾಗೆ ಇರೋಣ. ಹೌದೌದು, ಸೀತಾರಾಮನಿಗೆ ಸೀತಾ ಆದ್ರೆ ರಾಮ, ರಾಮ ಆದ್ರೆ ಸೀತಾ. ಹೌದು, ಆ ರೀತಿ ಅತಿ ತಣ್ಣಗಾಗಿರಬಾರ್ದು ಸೀತಾ. ಸ್ವಾಮಿ, ಇದಾಗಲೇ ನಮ್ಮ ತಾಯಿ ನೋಡ್ಬೇಕಿತ್ತು. ಎಷ್ಟು ಸಂತೋಷ ಪಡ್ತಿದ್ರು ಗೊತ್ತುಂಟಾ? ತಾಯಿ ಸತ್ತೋಗಿದ್ದಾರೆ? ಸತ್ತೋಗಿಲ್ಲ ಸ್ವಾಮಿ, ಅನಾರೋಗ್ಯದಲ್ಲಿದ್ದಾರೆ. ಏನು ಯೋಚನೆ ಮಾಡಬೇಡ. ಆದ್ರೂ ನಿನ್ನ ತಾಯಿಗೆ ಮಗನಾಗಿ ನಿನಗೆ ಗಂಡನಾಗಿ ಆ ಅತ್ತೆಯನ್ನು ತಾಯಿಯಾಗಿ ನೋಡಿ ಉಪಚರಿಸ್ತೇನೆ ನಾನು. ಆದ್ರೆ ತಾಯಿಯನ್ನು ನೋಡಿಕೊಳ್ಳುವಳು ನಾನೇ. ಸ್ವಲ್ಪ ಕಷ್ಟ ಸ್ವಾಮಿ. ಕಷ್ಟವ? ಏನಾಗಬೇಕು? ತಾಯಿಗೆ ಅನಾರೋಗ್ಯವೇ? ಅನಾರೋಗ್ಯ. ಹಣ್ಣು ಹಂಪಲುಗಳನ್ನು ಕೊಟ್ಟು ಎಲ್ಲ ಸರಿಯಾಗ್ತದೆ. ನೀನು ತಲೆ ಬಿಸಿಬೇಡ ಸ್ವಾಮಿ. ಓಯ್, ತಗೋ, ನಿನ್ನ ಅಮ್ಮನ ಆರೋಗ್ಯ ಸುಧಾರಿಸ್ತದೆ.
ಹಣ್ಣೊಂಪಲು ಅದು ಒಂದು ದಿನಕ್ಕೆ ಸಾಕಾಗ್ತದೆ. ಸಾಕು, ನಾಳೆಗೆ ತರುವ, ಇವತ್ತು ಹಾಗಲ್ಲ, ಅವರು ಸರಿಯಾಗಬೇಕು ಎನ್ನುವಂತ ಉದ್ದೇಶದಿಂದ. ಸ್ವಾಮಿ, ಮುಂದೆ ನೀವು ಮದುವೆ ಆಗುವರಲ್ವಾ? ಹೌದು, ಮುಂದೆ ಅಲ್ಲ, ತೊಂದ್ರಾಗುವ ತೊಂದರೆ ಇಲ್ಲ, ಯಾವತ್ತಾದ್ರೂ ತೊಂದರೆ ಇಲ್ಲ. ಹೇಳಿ, ಏನು ಹೇಳು. ಇದು ಬಂಗಾರದ ಸ್ವಾಮಿ. ಅಲ್ಲ, ಒಪ್ಪ ಇಟ್ಕೊಂಡದ್ ನಾನು. ಅದು ಆಗ್ತದಲ್ಲ, ಕೊಡಿ. ಮತ್ತೆ ಆದ್ರೂ ನೀನು ನನಗೆ ಸಿಗೋಳಲ್ಲ. ನನ್ನಷ್ಟು ತ್ಯಾಗಿ, ನನ್ನಷ್ಟು ಹೃದಯ ಶ್ರೀಮಂತಿಗೆ ಉಳ್ಳುವ ಬೇರೆ ಯಾವ ಗಂಡಸರು ಸಿಗುವುದಕ್ಕೆ ಸಾಧ್ಯ ಇಲ್ಲ. ತಗೋ. ನಿಮ್ಮ ಹೃದಯಕ್ಕೆ ಮೆಚ್ಚಿದೆ ಸ್ವಾಮಿ. ಸ್ವಾಮಿ, ಬೇಸರಿಸಿಕೊಳ್ಬಾರ್ದು. ಇಲ್ಲಪ್ಪ, ನೀವು ಆವಾಗ ಹೂ ಕೊಟ್ಟಿದ್ದೀರಿ. ಹೌದು. ಎಷ್ಟು ಅಂತ ಕೈಯಲ್ಲಿ ಹಿಡ್ಕೊಂಡು ಬನ್ನಿ ಸ್ವಾಮಿ. ಆಹಾ ಸ್ವಾಮಿ, ಮದುವೆ ಆದ್ಮೇಲೆ ನನಗೆ ಮುಡಿಸಬಹುದು. ಈ ಉಂಗುರ ನನ್ನ ಸೀತರ ಜಯರಾಮನಿಗೆ ಆದೀತು. ಪಾಪಿ ಮಗ ಜಯರಾಮ ಇವಳನ್ನು ಮೊದಲೇ ಪ್ರೇಮಿಸಿದಾನ. ಆಕೆಪ್ಪ ಸಾಯ್ದು ನನ್ನಿಂದಲೇ. ತಿಳಿದ ಪ್ರಾಜ್ಞರು ಹೇಳಿದ್ದಾರೆ, ಹೆಣ್ಣು ಮಕ್ಕಳಂತ ಹೇಳಿದ್ರೆ ಒಂದು ನವ್ಯ ಕವನದ ಹಾಗೆ, ಅರ್ಥವಾಗದಿದ್ದರೂ ಮೆಚ್ಚುಗೆ ಆಗುತ್ತಾರೆ. ಹೆಣ್ಣು ಮಕ್ಕಳಂತ ಹೇಳಿದ್ರೆ ಒಂದು ಖಾಲಿ ಚೌಕಟ್ಟು ಇದ್ದ ಹಾಗೆ, ಯಾರ ಭಾವಚಿತ್ರ ಇರಿಸಿದರೂ ಹೊಂದಿಕೊಳ್ಳುತ್ತಾರೆ. ಅದಕ್ಕಾಗಿ ಮಾಡಿಸಿಟ್ಟ ಹಾಗೆ ಹೆಣ್ಣು ಮಕ್ಕಳು ಕಥೆಯ ಹಾಗೆ, ಮರಳಿ ಬಂದರೆ ವಿಷಾದ ಪತ್ರ ಇರ್ತದೆ ಅಂತೇಳಿ ನನ್ನ ಕಿವಿಗೆ ಹೂ ಇಟ್ಟೋದ್ಲಲ್ಲ. ನನಗೆ ಹೂ ಇಡುವ ಜಾತಿ ನನಗೆ ಬಿಡುದಿಲ್ಲಮ್ಮ. ಅಮ್ಮ, ಅಣ್ಣಯ್ಯ, ತಂಗೆ ಸುಭದ್ರೆ, ಏನಣ್ಣ? ನನ್ನ ಪ್ರವೇಶವಾದ ಕ್ಷಣದಲ್ಲೇ ನೀ ನೇರವಾಗಿ ರಾಜಸ್ಥಾನವನ್ನು ಪ್ರವೇಶ ಮಾಡಿದ್ದಿ. ನಾನು ಬಂದದ್ದು ತಪ್ಪಾಯ್ತ ಹೇಗೆ? ಖಂಡಿತ ಇಲ್ಲಮ್ಮ. ನೀ ಯಾವಾಗಲೂ ಬರುವವಳೆ, ಬರಬೇಕಾದವಳೆ, ಬರತಕ್ಕವಳೆ. ಆದರೆ ಬಂದಂತಹ ರೀತಿಯನ್ನು ಕಂಡಾಗ ಮನಸ್ಸಿಗೊಂದು ರೀತಿಯಲ್ಲಿ ವೇದನಾಗುತ್ತಾ ಇದೆ. ಯಾಕಣ್ಣ? ವ್ಯಕ್ತಿಯೊಬ್ಬನ ಮನಸ್ಸಿನ ಭಾವನೆಯನ್ನು ತಿಳಿಯುವುದಕ್ಕೆ ಮುಖವೇ ಕೈಗನ್ನಡಿಯಂತೆ. ಖಂಡಿತ ಹೌದು. ನಿನ್ನ ಮುಖವನ್ನು ನೋಡುವಾಗ ಮನಸ್ಸಿನಲ್ಲಿ ಯಾವುದೋ ಒಂದು ದುಗುಡ ಇದ್ದ ಹಾಗೆ ಕಾಣ್ತಾ ಉಂಟು. ಯಾಕಮ್ಮ? ನಿನ್ನ ಜೀವನದ ಭದ್ರತೆಯ ಬಗ್ಗೆ ಸದಾ ಜಾಗೃತರಾಗಿರುವ ನಿನ್ನಣ್ಣ ಬಲಭದ್ರ ಇರುತ್ತಾ ಹೆದರಬೇಕಾದಂತಹ ಅಗತ್ಯ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಏನುಂಟು ಹೇಳಮ್ಮ. ನನ್ನಲ್ಲಿ
ಅಮ್ಮ ತಂಗಿ ಮಗು ಹುಟ್ಟಿ 12ನೇ ದಿನಕ್ಕೆ ಹಿರಿಯವರು ನಾಮಕರಣವನ್ನು ಮಾಡ್ತಾರೆ. ಹೌದು ಮಗಳೇ. ಹೆಸರಿರಿಸಿದ ಹಾಗೆ ತನ್ನ ಮಕ್ಕಳು ಬೆಳಿಬೇಕೆನ್ನುವುದವರ ಆಶಯವಾಗಿರ್ತದೆ. ಖಂಡಿತವಾಗಿಯೂ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಬೆಳಿತಾರಂತ ಹೇಳಲಿಕ್ಕೆ ಆಗೋದಿಲ್ಲಮ್ಮ. ಹುಟ್ಟುವಾಗಲೇ ನನ್ನ ಬದುಕಿಗೆ ಭದ್ರತೆಯನ್ನು ಕರುಣಿಸಿದವರು ನೀವು. ಯಾಕೆ? ಹಿರಿಯಣ್ಣ ಬಲಭದ್ರ, ಹೌದು. ಸಣ್ಣಣ್ಣ ವಾಸುಭದ್ರ, ನಾನು ಸುಭದ್ರ. ಹೌದು. ನನ್ನ ಬದುಕಿಗೆ ಯಾವ ಕೊರತೆಯೂ ಇಲ್ಲ. ನಿನ್ನ ಜೀವನದ ಭದ್ರತೆಯ ಬಗ್ಗೆ ಅವಲೋಕಿಸಿದಂತಹ ನಾವು ವರ್ತಮಾನದಲ್ಲಿ ನೀ ಕಾಮ್ಯಕಾವನದಲ್ಲಿ ಇರಬೇಕಾದವಳು ಹೌದಾಗಿದ್ರೂ ಕೂಡ ನಿನ್ನನ್ನು ಅರಮನೆಗೆ ಕರೆತಂದದ್ದು ನಾವು ಅದೇ ಕಾರಣಕ್ಕೆ. ಸತಿತ್ವದ ಧರ್ಮವನ್ನು ನಾನು ಅರ್ಥವಿಸಿಕೊಂಡವಳು. ಪತಿಯ ಜೊತೆಯಲ್ಲಿ ಸತಿ ಇರಬೇಕಾದದ್ದು ಕರ್ತವ್ಯ ಅಲ್ವೇ? ಅದೇ ಧರ್ಮ ಅಲ್ವೇ? ಪತಿಯ ಛಾಯಾನುವರ್ತಿಣಿಯಾಗಿ ಇರಬೇಕು. ಹಾಗಿರುವಾಗ ಕಷ್ಟ ಆಗ್ತದೆ, ಮಗು ಸಣ್ಣವ ಎನ್ನುವ ಕಾರಣಕ್ಕಾಗಿ ನಿಮ್ಮಲ್ಲಿ ಇರಿಸಿಕೊಂಡವನು. ಕಾನನ ವಾಸದ ಬಗ್ಗೆ ನಿನಗೆ ಎಳ್ಳಿನಿತೂ ಪರಿಜ್ಞಾನ ಇಲ್ಲ. ಇಲ್ಲದಂತಹ ನಿನ್ನನ್ನು ಕಾನನಕ್ಕೆ ನಾವು ಕಳುಹಿಸಿಕೊಡುವುದಿಲ್ಲ ಎನ್ನುವ ಹಾಗೆ ಕರ್ತಂದದ್ದು. ಸತ್ಯ ಅಣ್ಣ. ಯಾವುದಕ್ಕೂ ಕೊರತೆಯನ್ನು ಮಾಡಿದವರಲ್ಲ. ನಾ ಕೇಳುವ ಪೂರ್ವದಲ್ಲೇ ನನಗೆ ಏನನ್ನು ಬೇಕೋ ಅದನ್ನೆಲ್ಲ ಒದಗಿಸಿಕೊಟ್ಟವನು ನೀನು. ನಾನಿದ್ದೇನಲ್ಲಮ್ಮ, ಏನಾಗಬೇಕು ಹೇಳು ನೀನು. ಯಾವುದಕ್ಕೂ ಕೊರತೆ ಇಲ್ಲ ಅಣ್ಣ. ಅಲ್ಲ, ನಿನಗೆ ಸಮಯ ಉಂಟಲ್ಲ? ಅಯ್ಯೋ, ನನಗೆ ಸಮಯ ಉಂಟ? ರಾಜಕೀಯದಲ್ಲಿ ಸಮಯ ಎನ್ನುವುದಿಲ್ಲ. ಸಮಯ ಮಾಡಿಕೊಳ್ಬೇಕು. ಅದೇ ಮಾಡಿಕೊಳ್ಳಿಕ್ಕೆ ಆಗ್ತದಲ್ಲ ಈಗ? ನನ್ನ ತಂಗಿ ಹೇಳಿದ ಮೇಲೆ ಮಾಡಿಕೊಳ್ಳುವುದಕ್ಕಾಗುತ್ತದ ಅಂತ ಕೇಳಲಿಕ್ಕಿಲ್ಲ. ಸರಿ, ಎಷ್ಟು ಹೊತ್ತು ಬೇಕಾದ್ರೂ ನೀ ಕೇಳಬಹುದು. ಅಣ್ಣಯ್ಯ, ಏನಿಲ್ಲ, ನನ್ನ ಸೊಸೆ. ನಿನ್ನ ಸೊಸೆ ಕನಕಾಂಗಿ ಹೇಗಿದ್ದಾಳೆ? ಅದು ಮೊನ್ನೆ ಹುಟ್ಟಿದಷ್ಟೇ ಅವಳು, ಸಣ್ಣ ಮಗು, ಮನೆಯಲ್ಲಿ ಇರಬೇಕು ಏನೋ. ನಾನು ಮನೆಯ ಬಗ್ಗೆ ಗಮನ ಹರಿಸದೆ ತುಂಬಾ ದಿವಸ ಆಯ್ತು. ಮೊನ್ನೆ ಹುಟ್ಟಿದ್ದೇವೆ. ಹೌದು. ಕನಕಾಂಗಿ. ಹೌದು. ಅದು ಹಾಗೆ ಅಣ್ಣ. ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದ್ರು ತಂದೆ ತಾಯಿಂದಿರಿಗೆ ಚಿಕ್ಕ ಮಕ್ಕಳ ಹಾಗೆಯೇ ಕಾಣುವುದು. ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಅಲ್ಲ, ಅವಳೀಗ ಪ್ರಾಯ ಸಮರ್ಥಳಾಗ್ಲಿಲ್ವಾ? ಹೌದಾ? ಅಲ್ಲದೆ ನನ್ನ ಮಗ ಹೇಗಿದ್ದಾನೆ, ನಿನ್ನಳಿಯ? ಮೊನ್ನೆ ನನ್ನಲ್ಲಿ ಎದುರು ಬಂದು ಏನು ಮಾವಯ್ಯ, ಅವ ಈಗಲೇ ಅಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟು ಚುರುಕಿದ್ದಾನೆ ನೋಡು. ಸಣ್ಣ ಪ್ರಾಯ ಅಲ್ಲ, ಅವನು ಪ್ರಾಯ ಸಮರ್ಥನಾಗಿದ್ದಾನೆ. ಹೌದಾ? ನಮಗೆ ಸಣ್ಣ ಮಕ್ಕಳ ಹಾಗೆ ಕಾಣುವುದಷ್ಟೇ. ಈ ರಾಜಕೀಯದಲ್ಲಿ ಯಾರಿಗೆ ಪ್ರಾಯ ಬರ್ತದೆ ಅಂತಲೇ ಗೊತ್ತಾಗ್ಲಿಲ್ಲ ನನಗೆ. ಹೌದಣ್ಣ. ಹೌದು ಅಣ್ಣ. ಈಗ ಯಾವುದೇ ಸುಕಾರ್ಯ ಇರಲಿ, ಯಾವುದೇ ಮಂಗಲ ಕಾರ್ಯ ಇರಲಿ, ಅದು ಆಯಾಯ ಕಾಲಕ್ಕಾದ್ರೆ ಚಂದ ಅಲ್ವಾ? ಖಂಡಿತವಾಗಿ. ಹಾಗೆ ಏನಾದ್ರೂ ಯೋಚನೆ ಉಂಟಾ, ಯೋಜನೆ ಉಂಟಾ? ಯಾರ್ದು ಮಗ? ಯಾರದ್? ನಿನ್ನದಲ್ಲ ಅಣ್ಣ. ನಿನ್ನದೇನಾದ್ರೂ ಯೋಚನೆ? ಒಬ್ಳನ್ನು ಮದುವೆಯಾಗಿ ಅನುಭವಿಸ್ತಾ ಇದ್ದೇನೆ, ಇನ್ನೆಲ್ಲಿಯಾದ್ರೂ ಬೇರೆ ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಆಲೋಚಿಸಿದ್ರೆ ನಿನ್ನ ಅತ್ತಿಗೆ ಅಯ್ಯೋ ದೇವ್ರೆ ನನಗೆ ಬೇಡಪ್ಪ. ಹಾಗೆ ನೀನು ಯೋಚನೆ ಮಾಡಿದ್ರು ಹೆಣ್ಣು ಕೊಡುವವರು ಬೇಕಲ್ಲ? ಅಲ್ಲ, ಅದು ಏನು ನಾನು ಅಷ್ಟು ನಿಕೃಷ್ಟನ? ಹಾಗೆ ಹೇಳಿದ್ದಲ್ಲ ಅಣ್ಣ. ಅದಲ್ಲ ನಾನು ಹೇಳಿದ್ದು. ಈಗ ಮಗಳಿಗೇನಾದ್ರೂ ಮದುವೆ ಮಾಡುವ ಯೋಚನೆಯಲ್ಲಿ ಇದೆಯಾ ಅಂತ ಕೇಳಿ. ಮಾಡುವ ಮಗಳೇ, ಮಾಡುವ. ನನ್ನ ಮಗಳಿಗೆ ಮದುವೆ ಮಾಡ್ತೇನೆ ಅಂತ ಗೊತ್ತಾದ್ರೆ ದೊಡ್ಡ ದೊಡ್ಡ ಆರ್ಯಾವರ್ತದ ಚಕ್ರೇಶ್ವರರೇ ತನ್ನ ಮಕ್ಕಳನ್ನು ಕರೆತರ್ತಾರೆ. ಹೌದೌದು. ಮತ್ತೆ ಅದರಲ್ಲಿ ಏನಾಗ್ಲಿಕ್ಕೆ ಉಂಟು? ಮಾಡುವ ಮಾಡ್ಬೇಕಾಗ್ತದೆ ಅಣ್ಣ. ಹಾಗೆ ಈಗ ಎಲ್ಲಿ ಹುಡುಕಲಿಲ್ಲ ಹುಡುಗನನ್ನು? ಎಲ್ಲ ನಾನು ಅದರ ಬಗ್ಗೆ ಎಲ್ಲ ಅಷ್ಟು ಗಮನ ಹರಿಸಲಿಲ್ಲ, ಇನ್ನು ಹರಿಸುವ. ಅಂಗೈಯಲ್ಲಿ ನಾವು ಬೆಣ್ಣೆ ನಿರಿಸಿಕೊಂಡು ತುಪ್ಪಕ್ಕಾಗಿ ಹುಡುಕಿದ್ರೆ ನಮಗೇನ್ ಹೇಳ್ತಾರೆ ಹೇಳು? ಅವನನ್ನು ಹುಚ್ಚ ಅಂತ ಹೇಳ್ತಾರೆ. ಹಾಗೆ ನಿನ್ನನ್ನು ಯಾರು ಕರಿಬಾರ್ದು ಅಂತ ನಾನು ಹೇಳುವುದು. ಅಂದ್ರೆ ನಾನು ಹುಚ್ಚ ಅಂತ ಹೇಳುದಾ? ಹಾಗೆ ಕರಿಬಾರ್ದು ನಮ್ಮನ್ನು ಹಿರಿಯವರಾಗಿ. ಅಂದ್ರೆ ನನ್ನ ಅಂಗೈಯಲ್ಲಿ ಬೆಣ್ಣೆ ಉಂಟು ಅಂತ ಹೇಳುದಾ? ಮತ್ತೆ ಏನಣ್ಣ ನೋಡು, ನನ್ನ ಮಗನು ಪ್ರಾಯ ಸಮರ್ಥನಾಗಿದ್ದಾನೆ, ನಿನ್ನ ಅಳಿಯ ಅಭಿಮನ್ಯು. ಕನಕಾಂಗಿಯು ಮದುವೆ ವಯಸ್ಸಿನಲ್ಲಿ ಇದ್ದಾಳೆ. ಎಲ್ಲೆಲ್ಲಿ ಹುಡುಗನನ್ನು ಹುಡುಕು. ಇಬ್ಬರ ಮದುವೆಯು ಒಂದೇ ಮಂಟಪದಲ್ಲಿ ಮಾಡುವ ಅಂತ ಹೇಳುವುದಲ್ವಾ? ಮಾಡುವ. ನಿನ್ನ ಮಗನಿಗೆ ಹೆಣ್ಣು ಹುಡುಕು, ನನ್ನ ಮಗಳಿಗೆ ನಾ ಗಂಡು ಹುಡುಕ್ತೇನೆ, ಮತ್ತೆ ಒಂದೇ ಚಪ್ಪರದಲ್ಲಿ ಇಬ್ಬರದು ಮದುವೆ ಮಾಡಿ. ಈಗ ಒಂದೇ ಮಂಟಪದಲ್ಲಿ ಮದುವೆ ಮಾಡಿಸುವುದಾದ್ರೆ ಗಂಡನ್ನು ಹೆಣ್ಣನ್ನು ಹುಡುಕುವುದು ಯಾಕೆ? ಬೇಡವಾ? ಹೌದು, ಯಾಕೆ ಹುಡುಕುವುದು? ಇವಳದು ಬೇರೆ ಬೇರೆ ಅಲ್ಲ ಅಣ್ಣ. ಅಭಿಮನ್ಯುವಿಗೆ ನಿನ್ನ ಮಗಳಾದಂತ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡಿಸಿದ್ರೆ ಅದು ಚಂದ ಅಲ್ವಾ?
ಮುಚ್ಚಬಾಯಿ ಅವಕಾಶ ಉಂಟು ಎನ್ನುವ ಕಾರಣಕ್ಕೆ ಅಸಂಬದ್ಧ ಆಗ್ತಾ ಇದ್ದಿ. ಅಸಂಬದ್ಧವ? ಯಾರ ಮುಂದೆ ಮಾತಾಡ್ತಾ ಇದ್ದೇನೆ ಎನ್ನುವಂತಹ ಪರಿಜ್ಞಾನ ಉಂಟಾ? ಅಯ್ಯೋ ನನ್ನ ದೊಡ್ಡ ಅಣ್ಣನಲ್ಲಿ. ಹೌದು, ಏನು ಮಾಡೋಣ ಹೇಳು. ನೀನು ಈಗ ಬರಬಾರ್ದಿತ್ತು, ಮಧ್ಯಾಹ್ನ ಮೇಲೆ ಬರಬೇಕಿತ್ತು. ನಿನಗೆ ಉತ್ತರ ಬೇರೆ ಸಿಗ್ತಿತ್ತು. ಯಾಕಣ್ಣ? ಏನಂದೆ? ನಿನಗೆ ಬೆಳಿಗ್ಗೆ ಮಧ್ಯಾಹ್ನ ಹಾಗೇನಾದ್ರೂ ಉಂಟಾ? ನನಗುಂಟು. ಒಳಗ ಕೊಡುವಾಗಲೇ ನಾವು ತಗೊಳ್ಳೋದಿಲ್ಲ. ಹೌದಾನೆ? ಹಾಗಲ್ಲಣ್ಣ. ಮತ್ತೆ ಅಲ್ಲ ಏನೀಗ ಅಂತ ತಪ್ಪು ನಾನು ಏನು ಆಡಿದೆ ಅಂತ ಬೇಕಲ್ಲ? ಯಾವುದು ಉತ್ತಮವಾಗಿ ಉಂಟು ಅಂತಹ ಮಾತುಗಳು ಕೇಳುವುದಕ್ಕೂ ಹಿತವಾಗಿರ್ತದೆ. ಅಲ್ಲ, ಅಹಿತವಾದಂತ ಮಾತು ನಾನು ಏನು ಆಡಿದೆ ಅಂತ. ಆಡುವುದಕ್ಕೆ ಇನ್ನೇನು ಬಾಕಿ ಉಳಿದಿದೆ ಅಂತ ನಾ ಕೇಳ್ತೇನೆ. ಏನೀಗ? ನಿನ್ನ ಮಗನಿಗೆ ನನ್ನ ಮಗಳನ್ನು ಹೇಳಿ ಕೇಳಿ ಕಾಡಿನಲ್ಲಿ ಹುಟ್ಟಿದವರು. ಏನೋ ಅವರ ಪೂರ್ವಿಕರು ಮಾಡಿದ ಸ್ವಲ್ಪ ಪುಣ್ಯ ಫಲದಿಂದ ಒಂದು 4 ದಿವಸ ಊರಿನಲ್ಲಿದ್ರು. ಈಗ ಪುನಃ ಕಾಡಾಡಿಗಳೇ ಆಗಿದ್ದಾರೆ. ಅಂತವರ ಮಗನಾದಂತಹ ಅಭಿಮನ್ಯುವಿಗೆ ಯದುಕುಲ ಶ್ರೇಷ್ಠ ಎನಿಸಿಕೊಂಡಂತಹ ಹಲಧರನ ಮಗಳನ್ನು ಮದುವೆ ಆಗುವ ಕನಸ ಏನು ತಿರುಕನ ಕನಸು ಅಂತ ಭಾವಿಸಿದ್ದೇನೆ. ಮತ್ತೆ ಏನವರು ಕಾಡಲ್ಲೇ ಇದ್ದವರ? ಕಾಡಲ್ಲಿದ್ದವರಲ್ಲ, ಅದನ್ನೇ ಹೇಳಿದ್ದು. ಅವರಲ್ಲಿ ಅಧಿಕಾರ ಇರ್ಲಿಲ್ವಾ, ಸಂಪತ್ತು ಇರ್ಲಿಲ್ವಾ? ಇತ್ತು. ಕಾಲಚಕ್ರ ಎನ್ನುವುದು ಉರುಳ್ತಾ ಇರ್ತದೆ. ಅಂದ್ರೆ ಈಗ ಕಾಡಲ್ಲೇನೋ ಇರಬಹುದು, ಮತ್ತೆ ನಾಡಿಗೆ ಬರುವುದಿಲ್ವೇ ಹೇಳವರು? ನಾಡಿಗೆ ಬರ್ತಾರೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ. ಮತ್ತೆ ನಿನ್ನ ಮದುವೆಯ ಪ್ರಕರಣದಲ್ಲಿ ನನಗಾದಂತಹ ನೋವನ್ನು ನಾನು ಮರ್ತಿದ್ದೇನೆ ಅಂತ ಭಾವಿಸಿದ್ಯಾ? ನನ್ನ ಮನಸ್ಸಿನಲ್ಲಿ ಇನ್ನೂ ಕೂಡ ಅದು ಹಸಿ ಹಸಿಯಾಗಿ ಏನು ಯಾರು ಮೆಚ್ಚಿರ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡಿಸುವುದು ಸರಿ. ಹೌದು, ನನ್ನ ಮದುವೆ ಪ್ರಕರಣದಲ್ಲಿ ಆದದ್ದು ಅದೇ. ಈಗ ನನ್ನ ಮಗಳು ತೊಂದರೆ. ಈಗ ನನ್ನ ಮಗಳು ನಿನ್ನ ಮಗನನ್ನು ಮೆಚ್ಚಿದ್ದಾಳೆ ಅಂತ ಯಾರು ಹೇಳಿದ್ದು? ಮೆಚ್ಚಿದ್ದಾಳೆ. ಯಾರೇ ಹೇಳಿದ್ದು? ಪರಸ್ಪರ ಅವರು ಮೆಚ್ಚಿದ್ದಾರೆ, ಹಾಗಾಗಿ ನಿನ್ನಲ್ಲಿ ಹೇಳಿದ್ದು ನಾನು. ಹಾಗಾದ್ರೆ ನಾನೀಗ ಒಂದು ಮಾತನ್ನು ನನ್ನ ಮಗಳಲ್ಲಿ ಹೇಳ್ತೇನೆ. ನೀನಿಂತವನನ್ನು ಮದುವೆ ಆಗಬೇಕು ಅಂತ. ಅವಳು ಆಗದೆ ಹೋಗಲಿ ನೋಡು, ಅವಳು ನನ್ನ ಮಗಳು. ಅವ ನನ್ನ ಮಗ, ಅವ ನಿನ್ನ ಮಗ ಆದ್ರೆ ನೀನಿರುವುದೇ ನಿನಗೆ ಜಾಗ ಇಲ್ಲದೆ ನಾವು ಇಲ್ಲಿ ಏನು ನಮ್ಮ ತಂಗೆ ನಮ್ಮ ಮನೆಯಲ್ಲಿ ತಿಂದುಂಡು ಇರ್ಲಿ ಅಂತ ನಾವು ಇಲ್ಲಿಗೆ ಕರ್ತಂದ್ರೆ ಹಾಲು ಬೆಣ್ಣೆ ಮೊಸರು ತುಪ್ಪ ಎಲ್ಲ ಸರಿಯಾಗಿ ಮೆದ್ದು ಈಗ ಸ್ವಲ್ಪ ಮೇಧಸ್ಸು ಆರಂಭ ಆಗಿದೆ ನಿನಗೆ. ಅಣ್ಣ, ಏನು ಮಕ್ಕಳು ಪರಸ್ಪರ ಮೆಚ್ಚಿಕೊಂಡಿದ್ದಾರೆ, ಹಿರಿಯವರಾಗಿ ನಾವು ಅವರಿಗೆ ಮದುವೆ ಮಾಡಿಸಿಕೊಡುವುದೇ ಸೂಕ್ತ ಎನ್ನುವಂತ ಕಾರಣಕ್ಕಾಗಿ ನಿನ್ನಲ್ಲಿ ಬಂದು ನಾನು ಆಡಿಕೊಂಡ್ರೆ ಆಗುವುದಿಲ್ವಾ? ಏನಾಗುದಿಲ್ಲ. ನನ್ನ ಮಗಳು ನನ್ನ ಮಗ ನಿನ್ನ ಮಗ ಆಗಿರ್ಲಿ, ನನ್ನ ಮಗಳನ್ನು ಕುತ್ತಿಗೆಗೆ ಹಗ್ಗ ಕಲ್ಲು ಕಟ್ಟಿ ಬಾವಿಗೆ ಬೇಕಾದ್ರೆ ದುಡಿ ಹಾಕ್ತೇನೆ, ನಿನ್ನ ಮಗನಿಗೆ ಕೊಡುವುದಿಲ್ಲ. ಏನು ನಿನಗೆ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಒಂದೇ ಅಲ್ವ? ಹೌದು. ಏನು 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 ನೀನು ಯಾರು ಯಾರು ತಂಗಿ ಯಾರು ತಂಗಿ? ಅಣ್ಣ ತಂಗಿ ಅನ್ನುವಂತಹ ಭಾವನೆ ಅವರಿಗೆ ಬೇಕಾಯ್ತು, ನಮಗೆಲ್ಲ. ನಾವು ನಮಗೆ 1000 ತಲೆ ಬಿಸಿ ಉಂಟು ಸ್ವಾಮಿ, ಗಂಡಸರು ನಾವು. ಹೊಡಿಲಿಕ್ಕೆ ಗೊತ್ತಿಲ್ಲ, ಮನೆಯಿಂದ ಹೊರಗೆ ಕಳಿಸುವುದಕ್ಕೇನಾಗ್ಲಿಲ್ಲ. ಹೊಡಿತೇನಂತ ಹೇಳಿಲ್ಲ, ನೀವು ಒಂದು ಹೆಲ್ಪ್ ಮಾಡೋದು ಬೇಡ. ಯಾರು ಹೊಡೆಯುವುದಿದ್ರೆ ನಿನಗೆ ಈಗಲ್ಲ ಅಣ್ಣ. ಈಗ ಮದುವೆ ಮಾಡಿಸಿ ಕೊಡ್ತೀಯ ಇಲ್ವಾ ನೀನು? ಮದುವೆ ಮಾಡಿಸಿ ಕೊಡುವುದಲ್ಲ, ಇಷ್ಟು ಮಾತಾಡಿದ ಮೇಲೆ ನೀನಿಗೆ ಈ ಮನೆಯಲ್ಲಿ ನಿಲ್ಲುವುದಕ್ಕೆ ಸ್ಥಳ ಇಲ್ಲ. ಒಳ್ಳೆಯ ಮಾತಿನಲ್ಲಿ ನೀನು ಮತ್ತೆ ನಿನ್ನ ಒಂದು ಇದುಂಟಲ್ಲ ಮಗ ಎನ್ನುವಂತಹ ಕಡಿಯುವ ಕಲ್ಲು, ಅದನ್ನು ಎರಡನ್ನು ನೀವಿಬ್ಬರು ಈ ಮನೆಯನ್ನು ಈ ಕ್ಷಣದಲ್ಲಿ ಬಿಟ್ಟು ಹೋಗ್ಬೇಕು. ನೀನೆಂತದ್ದು ಕಳಿಸಿಕೊಡು, ನಾನೇ ಹೋಗ್ತೇನೆ. ಹೋಗದಿದ್ರೆ ಕುತ್ತಿಗೆ ಹೋಗುವ ಮೊದಲು ನಾನು ಆಡುವ ಮಾತನ್ನು ಸರಿಯಾಗಿ ಕೇಳಿಸಿಕೊ. ಏನು ಮದುವೆ ಮಾಡಿಸಿಕೊಡುದಿಲ್ವಾ? ನೀನಾಗಿ ಒಪ್ಪಿಕೊಂಡು ಮದುವೆ ಮಾಡಿಸಿ ಕೊಟ್ರೆ ಆಯ್ತು, ಇಲ್ಲದಿದ್ರೆ ನಿನ್ನ ನಾ ಕಂಬಕ್ಕೆ ಕಟ್ಟಿ ಆದ್ರೂ ಮದುವೆ ಮಾಡಿಸಿಕೊಂಡು ಸಭೆಯ ಮುಂಭಾಗದಲ್ಲಿ ಹೇಳುವುದು ಬೇಡ. ನಿನಗೊಂದು ಸ್ವಲ್ಪ ಮರ್ಯಾದೆ ಇದ್ರೆ ಇರ್ಲಿ ಅಂತ ಸುಮ್ಮನೆ ನಿನ್ನ ತಂಗಿ ನಾನು. ತಂಗಿ ಎನ್ನುವ ಪರಿಜ್ಞಾನ ಬೇಕು ನಿನಗೆ, ಅಣ್ಣ ಎನ್ನುವಂತ ಪರಿಜ್ಞಾನ ನಿನಗೆ ಬೇಕು. ಮತ್ತೆ ಯಾರಲ್ಲಿ ಯಾವುದನ್ನು ಕೇಳುವುದು ಎನ್ನುವ ಸ್ವರೂಪ ಕೇಳಿದೀಗ ಯಾರಲ್ಲಿ ಕೇಳ್ತೇನೆ? ನೋಡುವ ನೋಡುವ. ಒಂದು ಕಪಾಲಕ್ಕೆ ಬಿಡಿಸ್ತಿದ್ದೆ, ಚಾಪೆಯಲ್ಲಿ ಒಳ್ಳೇದಾಗುವುದಲ್ಲ. ಮೊದಲೇ ಹೆಮ್ಮಕ್ಕಳ ಮೈ ಮೇಲೆ ಕೈ ಹಾಕುವುದಕ್ಕೆ ಗೊತ್ತಿಲ್ಲ, ಏನಕ್ಕೇನಾಗುತ್ತದೆ, ಆದ್ರಿಂದ ಬಿಟ್ಟದ್ದು ಇರಲಿ. ಹಾಗಾದ್ರೆ ಈ ಪ್ರಕರಣಕ್ಕೆ ಇನ್ನೊಂದು ಸುಖಾಂತ್ಯವನ್ನು ಕಾಣಲೇಬೇಕು. ನನ್ನ ಮಗಳಾದಂತಹ ಕನಕಾಂಗಿಯನ್ನು ನಾನು ಮೊದಲೇ ನಿಶ್ಚಯಿಸಿದಂತಹ ನನ್ನ ಶಿಷ್ಯೋತ್ತಮನೆನಿಸಿಕೊಂಡ ಹಸ್ತಿನೆಯ ಸಾರ್ವಭೌಮಕ ಸುಯೋಧನನ ಮಗನಾದ ಲಕ್ಷ್ಮಣನಿಗೆ ಮದುವೆ ಮಾಡಿಕೊಡ್ತೇನೆ. ಒಂದು ಓಲೆಯನ್ನು ಬರೆದು ಕಳುಹಿಸ್ತೇನೆ.
ಸದಾ ಸಂತೋಷದ ಮುಖವನ್ನೇ ಕಾಣುತ್ತಾ ಇದ್ದವ ನಾನು. ಇಂದು ಹಾಗಲ್ಲ ನಿನ್ನ ಮುಖ. ಮ್ಲಾನ ವದನಲಾಗಿದ್ದಿ, ಕಣ್ಣೀರಿಳಿಸ್ತಾ ಇದ್ದಿ. ಯಾವುದೋ ಒಂದು ತರನಾದಂತಹ ದುಃಖ ನಿನ್ನನ್ನು ಬಾಧಿಸ್ತಾ ಇದೆ ಅನ್ನೋದು ನಿನ್ನನ್ನು ಕಂಡಾಗ ಅರ್ಥವಾಗ್ತಾ ಇದೆ. ಚಂದಿರಾನನೇ ಬಾರಮ್ಮ. ಬಾನಂಗಳದಲ್ಲಿದ್ದಂಥ ಚಂದ್ರನನ್ನು ನಿನ್ನ ಮುಖದಲ್ಲಿ ಸದಾ ಕಾಣುತ್ತಾ ಇದ್ದವರು ನಾವು. ಇಂದೇನು ದುಃಖ ಬಂತು? ಹಲವಾರು ಮಡದಿಯರು ನನಗೆ ಅತ್ತಿಗೆಯರು ಏನಾದರೂ ಅಂದರೆ ಇಲ್ಲ ಅಣ್ಣ. ಕಂದ ಅಭಿಮನ್ಯು ಕುಶಲಿಗನಿ, ಕ್ಷೇಮವಾಗಿ ಎಲ್ಲವೂ ಸರಿ ಇದ್ರೆ ದುಃಖ ಏಕಮ್ಮ? ಹೇಳು ತಂಗಿ, ಏನಂತ ಹೇಳಿ ಅಣ್ಣ? ಏನಾಯ್ತಮ್ಮ? ಏನು ಮುಡಿಯಲು ಎಲ್ಲ ಕಿರಿಯಣ್ಣ, ಎಲ್ಲನೂ ನಮ್ಮವರಿಂದಲೇ ಮನಸ್ಸಿಗೆ ನೋವಾದಾಗ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಣ್ಣ. ನಮ್ಮವರಂದ್ರೆ ಯಾರಮ್ಮ? ದೊಡ್ಡಣ್ಣನ ಬಳಿಗೆ ಹೋಗಿದ್ದೆ. ದೊಡ್ಡಣ್ಣನ ಬಳಿಗೆ? ಹೌದು. ಯಾಕೆ? ಅಣ್ಣಯ್ಯ, ನಿನ್ನ ಅಳಿಯನಾದಂಥ ಅಭಿಮನ್ಯು, ದೊಡ್ಡಣ್ಣನ ಮಗಳಾದಂಥ ಕನಕಾಂಗಿ ಪರಸ್ಪರ ಒಬ್ಬರೊಬ್ಬರು ಮೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಮೆಚ್ಚಿದವರು ಒಂದಾಗಬೇಕು. ಇದರಲ್ಲಿ ತಪ್ಪೇನು ಹೇಳು? ನಾ ಮೆಚ್ಚಿದಾಗ ಮದುವೆ ಮಾಡಿಸಿಕೊಟ್ಟವ ನೀನು. ಹಾಗೆ ನಾನು ಹೋಗಿ ಅಣ್ಣನಲ್ಲಿ ಕೇಳಿದೆ, ಅಭಿಮನ್ಯುವಿಗೆ ನಿನ್ನ ಮಗಳಾದಂಥ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡಿಸುವಂತ. ಏನಂದ ನಮ್ಮ ಬಾಯಿಗೆ ಬಂದ ಹಾಗೆ ಆಡಿಬಿಟ್ಟು ನನ್ನ ಮಗು ಏನಿದೆ ಅಂತ ಕೊಡುವುದು. ತಂಗಿ, ಕಾಡಿನಲ್ಲಿ ಇರುವವರು, ಗಡ್ಡೆಗೆಣಸನ್ನು ತಿಂದು ಬದುಕುವವರು, ಹೀನರವರು, ಅವರಿಗೆ ನನ್ನ ಮಗಳನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಪಚಾರಿಸಿದ. ನನಗೀಗ ಅರ್ಥ ಆಯಿತು ತಂಗಿ. ಹೆಣ್ಣಾದವಳಿಗೆ ಎಷ್ಟೇ ಕಷ್ಟ ಇದ್ರೂ ಪತಿಯ ಜೊತೆಯಲ್ಲೇ ಇರಬೇಕು. ನಾನೀಗ ಇಲ್ಲಿರುವುದರಿಂದಲೇ ಅಲ್ವಾ ಅವನಾಡುವುದು. ಬೈದು ಭಂಗಿಸಿ ಕಳಿಸಿಕೊಟ್ಟ, ಕೊಡುವುದಿಲ್ವಂತೆ. ಬಾರಮ್ಮ ಇಲ್ಲಿ. ಹೆಣ್ಣು ಕೇಳಲಿಕ್ಕೆ ಹೋದದ್ದು ಮಧ್ಯಾಹ್ನಕ್ಕೆ ಮೊದಲೋ ಮಧ್ಯಾಹ್ನದ ನಂತರವೋ? ಅವನಿಗೆ ಸ್ವಲ್ಪ ಕುಡಿಯೋ ಅಭ್ಯಾಸ ಉಂಟು. ಸ್ವಲ್ಪ ಅಂತಲ್ಲ, ಈಗೀಗ ಸ್ವಲ್ಪ ನೆಟ್ಟಗೆ ನಿಲ್ತಾನೆ, ಬಿಟ್ಟರೆ ಮೊದಲೆಲ್ಲ ಹೇಳ್ತಾ ಇರಲಿಲ್ಲ. ಅಂತಹ ಕಾಲ, ಅಂತಹ ಸ್ಥಿತಿಯಲ್ಲಿದ್ದಂತಹ ಅವನಲ್ಲಿ ಈ ಕುಡಿಯುವವರಲ್ಲಿ ವ್ಯವಹಾರ ಮಾಡಬೇಕಿದ್ರೆ ಕುಡಿದ ಮೇಲೆ ವ್ಯವಹಾರ ಮಾಡಬೇಕು. ಆಗ ಅವರು ವ್ಯವಹಾರಕ್ಕೆ ಒಗ್ಗಿಕೊಳ್ತಾರೆ. ಒಂದು ವೇಳೆ ಬೆಳಿಗ್ಗೆ ಹೋದ ಆಗ್ಲಿಕ್ಕಿಲ್ಲಮ್ಮ. ಕುಡಿಯುವವರ ಹತ್ತಿರ ಬೆಳಿಗ್ಗೆ ಹೋಗಿ ಯಾವ ವ್ಯವಹಾರವನ್ನು ಮಾಡಬೇಡಿ, ಯಾವುದಕ್ಕೂ ಅವರು ಒಪ್ಪುವುದಿಲ್ಲ. ಕುಡಿದ ಮೇಲೆ ಮಾತ್ರ ಒಪ್ಪಿಕೊಳ್ತಾರೆ. ಹಾಗಂತ ಯೋಚಿಸಬೇಡ. ಏನ್ ಮಾಡುವುದು ಹೇಳಣ್ಣ? ಅದಕ್ಕೆ ಹೇಳಿದ್ದು ತಪ್ಪ. ಹಾಗಾದ್ರೆ ನೀನು ಕೇಳಿದ್ದು ತಪ್ಪಲ್ಲ, ಅವ ಕೊಡುವುದಿಲ್ಲ ಅಂದದ್ದು ತಪ್ಪಲ್ಲ. ಅವ ಭಾವಿಸಿರಬಹುದು ನಾನು ಸುಸಂಸ್ಕೃತ, ಒಳ್ಳೆಯವ. ಆದರೆ ಯಾದವರು ಮೊದಲು ಹೇಗಿದ್ದವರು ಅನ್ನುವುದು ಅವನಿಗೆ ಕಲ್ಪನೆ ಇಲ್ವೋ? ಮದ್ಯವನ್ನು ಕುಡಿದು ಮಾರ್ಗದ ಮಧ್ಯದಲ್ಲಿ ಬೀಳುತ್ತಾ ಇದ್ದಂಥ ಸಂಸ್ಕಾರಹೀನರಾದಂಥ ಯಾದವರುಗಳು ನಾವೆಲ್ಲ. ನಾವು ಹುಟ್ಟಿ ಬಂದ ಮೇಲೆ ಸಂಸ್ಕಾರವನ್ನು ಕಲ್ಪಿಸಿಕೊಟ್ಟವರು ನಾವು. ಇಂತಿರುವಾಗ ಸಂಸ್ಕಾರದ ಬಗ್ಗೆ ಅವನೇ ಮಾತನಾಡ್ತಾನೆ ಅಂತಿದ್ರೆ ನಿನ್ನ ಮಗನಿಗೆ ಮದುವೆ ಆಗ್ಬೇಕಾದ್ದಲ್ವಾ? ಯೋಚಿಸಬೇಡ ತಂಗಿ.
ಬೀಳಬಾರದು ಮಗು. ಅದು ಮಣ್ಣಿಗೂ ಒಳ್ಳೇದಲ್ಲ, ಹೆಣ್ಣಿಗೂ ಒಳ್ಳೇದಲ್ಲ. ಗೃಹಿಣಿ ನೀನು, ಸದಾ ನಗುತ್ತಾ ಇರಬೇಕಾದ ಮನೆಯ ಲಕ್ಷ್ಮಿ ನೀನು. ನೀನು ಕಣ್ಣೀರಿಳಿಸಬೇಡ. ಅಣ್ಣನಲ್ಲಿ ಕೇಳಿಕೊಂಡ್ರೆ ನಿರಾಕರಿಸಿದ ಅಂತ ಭರವಸೆ ಇಟ್ಟು ನನ್ನ ಬಳಿಗೆ ಬಂದಿದ್ದಿ. ಮುಂದೆ ಶುಭಬಹುದು, ಯೋಚಿಸಬೇಡ. ನಾನು ಹೇಳಿದಂತೆ ಮಾಡು. ಏನಣ್ಣ? ನಿನ್ನ ಮಗನನ್ನು ಕರೆದುಕೊಂಡು ಈಗಿಂದೀಗಲೇ ಕಾಮ್ಯಕಾವನಕ್ಕೆ ಹೋಗು. ಅಣ್ಣ, ಅರ್ಥ ಆಯ್ತು. ಏನಮ್ಮ? ನಿನಗೂ ನಾನು ಭಾರವಾಗಿ ಹೋದೆ ಎನ್ನುವುದು. ಯಾಕಮ್ಮ? ಇಲ್ಲದೆ ಇದ್ರೆ ಪತಿ ಕಾಡಿಗೆ ಹೊರಟಾಗ ಅವ್ರ ಜೊತೆಯಲ್ಲೇ ಹೋಗ್ಬೇಕಿತ್ತು ನಾನು. ಈಗ ನಾನು ಮತ್ತೆ ನನ್ನ ಮಗನನ್ನು ಕರೆದುಕೊಂಡು ನಾನು ಮನೆ ಬಿಟ್ಟು ಹೋಗಬೇಕು, ಕಾಡನ್ನು ಸೇರಬೇಕು. ಮನೆಯಲ್ಲಿ ನೀವು ಭಾರವಾದ್ರಿ ಅಂತ ಹೇಳಿದ್ದಲ್ಲ. ಮತ್ತೆ ಏನಣ್ಣ? ನಾನು ಮಾಡಬೇಕಾದಂತಹ ಕಾರ್ಯಭಾರಕ್ಕೆಲ್ಲ ನೀವು ತೊಂದರೆಯಾಗ್ತದಮ್ಮ. ಇಲ್ಲಿದ್ರೆ ಅರಸನಲ್ಲಿಗೆ ಹೋಗಿ ಸವಿಸ್ತಾರವಾಗಿ ವಿಷಯವನ್ನು ಹೇಳು. ಮುಂದೆ ಶುಭಬಹುದು. ಕಾಮ್ಯಕವನಕ್ಕೆ ಹೋಗು. ನಾನು ಹೇಗೆ ಹೋಗುವುದಣ್ಣ? ಹೆಣ್ಣು ನಾನು. ಹೌದು. ಎಲ್ಲಿ ಹೋಗುವುದು, ಯಾವ ಮಾರ್ಗವಾಗಿ ಹೋಗುವುದು ಒಂದು ನಾನು ಅರಿಯೇ. ಇಲ್ಲಿ ಯಾವ ಮಾರ್ಗದಲ್ಲಿ ಹೋದ್ರೆ ಎಲ್ಲಿ ಹೋಗ್ತದೆ ಅಂತ ಸರಿ ನನಗೊತ್ತುಂಟು. ಆದ್ದರಿಂದ ಹೇಳ್ತೇನೆ. ಇಲ್ಲಿ ಅಂತಲ್ಲ, ಎಲ್ಲಿ ಎಲ್ಲಿ ಯಾವ ಮಾರ್ಗ ಇದೆ ಅಂತ ನಿನಗೆ ಗೊತ್ತಿರ್ತದಣ್ಣ. ಖಂಡಿತ ಇರ್ತದೆ. ಆದ್ದರಿಂದ ದೂರ ಬೇಡ ಮಗು. ಹಿಡಿಂಬಾವನವನ್ನು ದಾಟಿ ಹೋಗು. ಹಿಡಿಂಬಾವನದ ಮೂಲಕವಾಗಿ ಕಾಮ್ಯಕವನಕ್ಕೆ ಹೋಗು. ನಿನ್ನ ಕಾರ್ಯಗಳು ಫಲಿಸ್ತದೆ. ನನ್ನ ಅನುಗ್ರಹ ಇದೆ, ಯೋಚಿಸಬೇಡ. ಅಷ್ಟಾದ್ರೆ ಸಾಕು. ಹೋಗಮ್ಮ. ಸಾಕು. ನಮ್ಮ ಮಾವಯ್ಯ ಹಿಡಿಂಬಾಸುರ. ಈ ವನಕ್ಕೆ ಹೇಗೆ ಹೆಸರು ಬಂತು ಕೇಳಿದ್ರೆ, ನಮ್ಮ ಮಾವ ಸಿಕ್ಕಿದವರನ್ನು ಹಿಡಿದು ಹಿಡಿದು ತಿನ್ನುತ್ತಿದ್ದರಂತೆ. ಹಾಗಾಗಿಯೇ ಹಿಡಿಂಬಾವನ, ಹಿಡಿದು ತಿಂಬಾತನವನ ಹಿಡಿಂಬಾವನ. ನಮ್ಮ ತಾಯಿ ಒಂದು ಕಾಲದಲ್ಲಿ ಭೀಮಸೇನನ್ನು ವಹಿಸಿದಳಂತೆ. ಅಮೃತಾಂಶ ವಂಶ ವ್ಯೋಮಾಮೃತ ಕಿರಣರಾಗಿರುವಂತಹ ಭೀಮಸೇನನ ಮತ್ತು ಹಿಡಿಂಬಾದೇವಿಯ ಸಂಪರ್ಕದಿಂದ ಹುಟ್ಟಿದವನೇ ಕಲಿಘಟೋತ್ಕಚ. ಹಿಡಿಂಬಾವನಕ್ಕೆ ನಾನೇ ಈಗ. ನಮ್ಮ ತಾಯಿಯವರಿಗೆ ಪ್ರಾಯ ಆಯಿತು, ಹೇಳಿದ್ದಾರೆ, ಏನಿದ್ರು ಇನ್ನು ಮುಂದಿನ ಕಾರ್ಯಕ್ರಮ ನಿನ್ನ ಕೈಯಲ್ಲೇ ಉಂಟು ಮಗ ಅಂತ. ನನಗೆ ಕೆಲವು ಸಲ ಬ್ರಾಹ್ಮಣರನ್ನು ಕಂಡ್ರೆ ಕಾಲಿಡಿಬೇಕು ಅಂತ ಕಾಣ್ತದೆ. ಆದ್ರೆ ಅವರು ಹೋಮಕುಂಡಕ್ಕೆ ಹಾಕುವ ತುಪ್ಪದ ಪರಿಮಳ ಕೇಳುವಾಗ ಅದನ್ನು ಎಳೆದು ತಿನ್ನುವ ಅಂತ ಕಾಣುವುದು. ಹಾಗೆ ಸ್ವಲ್ಪ ಸ್ವಲ್ಪ ಉಪದ್ರ ಕೊಡ್ತೇನೆ ನಾನು. ಮತ್ತೆ ನಮಗೆ ಈಗಲೂ ಹವ್ಯಾಸ ಹೋಗಲಿಲ್ಲ ಅಂತ. ನಾವು ಮನುಷ್ಯರನ್ನು ತಿನ್ನುವವರೇ. ನಾವು ಹುಟ್ಟಿದ್ದ ಮನುಷ್ಯರಿಗಾದ್ರೂ ವರ್ಷದಲ್ಲಿ ಒಂದು 3-4 ಸಲ ಆದರೂ ಮನುಷ್ಯರ ಮಾಂಸ ತಿನ್ನದೇ ಇದ್ರೆ ನಮಗೆ ಎಂಥದ್ದು ಆಗುವುದಿಲ್ಲ. ಯಾಕೆ? ಮನುಷ್ಯರ ಮಾಂಸ ಬಹಳ ರುಚಿ ಗೊತ್ತುಂಟ. ಮನುಷ್ಯರ ಮಾಂಸಕ್ಕೆ ಹುಳಿ ಬೇಕು ಅಂತ ಇಲ್ಲ, ಮನುಷ್ಯರಲ್ಲೇ ಹುಳಿ ಉಂಟಲ್ಲ. ಬಾಕಿದ್ದ ಯಾವ ಮಾಂಸಕ್ಕಾದ್ರೂ ಹುಳಿ ಬೇಕೇ ಬೇಕು. ಇವತ್ತು ಯೋಚಿಸಿ ಹೊರಟಿದೆ. ನಮ್ಮ ವನದಲ್ಲಿ ಹಾದು ಹೋಗುವವರೇ ಇಲ್ಲ, ಮನುಷ್ಯರು ಬರುವುದೇ ಇಲ್ಲ. ಬಂದ್ರ ಋಷಿ ಮುನಿಗಳು ಅವುಗಳ ಮಾಂಸವನ್ನು ತಿಂದು ತಿಂದು ಸಾಕಾಗಿದೆ ನನಗೆ.
ಎಂಥದ್ದುಂಟಯ್ಯ ಅದರಲ್ಲಿ? ಎಲುಬು ಚರ್ಮ ಬಿಟ್ಟರೆ ಮತ್ತೆ ಎಂಥದ್ದೂ ಇಲ್ಲ. ಅದನ್ನು ಜಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹಾಗೆ ಯೋಚನೆ ಮಾಡುವಾಗ ಇವತ್ತು ಘಮಘಮ 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 ಪರಿಮಳ. ಬಹುಶಃ ಯಾರೋ ಕೊಬ್ಬಿದ್ದ ಮೈಯವರು, ಸ್ವಲ್ಪ ಮಾಂಸ ಇದ್ದ ಶರೀರ ಬಂದಿದೆ ಅಂತ ಅರ್ಥ ಆಗ್ತದೆ. ಇಲ್ಲೇ ನಿಲ್ಲುವುದಲ್ಲ, ಯಾರು ಏನು ಅಂತ ವಿಚಾರಿಸಬೇಕು. ಒಬ್ಬರಲ್ಲ, ಇಬ್ಬರಲ್ಲ, ಇನ್ನೊಂದು ಕಾಣ್ತದೆ. ಇನ್ನೊಂದು? ಹೌದು. ಎಂತದದು? ಹೆಣ್ಣು 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 ಹೆಣ್ಣು. ಹೆಣ್ಣು ಅಂತ ಗೊತ್ತಾಗಿದೆ. ನರಗುರಿ. ನರಗುರಿ? ಕುರಿ ನರ. ಕುರಿ ನರ. ಹೌದು. ನೀನೊಬ್ಬ ಮನುಷ್ಯ. ಹೌದು. ಎಂಟದೇ ಉಂಟೇನೋ ನಿನ್ಗೆ? ಯಾಕೆ? ನಮ್ಮ ಈ ಆಡಳಿತದ ಪ್ರದೇಶಕ್ಕೆ ನಿರ್ಭೀತಿಯಿಂದ ಏನಿಲ್ಲ. ಎಂತದ್ದು? ನಿನಗೆ ಹೆದರಿಕೆ ಆಗುದಿಲ್ಲ? ಹೆದರಿಕೆ ಅಂದ್ರೆ ಏನು? ಹೆದರಿಕೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ವಾ? ಏನಂತಲೇ ಗೊತ್ತಿಲ್ಲ. ಅದು ಗೊತ್ತಾಗ್ತದೆ. ಹೌದಾ? ಸಣ್ಣ ಮಗು ಬೆಂಕಿ ಕೈ ಹಾಕುವಾಗ ಅದಕ್ಕೆ ಎಂಥದ್ದು ಅಂತ ಗೊತ್ತಿರುವುದಿಲ್ಲ. ಮತ್ತೆ ಹೀಗೆ ಕಟ್ಟಿ ಮೇಲೆ ಅದನ್ನು ನೇತಾಡಿಸುವಾಗ ಗೊತ್ತಾಗ್ತದೆ ಬೆಂಕಿ ಅಂತ. ಅದಕ್ಕೆ ನಿನ್ನ ಮಂಡೆ ಹೊಡಿತೇನೆ. ಹೌದಾ? ಅವಳ ಕರುಳು ಬಗೆಯುತ್ತೇನೆ, ಮತ್ತೊಬ್ಬನ ಶಿರ ತಿಂತೇನೆ. ಸ್ವರೂಪಕ್ಕೆ ತಕ್ಕಂತೆ ನಿನ್ನ ವರ್ತನೆ ನಾನು ವಿಕಾರವ ಮತ್ತೆ ಆಕಾರ. ಈ ವನ ಪ್ರದೇಶದ ಕೇಳು, ನನ್ನಷ್ಟು ಚಂದ ಮತ್ತೊಬ್ಬರಿಲ್ಲ. ಅದೇ ಬೇರೆ ಇಲ್ಲದಿದ್ರೆ ನೀನ ನಮ್ಮ ಜಾತಿಯವರಲ್ಲಿ ನಾನು ಬಹಳ ಚಂದ ಗೊತ್ತುಂಟ. ಅದಿರಬಹುದು, ಆದ್ರೆ ನಿನ್ನ ಜಾತಿಯವರು ನಾವಲ್ಲ ನೋಡು. ಯಾಕೆ? ನಾನು ಸಣ್ಣವ. ಹೌದು ಹೌದು, ನಾನು ತರಳ. ಹೌದು. ಹಾಗೆ ಅಂತ ಸಣ್ಣವ ಎಂಬ ತಾಸಾರ ಭಾವನೆಯಿಂದ ಎಲ್ಲಿಯಾದ್ರೂ ಕೆಳಕೂದಕ್ಕೆ ಬಂದ್ರೆ ನಿನ್ನ ಹರಣವನ್ನು ಮಗನೇ ಅಭಿಮನ್ಯು ಮಾತಾಡು ಕಂದ. ಏನಾಯ್ತು ನಿನಗೆ? ಒಂದೇ ಒಂದು ಮಾತಾಡು ಮಗನೇ. ಆಗುದೆಂತ ಎಂತದುಂಟು? ಎಲ್ಲ ಆಯ್ತು, ಆಗುದೆಲ್ಲ.
ಎಲ್ಲರೂ ನಿನ್ನ ಜೊತೆಯಲ್ಲಿದ್ದು ಇಂದು ಯಾರು ಇಲ್ಲದ ಹಾಗೆ ಅನಾಹುತವಾಗಿ ಬಿದ್ದಿದೆಯಲ್ಲ ಕಂದ. ಸಾಮಾನ್ಯದವನು ನೀನು, 3 ಲೋಕದ ಘಟ್ಟನಾದಂತ ಪಾರ್ಥ ಮಹಾಶಯನ ಮಗ ನೀನು. ಪಾಂಡವರು ಇರುತ್ತಿರಲು ನಿನ್ನ ಸ್ಥಿತಿ ಹೀಗೆ ಮಗನೇ. ಕೃಷ್ಣ ಕೃಷ್ಣ, ನಿನ್ನ ದೊಡ್ಡಪ್ಪನಾದಂತ ಫಲಭೀಮನಿರುತ್ತಿರಲು ನಿನ್ನ ಸ್ಥಿತಿ ಹೀಗಾಗಿ ಹೋಯ್ತಲ್ಲ ಮಗನೇ. ಈ ಕಾಡಲ್ಲಿ ನಾನು ಯಾರಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಿ? ಏನು ಮಾಡ್ಲಿ ನಾನು? ಯಾರಿದ್ದಾರೆ? ಅವರ ಭೀಮಸೇನೆ ಎಂದು ಹೊರವಳು ನೋಡಿ ಚೋದಿಗವೋ ಅಯ್ಯಬೇಕೆ ಮೊದಲೇ ಹೊರಗೋ ಹರಿತಂದು ನುಡಿಸಿದನವಳ ಅರಲೇ ಯಾರಿಗೆ ಇವಳು ಏನು ಹೇಳ್ತಾ ಇದ್ದಾಳೆ? ಬಿದ್ದ ಹುಡುಗನಿಗೆ ಬೇಕಾಗಿ ಮರುಕ ಸಂಕಟ ಜೊತೆ ಜೊತೆಯಾಗಿ ಏನೆಲ್ಲ ಒಂದು ಶಬ್ದಗಳನ್ನು ಉದುರಿಸ್ತಾ ಇದ್ದಾಳಲ್ಲ. ನನ್ನ ಅಪ್ಪನ ಹೆಸರು ಹೇಳ್ತಾಳೆ. ನನ್ನ ಅಪ್ಪನ ಪರಿಚಯ ಉಂಟು ಇವಳಿಗೆ? ನನ್ನ ಚಿಕ್ಕಪ್ಪನ ಹೆಸರು ಹೇಳ್ತಾಳೆ. ನನ್ನ ಚಿಕ್ಕಪ್ಪ ಇವಳಿಗೆ ಗುರ್ತದವನು. ಮತ್ತೆ ಕೃಷ್ಣನ ಬಗ್ಗೆ ಹೇಳ್ತಾಳಲ್ಲ. ಅಲ್ಲ, ಕೃಷ್ಣನ ಬಗ್ಗೆ ಊರಲ್ಲಿ ಯಾರು ಬೇಕಾದರೂ ಹೇಳಬಹುದು, ದೇವರಲ್ವಾ? ಆದರೆ ನನ್ನ ಅಪ್ಪನ ಚಿಕ್ಕಪ್ಪನ ಹೆಸರು ಹೇಳಬೇಕು ಅಂತಾದರೆ ಈ ಹೆಂಗಸು ಯಾರು ಗೊತ್ತಿಲ್ಲ. ಗೊಂದಲ ಆಗ್ತಾ ಉಂಟು ನನಗೆ. ಯಾರಲ್ಲಿ ಕೇಳುವುದು? ನಮ್ಮ ಅಮ್ಮನಲ್ಲಿ ಹೋಗಿ ಕೇಳ. ಬೇಡ, ಅಮ್ಮನಲ್ಲಿ ಕೇಳುದು ಯಾಕೆ? ಇವಳೇ ಇದ್ದಾಳಲ್ಲ. ನೋಡ, ಕೇಳುವ ಕೇಳುವ. ನೀ ಹೆದರಬೇಡ. ಆ ಹುಡುಗ ಬಿದ್ದದ್ದನ್ನು ಕಂಡು ಬಹಳ ಮರುಕದಿಂದಿರುವೆ ನೀನು. ಅವ ಯಾರಮ್ಮ? ನಿನಗೆ ಏನಾಗಬೇಕವ? ಅದರ ಜೊತೆ ಜೊತೆಯಲ್ಲಿ ವೀರ ವೃಕೋಧರ ಅಂತ ಒಂದು ವಿಷಯ ಹೇಳಿದೆಯಲ್ಲ. ಆ ವೃಕೋಧರ ನಿನಗೇನಾಗಬೇಕಮ್ಮ? ಬಿದ್ದ ಈ ಹುಡುಗನಿಗೆ ಅವ ಸಂಬಂಧಿಯೇ? ಜೊತೆಯಲ್ಲಿ ಪಾರ್ಥ ಮಹಾಶಯನ ಹೆಸರು ಹೇಳಿದೆಯಲ್ಲ, ಅವ ನಿನಗೆ ಪರಿಚಯದವನೇ? ಜೊತೆ ಜೊತೆಯಾಗಿ ಕೃಷ್ಣ ಕೃಷ್ಣ ಅಂತ ಹೇಳುತ್ತಿರುವೆ. ನನಗೆ ಗೊಂದಲ ಆಗಿದೆ. ನನಗೆ ಬಹಳ ಹತ್ತಿರದವರ ಹೆಸರು ನಿನ್ನ ಬಾಯಿಂದ ಬರ್ತದೆ. ಯಾರು ನೀನು? ಏನು ವಿಷಯ? ಯಾಕೆ ಬಂದೆ? ಅಂದ್ರೆ ಬಲರಾಮ ಕೃಷ್ಣರ ಸಹೋದರಿ ನಾನು. ಸುಭದ್ರೆ ಎನ್ನುವುದಾಗಿ ನನ್ನ ಹೆಸರು. ಕೃಷ್ಣ ಬಲರಾಮರ ತಂಗಿ? ಸತ್ಯ. ಪಾಂಡವರಲ್ಲಿ ಮಧ್ಯಮ ಪಾಂಡವಿಯಾದಂತ ಪಾರ್ಥ ಮಹಾಶಯನ ಮಡದಿ ನಾನು. ಈತ ನನ್ನ ಮಗ ಅಭಿಮನ್ಯು. ಭೀಮಸೇನ ಇವನಿಗೆ ದೊಡ್ಡಪ್ಪನಪ್ಪ. ಹೌದು, ನಾನು ಹೇಳಿದಷ್ಟು ಸತ್ಯ. ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ ನಾನಿಂದು. ಇನ್ನು ಯಾಕಾಗಿ ನಾನು ಬದುಕಬೇಕು ಹೇಳು? ಯಾಕಾಗಿ ಬದುಕಬೇಕು ನಾನು? ಮಾತೆ ಮನ್ನಿಸು
ಮಾಯಾವಿ ನೀನು, ಮೋಸಗಾರ ನೀನು. ಮಾಯಾವಿ ಹೌದು, ಮೋಸವೂ ಹೌದು. ಆದ್ರೆ ಗೊತ್ತಿರ್ತಿದ್ರೆ ಹೀಗೆ ಮಾಡ್ತಿರ್ಲಿಲ್ಲಮ್ಮ. ಏನ್ ಗೊತ್ತಿರುವುದು? ನಾನು ಯಾರು ಗೊತ್ತಾ? ಯಾರು ನೀನು? ನಿನ್ನ ಹಿಡಿಂಬಕ್ಕನ ಮಗ, ಭೀಮಸೇನನ ಹೆಂಡತಿಯಾದ ಹಿಡಿಂಬಾದೇವಿಯ ಮಗ. ಹಿಡಿಂಬೆಯ ಮಗನ ನೀನು? ನಾ ಘಟೋತ್ಕಜನಮ್ಮ. ಘಟೋತ್ಕಜನ ನೀನು? ಅಯ್ಯೋ, ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಇಂಥ ಪರಿಸ್ಥಿತಿ ಬರಬಾರದು. ಯಾಕಮ್ಮ? ಒಬ್ಬ ಮಗ ಸಿಕ್ಕಿದ ಅಂತ ಸಂತೋಷ ಪಡ್ಲೆ ನಾನು. ಇದ್ದ ಮಗನನ್ನು ಕಳೆದುಕೊಂಡಿದ್ದೇನಂತ ದುಃಖಿಸಲೇ ಹೇಳು. ಏನು ಮಾಡ್ಲಿ? ಯಾರು ಕಳೆದೋದದ್ದು ಯಾರು? ಅವನಿಗೆ ಏನಾಗಲಿಲ್ಲ. ನಾನು ಒಂದು ಹೊಡೆದಿನ ಅವ ಬಿದ್ದ, ಅದಲ್ಲಿಗೆ ಸ್ವಲ್ಪ ಮಂಪರು ನಿದ್ದೆ. ಏನಾಗ್ಲಿಲ್ಲ ಅವನಿಗೆ. ಮಗನಿಗೆ ಏನಾಗ್ಲಿಲ್ವೇ? ನನಗೆ ಸ್ವಲ್ಪ ಮಂತ್ರವಾದ ಎಲ್ಲ ಗೊತ್ತುಂಟಮ್ಮ. ನಮ್ಮ ಅಮ್ಮನ ಕಡೆಯಿಂದ ಸ್ವಲ್ಪ ಮಂತ್ರವಾದ ಗೊತ್ತುಂಟು ನನಗೆ. ನಾನು ತುಂಬ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಮ್ಮ. ಹೌದು, ಅಮ್ಮ ಹೇಳಿದ್ದಾರೆ ನಾನು ಹೋದ ಮೇಲೆ ಮಾಡು ಮಗ, ನಾನಿರುವಾಗ ನೀನು ಪೂರ್ತಿ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಏನೋ ಮಗನೇ, ಆದ್ರೆ ಇವನನ್ನು ಕಳೆದುಕೊಂಡು ನಾನೇ ಬೀಸ್ತೇನಮ್ಮ, ನಾನೇ ಬೀಸ್ತೇನೆ. ಹೇಗಿರುವುದು ಹೇಳಿ? ನಾನೇ ಬೀಸ್ತೇನಮ್ಮ. ನೀನು ಅಡ್ಡ ಬರಬೇಡ. ನಿನಗೆ ಬಡಿತೇನೆ, ನಿನಗೆ ಬಡಿತೇನೆ. ನನ್ನನ್ನು ಬೀಳಿಸಿ ಇಷ್ಟೊತ್ತಾದ್ರೆ ಅವ ಹೋಗ್ಲಿಲ್ವ ಇಲ್ಲಿಂದ? ಒಂದು ಅವಕಾಶ ನೀನು ಬೇಡ ಅಂತ ಹೇಳಿದ್ನಲ್ಲ. ಬದಿಗಿರಿ. ಇಲ್ಲಪ್ಪ, ನಾನು ಬಿದ್ದ ಮೇಲೆ ಇವಳ ತಲೆಗೆ ಏನೋ ಮಂಕು ಬುದ್ಧಿ ಹಾಕಿದಾನವ. ಅವನ ಮೇಲೆ ಕೈ ಮಾಡಬೇಡ ನೀನು. ಯಾರವ? ಯಾರವನು? ಅವ ರಾಕ್ಷಸವ. ಅಲ್ಲ, ಅವ ನನ್ನನ್ನು ಬೀಳಿಸಿದ ಪಾತ್ರ ಮಗನೇ. ಅವ ಮೂರ್ಖವ. ನಮಗೆ ಸಂಬಂಧ ಇದೆ ಅವನಲ್ಲಿ. ಅಮ್ಮ ಎಂತದಮ್ಮ, ಒಳ್ಳೇದಾಗ್ತದೆ. ಯಾಕೆ? ಹೋದಲ್ಲೆಲ್ಲ ನೋಡಿದವರು ಅವ್ರ ಸಂಬಂಧಿಕರು ಅಂತ ಹೇಳಿ ಸಂಬಂಧಿಕರಂತಲೇ ಹೇಳಬೇಕು. ಎಂತದ್ದು ಇದೆಲ್ಲ ನಮಗೆ ಎಂತ? ಯಾರ್ಯಾರು ಅಲ್ಲ ಮಗನೇ. ಮತ್ತೆ ಮಗನೇ, ಸಂಬಂಧದಲ್ಲಿ ನಿನಗೆ ಅಣ್ಣನಾಗಬೇಕು. ಇದು ನನ್ನ ಅಣ್ಣನ? ಇದಲ್ಲ ಅವನು. ಅಣ್ಣನ ಬಣ್ಣ ಏನೀಗ? ಬಣ್ಣದಣ್ಣ ಅಂದ್ರೆ ನಿನ್ನ ದೊಡ್ಡಪ್ಪನಾದಂತಹ ಭೀಮಸೇನ ಮತ್ತು ಹಿಡಿಂಬೆಯ ಅವರ ದಾಂಪತ್ಯ ಜೀವನದಲ್ಲಿ ಹುಟ್ಟಿದವ ಘಟೋತ್ಕಚ ನಿನ್ನ ಅಣ್ಣ ಮಗನೇ. ತಮ್ಮ, ನನಗೆ ತಾರ್ತಕ್ಕೂ ನೀನು ನನ್ನ ತಮ್ಮ ಅಂತ ಗೊತ್ತಿದ್ರೆ ಹೊಡಿತಿರ್ಲಿಲ್ಲ ತಮ್ಮ. ನಾನು ಹಾಗೆ ನೀನು ನನ್ನ ಅಣ್ಣ ಅಂತ ಗೊತ್ತಿದ್ರೆ ನಾನು ನಿನ್ನ ಮೇಲೆ ಕೈ ಮಾಡ್ತಿದ್ರೆ ನಾನು. ತಮ್ಮ, ನೀ ಬೇಸರ ಮಾಡಬೇಡ. ಇಂಥದ್ದೆಲ್ಲ ಅಣ್ಣ ಇರ್ತದೆ ಅಂತ ನನಗೆ ಹೇಗೆ ಗೊತ್ತು? ನನಗೂ ಗೊತ್ತಿಲ್ಲಲ್ಲ. ಚಿಕ್ಕಮ್ಮ ನೀವೇನಮ್ಮ ಇಲ್ಲೇ? ಅದೊಂದು ಕತೆ. ಯಾವುದು ಕತೆ? ನಾನು ಹೇಳ್ತೇನೆ. ಮದುವೆ. ಯಾರಿಗೆ? ಮದುವೆ ಯಾರಿಗೆ? ಈಗ ಮದುವೆ ಪ್ರಾಯ ಆಯ್ತಾ ಇವನಿಗೆ? ಯಾಕೆ ಆಗ್ಲಿಲ್ಲ? ಯಾಕೆ ಮದುವೆ ಪ್ರಾಯ ಅವನಿಗೆ ಯಾಕೆ ಆಗ್ಲಿಲ್ಲ? ಅಮ್ಮ, ನನಗೆ ಒಂದು ಆಗ್ಲಿಲ್ಲಮ್ಮ. ಅಲ್ಲ, ಅದು ಆಗುವುದು ಒಂದೇ. ಅಲ್ಲ, ಅವ ನನ್ನ ತಮ್ಮ ಅಲ್ವಾ? ಹೌದು. ನಾನು ಅಣ್ಣ ಅಲ್ವಾ? ನೀನು ಹೀಗೆ ಇದ್ರೆ ನಿನಗೆ ಯಾರು ಕೊಟ್ಟಾಗ? ನಿನಗೆ ಹುಡುಗಿ ಕೊಟ್ಟಾಗ? ಹೀಗೆ ಇದ್ರೆ ಕೊಡ್ಲಿಕ್ಕಿಲ್ವಾ? ನಮ್ಮ ಜಾತಿಯಲ್ಲಿ ಸಿಗ್ಲಿಕ್ಕಿಲ್ಲ. ಅಮ್ಮ, ಇವನಿಗೆ ಎಲ್ಲಿಂದಮ್ಮ ಸಂಬಂಧ? ನನ್ನ ದೊಡ್ಡಣ್ಣನ ಮಗಳು ಕನಕಾಂಗಿ ಎನ್ನುವುದಾಗಿ. ಹೆಣ್ಣೆ. ಹೌದೌದು. ಬಹುಶಃ ಇವ ಪ್ರೀತಿ ಮಾಡಿದ್ದಾನೆ ಅಂತ ಕಾಣ್ತದೆ. ಮಗಳು ನಮಗೆ ಇಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಯಾರು ಇಲ್ಲ. ನಾವು ಹೀಗೆ ನೋಡಿದ್ರೆ ಅವರು ಓಡ್ತಾರೆ, ಬಾಕಿದವರು ಹೀಗೆ ನೋಡುದು ಆಚೆ. ನಮ್ಮ ಕಣ್ಣಲ್ಲಿ ಹುಟ್ಟು ಅವರಿಗೆ ಪಕ್ಕ ಗೊತ್ತಾಗುದಿಲ್ಲ. ಗೊತ್ತಾಗ್ಲಿಕ್ಕಿಲ್ಲ. ನಾನು ಯಾರ್ಯಾರನ್ನೆಲ್ಲ ಮಾವನ ಮಗಳನ್ನು ಪ್ರೀತಿ ಮಾಡಿದ್ದೇನೆ. ಆದ್ರೆ ಒಂದು ಸಮಸ್ಯೆ, ನನ್ನ ಮಾವ ಒಬ್ಬ ಇದ್ದ, ಅವ ಸತ್ತಾದ. ಹೌದಾ? ಒಳ್ಳೆ. ಈಗ ನೋಡುವಾಗ ನನ್ನ ಮಾವನು ಸಾಯಬೇಕು ಅಂತ ಮತ್ತೆ ನಮ್ಮಲ್ಲಿ ಒಂದು ಸಮಸ್ಯೆ ಉಂಟು. ಎಂತದು? ಹೋಗಿ ಸಂಬಂಧವನ್ನು ಕೇಳಿದೆ ಅಣ್ಣನಲ್ಲಿ, ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಅಮ್ಮ ಹೋಗಿ ಕೇಳಿದ್ರ? ದೊಡ್ಡ ಮಾವನಲ್ಲಿ ಕೇಳಿದ್ದು ಒಂದು ತಡ ಅಣ್ಣ. ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಅಮ್ಮ ದೊಡ್ಡ ಮಾವ ಯಾರಿಗೆ ಬೈದದ್ದು? ಯಾರಿಗೆ? ನನ್ನ ಅಪ್ಪನಿಗೆ ಬೈಲಿ, ಬೇಸರ ಇಲ್ಲ. ಅಮ್ಮನಿಗೆ ಬೈಲಿ, ಬೇಸರ ಇಲ್ಲ. ನನಗೆ ಬೈಲಿ, ಬೇಸರ ಇಲ್ಲ. ನಮ್ಮ ಜಾತಿಗೆ ಬೈಲಿ.
ಬೇಸರ ಇಲ್ಲ. ನಿನ್ನ ಅಪ್ಪನಿಗೆ ಬೈದದ್ದು ಮನೆ ಇಲ್ಲುವಂತೆ ಬೈಲಿ, ಬೇಸರ ಇಲ್ಲ. ಇಲ್ಲ ಇಲ್ಲ ನಿನಗಲ್ಲ. ನಿನ್ನ ವಿಷಯ ಅದು ಅಪ್ಪನ ಸಮಸ್ಯೆ, ನನಗೇನು ಮಾಡ್ಲಿಕ್ಕೆ ಅಮ್ಮ ಆಗುದಿಲ್ಲ. ನಿನ್ನ ವಿಷಯ ಹೇಳಿಲ್ಲ, ಇಲ್ಲದಿದ್ರೆ ನಿನಗೂ ಬೈತಿ. ಯಾರ ನನ್ನಣ್ಣ ನಾವು ಹೋಗುವ. ಎಲ್ಲಿಗೆ? ನಾವು ಅಲ್ಲಿಗೆ ಹೋಗುವ, ದರಕ್ಕೆ ಹೋಗುವ. ಅಲ್ಲಿ ಪ್ರಕರಣ ಮುಗ್ಲಿಲ್ಲ. ಮತ್ತೆ ಹೋಗಿ ಸಣ್ಣಣ್ಣನಲ್ಲಿ ಈ ವಿಚಾರವನ್ನು ಹೋಗಿ ತಿಳಿಸಿದೆ. ಏನ್ ಹೇಳಿದ್ರು ಕೃಷ್ಣಸ್ವಾಮಿ? ತಿಳಿಸಿದಾಗ ಮಗನಾದಂತ ಅಭಿಮನ್ಯುವನ್ನು ಕರೆದುಕೊಂಡು ಕಾಮ್ಯಕಾವನಕ್ಕೆ ಹೋಗಬೇಕು ನೀನು ಅಂತ ಹೇಳಿ ಕಳುಹಿಸಿಕೊಟ್ಟ. ಈಗ ಅವರು ಅಲ್ಲಿ ಇಲ್ಲಿದ್ದಾರೆ. ಹೋಗುವಾಗ ದಾರಿ ಯಾವುದು ಅಂತಲೂ ಹೇಳಿದ್ದಾರೆ. ಹಿಡಿಂಬಾವನದ ಮೂಲಕವಾಗಿ ಕಾಮ್ಯಕಾವನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ. ಈಗ ಗೊತ್ತಾಯ್ತು. ಬಹುಶಃ ನಾ ಸಿಗ್ತೇನೆ ಅಂತ. ಎಲ್ಲವೂ ಶುಭವಾಗ್ತದೆ ಅಂತ ಹೇಳಿದ್ದಾರೆ. ಕೃಷ್ಣಸ್ವಾಮಿಯ ಸಂಕಲ್ಪ. ಅವರು ಹೇಳಿದ್ದರಲ್ಲಿ ನನಗೆ ಒಂದು ಲಾಭ ಆಯ್ತಮ್ಮ. ನನಗೆ ನೀವು ಸಿಕ್ಕಿದ್ದೀರಿ ನೋಡಿ. ಇಲ್ಲಿ ಯಾರಿಲ್ಲಮ್ಮ, ನನ್ನ ಸಂಬಂಧಿಕರು ಅಂತ ಹೇಳಲಿಕ್ಕೆ ಯಾರಿಲ್ಲಮ್ಮ. ನಮ್ಮ ಅಮ್ಮ ಬಿಟ್ರೆ ಬೇರೆ ಯಾರಿದ್ದಾರೆ ನನಗೆ? ಆದ್ರೆ ಒಂದು ಏನು ಮಾಡುವುದು ಹೇಳು. ನನಗೊಂದು ಮದುವೆ ಮಾಡಿಸಬೇಕನ್ನ ನೀನು. ನೀನು ಹೆದರಬೇಡ. ಹೆದರ್ಲಿಕ್ಕೆ ಅಲ್ಲಿ ಹುಡುಗಿಯಲ್ಲಿ ಇರುವುದಿಲ್ಲ ಈಗ ಸ್ವಲ್ಪ ದಿವಸ ಆದ್ರೆ. ನೀ ಹೆದರಬೇಡ. ನನಗೆ ಕೊಡುವುದಿಲ್ಲ ಅಂತ ಹೇಳಿದ್ದು ಬೇಸರ ಅಲ್ಲ, ಇನ್ನೊಬ್ಬನಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಿನಗೆ ಕೊಡಬೇಕಾದ ಹೆಣ್ಣನ್ನು ನಾವು ಯಾರಿಗೆ ಕೊಡೋದವನಿಗೆ? ಕೌರವನ ಮಗನಿಗೆ, ಲಕ್ಷಣನಿಗೆ. ನಾನು ಈಗಲೇ ಮಾಯಾದೇಹದ ಮೂಲಕ ದ್ವಾರಕೆಯನ್ನು ಸೇರಿ ಅಲ್ಲಿರುವಂತಹ ಇವನ ಪ್ರೇಯಸಿ ಯಾರವಳು? ಕನಕಾಂಗಿ. ಆ ಹುಡುಗಿಯನ್ನು ಮಂಚ ಸಮೇತ ಅಪಹರಿಸ್ತೇನೆ. ಮಂಚ ಸಮೇತ ನಿನಗೆ ಮಂಚಕ್ಕೂ ಖರ್ಚಿಲ್ಲ. ನನಗೆ ಮಂಚ ಒಂದು ಲಾಭ ಆಯ್ತು. ಇನ್ನು ದೊಡ್ಡವನ ಮನೆಯ ಹುಡುಗಿ, ನಾನು ದೊಡ್ಡವನ ಮನೆಯ ಹುಡುಗಿ, ಮಂಚದಲ್ಲದೆ ನಾನು ಕೆಳಗೆ ಮಲಗುವುದಿಲ್ಲ ಅಂತ ಹೇಳಿದ್ರೆ ಯಾರ ಅಪ್ಪನಲ್ಲಿಂದ ಮಂಚ ತರುವುದು? ಮತ್ತೆ ಅವಳ ಅಪ್ಪನಲ್ಲಿಂದಲೇ ತರುವ ಮಂಚ. ಬರುವಾಗಲೇ ತರಲಿ. ಬರುವಾಗಲೇ ತರಲಿ. ಎಲ್ಲ ಹೌದು ಮಗನೇ. ಈಗ ನೀನ್ ನಿನ್ನ ಅಪ್ಪನನ್ನು ನೋಡಿದ್ಯಾ? ಸದ್ಯಕ್ಕೆ ಅಮ್ಮ ಹೇಳ್ತಿದ್ರು ಹೀಗೆ ಹೀಗೆ ಅಂತ. ಈಗ ನಾವು ಅಲ್ಲಿಗೆ ಹೋಗುದು, ನೀನು ನಮ್ಮ ಜೊತೆಗೆ ಬಂದ್ರೆ ನಿನಗೆ ಅಪ್ಪನನ್ನು ನೋಡಿ ಮಾತಾಡ್ಬೋದ? ಅಪ್ಪನನ್ನು ನೋಡಿದ ಹಾಗಾಯ್ತು. ಚಿಕ್ಕಮ್ಮ, ಏನು ಇವನಿಗೆ ಮದುವೆ ಆದ ಮೇಲೆ ಗೊತ್ತಾಯ್ತು. ಇಂಥದ್ದು ಸಿಕ್ಕಿದ್ರೆ ಅಲ್ವಾ ನೋಡುವ. ಅಲ್ಲ, ಇವನಿಗೆ ಮದುವೆ ಆದ ಮೇಲೆ ಏನು ಹೇಳು. ನನಗೂ ಒಂದು ನೋಡಮ್ಮ. ಏನನ್ನ? ಹುಡುಗಿಯನ್ನೇ? ಎಲ್ಲಿ ನೋಡುದು ಹೇಳು? ಊರಿನಲ್ಲಿ ಆದ್ರೂ ನೋಡಮ್ಮ. ಆದಿತ್ತು. ಆಯ್ತಾ? ಆದಿತ್ತು. ಹೋಗೋಣ. ನೀವಿನ್ನು ನಡಿಲಿಕ್ಕಿಲ್ಲ. ನಾನು ಹೊತ್ಕೊಂಡು ಹೋಗುದು. ನಡಿಲಿಕ್ಕೆ ಅಮ್ಮನಿಗೆ ಕೂಡುದಿಲ್ಲ ಅಂತ ಹೇಳಿ. ಹೌದೌದು, ನಾನು ಹೊತ್ಕೊಂಡು ಹೋಗುದು. ನನ್ನ ಹೆಗಲೇರಿ ಅಪ್ಪನನ್ನು ನೋಡಿದೆ, ಚಿಕ್ಕಪ್ಪನನ್ನು ಮಾತಾಡಿಸಿದೆ, ಎಲ್ಲ ಆಯ್ತು. ಅಲ್ಲಿಂದ ನೇರ ಬಂದದ್ದು ದ್ವಾರಾವತಿಗೆ. ಇಲ್ಲಿ ಸಂದುಗೊಂದುಗಳನ್ನು ಮೇಲೆ ಕೆಳಗೆ ಆಚೆ ಈಚೆ ಮಾಳಿಗೆ ಎಲ್ಲ ಹುಡುಕಿದೆ ಅಂತಾದ್ರೆ ಕನಕಾಂಗಿ ಒಬ್ಬಳು ಕಾಣುವುದೇ ಇಲ್ಲವಲ್ಲ. ಹೀಗೆ ಯೋಚಿಸುತ್ತಾ ಅಂತಃಪುರದ ಒಳಗೆ 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 ಹೋಗುವಾಗ ಎರಡಕ್ಷರದ ಒಂದು ಶಬ್ದ ಕೇಳ್ತದೆ. ಅಭಿ 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 ಅಂತ. ಅದು ಯಾಕೆ ಅವಳು ಹಾಗೆ ಹೇಳುವುದು? ಅಭಿ ಬಹುಶಃ ಹೀಗಿರ್ಬೋದು. ಪ್ರಿಯಕರನ ಪೂರ್ತಿ ಹೆಸರನ್ನು ಹೇಳಲಿಕ್ಕಿಲ್ಲ, ತುಂಡು ಮಾಡಿ ಹೇಳುವುದು ಅಂತ ಕಾಣ್ತದೆ. ಪ್ರೀತಿಸುವಾಗಲೇ ತುಂಡು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ಮದುವೆ ಆದ ಮೇಲೆ ಎಷ್ಟು ತುಂಡು ಮಾಡಿ ಅವಳು ಸಾಯ್ಲಿ. ನಮಗೇನು, ಅವಳ ಮಂಚವನ್ನು ಯಾರಿಗೂ ತಿಳಿಯದ ಹಾಗೆ ಅವಳ ಅಪ್ಪ ಇದ್ದಾನಲ್ಲ, ಬೆಪ್ಪ ಬಲರಾಮ ಕುಡ್ಕ, ಅವ ಹುಡುಕಬೇಕು ಯಾವ ಬಾವಿ ಯಾವ ಕೆರೆ ಅಂತ. ಆತ್ಮೀಯ ಕಲಾಭಿಮಾನಿ ಬಂಧುಗಳಲ್ಲಿ ಕಲಾ ತಂಡದ ಪರವಾಗಿ ವಿಜ್ಞಾಪನೆ. ಈಗಾಗಲೇ ಸುಂದರ ಕಥೆಯಲ್ಲಿ ತಲ್ಲೀನರಾದ ತಮ್ಮ ಗಮನವನ್ನು ಇತ್ತ ಸೆಳೆದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದ ಊರಿನ ಅಭಿಮಾನಿ ಬಂಧುಗಳಿಗೆ ನಮ್ಮ ಕಲಾ ತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳು. ಅಲ್ಲದೆ ಈ
ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಮ್ಮನಿಲ್ಲಿಗೆ ಭರಿಸಿ ಅದ್ದೂರಿ ಯಕ್ಷಗಾನ ಕಾರ್ಯಕ್ರಮ ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ವ್ಯವಸ್ಥಾಪನ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ, ಸರ್ವ ಸದಸ್ಯರಿಗೂ, ಗ್ರಾಮಸ್ಥರಿಗೂ, ನಮ್ಮ ಕಲಾ ತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳು. ಅಲ್ಲದೆ ಈ ಕಾರ್ಯಕ್ರಮ ಅದ್ದೂರಿಯಲ್ಲಿ ನಡೆಯುವುದಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ದಿವಂಗತ ವಿಶ್ವನಾಥ ರೈ ಮೇಗಿನ ಮನೆ ಇವರ ಸ್ಮರಣಾರ್ಥ ಮನೆಯವರು ಈ ಕಾರ್ಯಕ್ರಮವನ್ನು ಅದ್ದೂರಿಯಲ್ಲಿ ನಡೆಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವರೆಲ್ಲರಿಗೂ ನಮ್ಮ ಕಲಾ ತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳೊಂದಿಗೆ ಇನ್ನು ಮುಂದೆಯೂ ಇದಕ್ಕಿಂತಲೂ ಅದ್ದೂರಿ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡುವಂಥ ದಿವ್ಯ ಶಕ್ತಿಯನ್ನು ಭಗವಂತನು ಅನುಗ್ರಹಿಸಲಿ ಅಂತ ಕೇಳಿಕೊಳ್ಳುತ್ತಾ, ನಾಳೆ ನಾವು ಮಂಚಿ ಕನಕಗಿರಿ ಎಂಬಲ್ಲಿ ಸಂಜೆ 6 ಗಂಟೆಗೆ ಭಾರತ ಜನನಿ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳು 11ನೇ ತಾರೀಕಿಗೆ ಪ್ರತಿ ವರ್ಷದಂತೆ ಸಂಪಾಜೆಯಲ್ಲಿ ಯಕ್ಷೋತ್ಸವ ಕಾರ್ಯಕ್ರಮ, ಅತಿಥಿ ಕಲಾವಿದರ ಕೊಡುವಿಕೆಯಿಂದ ಯಕ್ಷಗಾನ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮವು ಜರಗಲಿದೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ, ಇದೊಂದು ವಿಶೇಷ ಪ್ರಕಟಣೆ. ಈ ಮೇಳದಲ್ಲಿ ಸತತವಾಗಿ 17 ವರ್ಷಗಳಿಂದ ಯಾವುದೇ ವಂಚನೆ ಇಲ್ಲದೆ ತನಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ತನ್ನ ವೃದ್ಧಾಪ್ಯದ ಬಗ್ಗೆ ಚಿಂತಿಸಿ ಊರಿನ ಆಪ್ತ ಮಿತ್ರರ ಸಲಹೆ ಹಾಗೂ ಸಹಕಾರದೊಂದಿಗೆ ಪಯಣ 51 ಎನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವೇಣೂರು ಸದಾಶಿವ ಕುಲಾಲ್ ಇವರು ಏಪ್ರಿಲ್ 11ರಂದು ವೇಣೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ದೇವಿ ಮಹಾತ್ಮೆ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತನ್ನನ್ನು ಯಕ್ಷರಂಗದಲ್ಲಿ ಪೋಷಿಸಿದ ಯಕ್ಷಾಭಿಮಾನಿಗಳಂತ ತಮ್ಮಲ್ಲಿ ಈ ರೀತಿಯನ್ನು ವಿನಂತಿಸಿಕೊಂಡಿದ್ದಾರೆ. ತನುಮನ ಧನಗಳಿಂದ ಸಹಕರಿಸಿ ಅವರ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ತಮಗೆ ಅಲ್ಲಿಗೆ ಬರುವುದಕ್ಕೆ ಅಸಾಧ್ಯವಾದಲ್ಲಿ ವೇಣೂರು ಸದಾಶಿವ ಕುಲಾಲ್ ನಮ್ಮ ಚೌಕಿಯಲ್ಲೇ ಇದ್ದಾರೆ. ಅವರನ್ನು ಭೇಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಸೂಚಿಸಬೇಕಾಗಿ ಅವರು ಕೇಳಿಕೊಂಡಿದ್ದಾರೆ. ಇನ್ನು ಅದ್ಭುತವಾದಂಥ ಸನ್ನಿವೇಶಗಳು ರಂಗವೇದಿಕೆಯಲ್ಲಿ ನಡೀಲಿಕ್ಕಿದೆ. ಕೊನೆ ತನಕ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಮುಂದಿನ ಕತೆಗೆ ಹೋಗ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ, ಜೈ ಕರ್ನಾಟಕ. ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಪ್ರಸ್ತುತಪಡಿಸಲ್ಪಟ್ಟಿದ್ದಂಥ ಯಕ್ಷಗಾನ ಬಯಲಾಟ ಕಲ್ಯಾಣತ್ರಯ ಲಕ್ಷ್ಮೀ ಕನಕಾಂಗಿರತಿ ಈ ಕಥಾಭಾಗವನ್ನು ಅಭಿನಯಿಸಿ ಅತಿ ಚಂದದಲ್ಲಿ ನಮಗೆ ತೋರ್ಪಡಿಸಿದಂತಹ ಈ ಕಲಾ ತಂಡಕ್ಕೆ ನಮ್ಮ ದೇವಸ್ಥಾನದ ವತಿಯಿಂದ ಸ್ಮರಣಿಕೆಯನ್ನು ನೀಡಬೇಕು ಅಂಥೇಳಿ ಶ್ರೀಯುತ ಕನ್ನಡಿಕಟ್ಟೆಯವರಲ್ಲಿ ಪ್ರಾರ್ಥಿಸ್ತೇನೆ. ಕ್ಷಮಿಸಿ, ಕನ್ನಡಿಕಟ್ಟೆಯವರು ಈ ಯಕ್ಷಗಾನದ ಪ್ರಾಯೋಜಕರಾದಂಥ ದಿವಂಗತ ವಿಶ್ವನಾಥ ರೈ ಮೇಗಿನ ಮನೆ ಸ್ಮರಣಾರ್ಥ ಅವರ ಮನೆಯವರಿಗೆ ಈ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತೇನೆ. ಹಾಗೆಯೇ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಇವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಈ ಸ್ಮರಣಿಕೆಯನ್ನು ಫಲತಾಂಬೂಲವನ್ನು ನೀಡಬೇಕು ಅಂತ ಹೇಳಿ ಶ್ರೀಯುತ ಸುಬ್ಬಯ್ಯ ರೈ ಅವರನ್ನು ವಿನಂತಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಪ್ರಾಯೋಜಕರು ಇನ್ನಷ್ಟು ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸುವಂತಾಗಲಿ. ಅದೇ ರೀತಿ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯು ಇನ್ನಷ್ಟು ಪ್ರದರ್ಶನಗಳನ್ನು ಕಂಡು ಇನ್ನು ಉತ್ತುಂಗಕ್ಕೇರಲಿ, ಇವರ ಕೀರ್ತಿ ಎಲ್ಲೆಡೆಗೆ ಹಬ್ಬಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ.
ಕೊಡಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ದಿಬ್ಬನ ಸಮೇತ ನೀವು ಬರಬೇಕು ಎಂಬುದಾಗಿ ಹೋಗುವುದೆಂಬುದಾಗಿ ತೀರ್ಮಾನಿಸಿದ್ದೇನೆ. ನಿಮ್ಮ ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಆನಂದವಾಯಿತು. ಆಗಲೇಬೇಕು. ನಿನ್ನ ಮಗನಿಗೆ ಮದುವೆ. ಹೌದು, ಅದು ಬಲಭದ್ರ ದೇವರ ಮಗಳನ್ನು ಕೊಡುವುದು. ನಾವು ಆಲೋಚನೆ ಮಾಡಬೇಕಣ್ಣ. ಏನು ಯಾವತ್ತಾದ್ರೂ ಕಾಲು ಹಿಡಿದಕ್ಕಿಂತ ಮೊದಲು ಕಣ್ಣಿಡ್ಬೇಕು. ಹೌದಲ್ಲ? ಹೌದು ತಾನೇ? ಯಾಕೆ ಹೇಳಿದೆ? ಗೊತ್ತಾಗಲಿಲ್ಲ. ನಮ್ಮ ವಿರೋಧಿ ಕೃಷ್ಣ ಹೌದು ಏನಾದ್ರು ಅನ್ಯಾಯ ಮಾಡಿದ್ರು ಮಾಡಿಯಾರ ಈ ರೀತಿಯಲ್ಲ. ಆದ ಕಾರಣ ಸೇನ ಸಮೇತವಾಗಿ ಹೋಗಬೇಕು. ಇಷ್ಟರವರೆಗೆ ನೀನು ಮಾಡಿದಂತಹ ಪ್ರತಿಯೊಂದು ಕಾರ್ಯದಲ್ಲೂ ನಾನು ಜೊತೆಯಾಗಿದ್ದವನಿದ್ದೇನೆ. ಹೌದು. ಈ ಕಾಲಕ್ಕೆ ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಯಾಕೆ? ಏನು? ನಿನ್ನ ಮಗನಿಗೆ ಮದುವೆ ಮಾಡಬೇಕು ಎಂಬಂತಹ ತೀರ್ಮಾನ. ಹೌದಪ್ಪ. ನಿನ್ನ ಮಗನ ಮದುವೆ ನನಗೂ ಮಗ ಇದ್ದ ಹಾಗೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬರುವಂತಹ ತೊಂದರೆಗಳಿಗೆ ಚಿಂತಿಸುವಂತಹ ಅಗತ್ಯವಿಲ್ಲ. ಮುಂಭಾಗದಲ್ಲಿದ್ದು ನಾನು ರಕ್ಷಣೆ ಮಾಡ್ತೇನೆ.
ನಾನು ಪುಣ್ಯವನ್ನು ಮಾಡಿರಬೇಕು. ಹೌದಪ್ಪ, ನೀವು ಹೇಳಿದಂತಹ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಆದರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಮದುವೆ ನನಗೆ ಚಿಕ್ಕವನ? ಹೌದು. ಪ್ರಾಯ ಪ್ರಬುದ್ಧನಾಗಿದ್ದೀಯ ಮಗ, ಆಲೋಚನೆ ಮಾಡಬಾರ್ದು. ಇಂಥ ಸಂಬಂಧ ಮತ್ತೆ ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ನನ್ನ ಗುರುಗಳ ಮಗಳು ಕನಕಾಂಗಿ ಯಾವುದಕ್ಕೂ ದಿಬ್ಬದ ಸಮೇತ ಹೊರಡುವ. ದಿಬ್ಬಣ ಬರ್ತಾ ಉಂಟು. ದ್ವಾರಕ್ಕೆ ಹೋಗುವಾಗ ಆ ದಿಬ್ಬಣ ಹೇಗಾಗಬೇಕು? ನಮಸ್ಕಾರ. ಹೆಂಗಸರು ಮಕ್ಕಳೆಲ್ಲ ಮತ್ತೆ ನೀವೆಲ್ಲ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳಬಹುದಾ? ನಮ್ಮನ್ನು ನೋಡಿದಾಗ ಗೊತ್ತಾಗುವುದಿಲ್ಲ. ಶುಭ ಕಾರ್ಯಕ್ಕೆ ಹೊರಟವರು. ಹೌದಾ? ಮದುವೆಗೆ. ಮದುವೆ? ನನ್ನ ಮಗನದ್ದು. ಎಲ್ಲಿ ಮಗ? ಮಗ ಲಕ್ಷಣ. ನಾನು ಯಾರು ಗೊತ್ತಾ? ಕುರುಕುಲ ಚೂಡಾಮಣಿ. ಕುರುಕುಲ ಚೂಡಾಮಣಿ. ಚೂಡಾಮಣಿ ಅಲ್ವಾ? ಕೌರವೇಶ್ವರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೀವು ಸಿಕ್ಕಿದ್ದು ಬಹಳ ಒಳ್ಳೆದಾಯ್ತು. ಯಾಕೆ? ನಾನೊಬ್ಬ ವ್ಯಾಪಾರಿ ಸ್ವಾಮಿ. ಹೌದಾ? ಈ ಊರಿಗೆ ಬಂದು ವ್ಯಾಪಾರವೇ ಆಗಲಿಲ್ಲ. ಆಗ್ಲಿಲ್ವಾ? ಇಬ್ಬರಿಗಲ್ವಾ? ಹೌದು. ನಿಮಗೆ ಬೇಕಾದ ಒಳ್ಳೆ ವಸ್ತುಂಟು. ನಮಗೆ ಇದ್ದದ್ದೇ ಹೆಚ್ಚಾಗಿದೆ ಮಾರ. ಅಲ್ಲಿ ಇಟ್ಟುಕೊಳ್ಳಿಕ್ಕೆ ಸ್ಥಳ ಇಲ್ಲ. ನಿಮಗೆ ಹೆಚ್ಚಿಗೆ ಆಗಿದೆ. ಇದು ಒಳ್ಳೆದು. ಇದು ಹೊರ ದೇಶ. ಅದು ನಿನಗೂ ಹೆಚ್ಚಿಗೆ ಆಗಿದೆ. ಹೌದು. ಬಿಸಾಡಾಗದೆ. ಬಿಸಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಮಾರಾಟ ಮಾಡಬೇಕಲ್ಲ. ಹಾಗೆ ಹಾಗೆ ಹಾಗೆ. ಇದು ಈ ಊರಿನದ್ದಲ್ಲ. ಮತ್ತೆ ಎಲ್ಲ ಹೊರಗಡೆ ಕಾರಣ ಹೊರಗಿನ ದೇಶದಂತೆ ಒಳ್ಳೆದಿರ್ಬಹುದು. ನೋಡುವ 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 ನೋಡುವ. ಮದುಮಗ ಯಾರು? ಮದುಮಗ ಲಕ್ಷಣ. ಮದುಮಗನಿಗೆ ಬಿಳಿ ಬಟ್ಟೆ. ಬೆಳ್ಳ ಬೆಳ್ಳಗೆ. ಹೌದೌದು. ಎಷ್ಟು ಚಂದ ಉಂಟು. ಶ್ವೇತವಲ್ಲ. ಮುಖಕ್ಕೆ ಬಹಳ ಚೆನ್ನಾಗಿ. ಈಗ ಈಗ ಮದುಮಗ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ನೋಡಿದಷ್ಟು ಸಾಕಾಗುವುದಿಲ್ಲ. ಎಲ್ಲಿ ಹೋದಲ್ವ ಹೇಳಿ. ನಿಮ್ಮ ಹೆಸರು? ಗೊತ್ತಾಯ್ತು ಗೊತ್ತಾಯ್ತು. ವ್ಯಾಪಾರಕ್ಕೆ ಹೊರಟದ್ದು ನೀನು ಒಬ್ಬನೇ? ನಿನ್ನ ಒಬ್ಬನೇ? ಮನೆಯವರು ಯಾರು ಬರಲಿಲ್ಲ, ನಾನು ಒಬ್ಬನೇ. ಹೇಳಿದಾಗೆ ಇವ ಕಾರಣ ಕತ್ತಿಗೆ ಎಳಗಿದೆ ಸುಮ್ಮನೆ. ಇದು ಮದುವೆ ಆಗಿದೆ. ಅಣ್ಣ ಅಣ್ಣ ನಿಲ್ಲು 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 ಒಮ್ಮೆ ಕೈ ಮೇಲೆ. ನಾನು ನೋಡ್ತೇನೆ. ಮಿತ್ರ, ಇದು ಹೊರ ದೇಶದಲ್ಲ, ಇದು ಇಲ್ಲಿದ್ದೆ ಅಂತ. ಅಲ್ಲ ಹೊರ ದೇಶ. ಈಗ ಇರುದಿಲ್ಲಲ್ಲ ನೀವು ಮದುಮಗನ ಅಪ್ಪನ? ಹೌದು ಹೌದು. ಇದು ಮಕ್ಕಳೆಷ್ಟು? ಹಾಗಾದ್ರೆ ಇಲ್ಲಿ ಬರ. ಈಗ ಕೊಡುವುದಕ್ಕೆ ಏನಿಲ್ಲ, ನಾವು ತರಲಿಲ್ಲ. ನಿಮ್ಮ ಹಳತ್ತನ್ನು ತೆಗೆದು ಅಲ್ಲಿ ಇದನ್ನು ಹಾಕಿಕೊಂಡು ಅಷ್ಟೇ ಸಾಕಲ್ಲ. ಬನ್ನಿ. ಇವುಗಳನ್ನು ಯಾರು ಒಳಗೆ ಬಿಟ್ಟದ್ದು? ಯಾರು? ಇವುಗಳಿಗೆ ಬೇಕಾದ್ದನ್ನು ಕೊಟ್ಟು ಹೊರಗಡೆಯಿಂದಲೇ ಕಳಿಸಿ ಖರ್ಚಿಗೇನಾದರೂ ಕೊಡಿ. ನೀವು ನವರಾತ್ರಿಗೆ ಬರಬೇಕು.
ಕಣ್ಣು ಕಾಣುವುದಿಲ್ಲ. ಯಾರಿಗೆ? ನಿಮ್ಗೆ. ನನಗೆ ಕಾಣ್ತದೆ, ನಿನಗೆ ಕಾಣುವುದಿಲ್ವೋ? ನಾನು ಯಾರು ಗೊತ್ತಾ? ಯಾರು? ಕೌರವೇಶ್ವರ. ಮುಖದ ಮೇಲೆ ಒಂದು ಬಿಟ್ಟೆ ಅಂತ ಆದ್ರೆ ಉಂಟಲ್ಲ, ಮೂರು ಲೋಕ ಕಾಣಬೇಕು. ಹಸ್ತಿನಾವತಿ ಒಡೆಯನ ತಮ್ಮ ದುಶ್ಯಾಸನ. ಯಾರು? ನಾನು. ನೀನು? ಏನು ನನ್ನನ್ನು ಮರಳುಗೊಳಿಸಬಹುದು ಅಂತ ಭಾವಿಸಿದ್ದೀರಾ? ಅಲ್ಲ, ಇದು ದ್ವಾರಾವತಿ, ನಾನು ಬಲರಾಮನೇ. ಗುರುಗಳು? ಗುರುಗಳು? ಹೌದು. ಗುರುಗಳು ಹೀಗಾದದ್ದು ಯಾವಾಗ? ಯಾರು? ಇಷ್ಟು ಉದ್ದಾದದ್ದು. ಹೌದಾ? ನನಗೆ ನಾನು ಉದ್ದಾದದ್ದು ಅಲ್ಲ, ನೀನು ಹುಲಿವೇಷ ಆರಂಭ ಮಾಡಿದ್ದು ಯಾವಾಗ? ಎಲ್ಲಿ ಹುಲಿ ಎಂತ ಹೇಳುದ? ಅದು ಸರಿ ಇಲ್ವ ಅಂತ. ನೀನು ಸುಯೋಧನನ? ಹೌದು. ಹೌದು ಅಂತಾದ್ರೆ ನಿನಗೆ ಏನಾದದ್ದು? ಇದು ಏನಾಗಿದೆ? ಈ ಪರಿಸ್ಥಿತಿ ಯಾಕೆ ಹೀಗಾಗಿದೆ? ನಾನು ಸರಿ ಇದ್ದೇನೆ. ಸರಿ ಇದ್ದೇನೆ ಅಂತ ನೀನು ಹೇಳುವುದಲ್ಲ, ಮತ್ತೆ ನೋಡುವಾಗ ನಮಗೆ ಕಾಣಬೇಕು ನೀನು ಸರಿ ಇದ್ದಿ ಅಂತ. ಏನೋ ಎಡವಟ್ಟು ಆಯ್ತಾ ಅಂತ ಈಗ. ಹೌದು, ಅದನ್ನೇ ಕೇಳಿದ್ದು. ಬರುವಾಗ ಏನಾಯ್ತು? ದಾರಿಯಲ್ಲಿ ಏನಾದ್ರೂ ತಾಗಿದ ತಲೆಗೆ? ದಾರಿಯಲ್ಲಿ ಅವ ಬಟ್ಟೆ ತಲೆಗೆ ಏನಾದ್ರೂ ತಾಗಿದ? ವ್ಯಾಪಾರಿ. ಹೌದು. ಚರ್ಮಕ್ಕೆ ಎಲ್ಲಿಯಾದ್ರೂ ತಾಗಿತಾ? ಗುರುಗಳೇ, ಓ ಇದು ಎಂಥದೋ ಒಂದು ಎಡವಟ್ಟು ಆಯ್ತು. ದಾರಿಯಲ್ಲಿ ಬರುವಾಗ ಒಬ್ಬ ಬಟ್ಟೆ ವ್ಯಾಪಾರಿ ಹೊರಗಿನ ದೋಷದ ಒಳ್ಳೇದುಂಟು ಅಂತ ಕೊಟ್ಟ. ನಿಮ್ಮಲ್ಲಿ ಬಟ್ಟೆ ಇರ್ಲಿಲ್ವಾ? ಇತ್ತು. ಮತ್ತೆ ಯಾಕೆ ತಗೊಂಡದ್ದು? ಅವ ಹೇಳಿದಾಗ ಆದೀತು ಅಂತ ನಮಗೂ ಅನಿಸಿಕೆ ಆಯ್ತು. ನನಗೆ ಅರ್ಥ ಆಯ್ತು. ಎಂಥದ್ದು? ಒಬ್ಬ ವ್ಯಾಪಾರಿಯ ಕೈಯಿಂದ ಸುಯೋಧನ ಬಟ್ಟೆಯನ್ನು ತೆಗೆದುಕೊಂಡಿದ್ದಾನೆ ಅಂತ ಆದ್ರೆ ಹಸ್ತಿನಾವತಿಯಲ್ಲಿ ಬಟ್ಟೆಗೆ ಬರವ? ಹಾಗಾದ್ರೆ ಇದರಲ್ಲಿ ಏನೋ ಮಧ್ಯದಲ್ಲಿ ನಡೆದಿದೆ. ಏನೇ ಇರಲಿ, ಮೊದಲಾಗಿ ನಮ್ಮ ದ್ವಾರಾವತಿಯಲ್ಲಿ ಕೊಡುವ ಬಟ್ಟೆಗಳನ್ನು ತೊಟ್ಟುಕೊಂಡು ಇದನ್ನು ಹಾಗೆ ಗಂಟುಕಟ್ಟೆಯಲ್ಲಿ ಸುಯೋಧನ ಈಗ ಏನೋ ಆ ವ್ಯಾಪಾರಿ ಮಾಡಿದ್ದಾನೆ. ವ್ಯಾಪಾರಿ ಮಾಡಿದ್ದಲ್ಲ, ಏನು ಅಂತ ನನಗೆ ಅರ್ಥ ಆಯ್ತು. ಹೌದಾ? ನನ್ನ ತಮ್ಮನಾದಂತಹ ಕೃಷ್ಣ ತನ್ನ ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ಇಂತಹ ಕಪಟವನ್ನು ಗೈದಿದ್ದಾನೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಕೃಷ್ಣನಂತೆ. ಹಾಗಾದ್ರೆ ನಾವಿಟ್ಟಂತಹ ಮುಹೂರ್ತಕ್ಕಿಂತ ಮುಂಚಿತವಾಗಿ ಮದುವೆ ಆಗಲೇಬೇಕು. ಪುರೋಹಿತರನ್ನು ನಿಮ್ಮಲ್ಲಿ ಹೇಳಿದ್ದಲ್ವ ಗುಟ್ಟಿನ ಮದುವೆ ಬೇಗ ಬರಬೇಕು ಅಂತ. ಎಷ್ಟು ಹೊತ್ತಿಗೆ ಬರುವುದು? ಗುಟ್ಟಿನಲ್ಲೇ ಬಂದದ್ದು ನಾನು. ಮಂತ್ರವನ್ನು ಮಾತ್ರ ಜೋರಾಗಿ ಹೇಳಿಕೊಂಡು ಬಂದದ್ದು. ಮಂತ್ರವನ್ನು ಕೂಡ ಮೆಲ್ಲ ನಮಗೆ ಕೇಳುವಾಗ ಹೇಳಿದ್ರೆ ಆಯ್ತು. ಸರಿ, ಗುಟ್ಟಾಗಿ ನೋಡಿ. ಅಪಾಯ ಉಂಟು. ಹೌದು, ಬೇಗ ನಿಮಗ ನಮ್ಗೆ ಎಲ್ಲರಿಗೂ ಅಪಾಯ ಉಂಟು. ಬೇಗ ಬೇಗ ಬೇಗ. ಈಗ ಮದುವೆ ಯಾರಿಗೆ? ಹುಡುಗ ಯಾರು? ಎಲ್ಲಿ? ಮದುವೆ ಯಾರಿಗೆ? ಹೌದು, ನನ್ನ ಮಗಳಿಗೆ ಸ್ವಾಮಿ. ಮಗಳಿಗೆ. ಹೌದು, ಹುಡುಗ ಯಾರು? ಸ್ವಾಮಿ, ನನ್ನ ಮಗ ಲಕ್ಷಣ ಇಲ್ಲಿ. ಓ, ಇವನೇ ಬಾಣಂತಿಯ ಮಗ. ಬಾಣಂತಿಯ ಮಗ ಅಲ್ಲ ಸ್ವಾಮಿ, ಭಾನುಮತಿಯ ಮಗ. ಅವ ಲಕ್ಷಣವಾಗಿದ್ದಾನೆ. ಹಾಗಾದ್ರೆ ಮುಹೂರ್ತ ಒಳ್ಳೆದುಂಟು. ಹುಡುಗಿಯನ್ನೊಂದು ತೋರಿಸುವ. ನೋಡು, ಉಮೇದ್ ಅಪ್ಪ ಹುಡುಗಿ, ಅಪ್ಪ ಹುಡುಗಿ. ಇಷ್ಟವರೆಗೆ ನೋಡ್ಲಿಲ್ಲ. ಹೌದಾ? ಅಂತರ್ಪಟದಲ್ಲಿ ಹುಡುಗಿಯರೊಮ್ಮೆ ನೋಡಿ ಹೇಗೆ ಹೂಹಾರ ಯಾರಿಗೆ? ಯಾರಿಗೆ ಅದು? ಅವ್ರಿಗೆ ಗುತ್ತಿಗೆ ಹಾಕಿ ನಮಗೆ ಹುಡುಗಿ ತೋರಿಸಿ ಮತ್ತೆ ನೋಡ. ಅವಳಿಗೆ ಮುಖ ತೋರಿಸ, ಮುಖ ತೋರಿಸು, ಮುಖ ತೋರಿಸ. ನೋಡ, ಅಯ್ಯ ನೋಡಿ ನನ್ನ ಮಗಳ ಸೌಂದರ್ಯ ನೋಡಿ. ಹೌದಾ? ಅವಳಿಗೆ ಅಪ್ಪ ಅಪ್ಪ ಅದು ಹಿಡ್ಕೊ ಹಿಡ್ಕೊ. ಲಕ್ಷ್ಮೀಪತಿ ಸ್ವರಾಮಿ ಮುಖಾರುಣಿ ಮಹಾರಾಜ. ಅಪ್ಪ ಇದು ಪುರೋಹಿತರೆ, ಎಂತದ್ದು ವಿಷಯ? ಅಪ್ಪ ಹಾವು, ಅಪ್ಪ ಹಾವು ಅಂತ ಹೇಳಿದ್ರೆ ಹಾಗಲ್ಲ, ಹಾವು ಹಾವು. ಹಾಗಾದ್ರೆ ಇವರ
ಕುಟುಂಬಕ್ಕೆ ನಾಗದೋಷ ಉಂಟು. ಒಂದು ಅಶ್ಲೇಷ ಬಲಿ, ಒಂದು ನಾಗಮಂಡಲ ಸೇವೆ, ಇದನ್ನೆಲ್ಲ ಮಾಡಿಸಿ ನೀವು. ಆಮೇಲೆ ಪುರೋಹಿತನಾಗಿ ನಾನೇ ಬರ್ತೇನೆ, ಇಡೀ ಕುಟುಂಬದ ಕಾರ್ಯಕ್ರಮ ನಾನೇ ಪೂರೈಸ್ತೇನೆ. ಇಲ್ಲ ನೀವು ಅಪ್ಪ ಆವು ಅಂತ ಸೌಳವ ಭಾಷೆ ಎಲ್ಲ ಕಲ್ತಿದ್ದಾನೆ ಅವ. ಅಪ್ಪ ಆವು ಅಂದ್ರೆ ಆಗಬಹುದು ಅಂತ ಹೇಳುವುದು. ಅಪ್ಪ ಆಗಬಹುದು ದೇವತಾರಾಬಲಂ ಚಂದ್ರಬಲಂ ವಿದ್ಯಾಬಲಂ ಇದನ್ನೊಂದು ನೋಡಿ ಹೋಗ್ಬೋದು. ಇದು ಅವ್ರದ್ದು ಹೊಟ್ಟೆ ಪಾಡಿನ ಗಂಟಿ ಇದು. ಎಂತದ್ದು ಪುರೋಹಿತರೆ, ಆಗ ಹಾವು ಅಂತ ಹೇಳಿದ, ಈಗ ಹುಲಿ ಅಂತೆ. ಹುಲಿ ಅಂತ ಆದ್ರೆ ಆಗೆಲ್ಲ ಬಂದಿದ್ದು ಸೌತೆಕಾಯಿ ಹುಲಿ ಅದಲ್ಲ. ಹುಲಿ ಕಾಣಬೇಕು ಅಂತ ಆದ್ರೆ ದುರ್ಗೆಯ ದೋಷ ಇದ್ರೆ ಮಾತ್ರ. ಹೌದೌದು, ಇವರಿಗೆ ಪಿಲಿಚಾಮುಂಡಿ ದೋಷ ಉಂಟು. ನಿಮ್ಮ ಕುಟುಂಬಕ್ಕೆ ಪಿಲಿಚಾಮುಂಡಿ ದೋಷ ಉಂಟು. ಅದನ್ನ ಬರುವ ವರ್ಷಕ್ಕೆ ಸರಿ ಆದ್ರೆ ಸರಿ ಆಗ್ತದೆ. ಅದು ಬೇಡ. ಮಾನ ಹೋಯ್ತಪ್ಪ, ನನಗೆ ಅರ್ಥ ಆಗುತ್ತದೆ. ಮಾನ ಹೋಯ್ತು. ಹೇಗೆ ಹೋಯ್ತು? ನಾನು ಗುಟ್ಟಿನಲ್ಲಿ ನಿಶ್ಚಯಿಸಿದ ಕಾರಣದಿಂದ ಹೀಗೆಲ್ಲ ಆಯ್ತು ಅಂತ ನನಗೆ ಅರ್ಥ ಆಯ್ತು. ಏನನ್ನ ಪ್ರಕರಣ? ನನ್ನ ಮಗಳಾದಂತಹ ಕನಕಾಂಗಿಯನ್ನು ನಮ್ಮ ಅಳಿಯನಾದಂತಹ ಅಭಿಮನ್ಯುವಿಗೆ ಕೊಡಬೇಕು ಎನ್ನುವ ಹಾಗೆ ಸುಭದ್ರಾದೇವಿ ಬಂದು ನನ್ನಲ್ಲಿ ಕೇಳಿಕೊಂಡ್ಲು. ಅದಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಧಿಕ್ಕರಿಸಿದೆ. ಸುಯೋಧನಿಗೆ ಕೊಡುವುದು ಅಂತ ಸಂಕಲ್ಪಿಸಿದೆ. ಓಲೆಯನ್ನು ಬರೆದು ಕಳುಹಿಸಿದೆ. ಬರುವಾಗ ದಿಬ್ಬಣಿಗರಿಗೆ ಏನೋ ಅಪಶಕುನಗಳು ಕಂಡು ಬಂತವಂತೆ. ಈಗ ಮದುವೆಯ ಮಂಟಪದಲ್ಲಿ ಇನ್ನೇನು ಮಾಲಾರ್ಪಣೆ ಆಗಬೇಕು ಅಂತ ಹೇಳಿದ ಕ್ಷಣದಲ್ಲಿ ಎಲ್ಲಿತ್ತು ಅಂತ ಗೊತ್ತಿಲ್ಲ, ಜೇನ್ನೊಣಗಳು. ಅಯ್ಯೋ 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 ಕಚ್ಚುತ್ತಾ ಉಂಟು, ಒಳಗೆಲ್ಲ ಕಚ್ಚುತ್ತಾ ಉಂಟಾ? ಯಾಕೆ ಹೀಗಾಯ್ತು ಗೊತ್ತಾ? ಯಾಕೆ? ಯಾವ ಹುಡುಗಿಗೆ ಯಾವ ಹುಡುಗನ ಮೇಲೆ ಮನಸ್ಸಿಲ್ಲವೋ ಒತ್ತಾಯದಲ್ಲಿ ಮದುವೆ ಮಾಡಿತು ಅಂತ ಆದ್ರೆ ಅವಳ ಜೀವನವಿಡೀ ಜೇನು ಕಚ್ಚಿದ ಹಾಗೆ ಕುಟುಕುತ್ತಾ ಇರ್ತದೆ. ಅದು ನೆನಪಾಗ್ಲಿ ಅಂತ ನಿನಗೆ ಆ ಸೂಚನೆ ಬಂದದ್ದು. ಹೌದು, ನನಗೆ ಗೊತ್ತಾಯ್ತು. ಇದರಲ್ಲಿ ಎಲ್ಲ ನಿನ್ನ ಕೈವಾಡ ಉಂಟು ಅಂತ. ಈಗ ನಮ್ಮ ಮರ್ಯಾದೆ ಹೋಗುವ ಸಂಭವ ಉಂಟು. ಹಸ್ತಿನೆಯಿಂದ ದಿಬ್ಬಣ ಬಂದಿದೆ, ಅವರಿಗೆ ಉತ್ತರ ಕೊಡುವವರು ಯಾರ? ನೀನು ಯೋಚನೆ ಮಾಡಬೇಡ. ಇದೆಲ್ಲ ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದು ನಿನಗೆ ಗೊತ್ತಾ? ಇವತ್ತಾದರೂ ಅಭಿಮನ್ಯುವಿಗೆ ಕನಕಾಂಗಿಯನ್ನು ಕೊಡ್ತೇನೆ ಅಂತ ಘಂಟಾಘೋಷವ ಜೇನು ಬೆಟ್ಟಿಗೆ ಒಂದು ಪ್ರಯೋಗ ಜೇನು ಬೆಟ್ಟಿಗೆ, ಇನ್ನೊಂದು ಪ್ರಯೋಗ ಬೇರೆ ಉಂಟು. ಭೀಮನ ಮಗ ಹಿಡಿಂಬೆಯ ತನಯ ಘಟೋದ್ಗಜ ಇವನೇ. ಇವನ ಮಾಯೆಯಿಂದ ಈ ಪ್ರಸಂಗಕ್ಕೆ ಬೇಕು ನಾನು. ಈ ಮದುವೆ ನಡೆಯುವುದಕ್ಕಾಗಿಯೇ ಇವನನ್ನು ನಾವು ಉಪಯೋಗಿಸಿಕೊಂಡದ್ದು. ನೀವು ಹೇಳಿದ್ರೆ ಸಾಕು, ಕೊಡ್ತೇನೆ ಅಂತ. ಹುಡುಗಿ ನಮ್ಮಲ್ಲೇ ಇದ್ದಾಳೆ. ಹೌದಾ? ಹಾಗಾದ್ರೆ ಮತ್ತೆ ಇಲ್ಲಿರುವುದು ಅದು ಮಾಯಾ. ಮಾಯೆ. ಹೌದಾ? ಇಲ್ಲಿ ಎಲ್ಲ ಮಾಯೆ. ಆಯ್ತು, ಹಾಗಾದ್ರೆ ಈಗ ನನ್ನದು ಸಮಸ್ಯೆ ಒಂದೇ. ಯಾವುದು? ದಿಬ್ಬಣಿಗರು ಬಂದಿದ್ದಾರೆ, ಅವರಿಗೆ ಉತ್ತರ ಕೊಡುವುದು ಯಾರು? ನಾ ಬಡಿಸ್ತೇನೆ ಮಾವ. ಹೌದಾ? ಹಾಗಾದ್ರೆ ನನ್ನ ಮಗಳಾದಂತಹ ಕನಕಾಂಗಿಯನ್ನು ಅಭಿಮನ್ಯುವಿಗೆ ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. Say
ತಮ್ಮಟೆ ಹರಿತೇನೆ ಬಾ. ಮಾಯಾವಿ, ಒಮ್ಮೆ ಹಾವಾಗಿ, ಒಮ್ಮೆ ದುಂಬಿಯಾಗಿ, ಒಮ್ಮೆ ಹುಲಿಯಾಗಿ ನಮ್ಮನ್ನೆಲ್ಲರನ್ನು ಕುಡಿಸಿದ್ಯಾ. ಇದು ಕುಡಿಸಿದ್ದಲ್ಲ, ನಿನ್ನ ಅಪ್ಪ ನಿನ್ನನ್ನು ಕುಡಿಸಿದ್ದು. ಅಪ್ಪನನ್ನು ತೆಗಿಬೇಕೆಂದು ಎಷ್ಟೋ ಸಮಯಗಳಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ಸರಿಯಾಗಿ ಸಂದರ್ಭ ಸಿಕ್ಕುವುದಿಲ್ಲ. ನಿನಗೆ ಸಂದರ್ಭ ಸಿಕ್ಕುವುದಿಲ್ಲ. ಯಾಕೆ? ಇನ್ನು ಸಂದರ್ಭ ಸಿಕ್ಕುವುದು ನಿನಗೆ ಸಾಯ್ಲಿಕ್ಕೆ ಮಾತ್ರ. ಆಗಲ್ಲ, ನಿನ್ನನ್ನು ಕೊಂದು ನಿನ್ನ ಅಪ್ಪನನ್ನು ಕೊಲ್ತೇನೆ. ಏನು ಒಂದು ವಿಷಯವನ್ನು ಕೇಳಿದಾಗ ಎದ್ದು ಬಿದ್ದು ಓಡಿಕೊಂಡು ಬರುವುದಲ್ಲ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಯಾವ ಹೆಣ್ಣಿಗೆ ಯಾವ ಗಂಡು, ಯಾವ ಗಂಡಿಗೆ ಯಾವ ಹೆಣ್ಣು, ಅದು ವಿಧಿ ನಿರ್ಣಯಿಸುವುದು. ಹೌದು. ಏ ಹೆಡ್ಡ, ಯಾಕೆ ಹೆಡ್ಡ? ನೀನು ಮೊದಲೊಮ್ಮೆ ಬಂದಿದ್ದೀಯಲ್ಲ ಇಲ್ಲಿಗೆ. ಹೌದು. ಸಿಂಗಗಟ್ಟಿ. ಹೌದು. ಸಿಕ್ಕಿತ ನಿನಗೆ? ಆವಾಗ ಆಗಲಿಲ್ಲ. ಇಲ್ಲಿ ಬಲರಾಮ ದೇವರು ತೀರ್ಮಾನಿಸಿದ್ದು ಯಾವುದು ನಡೆಯುವುದಿಲ್ಲ, ಕೃಷ್ಣದೇವರದ್ದಿಲ್ಲಿ. ಓಹೋ, ಕೃಷ್ಣದೇವರಿಗೆ ಎದುರು ನಿಂತು ಈ ಮನೆಯಿಂದ ಹುಡುಗಿ ಕೊಂಡೋಗ್ಲಿಕ್ಕೆ ನಿನಗೆ ಹಣೆ ಬರಹ ಉಂಟೇನೋ? ನಿನ್ನನ್ನು ಕೈಗಾಲು ಕಟ್ಟಿ ಹಾಕಿ ಆದ್ರೂ ಕನಕ ಕಳೆದುಕೊಂಡು ಹೋಗ್ತೇನೆ. ನಿನ್ನನ್ನು ಇಡೀ ಬಿಸಿ ಎಣ್ಣೆಗೆ ಬಿಟ್ರೇನು? ಯಾಕೆ? ತಿಂತೀಯ? ತಿಂತೀಯ? ನೀನು ತಿನ್ನಲಿಕ್ಕೂ ಸಾಧ್ಯ. ನಾನು ತಿನ್ನುವುದಿಲ್ಲ, ಹೊರಗೆ ಕಾಯ್ತಾ ಇದ್ದಾಗ. ಕೌರವನ ದಿಬ್ಬಣ ಪೂರ್ಣ ಓಡಿತು. ಇನ್ನು ಯಾರು ಗಡಿಬಿಡಿ ಮಾಡಬೇಡಿ, ಎಲ್ಲ ಕೊನೆಯ ತನಕ ಇದ್ದು ಕಾರ್ಯಕ್ರಮ ಮುಗಿಸಿ ಊಟ ಎಲ್ಲ ಮಾಡಿ ಬೆಳಗಿನ ಎಲ್ಲ ಉಪಹಾರ ಎಲ್ಲ ಮಾಡಿಯೇ ಹೋಗಿ. ಏನು ಮಹಾರಾಜರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಅದು ಒಳ್ಳೇದು. ದೂರ 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 ಮಹಾರಾಜ ಹತ್ರ ಬರ್ತಾ ಇತ್ತು. ನನ್ನ ಪರಿಚಯ ಇಲ್ಲ. ಪರಿಚಯಕ್ಕೆ ನಾನು ನೋಡಿದ್ರೆ ಅಲ್ವಾ ಪರಿಚಯ? ನೀವು ನನ್ನನ್ನು ಇಟ್ಟುಕೊಂಡದ್ದು. ಯಾರು ಹೇಳಿದ್ದು ಇಟ್ಟುಕೊಂಡದ್ದು ಅಂತ ಹೇಳಿ? ಆವಾಗ ಆವಾಗ ಬರ್ತಾ ಇರ್ಬೇಕು ಅಂತ ಹೇಳಿದ್ದಲ್ವಾ? ಹಾಗೆಲ್ಲ ಹೇಳಿದ್ರೆ ಸಭೆಯಲ್ಲಿದ್ದವರು ತಪ್ಪು ತಿಳ್ಕೊಳ್ತಾರೆ. ಏನೋ ಎತ್ತದು ಚೀ, ಪರಿಚಯವೇ ಇಲ್ಲ. ದೂರ ದೂರ ಮರ್ಯಾದೆ, ಗೌರವ, ಸ್ಥಾನ.
ಒಳ್ಳೆ ಗ್ರಾಚಾರ ಆಯ್ತಲ್ಲ. ಓಯ್, ಯಾರಾದ್ರೂ ಒಂದು ರಾಜ್ಯಸಭೆ ಎಷ್ಟು ಮಂದಿ ಇದ್ದಾರೆ ಗೊತ್ತುಂಟ? ಇದೆಂತದ ಅವತಾರ ನಿನ್ನದು? ಇಲ್ಲೆಲ್ಲ ಬಟ್ಟೆ ಬಿಚ್ಚಿದ್ದಾರೆ ಯಾರಾದ್ರೂ? ನನಗೇನು ನಾಚಿಕೆ ಮಾನ ಮರ್ಯಾದೆ ಅಂತ ನನಗೆ ನಾಚಿಕೆ ಉಂಟಲ್ಲ, ನಿಮಗೊತ್ತು ನನಗಿಲ್ಲಲ್ಲ. ಈಗ ಗೊತ್ತಾಯ್ತು ಎಂತದು ಗೊತ್ತಾಗುದು? ಇದೆಲ್ಲ ಎಂತದು ಇದು? ಈಗ ಬರೀತೇ ಸಿಕ್ಕಿತ್ತು. ತೋಮ್ ತೋಮ್ ತೋಮ್, ಇದೊಂದು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ತೋಮ್ ತೋಮ ಆ ಕಿರೀಟದ ಎಂತದು? ನನ್ನ ತಲೆ ವಿಷಯ ಬೇಡ ಆಯ್ತಾ? ಮತ್ತೆ ನನ್ನ ತಲೆಯಲ್ಲಿ ಮಾತಾಡುವಾಗ ಇದೆಂತದ ಅವಸ್ಥೆ ಇದೆ ನಿನ್ನದು? ಇದೊಂದು ಮತ್ತೆ ಹೋಗಿದೆ. ಯಾವ ಇದೆಂತದ್ದು? ಸಿಕ್ಕಿತ್ತು ಮಾರೆ. ನನ್ನ ಮರ್ಯಾದೆ ತೆಗಿಲಿಕ್ಕೆ ಇದು ಯಾಕೆ? ಅದು ಅದು ನನ್ನಲ್ಲಿ ಇಲ್ಲಲ್ಲ. ಸತ್ಯ ಹೇಳ್ತೀನಿ. ಈಗ ಗೊತ್ತಾಯ್ತಾ? ಎಲ್ಲ ವಿಷಯ ಹೌದು. ಈ ನಿನ್ನ ವೇಷ, ಈ ಅವತಾರ, ಇದೆಲ್ಲ ಎಂತದಿದು? ನೀವೊಂದು ಮಾತು ಹೇಳಿ, ಊರಲ್ಲೆಲ್ಲ ತಿರುಗಾಡಬೇಕು, ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ ಇದನ್ನು ತಿಳ್ಕೊಂಡು ಬರಬೇಕು ಅಂತ. ಎಲ್ಲಿ ಹೋದ್ರು ನಿಮ್ಮನ್ನು ಹೋಗಾಡುವವರು. ಹೌದಾ? ನಮ್ಮ ಕೀರ್ತಿ ಎಲ್ಲಿಯವರೆಗೆ ಹಬ್ಬಿದೆ. ನಮ್ಮ ಊರಿನಲ್ಲಿ ನಿಮ್ಮನ್ನೊಂದು ಹೇಳ್ತಾರೆ. ಹೇಗೆ? ನೀವು ಮನುಷ್ಯನೇ ಅಲ್ಲ. ಯಾರು ಹೇಳಿದ ಹಾಗೆ? ದೇವರು. ಓ, ದೇವರು. ಎಂತದು? ನಿಮ್ಮ ಮಣ್ಣಿನ ಮೂರ್ತಿ ಮಾಡಿ ದೇವರ ಕೋಣೆಯಲ್ಲಿಟ್ಟು ಭಜನೆ ಮಾಡ್ತಾ ಇದ್ದಾರೆ. ಅಷ್ಟು ನನ್ನ ಮೇಲೆ ಭಯ ಭಕ್ತಿ. ಭಜನೆ? ಹೌದಪ್ಪ, ಭಜನೆ ಹಾಡ್ತಾರ? ಹೌದೌದು. ಹೇಗೆ? ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ನಿನಗಾಗಿ ಈ ದೇವನು ಚಪ್ಪೆಚ 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 ಚಪ್ಪೆಚ. ಅದೆಂತದ್ದು ಹಾಗೆ ಚಪ್ಪೆಚ? ತಾಳ. ತಾಳ. ತಾಳ ಬಡಿತಾ ಭಜನೆ. ಒಬ್ಬನದ್ದು ಮುಗಿದ ಕೂಡಲೇ ಇನ್ನೊಬ್ಬ. ಹೇಗೆ? ನಿನ್ನ ಪೂಜೆಗೆ ಬಂದೆ ಕೌಲಿಕೇಶ್ವರ, ಎನ್ನ ಕರುಣದಿ ಕಾಯೋ ಕೌಲಿಕೇಶ್ವರ. ನನ್ನ ಹೆಸರಿನಲ್ಲಿ. ಆಮೇಲೆ ಕೊನೆಗೆ ಮಂಗಳ. ಮಂಗಲ ಮಂಗಲ ಉಂಟು. ಮಂಗಲಂ ಜಯ ಶುಭ ಮಂಗಲಂ ಮಂಗಲಂ ಶುಭ ಶುಭ ಮಂಗಲಂ. ತತ್ತಲೆ ನಿಂತಿಯ ಕೌಲಿಕನಿಗೆ ಯಾವಾಗ ಇದೆಂತ ಯಾರು ಹೇಳಿ? ಎಲ್ಲಿ ನೋಡಿದ್ದಾವೆ ಅಂತ ನನಗೆ ಗೊತ್ತು. ಅದು ಎಲ್ಲಿಯೋ ಸಣ್ಣದಿರುವಾಗಂತ ಕಾಣುತ್ತದೆ. ಆ ದೇವರನ್ನು ಅವನು ನಿಮ್ಮ ಮೇಲೆ ಆರೋಪಿಸಿದ. ಹಾಗೆ ಹೇಗಾದ್ರೂ ದೇವ ಅಂತ. ನಮ್ಮ ಊರಲ್ಲಿ ಆಯ್ತಲ್ಲ. ಈಗ ನೀನು ಮಾಂಗಲ ಅಂತೇಳಿ ಎಂತದ? ಎಂತ ಮಾಂಗಲ? ಮಾತ್ರೆ. ಮಾತ್ರೆ ಉಂಟಲ್ಲ, ಯಾವ ಮಾತ್ರೆ? ಅದು ಕಡಿಮೆ ಆಗ್ತದೆ. ಅದಕ್ಕೆ ಮಂಗಳ ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ. ಮಂಗಲಂ ಜಯ ಶುಭ ಮಂಗಲಂ, ಅದು ಮಾತ್ರ ಸರಿ ಆಗ್ತದೆ. ಎಳೆಯುವುದು. ಆಯ್ತು. ನಮ್ಮ ಊರಿನಲ್ಲಿ ಆಯ್ತಾ? ಬೇರೆ ಊರಿನಲ್ಲಿ ಏನು ಹಾಗೆ ತಿಳ್ಕೊಳ್ಬೇಕು ಅಂತ ನಿಮ್ಮ ಮಾವನವರಿಗೆ ಇದೆ. ಓ, ಕಮಲಾವತಿ ಪಟ್ಟಣ. ಕಮಲಾವತಿ ಪಟ್ಟಣ. ಅಲ್ಲಿ ಒಂದು ಜನ
ಹಾಗೆ ಹೇಳು. ಹೌದು. ಜನ ಅಂತೇಳಿ ಒಂದಲ್ಲ, ಹತ್ತಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಒಂದು 75 ಜನ ಆಡುವುದು. ನಿನಗೆ ಗಣಿತ ಶಾಸ್ತ್ರ ಹೇಳಿಕೊಟ್ಟವರು ಯಾರ? ಮತ್ತೆ ಸಣ್ಣದ್ರಿಂದ ಮೇಲೆ ಹೋಗಿ ಹೋಗಿ ಪುನಃ ಸಣ್ಣದ 75 ಕೋಟಿ ಅಷ್ಟು ಜನ, ಗಂಡಸರು ಮಕ್ಕಳು ಹೆಂಗಸರು ಎಲ್ಲ ಇದ್ದಾರೆ. ಜನ ಸಾಗರ. ಸಾಗರ ಅಂತ ಹೇಳಿದ್ರೆ ಅರಮನೆಗೆ ಹೋಗ್ತಾರೆ ಬರ್ತಾರೆ ಬರ್ತಾರೆ. ಹೌದಾ? ಹಾಗಾದ್ರೆ ಎಂತ ಏನೋ ವಿಶೇಷ ಇರ್ಬೋದು ಅಂತ ಕೇಳ್ಬೇಕು ಅಂತ ಒಂದು ಅಲ್ಲಿ ಗೂಡಂಗಡಿ ಇತ್ತು. ಗೂಡಂಗಡಿ ಹತ್ರ ನಿನಗೆ ಅದೊಂದು ನೀನು ಬಿಡುದೇ ಇಲ್ಲ ಅಲ್ಲ. ಅಲ್ಲಿ ಹೋಗಿ ನಿಂತಾಗ ಅರಮನೆಯಿಂದ ಒಬ್ಬ ಹೊರಗೆ ಬಂದ. ಹೊರಗೆ ಬಂದು ನನ್ನನ್ನು ನೋಡಿ ಕಿಸ್ಕನ್ನ ಗಾಡಿದ. ನಿನ್ನನ್ನು ನೋಡಿ ನಾನು ಶ್ರೀವೇಶದಲ್ಲಿದ್ದಲ್ವಾ, ಭಯಂಕರ ಹೆಣ್ಣು. ನಿನ್ನನ್ನು ನೋಡಿಯೂ ಅವನ ಗಾಡಿದಲ್ಲ. ನಾನು ಕೂಡ ನಗಾಡಿದೆ. ಆಮೇಲೆ ಪರಪರ ಮಾತಾಯ್ತು. ಹೆಸರೇನು ಅಂತ ಕೇಳಿ. ಹೆಸರೇನು? ನನ್ನ ಹೆಸರು ನಳಿನಿ ಅಂತ ಹೇಳಿ. ನಳಿನಿ. ನಿನ್ನ ಹೆಸರೇನು ಅಂತ ಕೇಳಿ. ಏನ್ ಹೇಳಿದ? ನಾನು ಜಗದಾಭಿರಾಮ ಅಂತ ಹೇಳಿ. ಒಳಗೆ ಎಂಥದ್ದು ವಿಶೇಷ ಅಂತ ಕೇಳಿ. ಒಳಗೆ ಮದುವೆ ಅಂತ ಹೇಳಿ. ಮದುವೆ? ಕಮಲಾವತಿ ಪಟ್ಟಣ ಇರಬಹುದಪ್ಪ. ನನ್ನ ಮಾವನವರು ಅದೆಷ್ಟೋ ಮಂದಿಗಳಿಗೆ ಸಾರ್ವಜನಿಕ ಒಂದು ವಿವಾಹ. ಸಾರ್ವಜನಿಕ ವಿವಾಹ ಅಲ್ಲ, ಮತ್ತೆ ಅರಮನೆಯಲ್ಲೇ ಮದುವೆ. ಅರಮನೆಯಲ್ಲಿ ಇದ್ರೆ ಬೇರೆ ಯಾರೋ ಸಂಬಂಧಿಕ? ಬೇರೆ ಸಂಬಂಧಿಕರಿಲ್ಲ. ಮತ್ತೆ ನಿಮ್ಮ ಮಾವನ ಮಗಳು ಆರತಿ ಇಲ್ವಾ? ರತಿ. ಅವಳಿಗೆ ಮದುವೆ ಅಂತ ತೀರ್ಮಾನ ಮಾಡಿ. ಹೌದಾ? ನಾನು ಆಲೋಚನೆ ನೀವಿರ್ಬಹುದು ಅಂತ. ಒಳಗೆ ಹೋಗಿದ್ರೆ ನೀವಲ್ಲ, ಮತ್ತೆ ವರ ಬೇರೆ. ಯಾರಂತೆ? ದ್ವಾರಕೆ ಕೃಷ್ಣ ಅವನ ಮಗ ಮನ್ಮಥನಿಗೆ ಕೊಡುದು ಅಂತ ತೀರ್ಮಾನ ಮಾಡಿದ್ದಾರೆ. ನಾಳೆಯೇ ಮದುವೆ. ನಿನ್ನ ಮಾತುಗಳನ್ನು ಕೇಳುವಾಗ ಸಿಡಿಲೆ ಪಡಿದಂತ ಅನುಭವವಾಯಿತು. ನನ್ನ ಮಾವನವರು ಮಗಳನ್ನು ಆ ಮನುಮತನಿಗೆ ಕೊಟ್ಟು ಮದುವೆ ಮಾಡುತ್ತಾರ? ಏನು ಭ್ರಮೆಯ ಈ ಮಾವನವರಿಗೆ? ನೀವು ಅವರಿಗೆ ಏನಾಗಬೇಕು? ಸೋದರಳಿಯ ನಾನಿರುತ್ತಾ ನನ್ನ ಹಗೆಯಾದಂತಹ ಕೃಷ್ಣನ ಮಗನಿಗೆ ಆ ರತಿಯನ್ನು ಕೊಟ್ಟು ಮದುವೆ ಮಾಡ್ತಾರ? ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಸುಮ್ಮನೆ ಇರುವುದಿಲ್ಲ. ನೇರವಾಗಿ ಕಮಲಾವತಿ ಪಟ್ಟಣಕ್ಕೆ ಹೋಗುತ್ತೇನೆ. ನನ್ನ ಮಾವನವರಲ್ಲಿ ಕೇಳ್ತೇನೆ, ಮಾವ ನಿಮ್ಮ ಮಗಳಾದಂತಹ ರತಿಯನ್ನು ನನಗಿತ್ತು ಮದುವೆ ಮಾಡಿ ಅಂತ ಹೇಳಿ. ನಿಮಗೆ ಕೊಡುವ ಹೆಣ್ಣಿದ್ರೆ ಕಲ್ಲು ಕಟ್ಟಿ ಹೊರದಕ್ಕೆ ಆಗ್ತಾನೆ ಅಂತ ಹೇಳ್ತಾರೆ. ನಿನ್ನ ಹೆಣ್ಣು ಅವರೇ ಹೇಳ್ತಾರೆ. ಅವರು ಹಾಗೆ ಹೇಳ್ತಾರೆ. ಒಂದು ವೇಳೆ ತಡೆಯುವುದಕ್ಕೆ ಬಂದ್ರೆ ಅವ ಬಂದ್ರು ಬಿಡುವುದಿಲ್ಲ. ಆ ಭೋಗಿಭೂಷಣ ಆ ಪರಶಿವ ಅವ ಬಂದ್ರು ತಡೆದ್ರು ಬಿಡುವುದಿಲ್ಲ. ಕೇಳುವುದೇ
ಇಲ್ಲಿಗೆ ಆಗಮಿಸಿದ್ದಿ. ಚಂದವಾಯಿತಯ್ಯ, ಚಂದವಾಯಿತು ಬಂದುದು. ಹೀಗೆ ಬಾ, ಹೀಗೆ ಬಾ. ಸಾಕು. ಏನು ಎಲ್ಲ ಸಿಂಗಾರವಾಗಿದೆ. ಹೌದು. ವಿಷಯ ಗೊತ್ತಾಗ್ಲಿಲ್ವಾ? ಏನು ವಿಷಯ? ನನ್ನ ಮಗಳಿಗೆ ಮದುವೆ. ಗೊತ್ತಾಯಿತು ನನಗೆ. ರತಿ ನನ್ನಲ್ಲಿ ಹೇಳದೆ ಕೇಳದೆ ನೀವೇ ನಿರ್ಣಯಿಸಿ ದೇವಕಿಯ ಸುತನಾದಂತಹ ಕೃಷ್ಣನ ಮಗನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಅಂತ ನೀವು ತೀರ್ಮಾನ ಮಾಡಿದ್ದೀರಿ. ನಿಜ. ನಿಮ್ಮ ಸೋದರಳಿಯ ನಾನಿದ್ದೇನೆ, ಮಗಳನ್ನು ನನಗೆ ಕೊಡಿ. ಮೊದಲೇ ನಿನಗೆ ಮನಸ್ಸುವುದನ್ನು ತಿಳಿದರೆ ಚದುರ ದ್ರೌಪದಿಗೆ ಭಾಷೆಯ ಮೊದಲು ಬಾಲಿಲ್ಲ, ಮೊದಲು ಮಾತಿಲ್ಲ, ನಿಮ್ಮದಕ್ಕೆ ಘೋಷಿಸುವುದು ದ್ರೌಪದಿಗೆ ಭಾಷೆಯನ್ನಿತ್ತಿದ್ದೇನೆ. ಯಾಕೆ? ನಾನು ಮನ್ಮಥನಿಗೆ ಮದುವೆಯನ್ನು ಮಾಡಿಕೊಡುತ್ತೇನೆ ಎಂಬ ಹಾಗೆ ನಿನಗೆ ಮನಸ್ಸಿದ್ದಿದ್ದರೆ ಈ ಮೊದಲೇ ಕೇಳಬಹುದಿತ್ತಲ್ವೇ? ನನ್ನ ತಾಯಿ ಮೊದಲೇ ಹೇಳಿದ್ದಾಳೆ ನಿಮ್ಮ ಹತ್ರ, ಅದು ಗೊತ್ತಿದೆ ನನಗೆ. ಹೇಳಿದ್ದು ಹಿಂದೆ. ಹಾಗಿದ್ರೆ ನೀವು ಕೊಟ್ಟ ಮಾತಿಗೆ ಬೆಲೆ ಉಂಟು, ನನ್ನ ತಾಯಿ ಕೊಟ್ಟ ಮಾತಿಗೆ ಬೆಲೆ ಇಲ್ವಾ? ಇದು ಈಗ ಮಾತು ಕೊಟ್ಟದಲ್ವಾ? ನಾನು ಕ್ಷತ್ರಿಯ, ಮಾತಿಗೆ ತಪ್ಪುವನಲ್ಲ, ಹಾಗಾಗಿ ಮರು ಮಾತಾಡದಿರು. ನಾನು ಬಿಡುವುದಿಲ್ಲ. ಮಂದಮತಿಗಳಂತೆ ನೀವು ವರ್ತಿಸಬೇಡಿ. ಇದು ನಿಮಗೆ ಚಂದವಲ್ಲ, ಇದು ನಿಮಗೆ ಭೂಷಣವಲ್ಲ. ನನ್ನ ತಾಯಿಗೆ ಕೊಟ್ಟ ಮಾತಿನಂತೆ ನಿಮ್ಮ ಮಗಳಾದಂತಹ ರತಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ರೆ ನಾನು ಮನ್ನಿಸ್ತೇನೆ, ಇಲ್ಲಂತಾದ್ರೆ ನಾನು ನಾನಾಗಿರುವುದಿಲ್ಲ. ಏನೋ ಅಳಿಯ ವಿನೋದದಿಂದ ಮಾತಾಡುತ್ತಾನೆ ಎಂಬ ಹಾಗೆ ಸುಮ್ಮನುಳಿದರೆ ಮೈ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗುತ್ತಿರುವೆಯ? ಎಲ್ಲವೋ ಮೂಢನೆ. ನಿನಗೆ ನಾನು ಸರ್ವಥಾ ನನ್ನ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲ. ಒಳ್ಳೆಯ ಮಾತಿನಿಂದ ಹಿಂದೆ ಹೋಗಬೇಕು, ಇಲ್ಲಂದ್ರೆ ಕಪಾಳಕ್ಕೆ ಬಾರಿಸಿ ನಿಮ್ಮನ್ನು ಕಟ್ಟಿಯಾಗಿ ಆದ್ರೂ ಆ ರತಿಯನ್ನು ಮದುವೆ
ಸಿದ್ಧನಾಗುತ್ತೇನೆ. ಅಹಂಕಾರದಿಂದ ವರ್ತಿಸ್ತಾ ಇದ್ದೀಯ. ರತ್ತಿ ನನ್ನ ಒಳಗಬೇಕು ಎನ್ನುವ ಹಾಗೆ ಬ್ರಹ್ಮನ ಲಿಖಿತ ತಪ್ಪಿಸುವುದಕ್ಕೆ ಬಂದರೆ ಏನು ವಾಸಿಗವನ್ನು ಕಟ್ಟಿಕೊಂಡು ರತಿಯನ್ನು ಮದುವೆ ಆಗುತ್ತೇನೆ ಅಂತ ಹಂಬಲದಿಂದ ಇಲ್ಲಿವರೆಗೆ ಬಂದಿದ್ದೀಯ. ನೀನೇನೇ ಹೇಗೆ ಎನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹಿಂದೆ ಹರನ ಹಣಗಣ್ಣಿಗೆ ಸುಟ್ಟು ಬೂದಿಯಾದವ ಮತ್ತೆ ಹುಟ್ಟಿಕೊಂಡು ಬಂದಿದ್ದೀಯ. ನಿನ್ನಿಗೆ ರತಿಯನ್ನು ಮದುವೆ ಮಾಡುವುದಕ್ಕೆ ನಾನು ಬಿಡ್ತೇನಾ? ಹಿಡಿದ ಬಿರ್ಮಾಣಗಳಿಂದ ಒಂದು ಮಾಡು. ಕೂಗೆಗೆ ಹಗಲು ಹೊತ್ತಿನಲ್ಲಿ ಕಣ್ಣು ಕಾಣುವುದಿಲ್ಲ, ಕಾಗೆಗೆ ರಾತ್ರಿ ಹೊತ್ತಿನಲ್ಲಿ ಕಣ್ಣು ಕಾಣುವುದಿಲ್ಲ. ಕಾಮಾಂಧನಾದಂತಹ ವ್ಯಕ್ತಿಗೆ ರಾತ್ರಿ ಹಗಲು ಕಣ್ಣು ಕಾಣುವುದಿಲ್ಲ ಅನ್ನುವುದಕ್ಕೆ ಜ್ವಲಂತ ನಿದರ್ಶನ ನೀನು. ಕಾಮಾಂಧನಾಗಿ ಬಂದು ಮದುವೆಯ ಮನೆಯನ್ನು ಮಸಣವನ್ನಾಗಿಸಿದೆ. ವಿಚಾರಿಸುವುದಕ್ಕೆ ಬಂದವ ಯಾರು ಅನ್ನುವುದನ್ನು ಅರಿತು ವ್ಯವಹರಿಸು. ಕೃಷ್ಣ, ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೀನು ಯಾರು? ನೀನು ಯಾಕೆ ಇಲ್ಲಿವರೆಗೆ ಬಂದಿದ್ದೀಯ? ನಿನ್ನ ಉದ್ದೇಶ ಏನೆನ್ನುವುದನ್ನು ಅರ್ಥವಿಸಿಕೊಂಡೇ ನಿನ್ನಲ್ಲಿ ಕಾಳಗಕ್ಕೆ ನಿಂತಿದ್ದೇನೆ. ಹಿಂದೊಂದು ಬಾರಿ ಕಂಸಾಸುರನಾನಿಗೆ ಹುಟ್ಟಿ ಬೆಳೆದಿದ್ದೆ. ಮಥುರೆಯಲ್ಲಿ ನಾನು ರಾರಾಜಿಸುತ್ತಾ ಇದ್ದೆ. ಬಿಲ್ಲ ಹಬ್ಬದ ನೆವರಿಂದ ಬಂದು
ನನ್ನನ್ನು ಗುದ್ದಿ ಕೊಂದೆ. ಆ ನಂತರ ನಿನ್ನ ಪ್ರೀತಿಯ ತಂಗಿ ಸುಭದ್ರೆ ಅವಳ ಮಗನಾಗಿ ಅಭಿಮನ್ಯುವಾಗಿ ನಾನು ಜನಿಸಿದೆ. ಚಕ್ರವ್ಯೂಹದ ಒಳಗೆ ನನ್ನನ್ನು ಕಳುಹಿಸಿ ಅಲ್ಲಿಯೂ ಕೊಂದೆ. ಈಗ ನಿನ್ನನ್ನು ವಿರೋಧಿಸಿಯೇ ಬಂದಿದ್ದೇನೆ. ಪಾತ್ರಾಸುತನಾಗಿ ಕೌಂಡ್ಲಿಕನಾಗಿ ನಿನ್ನ ಕಪಟವನ್ನು ಹರಿಸ್ತೇನೆ. ನೀಚ, ನಾಚಿಗೆಟ್ಟವ, ಮಾನಗೆಟ್ಟವ, ಮರ್ಯಾದೆ ಬಿಟ್ಟವ. ನಿನ್ನಲ್ಲಿ ಇದ್ದುದನ್ನು ಹೊರಗೆ ಹಾಕಿದ್ಯಾ? ವ್ಯವಹಾರ ಶೂನ್ಯ, ಸಂಸ್ಕಾರ ವಿಹೀನ, ಏನು ಅಂತ ಭಾವಿಸಿದ್ಯಾ? ಅದೆಲ್ಲ ನಿನ್ನಲ್ಲಿ ಇತ್ತು ಅಂತ ಗೊತ್ತಿತ್ತು ನನಗೆ. ಮದುವೆ ಎನ್ನುವುದು ಪುಣ್ಯ ಕಾರ್ಯ. ಒಂದು ಮದುವೆಯನ್ನು ಮಾಡುವುದು ಒಂದೇ, 7 ದೇಗುಲಗಳ ಪುನರುತ್ಥಾನ ಮಾಡುವುದು ಒಂದೇ. ಹೌದು, ಗೊತ್ತುಂಟ ನಿನಗೆ? ಅದು ಗೊತ್ತುಂಟು ನನಗೆ. ನಾನು ಮದುವೆ ಆಗುವುದಕ್ಕೆ ಬಂದದ್ದು. ಮದುವೆ ಆಗುವುದಕ್ಕೆ ಬಂದದ್ದು, ನಿಲ್ಲಿಸುವುದಕ್ಕೆ ಬಂದದ್ದಲ್ಲ. ಮದುವೆಗೆ ಭಾಗವಹಿಸಿ ಕೊಟ್ಟಷ್ಟು ಊಟವನ್ನು ಮಾಡಿ ಫಲ ತಾಂಬೂಲ ಕೈಯಲ್ಲಿ ಹಿಡ್ಕೊಂಡು ಕೊಟ್ಟ ಉಡುಗೊರೆಯನ್ನು ಹಿಡ್ಕೊಂಡು ಅದು ಕಡಿಮೆ ಆದ್ರೆ ನಮ್ಮಂತ ಯೋಗ್ಯತಾವಂತರು ಬರ್ತೇವೆ. ನಾವು ಹಾಗಾಗ ನಾವು ನಿಮ್ಮ ಹಾಗಿರುವವರಿಗೆಲ್ಲ ಖರ್ಚಿಗೆ ಕೊಡುವ ಕ್ರಮ ಉಂಟು. ಬೇಕು ಅಂತಾದ್ರೆ ಕೇಳಬಹುದಿತ್ತಲ್ಲ. ಕೊಟ್ಟಷ್ಟನ್ನು ತೆಕ್ಕೊಳ್ಬಹುದು, ಕೊಟ್ಟಷ್ಟನ್ನು ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹೊಟ್ಟೆ ತುಂಬುವಷ್ಟು ಊಟ ಮಾಡು. ಹೌದು, ಹೊಟ್ಟೆ ತುಂಬುವಷ್ಟೇ ಊಟ ಮಾಡುವುದು. ಅದನ್ನು ಮಾಡಿ ಹೋಗುವುದು ಬಿಟ್ಟು ಮದುವೆಗೆ ಬಂದ ನಿನ್ನದು ಎಂತದ ಇಲ್ಲಿ ಗಲಾಟೆ ಎಂತದು? ನೀನೇನು ಕೇಳಲಿಕ್ಕೆ ಬಂದದ? ನನ್ನ ಕೇಳಲಿಕ್ಕೆ ಬಂದದ್ದು ಅಂತ ಹೇಳಿದ್ರೆ ಮದುವೆ ಯಜಮಾನ ನಾನು, ಹುಡುಗರ ಪರವಾಗಿ ಬಂದವ. ಇಲ್ಲಪ್ಪ, ಇವನಿಗೆ ತಲೆ ಪೂರ್ತಿ ಹಾಳಾಗಿದೆ. ಇವನಿಗೆ ಇದು ದೋಷ. ಮದುವೆಯನ್ನು ಹಾಳು ಮಾಡಿದ್ರೆ ಇದೇ ದೋಷ, ಪ್ರಜ್ವಲ ಅಂತ ಕರೀತಾ ಇದ್ದಾರೆ. ಅಲ್ವಾ ಮತ್ತೆ ನೀನು ಕೈಯಲ್ಲಿ ಹಾಲ ಇದ್ರೆ ಮಾತ್ರ ನೀನು ಪ್ರಜ್ವಲಿಸುವುದು. ಅಯ್ಯೋ ತಪ್ಪಿ ಹೋದ್ರೆ ಅದೇನಿಲ್ಲ ಅಂತೆ. ನಿನ್ನ ಕೈಯಿಂದ ತಪ್ಪಿ ಹೋದ್ರೆ ಯಾವ ಬಲವೂ ನಿನ್ನಲ್ಲಿಲ್ಲ. ಯಾರು ಹೇಳಿದ್ದಿಲ್ಲ? ಅದರ ಎಡೆಯಲ್ಲಿ ಕೂಡ ಬಲರಾಮ. ಪ್ರಪಂಚದಲ್ಲಿ 3 ಮಂದಿ ರಾಮಂದಿರು, ಒಬ್ಬ ಭಾರ್ಗವ ರಾಮ, ಮತ್ತೊಬ್ಬ ದಾಶರಥಿ ರಾಮ, ಮತ್ತೊಬ್ಬ ಬಲರಾಮ. ಗೊತ್ತುಂಟ? ಅವರೆಲ್ಲ ಆಗಿ ಹೋಗಿದ್ದಾರಲ್ಲ. ನಾನಿದ್ದೇನಲ್ಲ ಈಗ ಇದ್ದ ಈ ಬಲರಾಮ ಅದು ಏನು ಅಂತ ನೋಡ್ತೇನೆ ನಾನು. ಯಾರು ನೋಡುದು? ನಾನೇನು ಕೈಗೆ ಬಳೆ ತಟ್ಟುಕೊಂಡಿದ್ದೇನೆ. ಇದು ಕಷ್ಟಿದ ಮೀಸ ಅಲ್ಲ, ಹುಟ್ಟಿದ ಮೀಸ. ಏನು ಭಾವಿಸಿದ್ದೀನಿ? ಏನು ಅಂತ ತಿಳ್ಕೊಂಡಿದ್ದೆ? ಹುಟ್ಟಿದ್ದೆ. ಮದುವೆಯಾಗಿ ನಾವು ಸನಾತನ ಪ್ರಪಂಚದಲ್ಲಿ ಹುಟ್ಟಿದ ಯುವಕರು ಹೇಗೆ ಬದುಕಬೇಕು ಗೊತ್ತುಂಟ ನಿನಗೆ? ನೀನು ಮದುವೆ ಬಗ್ಗೆ ಮಾತಾಡುದು ಬೇಡ. ಮುದುಕಿಯನ್ನು ಮದುವೆ ಆದವ ನೀನು. ನಿನಗೆ ಏನು ಗೊತ್ತುಂಟ ನಿನಗೆ? ಈಗ ನನ್ನದು ಬಿಡು. ಮದುವೆ ಆಯ್ತು, ಸಂಸಾರ ಆಯ್ತು, ಅದರಲ್ಲಿ ಮಕ್ಕಳು ಆಯ್ತು, ಅದು ಮುಗಿದ ಕತೆ. ನೀವೆಲ್ಲ ಹೊಂತಕಾರಿಗಳು, ಪ್ರಪಂಚದಲ್ಲಿ ಬಾಳಿ ಬದುಕಬೇಕಾದವರು. ನಾನು ಯುವತಿಯನ್ನೇ ಮದುವೆ ಆಗುವುದಕ್ಕೆ ಬಂದದ್ದು. ಯುವತಿಯನ್ನು ಮದುವೆ ಆಗುವುದು ಹೌದು, ಆದ್ರೆ ಅವಳು ಮತ್ತೊಬ್ಬನಿಗೆ ನಿಶ್ಚಯವಾದಂತಹ ಹೆಣ್ಣು ಎನ್ನುವುದು ಗೊತ್ತಿದ್ದು ಬಾಯಲ್ಲಿ ಜೊಲ್ಲು ಸುರಿಸಿಕೊಂಡು ಬಂದ. ಅವಳಪ್ಪ ನಿನಗೆ ಹೇಳಿಲ್ಲ ಅಂತ ಕಾಣ್ತದೆ. ಏನು? ಅವಳಪ್ಪ ನನ್ನ ಅಮ್ಮನಿಗೆ ಮಾತು ಕೊಟ್ಟಿದ್ದಾನೆ, ನಿನ್ನ ಮಗನಿಗೆ ನಾನು ನನ್ನ ರತಿಯನ್ನು ಕೊಡ್ತೇನೆ. ನಿನ್ನ ಅಮ್ಮ ಸತ್ತು ಮಣ್ಣದಿಲ್ಲಿಲ್ವಾ? ಅದು ಸತ್ತು ಮಣ್ಣು ತಿನ್ನ ಯಾವಾಗ? ಮಣ್ಣಿನ ಒಳಗೆ ಹೋದ ಮೇಲೆ ಮತ್ತೆ ಮಣ್ಣೆ ತಿನ್ನು. ಹೌದಾ? ನಿನ್ನನ್ನು ಹಾಗೆ ಮಾಡಿದ್ರೆ? ಹೌದಾ? ಯಾರು ಮಾಡುದು? ನಾನು. ಹೌದಾ? ನಾನಾ ನೀನ ಎನ್ನುವುದು ತೋರಿಸಿಕೊಡ್ತೇನೆ.
ಕೇಳಲವು ಹಬ್ಬ ನಿನಗೆ ಬಂದಂತಹ ಸೊಕ್ಕೆ ಮದುವೆ ಮಂಟಪಕ್ಕೆ ಬಂದು ಶುಭ ಜಮಾದ ಸಮಾಚಾರವನ್ನು ಮಾಡಬೇಕಾಗಿತ್ತು ನೀವು. ಅದನ್ನು ಬಿಟ್ಟು ಅಶುಭ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀಯಾ. ಬದುಕುವ ಆಸೆ ಉಂಟು, ಸುಮ್ಮನೆ ಹಿಂದಕ್ಕೆ ಹೋಗು ಅಂತ ಹೇಳ್ತಾ ಇದ್ದೇನೆ. ಬಂದವಳು ನೀನು ದ್ರೌಪದಿ. ದ್ರೌಪದಿ ವೈವರರ ಸೇಪಾಂಚಾಲೆ ನಾನೇ. ಸಂಧಾನಕ್ಕೆ ಬಂದವಳು ನೀನೆಯ? ಮನುಮಥನಿಗೆ ರತಿಯನ್ನು ಮದುವೆ ಮಾಡಿಸುವುದಕ್ಕೆ ಬಂದವಳು. ಖಂಡಿತ. ಕೈಯಲ್ಲಿ ಕೈದುವನ್ನು ಹಿಡಿದಿದ್ದೀಯಾ? ಹೆಣ್ಣು ಮಕ್ಕಳಿಗೆ ಇದು ಭೂಷಣವಲ್ಲ. ಯಾವುದು ಭೂಷಣ? ನೀವೆಲ್ಲ ಯುದ್ಧವನ್ನು ಮಾಡಬಾರದು. ಏನು ಮಾಡಬೇಕು? 4 ಗೋಡೆಗಳ ಮಧ್ಯೆ ನಿಂತು ಸೌಟನ್ನು ಹಿಡಿದು ಅಡಿಗೆ ಮಾಡಬೇಕು. ಅದು ನೀನು ಭಾವಿಸಿಕೊಂಡದ್ದು ಹಾಗೆ. ನಿಮಗೆ ಚಂದ. ನಾವು ಏನನ್ನು ಮಾಡುತ್ತೇವೆ ಅಂತ ಹೇಳಿ ಹೊರಟ್ರೆ ಅದು ನಿಮಗೆ ಒಳ್ಳೇದಾಗುವುದಕ್ಕಿಲ್ಲ. ನಮ್ಮಿಂದ ಕೂಡಿತಿರುವಂತಹ ಕಾರಣಕ್ಕಾಗಿ ಕಾರಣಕ್ಕೆ ಇಳಿದಿದೆ ನಾನು ಇಲ್ಲಿವರೆಗೆ. ನೋಡು, ಏನು 5 ಜನ ಗಂಡಂದ್ರಿದ್ರು ಕೂಡ ಸೌಂದರ್ಯ ಇನ್ನೂ ಹಾಳಾಗ್ಲಿಲ್ಲ ನಿನ್ನದು. ಅದ್ಯಾಕೆ ನಿನಗೆ? ಸುಮ್ಮನೆ ಆ ಸೌಂದರ್ಯನ ಹಾಳು ಮಾಡಿಕೊಳ್ಳಬೇಡ. ಮರ್ಯಾದೆಯಿಂದ ಹೋಗಿ ರತಿಯನ್ನು ತಂದು ನನಗೆ ಕೊಡು. ನಿನ್ನ ಕಾಲಿಗೆ ಹುಚ್ಚಡಿಬೇಕು ಕಟ್ಟು. ನೀನು ತಿಳಿದುಕೊಂಡಿರಬಹುದು, ಹೆಣ್ಣೇನು ಹೋಗಿ ತಾಸಾರ ಭಾವದಿಂದ ನೋಡ್ತಾ ಇದ್ದೀಯ. ಈಗ ಬದುಕುವ ಆಸೆ ಇರೋ ಸುಮ್ಮನೆ ಹಿಂದಕ್ಕೆ ಹೋಗು. ನಿನ್ನಿಂದ ಕೂಡಿತು ನನ್ನಲ್ಲಿ ದೂರ ಕೊಡುತ್ತ ಹೇಳ್ತಾ ಇದ್ದ. ಸಂಬರ ಮಾಡುವುದಲ್ಲ, ಮಾರಿಗೆ ಔತಣ ಕೊಡಬೇಕಾಗಿದ್ರೆ ಚಟ್ಟಿಗೆ ಆಗಿ ದ್ರೋಣಾಚಾರ್ಯಗೆ ಕಳುಹಿಸಿ ಮೃತ ಸಂಜೀವನ ತಂದೆ ಎಲ್ಲರನ್ನು ಬದುಕಿಸ್ತೇನೆ ನೋಡು. ಹೌದಪ್ಪ, ಮದುವೆ ಆಗ್ಬೇಕು. ಹೌದು, ಹಾಗಿದ್ರೆ ಇಂತಹ ಪ್ರಕರಣ ಯಾಕೆ ನಡೆಯಿತು ಅನ್ನುವುದು ಲೋಕಕ್ಕೆ ಅರ್ಥವಾಗಬೇಕೋ ಬೇಡ. ಪ್ರಪಂಚದಲ್ಲಿ ಹೆಣ್ಣು ಅನ್ನುವವಳು ಅಬಲೆಯಲ್ಲ, ಸಬಲೆ. ಸ್ತ್ರೀಶಕ್ತಿ ಸಿಡಿದು ನಿಂತಿತು ಅಂತಾದ್ರೆ ಪ್ರತಿಭಟಿಸುವವರು ಇಲ್ಲ ಅನ್ನೋದನ್ನು ಲೋಕಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಇದೊಂದು ಪ್ರಕರಣವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ನಮ್ಮಲ್ಲಿಗೆ ಮದುವೆ ಕಾರ್ಯವನ್ನು ಸುಸೂತ್ರವಾಗಿ ನಡೆಯಬೇಕು. ಇಲ್ಲಿ ಬಾವ ಮಗಳು ಬಾ ಮಗ ಬಾ ಬಾ ಮಾಡದಂತ ಬಾವ. ನಿಮ್ಮ ಮಗಳ ಕೈಯಲ್ಲಿ ನೀವು ಕೊಡಿ, ಮಗನ ಕೈಯಲ್ಲಿ ನಾನು ಕೊಡ್ತೇನೆ. ನೀನು ಮೊದಲು ನೀನು ಮೊದಲು ಮೊದಲು ನೀನು ಮೊದಲು
ಗೊತ್ತಾಗ್ತದೆ ಅಭ್ಯಾಸ ಇಲ್ಲ. ಅಭ್ಯಾಸಕ್ಕೆ ಮದುವೆ ಆಗ್ಲಿಕ್ಕೆ ನಾನಾಗಬೇಕು, ನಿಮ್ಮಿಂದ ಆದೀತು. ಭಾವಯ್ಯ, ಮದುವೆ ಅಂತೂ ವಿನೋದವಾಗಿ ಸಾಂಗವಾಗಿ ನಡೆಯಿತು. ಹೌದಪ್ಪ, ಇದಕ್ಕಿಂತ ದೊಡ್ಡ ವಿನೋದ ಬೇರೆ ಏನುಂಟು ಹೇಳಿ. ಆದರೂ ಕಲ್ಯಾಣತ್ರಯ ಅನ್ನುವಂತಹ ಶುಭ ಆಖ್ಯಾನವನ್ನು ಆಯೋಜಿಸಿಕೊಂಡಂತಹ ಹಾಗೂ ಪ್ರದರ್ಶಿಸಿದ ನಮಗೂ ನೋಡಿದಂತಹ ಪ್ರೇಕ್ಷಕರಿಗೂ ಸಕಲರಿಗೂ ನಾವು ಆರಾಧಿಸಿಕೊಂಡು ಬಂದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರು, ಸ್ಥಳದಲ್ಲಿ ನೆಲೆಯಾದಂತಹ ಕೂವೆ ಶಾಸ್ತಾರ ದೇವರು, ವಿಷ್ಣುಮೂರ್ತಿ ದೇವರು ಅನುಗ್ರಹಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ. ಶ್ರೀ ಸರಸಿ ಜನೇಂದ್ರಿಯರು ಮಂಗಳಂ